8 ತಂಡಗಳ ನಡುವೆ ನಡೆಯುವಂಥ ಈ ಒಂದು ಪಂದ್ಯಕೂಟ ಪ್ರತಿ ತಂಡದವರು ತಮ್ಮ ತಂಡದೊಂದಿಗೆ ಸಾಲಿನಲ್ಲಿ ನಿಂತರೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕುರ್ಚಿಗಳಲ್ಲಿ ಆಸೀನರಾದರೆ ಕಾರ್ಯಕ್ರಮವನ್ನು ಶುರು ಮಾಡಬಹುದು. ಆಯ್ನತ್ತು ಬೇಗ ನಾ ಪ್ಲೇಯರ್ಸ್ನ ಕುಲು ಅಲ್ಪ ಕುಲ್ಲೆ ಪೋದು ನಿಕ್ಲೆಗೋಸ್ಕರನೇ ಪೂರ ಅರೇಂಜ್ಮೆಂಟ್ ಉಪ್ಪನು ದಯಮಂತದ ಬೊಕ್ಕ ನಮ್ಮ ಪ್ರಾಕ್ಟೀಸ್ ಟಚ್ ಅಪ್ ಪೂರ ಬೊಕ್ಕ ಮನ್ಪುಗ ಹೊರಗೆ ಪ್ರೋಗ್ರಾಮ್ ಶುರುವಾನಾಗ ನಾವು ಮಾತೆರಲ್ಲ ವೇದಿಕೆ ತುಂಬ ದಿಕ್ಕಡುಪ್ಪುಗ. ಕ್ರೆಡೈ ಮ್ಯಾಂಗ್ಳೂರ್ ಆಯೋಜನೆ ಮಾಡಿರುವಂತಹ ಕ್ರೆಡೈ ಪ್ರೀಮಿಯರ್ ಲೀಗ್ 2026 ಕಳೆದ 2 ಆವೃತ್ತಿಗಳ ನಂತರ ಇದು 3ನೇ ಆವೃತ್ತಿಯನ್ನು 2026 ಫೆಬ್ರವರಿ 7ರಂದು ಫಲ್ನೀರ್ನ ಪರ್ಫೆಕ್ಟ್ ಪಾಸ್ ಬಾಕ್ಸ್ ಕ್ರಿಕೆಟ್ ಪಂದ್ಯಾಟ ಇಂದು ಆಯೋಜನೆ ಮಾಡಿದ್ದಾರೆ. 8 ಜಿದ್ದಾಜಿದ್ದಿನ ಹೋರಾಟದ ಬಲಿಷ್ಠ ತಂಡಗಳ ನಡುವೆ ನಡೆಯುವಂಥ ಈ ಒಂದು ಪಂದ್ಯಕೂಟಕ್ಕೆ ಪ್ರಾರಂಭದಲ್ಲಿ ಈ ಒಂದು ಪಂದ್ಯಕೂಟದ ಉದ್ಘಾಟನೆಯನ್ನು ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಸಲಿರುವುದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಓಗೊಟ್ಟು ಬಂದಂತಹ ಮುಖ್ಯ ಅತಿಥಿಗಳನ್ನು ಈಗ ವೇದಿಕೆಗೆ ಬರಮಾಡಿಕೊಳ್ಳುವಂತಹ ಸಮಯ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಾಗುವ ಶ್ರೀಯುತ ಪುಷ್ಪರಾಜ್ ಜೈನ್, ಅಧ್ಯಕ್ಷರು ಕ್ರೆಡೈ ಪ್ರೀಮಿಯರ್ ಲೀಗ್ ಕ್ರೆಡೈ ಮ್ಯಾಂಗ್ಳೂರು. ಪುಷ್ಪರಾಜ್ ಜೈನ್ ಚಪ್ಪಾಲೆಯೊಂದಿಗೆ ಕ್ರೀಡಾಭಿಮಾನಿಗಳು ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಪ್ರಶಾಂತ್ ಸನೀಲ್. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಗುರು ಎಂ ರಾವ್. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಲಕ್ಷ್ಮೀಶ್ ಭಂಡಾರಿ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಕಿರಣ್ ಶೆಟ್ಟಿ. ಹಾಗೆಯೇ ಮತ್ತೋರ್ವ ಮುಖ್ಯ ಅತಿಥಿ ಅರ್ಜುನ್ ಜೆ ರಾವ್. ಇವರನ್ನೆಲ್ಲ ಚಪ್ಪಾಲೆಯೊಂದಿಗೆ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸೋಣ. ಅದೇ ರೀತಿ ಮತ್ತೋರ್ವ ಮುಖ್ಯ ಅತಿಥಿ ಜಿತೇಶ್ ಎಂ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಅತಿಥಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾ, ಪ್ರತಿಯೊಂದು ಕಾರ್ಯಕ್ರಮ ನಡೆಯಬೇಕಾದರೆ ದೇವರ ಆಶೀರ್ವಾದ ಅನುಗ್ರಹ ಅತ್ಯಗತ್ಯ ಎನ್ನುತ್ತಾ ಮನಸಾರೆ ಒಮ್ಮೆ ಭಕ್ತಿಪೂರ್ವಕವಾಗಿ ಗಣಪತಿ ದೇವರನ್ನು ನೆನೆಸುತ್ತಾ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾಲಿತು ಸರ್ವದ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ನೆನೆಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಯಶಸ್ಸಿನಲ್ಲಿ, ಈ ಒಂದು ಕ್ರೀಡಾಕೂಟ ಯಶಸ್ಸಿನಲ್ಲಿ ಸಾಗಬೇಕಾದರೆ ದೇವರ ಆಶೀರ್ವಾದ ಅತ್ಯಗತ್ಯ ಎನ್ನುತ್ತಾ ವೇದಿಕೆಯಲ್ಲಿರುವಂತಹ ಅತಿಥಿಗಳನ್ನು ಕ್ರೆಡೈ ಪ್ರೆಸೆಂಟ್ಸ್ ಆಯೋಜನೆ ಮಾಡಿರುವಂತಹ ಕ್ರೆಡೈ ಮ್ಯಾಂಗ್ಳೂರ್ ಆಯೋಜನೆ ಮಾಡಿರುವಂತಹ ಕ್ರೆಡೈ ಪ್ರೀಮಿಯರ್ ಲೀಗ್ನ ಪರವಾಗಿ ಆತ್ಮೀಯ ಆದರಣೀಯ ಸ್ವಾಗತದೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಅವರ ಅಮೃತ ಹಸ್ತದಲ್ಲಿ ನಂದಾದೀಪವನ್ನು ಬೆಳಗಿಸುವ ಮುಖೇನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅತಿಥಿಗಳು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಈ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿದರೆ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ಇರುವುದು. ಬಂದಂಥ ಎಲ್ಲ ಅತಿಥಿಗಳ ಅಮೃತ ಹಸ್ತದಲ್ಲಿ ವೇದಿಕೆಯಲ್ಲಿರುವಂತಹ ನಂದಾ ದೀಪವನ್ನು ಬೆಳಗಿಸುವ ಮುಖೇನ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕಾಗಿ ಕೇಳಿಕೊಳ್ಳಿ. ಎಲ್ಲರೂ ಒಮ್ಮೆ ಎದ್ದು ನಿಂತು ದೇವರನ್ನು ಸ್ಮರಿಸುತ್ತಾ 2 ನಿಮಿಷ ಮೌನವಾಗಿ ದೇವರನ್ನು ಪ್ರಾರ್ಥಿಸುತ್ತಾ 2 ನಿಮಿಷದ ಅವಕಾಶದಲ್ಲಿ ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳ ಒಟ್ಟು ಸಮಾಗಮದಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ನಂದಾ ದೀಪವನ್ನು ಬೆಳಗಿಸುವ ಮುಖೇನ ಕ್ರೆಡೈ ಮ್ಯಾಂಗ್ಳೂರ್ ಪ್ರೆಸೆಂಟ್ಸ್ ಕ್ರೆಡೈ ಪ್ರೀಮಿಯರ್ ಲೀಗ್ 2026ರ ಉದ್ಘಾಟನೆಯನ್ನು ಬಂದಂತಹ ಎಲ್ಲ ಅತಿಥಿಗಳ ಅಮೃತ ಹಸ್ತದಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ನಂದಾ ದೀಪವನ್ನು ಬೆಳಗಿಸುವ ಮುಖೇನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ತಾವೆಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕ್ರೆಡೈ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಉದ್ಘಾಟನೆಯನ್ನು ವೇದಿಕೆಯಲ್ಲಿರುವಂತಹ ಗಣ್ಯರ ಉಪಸ್ಥಿತಿಯಲ್ಲಿ ನಂದಾ ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗಣ್ಯರ ಗುರುದಕ್ಷಿಣ ದಯಮಾಡಿ ವೇದಿಕೆಗೆ ಬನ್ನಿ. ಚಪ್ಪಾಳೆ ಸದ್ದು ಹೆಚ್ಚಾಗಿ ಬಂದಲ್ಲಿ ಉದ್ಘಾಟನೆಯ ಕಾರ್ಯಕ್ರಮ ಸುಂದರವಾಗಿ ಕಾಣುತ್ತದೆ. ದೀಪದ ಬೆಳಕಲ್ಲಿ ನಾವು ದೇವರನ್ನು ನೆನೆಸುತ್ತಾ ದೀಪ ಯಾವ ರೀತಿ ಪ್ರಜ್ವಲಿಸುತ್ತದೆ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ಕೂಡ ಯಶಸ್ಸಿನಲ್ಲಿ ಸಾಗಬೇಕಾದ್ರೆ ದೇವರ ಆಶೀರ್ವಾದ ಅತ್ಯಗತ್ಯ ಎನ್ನುವಂತೆ ದೀಪದಂತೆ ನಾವು ಕೂಡ ಪ್ರಜ್ವಲಿಸುವ ಎನ್ನುವಂತೆ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ದಯಮಾಡಿ ಕೂತ್ಕೊಳ್ಳಿ. ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಗುರು ರಾವ್ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಗುರು ಎಂ ರಾವ್ ಓಕೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂತಹ ಗಣ್ಯರ ಉಪಸ್ಥಿತಿಯಲ್ಲಿ ಕ್ರೆಡೈ ಮ್ಯಾಂಗ್ಳೂರ್ ಇದರ ಚೇರ್ಮನ್ ಆಗಿರುವಂತಹ ಪುಷ್ಪರಾಜ್ ಜೈನ್ ಇವರನ್ನು ಆತ್ಮೀಯ ಆದರಣೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಇವರ ಒಂದು 2 ಹಿತನುಡಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮಂಗಳೂರು ಕ್ರೆಡೈಯ ಪ್ರತಿಷ್ಠಿತ ಕಾರ್ಯಕ್ರಮ ಆಗಿದ್ದಂಥ ಕ್ರಿಕೆಟ್ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ವೇದಿಕೆಯಲ್ಲಿರುವ ಎಲ್ಲ ಆತ್ಮೀಯರೇ, ಬಂದಿರುವ ಕ್ರಿಕೆಟ್ ಆಟಗಾರರೇ, ವೀಕ್ಷಕರೇ, ಮಂಗಳೂರು ಕ್ರೆಡೈ ಭಾಳಷ್ಟು ವರ್ಷದಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ಕ್ರಿಕೆಟ್ ಅಂತ ಹೇಳಿದರೆ ಒಂದು ಉತ್ಸಾಹ ಹಾಗೂ ಶಕ್ತಿಯನ್ನು ಕೊಡುವ ಆಟ.
ಈ ಉದ್ಯಮದಲ್ಲಿ ಈಗಾಗಲೇ ಅನೇಕ ಯುವ ಸಮುದಾಯ ತೊಡಗಿಸಿಕೊಂಡಿದ್ದಾರೆ. ಪ್ರತಿ ವರ್ಷ 3 ವರ್ಷದಿಂದ ಈ ಕ್ರಿಕೆಟನ್ನು ಸಂತೋಷಕ್ಕಾಗಿ ಮತ್ತು ಮಿತ್ರತ್ವಕ್ಕಾಗಿ, ಫ್ರೆಂಡ್ಶಿಪ್ಗಾಗಿ ಕ್ರೀಡೆಯಿಂದ ಆಯೋಜಿಸಲಾಗ್ತದೆ. ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ, ಅಂದರೆ ಒಂದು ಏನು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಕ್ರಿಕೆಟ್ ಹೇಗೆ ಆಡುತ್ತೆ ಆ ರೀತಿಯಲ್ಲಿ ಒಂದು ಕ್ರಿಕೆಟ್ ಆಡ್ತಾ ಇರ್ತದೆ. ಇವತ್ತು ಈ ಕ್ರಿಕೆಟಿನ ದೀಪವನ್ನು ಹೊತ್ತಿಸಿ ಯಶಸ್ವಿಯಾಗಿ ನಡೆಯಬೇಕಂತ ಹೇಳುವಂಥ ಉದ್ದೇಶದಿಂದ ಎಲ್ಲರೂ ಸೇರಿ ದೀಪ ಹೊತ್ತಿಸಿ ಇವತ್ತು ಆರಂಭಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಈ ಕ್ರಿಕೆಟ್ ಈ ದಿನ ಎಲ್ಲ ಮುಗಿಯುವವರೆಗೆ ಒಳ್ಳೆ ರೀತಿಯಲ್ಲಿ ಸಂತೋಷದಲ್ಲಿ ನಡೆಯಲಿ, ನಿಮಗೆಲ್ಲ ಸಂತೋಷಗೊಳ್ಳಲಿ, ನಿಮಗೆ ಆಡುವಾಗ ಒಳ್ಳೆ ಶಕ್ತಿ ಕೊಡಲಿ. ಇದರಲ್ಲಿ ಗೆಲುವು ಮುಖ್ಯ ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ನಾವೆಲ್ಲರೂ ಕ್ರಿಕೆಟ್ ಆಡಿ ಸಂತೋಷ ಪಡೋದೇ ಮುಖ್ಯ ಅಂತ ಭಾವಿಸಿದ್ದೇನೆ. ನೀವೆಲ್ಲ ಇವತ್ತು ಸುಮಾರು 8 ತಂಡಗಳು ಈ ಕ್ರಿಕೆಟ್ನಲ್ಲಿ ಸೇರಿಕೊಂಡು ಬಂದಿದ್ದೀರಿ. ನಿಮಗೆ ವಿಶೇಷವಾದ ಅಭಿನಂದನೆ ಹಾಗೂ ಶುಭಾಶಯಗಳನ್ನು ಹಾರೈಸಿ, ನಮ್ಮ ಗುರುಮೂರ್ತಿಯವರು ಭಾಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಈ ಕ್ರಿಕೆಟ್ ಮುಂದಿನ ವರ್ಷಗಳಲ್ಲಿ ಕೂಡ ಯಶಸ್ವಿಯಾಗಿ ನಡೆಯಲಿ, ಇವತ್ತಿನ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೆಯಲಿ ಅಂಥೇಳಿ ಗುರುಮೂರ್ತಿಯವರಿಗೂ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ, ಇವತ್ತು ವೇದಿಕೆಯಲ್ಲಿ ಪ್ರಶಾಂತ್ ಅವರಿದ್ದಾರೆ, ಭಂಡಾರಿ ಅವರಿದ್ದಾರೆ, ಕಿರಣ್ ಅವರಿದ್ದಾರೆ, ಜೀತು ಇದ್ದಾರೆ, ಗುರುಮೂರ್ತಿ ಅವರಿದ್ದಾರೆ, ಗುರುದತ್ ಶೆಣೈ ಅವರಿದ್ದಾರೆ, ಹಾಗೆ ನಮ್ಮ CEO ಅರ್ಜುನ್ ಅವರಿದ್ದಾರೆ. ಎಲ್ರಿಗೂ ಮಗದೊಮ್ಮೆ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಎರಡು ಶುಭ ನುಡಿಯೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಕ ಮಾತನಾಡಿದಂತಹ ಪುಷ್ಪರಾಜ್ ಜೈನ್ ಇವರಿಗೆ ಅಭಿನಂದನೆಗಳು. ಪುಷ್ಪರಾಜ್ ಜೈನ್ ಇವರಿಗೆ ತಮ್ಮ ಈ ಒಂದು ಚಪ್ಪಾಳೆಯ ಗೌರವ ಬೇಕಾಗಿದೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಆಟಗಾರರ ಚಪ್ಪಾಳೆಯೊಂದಿಗೆ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಬ್ಬರು ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಪ್ರೆಸಿಡೆಂಟ್ ಎಲೆಕ್ಟ್ ಆಗಿರುವಂತಹ ಪ್ರಶಾಂತ್ ಸನಿಲ್. ಇವರು ಕೂಡ 2 ಹಿತನುಡಿಯನ್ನು ಈ ಒಂದು ಕ್ರೀಡೆಯ ಪರವಾಗಿ. ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ನಮ್ಮ ಆತ್ಮೀಯ ಮಿತ್ರರಾದಂತಹ ಪುಷ್ಪರಾಜ್ ಜೈನ್ ಹೇಳಿದಂತೆ, ಈ ಕ್ರಿಕೆಟ್ ಎಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ಉತ್ಸಾಹ ಭಾರಿ ಒಂದು ಸ್ಪೋರ್ಟಿವ್ ಮೂಡ್ ತರುವಂತಹ ಒಂದು ಕ್ರೀಡೆ. ಪ್ರತಿ ವರ್ಷ ನಮ್ಮ ಆತ್ಮೀಯ ಮಿತ್ರರಾದಂಥ ಗುರುಮೂರ್ತಿಯವರು ಸತತ ಬಾರಿ 4ನೇ ಬಾರಿಗೇನೋ 3ನೇ ಬಾರಿಗೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇಟ್ ಹ್ಯಾಸ್ ಬಿನ್ ವೆರಿ ಸಕ್ಸಸ್ಫುಲ್. ಆ್ಯಂಡ್ ಖಾಲಿ ಒಂದು ನಾನು ಒಬ್ಸರ್ವ್ ಮಾಡಿದೆ, ಹೆಚ್ಚಾಗಿ ಎಲ್ಲ ಬಿಲ್ಡರ್ಸ್ ಆದಷ್ಟು ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಇದಕ್ಕೆ ಇನ್ನೂ ಒಂದು ಮೆರುಗು ಬರ್ತದೆ ಅಂತ ನನಗೆ ಭಾವನೆ ಬಂತು. ಬಟ್ ಏನೋ ಕಾರಣಗಳಿರ್ಬೋದು. ಬಟ್ ಇವತ್ತಿನ ಒಂದು ಟೂರ್ನಮೆಂಟಿಗೆ ಸಾಕಷ್ಟು ಉತ್ಸಾಹದಲ್ಲಿ, ಇಂಟ್ರೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ತಮಗೆಲ್ಲರಿಗೂ ಶುಭಾಶಯ. ಈ ಒಂದು ದಿವಸದ ಕ್ರೀಡೆ ಒಳ್ಳೆಯ ರೀತಿಯಲ್ಲಿ ಎಲ್ಲರಲ್ಲೂ ಒಂದು ಒಳ್ಳೆಯ ಮಟ್ಟಿನ ತಿಳುವಳಿಕೆ, ಒಳ್ಳೆಯ ಮಟ್ಟಿನ ಈ ಎಂಟೈರ್ ಟೂರ್ನಮೆಂಟ್ ಮಾಡುವ ಉದ್ದೇಶದ ಪರಿ ಎಲ್ಲರೂ ಅರ್ಥೈಸಿಕೊಂಡು ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ನಾವು ಆಟದಲ್ಲಿ ಸೋಲು ಗೆಲುವು ಬರೋದು ಸಾಮಾನ್ಯ. ಬಟ್ ಆ ಸ್ಪಿರಿಟನ್ನು ನಾವು ಇಟ್ಕೊಂಡು ಇನ್ನು ಮುಂದಕ್ಕೆ ಒಳ್ಳೆಯ ರೀತಿಯಲ್ಲಿ ಆ ಭಾವನೆ ಇಟ್ಕೊಂಡು ಇಂತಹ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಎಲ್ಲರಿಗೂ ಪ್ರೋತ್ಸಾಹ ಮಾಡ್ತಾ ಒಂದು ಮಾದರಿಯಾಗಿ ನಾವು ಇದರಲ್ಲಿ ಪಾಲ್ಗೊಳ್ಳುತ್ತಾ ಈ ಕ್ರೀಡೆಯ ಒಂದು ಯಶಸ್ಸಿಗೆ ನಿಮಿತ್ತರಾಗೋಣ ಅಂತ ಹೇಳಿ, ಇವತ್ತಿನ ಕ್ರೀಡಾ ಸಮಾರಂಭ ಇಂಟೈರ್ ಡೇ ಲೆಟ್ ಇಟ್ ಬಿ ವೆರಿ ಸಕ್ಸಸ್ಫುಲ್. ಆ್ಯಂಡ್ ಮಾಡಿದವರಿಗೂ ಒಂದು ವಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತಿಗೆ ಪೂರ್ಣ ವಿರಾಮ ಕೊಡ್ತೀನಿ. ಥ್ಯಾಂಕ್ ಯು. ಖಂಡಿತ ಸರ್, ನಿಮ್ಮ ಈ ಒಂದು ಹಿತನುಡಿ ನಮಗೆ ಸ್ಫೂರ್ತಿಯಾಗಿರಲಿ ಎಂದು ಹೇಳುತ್ತಾ, ಬಂದಂತಹ ಎಲ್ಲ ಅತಿಥಿಗಳಿಗೆ ನಮ್ಮ ಮುಖ್ಯ ಅತಿಥಿಯಾಗಿರುವಂತಹ EC ಮೆಂಬರ್ ಆಗಿರುವಂತಹ ಗುರು ಎಂ ರಾವ್ ಇವರು ಶಾಲು ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮದ
ಮುಖ್ಯ ಅತಿಥಿಗಳಿಗೆ ವೇದಿಕೆಯಲ್ಲಿ ಗುರು ಎಂ ರಾವ್ ಇವರು ಶಾಲು ಹಾಗೂ ಸ್ಮರಣಿಕೆಯೊಂದಿಗೆ ಗೌರವ ಅರ್ಪಣೆಯನ್ನು ಮಾಡಬೇಕಾಗಿ ಕೇಳಿ. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮುಖೇನ ಸಭಾ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ. ಅದೇ ರೀತಿ ಮುಂದೆ ಯಾವುದೇ ರೀತಿಯ ವಿಘ್ನ ಬರದಂತೆ, ಅಡ್ಡಿ ತೊಂದರೆಗಳು ಬರದಂತೆ ಈ ಒಂದು ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಕೂಟವನ್ನು ಪ್ರಾರಂಭಿಸುವಾಗ ತೆಂಗಿನಕಾಯಿಯನ್ನು ಒಡೆದು ಈ ಒಂದು ಉದ್ಘಾಟನೆಯನ್ನು ಮಾಡಬೇಕಾಗಿ ಬಂದಂಥ ಎಲ್ಲ ಅತಿಥಿಗಳಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲ ಪ್ಲೇಯರ್ಸ್ ದಯಮಾಡಿ ಬರಬೇಕು. ಆಲ್ ಪ್ಲೇಯರ್ಸ್ ಪ್ಲೀಸ್ ಕಮ್. ಮಾತಾಡ್ಲ ಬಲನ್ನ ದಯಮಂತದ ಬಿಲ್ಡರ್ಸ್ ಹಾಗೂ ಪ್ರಮೋಟರ್ಸ್ ಅನ್ನೆಲ್ಲ ಒಟ್ಟು ಸೇರಿಸಿ ನಡೆಸುವಂತಹ ಈ ಒಂದು ಪಂದ್ಯಕೂಟದಲ್ಲಿ ಕ್ರೀಡೆ ಅವರು ಆಯೋಜನೆ ಮಾಡಿರುವಂತಹ ಕ್ರೀಡೆ ಪ್ರೀಮಿಯರ್ ಲೀಗ್ 2026 ಇಂದು ಸಾಗಿ ಬರ್ತಾ ಇದೆ. ಈ ಒಂದು ಕ್ರೀಡಾಕೂಟ ನಮ್ಮ ಮೀಡಿಯಾ ಮಂಜೇಶ್ವರ ಇದರ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ಕೂಡ ನೇರ ಪ್ರಸಾರ ನಡೀತಾ ಇದೆ. ಅದೇ ರೀತಿ ಇವತ್ತಿನ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ಬಂದಂಥ ಎಲ್ಲ ಅತಿಥಿಗಳ ಒಟ್ಟು ಸಮಾಗಮದಲ್ಲಿ ತೆಂಗಿನಕಾಯಿ ಒಡೆಯುವ ಮುಖೇನ, ರಿಬ್ಬನ್ ಕಟ್ಟಿಂಗ್ನ ಮುಖೇನ ಉದ್ಘಾಟನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕ್ರೀಡೆ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿ 2026ರಲ್ಲಿ ನಡೆಯುವಂತಹ ಈ ಒಂದು ಪಂದ್ಯಕೂಟದ ಉದ್ಘಾಟನೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ನಮ್ಮ ಮುಖ್ಯ ಅತಿಥಿಗಳ ಅಮೃತ ಹಸ್ತದಲ್ಲಿ ಈ ಒಂದು ಮೈದಾನಕ್ಕೆ ಚಾಲನೆ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಸದ್ದಿನಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮುಖ್ಯ ಅತಿಥಿಗಳು ನಡೆಸ್ತಾ ಇದ್ದಾರೆ. ನಾವು ನಂಬಿರುವಂತಹ ದೇವರ ಆಶೀರ್ವಾದ ಅನುಗ್ರಹದೊಂದಿಗೆ ಯಾವುದೇ ರೀತಿಯ ವಿಘ್ನ ಎದುರಾಗದಂತೆ ಸುಸೂತ್ರವಾಗಿ ಯಶಸ್ಸಿನಲ್ಲಿ ನಡೆಯಲಿ ಎನ್ನುವಂತಹ ಆಶಯದಲ್ಲಿ ಆಯೋಜನೆ ಮಾಡಿರುವಂತಹ ಕ್ರೀಡೆ ಪ್ರೀಮಿಯರ್ ಲೀಗ್ 2026 ಇಂದು ಸಾಗಿ ಬರಲಿಕ್ಕಿದೆ. ಮಂಗಳೂರಿನ ಎರಡೂ ತಂಡದ ಆಟಗಾರರು ಅಂಕಣದ ಪ್ರವೇಶವನ್ನು ಕಂಡುಕೊಳ್ಬೇಕಾಗಿ ಕೇಳಿಕೊಳ್ಳುತ್ತದೆ. ಎಸ್ ಪ್ರಮೋಟರ್ಸ್ ಹಾಗೆ ಶ್ರೀನಿಧಿ ಡೆವಲಪರ್ಸ್. ಎಸ್ ಪ್ರಮೋಟರ್ಸ್ ಹಾಗೆ ಶ್ರೀನಿಧಿ ಡೆವಲಪರ್ಸ್ ತಂಡದ ಎಲ್ಲ ಆಟಗಾರರು ಅಂಕಣ ಪ್ರವೇಶವನ್ನು ಕಂಡುಕೊಳ್ಳಬೇಕಾಗಿದೆ. ತಮ್ಮ ತಂಡದೊಂದಿಗೆ ಸಾಲಿನಲ್ಲಿ ನಿಲ್ಲಬೇಕಾಗಿದೆ. ಉದ್ಯಮ ಕ್ಷೇತ್ರದಲ್ಲಿ ಬಹಳಷ್ಟು ಬಿಸಿದ್ದರೂ ಕೂಡ ಬಾಲ್ಯದಲ್ಲಿ ಆಡಿದ ಕ್ರಿಕೆಟ್ ನೆನಪನ್ನು ಮತ್ತೆ ನೆನಪಿಸುತ್ತಾ ಅತಿಥಿಗಳು ನಮ್ಮೊಂದಿಗೆ ಕ್ರಿಕೆಟ್ ಆಟವನ್ನು ಆಡ್ತಾ ಇದ್ದಾರೆ. ಈ ಒಂದು ಆಟವನ್ನು ಅತಿಥಿಗಳ ಕ್ರಿಕೆಟ್ ಆಟವನ್ನು ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ನಮ್ಮ ಅತಿಥಿಗಳು ಈ ಒಂದು ಕ್ರೀಡೆಗೆ ಚಾಲನೆ ನೀಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಎಲ್ಲ ಅತಿಥಿಗಳ ಬಾಲ್ಯದ ನೆನಪನ್ನು ಮತ್ತೆ ಮರುಕಳಿಸುತ್ತಾ ಬಾಕ್ಸ್ ಕ್ರಿಕೆಟ್ ಮೈದಾನದಲ್ಲಿ ಬ್ಯಾಟಿಂಗ್ ಹಾಗೆಯೇ ಬೌಲಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಜೋರಾದ ಚಪ್ಪಾಳೆ ದಯಮಾಡಿ.
ಡೆವಲಪರ್ಸ್ ಇದರ ನಾಯಕರು ದಯಮಾಡಿ ಟಾಸ್ಗಾಗಿ ಬರಬೇಕು. ಶ್ರೀನಿಧಿ ಡೆವಲಪರ್ಸ್ ಕ್ರೆಡೈ ಬ್ಯಾಂಗ್ಳೂರು ಆಯೋಜನೆ ಮಾಡಿರುವಂತಹ ಕ್ರೆಡೈ ಪ್ರೀಮಿಯರ್ ಲೀಗ್ 2026ರ 8 ತಂಡಗಳ ನಡುವೆ ನಡೆಯುವಂತಹ ಬಾಕ್ಸ್ ಕ್ರಿಕೆಟ್ ಪಂದ್ಯಾಟದ ಪ್ರಥಮ ಪಂದ್ಯದ 2 ತಂಡದ ಆಟಗಾರರು ಟಾಸ್ಗಾಗಿ ಅಂಕಣಗಳ ಭಾಗದಲ್ಲಿ ಈಗ ನಮ್ಮ ಮುಖ್ಯ ಅತಿಥಿ ಪುಷ್ಪರಾಜ್ ಜೈನ್ ಇವರು ಟಾಸ್ ಅನ್ನು ನಡೆಸಿಕೊಡಬೇಕಾಗಿತ್ತು. ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪರ್ಸ್ ಇದರ ಮಾಲಕರಾಗಿರುವಂತಹ ಕಿರಣ್ ಈ ಒಂದು ತಂಡದ ನಾಯಕರು ಕೂಡ ಟಾಸ್ಗಾಗಿ ಬರಬೇಕು. ಅದೇ ರೀತಿ ಏಸ್ ಪ್ರಮೋಟರ್ಸ್ನ ನಾಯಕರು ಟಾಸ್ಗಾಗಿ ಬರಬೇಕು. ಈ ಒಂದು ಟಾಸ್ ಅನ್ನು ಚೇರ್ಮನ್ ಆಫ್ ಕ್ರೆಡೈ ಬ್ಯಾಂಗ್ಳೂರ್ ಇದರ ಪುಷ್ಪರಾಜ್ ಜೈನ್ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಂಡಿದ್ದಾರೆ. ಏಸ್ ಪ್ರಮೋಟರ್ಸ್ನ ನಾಯಕರು ಟಾಸ್ಗಾಗಿ ಬರಬೇಕು. ಬಹುಶಃ ಕಾಲಗಳು ಬದಲಾದಂತೆ ನಾವು ಆಡುವಂತಹ ಮೈದಾನಗಳ ಒಂದಷ್ಟು ವಿಶೇಷತೆಗಳು ಕೂಡ ಬದಲಾಗುತ್ತಿರುತ್ತದೆ. ನಾವು ನೋಡುವಂತಹ ಮೈದಾನ ಯಾವತ್ತಿಗೂ ಕೂಡ ಸುತ್ತಳತೆಯನ್ನು ವೃತ್ತಾಕಾರದಲ್ಲಿದ್ದರೆ ಇದೊಂದು ಬಾಕ್ಸ್ ಕ್ರಿಕೆಟ್ ಚೌಕಟ್ಟಿನಲ್ಲಿ ನಡೆಯುವಂತಹ ಬಾಕ್ಸ್ ಕ್ರಿಕೆಟ್ ಪಂದ್ಯಾಟ. ಇಲ್ಲಿ ಪರ್ಫೆಕ್ಟ್ ಪಾಸ್ ಪನ್ನೀರ್ನಲ್ಲಿ ಕ್ರೆಡೈ ಪ್ರೀಮಿಯರ್ ಲೀಗ್ 2026ರ ಪ್ರಥಮ ಪಂದ್ಯಾಟ ಸಾಗಿ ಬರ್ತಾ ಇದೆ. ಇದರ ಟಾಸ್ ಅನ್ನು ಏಸ್ ಪ್ರಮೋಟರ್ಸ್ ನಾಯಕರು ಹಾಗೂ ಶ್ರೀನಿಧಿ ಡೆವಲಪರ್ಸ್ ಇದರ ನಾಯಕರು ಟಾಸ್ಗಾಗಿ ವೇದಿಕೆಯ ಮುಂಭಾಗದಲ್ಲಿ ಮೈದಾನಗಳ ಭಾಗದಲ್ಲಿದ್ದಾರೆ. ಈ ಒಂದು ಟಾಸ್ ಅನ್ನು ನಮ್ಮ ಮುಖ್ಯ ಅತಿಥಿ ಪುಷ್ಪರಾಜ್ ಎಂ ಜೈನ್ ಇವರು ನಡೆಸಿಕೊಡ್ತಾ ಇದ್ದಾರೆ. ಏಸ್ ಪ್ರಮೋಟರ್ಸ್ನ ನಾಯಕರು ರಾಜ್ಯ ಕಂಡಂತ ಓರ್ವ ಶ್ರೇಷ್ಠ ಟೆನ್ನಿಸ್ ಬಾಲ್ ಆಟಗಾರ ಕಣ್ಣನ್ ನಾಯರ್ ಏಸ್ ಪ್ರಮೋಟರ್ಸ್ ನಾಯಕ. ಈ ಒಂದು ಕ್ರೆಡೈ ಪ್ರೀಮಿಯರ್ ಲೀಗ್ 2026ರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿಗಳಿಗೆ ಕ್ರೆಡೈ ಬ್ಯಾಂಗ್ಳೂರು ಇದರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದೆ ಈ ಒಂದು ಕ್ರೀಡಾಕೂಟದ ಚಾಲನೆ ಕ್ರಿಕೆಟ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಕ್ರೆಡೈ ಪ್ರೆಸೆನ್ಸ್ ಕ್ರೆಡೈ ಪ್ರೀಮಿಯರ್ ಲೀಗ್ 2026ರ ಪ್ರಪ್ರಥಮ ಪಂದ್ಯಾಟ. ಈ ಒಂದು 3ನೇ ಆವೃತ್ತಿಯ ಪ್ರಪ್ರಥಮ ಪಂದ್ಯಾಟ ಶ್ರೀನಿಧಿ ಡೆವಲಪರ್ಸ್ ಹಾಗೆಯೇ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಇದರ ನಡುವೆ ನಡೆಯುವಂಥ ಈ ಒಂದು ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. ಬಾಕ್ಸ್ ಕ್ರಿಕೆಟ್ ಪಂದ್ಯಾಟ ಪರ್ಫೆಕ್ಟ್ ಪಾಸ್ ಪನ್ನೀರ್ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಈ ಒಂದು ಪಂದ್ಯಾಟದ ನೇರ ಪ್ರಸಾರ ನಮ್ಮ ಮೀಡಿಯಾ ಮಂಜೇಶ್ವರ ಇದರಲ್ಲಿ ಪ್ರಾರಂಭವಾಗ್ತಾ ಇದೆ. ಚೂರು ಮ್ಯೂಸಿಕ್ ಆಫ್ ಅಲ್ಲ.
ಕ್ರೀಡೆಯ ನಿಯಮ ತಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಪ್ರತಿ ಪಂದ್ಯಾಟ 5 ಓವರ್ಗೆ ಸೀಮಿತವಾಗಿರುತ್ತದೆ. ಮೊದಲ ಓವರ್ ಪವರ್ ಪ್ಲೇ ಆಗಿರುತ್ತದೆ. ಅದೇ ರೀತಿ ಯಾವುದೇ LBW ಇರುವುದಿಲ್ಲ. ಪ್ರತಿ ತಂಡದಲ್ಲಿ 8 ಆಟಗಾರರನ್ನು ಅಂಕಣದೊಳಭಾಗದಲ್ಲಿ ಆಡಲು ಅವಕಾಶ. ಐದು ಓವರ್ಗಳ ಪಂದ್ಯಾಟ, 8 ಜನರು ಆಡುವಂತಹ ಪಂದ್ಯಾಟ. ಪ್ರಥಮ ಓವರ್ ಪವರ್ ಪ್ಲೇಗೆ ಸೀಮಿತವಾಗಿರುತ್ತದೆ. ಯಾವುದೇ LBW ಇರುವುದಿಲ್ಲ. ಅದೇ ರೀತಿ ಈ ಒಂದು ಪಂದ್ಯಾಟ ಯೂಟ್ಯೂಬ್ನಲ್ಲಿ ನಮ್ಮ ಮೀಡಿಯಾದಲ್ಲಿ ಪ್ರಸಾರವಾಗುತ್ತದೆ. ಅದೇ ರೀತಿ ಸ್ಕೋರಿಂಗ್ ಅಪ್ಡೇಟ್ ಅನ್ನು ಕ್ರಿಕ್ ಹೀರೋಸ್ ಆ್ಯಪ್ನಲ್ಲಿ ಶ್ರೀನಿವಾಸ್ ಇವರು ಅಪ್ಡೇಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಪ್ರಥಮ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಬಹಳಷ್ಟು ಪ್ರಾಯೋಜಕತ್ವದಲ್ಲಿ ಸಾಗಿ ಬರ್ತಾ ಇದೆ ಈ ಒಂದು ಪಂದ್ಯಕೂಟ. ನಾವು ನೋಡುವಂತಹ ಬಹಳಷ್ಟು ಪ್ರಾಯೋಜಕತ್ವರು ನಮ್ಮ ಈ ಒಂದು ಮೈದಾನದ ಸುತ್ತುಭಾಗದಲ್ಲಿ ಒಂದಷ್ಟು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ನಾವೆಲ್ಲರೂ ಕೂಡ ಕಾಣಬಹುದು. 4 ವಾಲ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ಮುಕುಂದ್ ರಿಯಲ್ಟಿ ಆ್ಯಂಡ್ ನಾರ್ದರ್ನ್ ಸ್ಕೈ, ಎಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್, ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್, ಮ್ಯಾಕ್ ಗ್ರೂಪ್, ಲೋಟಸ್ ಪ್ರಾಪರ್ಟೀಸ್ ಆ್ಯಂಡ್ ಮೋತಿಶ್ಯಾಮ್. ಅದೇ ರೀತಿ ಇನ್ನಷ್ಟು ಕೊಡುಗೈದಾನಿಗಳ ಹೆಸರು: ಯುವರ್ ಪ್ರೆಸ್ಟೀಜ್, ಟ್ರೇಡ್ ಮಾರ್ಟ್, MG ಸೆಲೆಕ್ಟ್, ಐಡೀಸ್ ಆಟೋಮೇಷನ್ ಆ್ಯಂಡ್ ಲ್ಯೂಟ್ರಾನ್ ಆ್ಯಂಡ್ MG. ಈ ಎಲ್ಲ ಪ್ರಾಯೋಜಕತ್ವದಲ್ಲಿ ಸಾಗಿ ಬರ್ತಾ ಇದೆ. ಕ್ರೀಡೆ ಆಯೋಜನೆ ಮಾಡಿರುವಂತಹ ಕ್ರೀಡೆ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಪ್ರಪ್ರಥಮ ಪಂದ್ಯಾಟ ಸಾಗಿ ಬರ್ತಾ ಇದೆ. ಶ್ರೀನಿಧಿ ಡೆವಲಪರ್ಸ್ ಹಾಗೆಯೇ ಎಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್. ಎರಡೂ ತಂಡಗಳಲ್ಲಿ ಕೂಡ ಬಲಿಷ್ಠ ಆಟಗಾರರನ್ನು ಒಳಗೊಂಡಿದೆ. ಕಾದು ನೋಡಬೇಕಾಗಿದೆ ಪ್ರಥಮ ಪಂದ್ಯಾಟದ ಗೆಲುವು ಯಾವ ತಂಡದ ಪರವಾಗಿ. ಅದೇ ರೀತಿ ಇವತ್ತಿನ ಈ ಒಂದು ಪಂದ್ಯಕೂಟದ ತೀರ್ಪುಗಾರರಾಗಿ ಅಂಕಣದೊಳಭಾಗದಲ್ಲಿ ನಿಖಿಲ್ ಹಾಗೇನೆ ಅಜಿತ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕ್ರಿಕೆಟ್ನ ನಿಯಮಗಳನ್ನು ಆಟಗಾರರು ಪಾಲಿಸದಿದ್ದಲ್ಲಿ ತೀರ್ಪುಗಾರರ ತೀರ್ಪು ಯಾವತ್ತಿಗೂ ಸದೃಢವಾಗಿರುತ್ತದೆ ಎಂದು ಹೇಳುತ್ತಾ ಅಜಿತ್ ಹಾಗೆಯೇ ನಿಖಿಲ್ ಇವರೇ ಕೂಡ ಸ್ವಾಗತವನ್ನು ಮಾಡುತ್ತಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಒಟ್ಟು ಸೇರಿ ನಡೆಸುವಂತಹ ಈ ಒಂದು ಪಂದ್ಯಾಟ ಕ್ರೀಡೆಯೊಂದಿಗೆ ಸ್ನೇಹ ಸೌಹಾರ್ದತೆ ಹಾಗೂ ಬಾಂಧವ್ಯತೆ ಹೆಚ್ಚಿಸಲು ಬೇಕಾಗಿ ನಡೆಯುವಂತಹ ಈ ಒಂದು ಪಂದ್ಯಕೂಟ ಕ್ರೀಡೆ ಪ್ರೀಮಿಯರ್ ಲೀಗ್ 2026 ಸಾಗಿ ಬರ್ತಾ ಇದೆ. ಪರ್ಫೆಕ್ಟ್ ಪಾಸ್ ಫಳ್ನೀರ್ನ ಈ ಒಂದು ಬಾಕ್ಸ್ ಕ್ರಿಕೆಟ್ ಮೈದಾನದಲ್ಲಿ ಪ್ರಥಮ ಓವರನ್ನು ಎಸೆಯಲು ಸಾವನ್. ಎಸ್ತಗಾರಿಕೆಯಲ್ಲಿ ಸಾವನ್ ಆರಂಭಿಕ ದಾಂಡಿಗರಾಗಿ ಕಣ್ಣನ್ ನಾಯರ್ ಅಂಡ್ ಜಿತೇಶ್.
ಪ್ರಥಮ ಓವರ್ ಪವರ್ ಪ್ಲೇಗೆ ಸೀಮಿತವಾಗಿರುತ್ತದೆ. ಪಂದ್ಯಾಟ ಶುರುವಾಗ್ತಾ ಇದೆ. ಕ್ರೀಡೆ ಪ್ರೀಮಿಯರ್ ಲೀಗ್ನ ಪ್ರಥಮ ಎಸೆತ ಸುಂದರತೆ ಎಸೆತಗಾರಿಕೆ, ಯಾವುದೇ ಓಟಗಳನ್ನು ಬಿಟ್ಟುಕೊಡ್ತಾ ಇಲ್ಲ. ಸಾವನ್ನ ಕ್ರೀಡೆ ಪ್ರೀಮಿಯರ್ ಲೀಗ್ 2026ರ ಈ ಒಂದು 3ನೇ ಆವೃತ್ತಿಯ ಪ್ರಥಮ ಪಂದ್ಯಾಟ ಸಾಗಿ ಬರ್ತಾ ಇದೆ. ಬಾಕ್ಸ್ ಕ್ರಿಕೆಟ್ ಮೈದಾನದಲ್ಲಿ ಪರ್ಫೆಕ್ಟ್ ಪಾಸ್ ಫಲ್ಲೈರ್. ಇಲ್ಲಿ ಬಲವಾಗಿ ಹೊಡೆಯುವಂಥ ಪ್ರಯತ್ನವಿತ್ತು, ಯಾವುದೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. ಸಾವನ್ ಪ್ರಥಮ 2 ಎಸೆತದಲ್ಲಿ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. ಸಾವನ್ ಪವರ್ ಪ್ಲೇಯ ಲಾಭವನ್ನು ಪಡೆದುಕೊಳ್ಳುವಲ್ಲಿ ಕೊಂಚ ಜಿತೇಶ್ ಮುನ್ನುಗ್ತಾ ಇದ್ದಾನೆ. ಕಾದು ನೋಡಬೇಕಾಗಿದೆ. ಇನ್ನು ಕೂಡ 4 ಎಸೆತ ಬಾಕಿ ಇದೆ ಪ್ರಥಮ ಓವರ್ನ ಮುಕ್ತಾಯಕ್ಕೆ. ಮತ್ತೆ ಸಾವನ್ನ ರೈಟ್ ಮೋರ್ ದ ವಿಕೆಟ್ ಅಂಪೈರ್ ಅನ್ನು ದಾಟಿ ಹಾಕಿದಂತಹ ಸಾವನ್ ಮುಂದಿನ 4 ಓವರ್ಗಳಲ್ಲಿ ಏಸ್ ಪ್ರಮೋಟರ್ಸ್ ಮೊತ್ತವನ್ನು ನೀಡಲೇಬೇಕಾಗಿದೆ ಎದುರಾಳಿ ತಂಡಕ್ಕೆ. ಎಸೆತಗಾರಿಕೆ ವಿಭಾಗದಲ್ಲಿ ಪ್ರಸಾದ್, ಎಸೆತಗಾರಿಕೆಯಲ್ಲಿ ಪ್ರಸಾದ್, ಜೆರ್ಸಿ ನಂಬರ್ 01 ಪ್ರಸಾದ್ ಶೆಟ್ಟಿ. ರೈಟ್ ಅರೌಂಡ್ ದ ವಿಕೆಟ್ ಅಲ್ಲಿ ಬರ್ತಾ ಇದ್ದಾರೆ. ಪವರ್ ಪ್ಲೇಯ ಮುಕ್ತಾಯಕ್ಕೆ ಪ್ರಥಮ ವಿಕೆಟ್ನ ಪತನ ಆರಂಭಿಕ ಹಂತದಲ್ಲಿ ಮುಗ್ಗರಿಸ್ತಾ ಇದ್ದಾರೆ ಜೀತು. ತಂಡಕ್ಕೆ ದೊಡ್ಡ ಮೊತ್ತವನ್ನು ಕೊಡುಗೆ ನೀಡುವಲ್ಲಿ ವಿಫಲತೆಯಿಂದ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾನೆ ಜೀತು. ಇವರ ಸ್ಥಾನವನ್ನು ತುಂಬುವಂತ ಮತ್ತೊಬ್ಬ ಆಟಗಾರ ರಮೀಸ್. 1 ಡೌನ್ ಕ್ರಮಾಂಕದಲ್ಲಿ ಬರ್ತಾ ಇರುವಂತಹ ಆಟಗಾರ ರಮೀಸ್. ತಂಡಕ್ಕೆ ಉಪಯುಕ್ತ ಜೊತೆ ಆಟದ ಅಗತ್ಯವಿದೆ, ಕಾದು ನೋಡಬೇಕಾಗಿದೆ ರಮ್ಮಿ ಅವರ ಬ್ಯಾಟಿನಿಂದ ಬರುವಂತಹ ದೊಡ್ಡ ಇನ್ನಿಂಗ್ಸ್. ಮತ್ತೆ ಪ್ರಸಾದ್ ಪ್ರಥಮ ಎಸೆತದಲ್ಲಿ ಯಶಸ್ಸನ್ನು ಕಂಡಂತ ವೇಗಿ ಪ್ರಸಾದ್ ಬಲವಾಗಿ ಬೀಸುವಂತ ಪ್ರಯತ್ನ, ಮತ್ತೆ ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ, ಮತ್ತೆ ಚುಕ್ಕಿಯಾಗಿ ಮಾರ್ಬಾರ್ತಾ ಇದೆ ಚೆಂಡು. ಮತ್ತೆ ಪ್ರಸಾದ್ 3ನೇ ಬಾರಿಗೆ ಮತ್ತೆ ಬಲವಾಗಿ ಬೀಸುವಂತ ಪ್ರಯತ್ನ. ಇಲ್ಲಿ ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಚುರುಕಿನ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ ಶ್ರೀನಿಧಿ ಡೆವಲಪರ್ಸ್ನ ಪರವಾಗಿ. ಅದೇ ರೀತಿ ಮತ್ತೆ 4ನೇ ಬಾರಿಗೆ ಪ್ರಸಾದ್ ಯಾವುದೇ ಓಟಗಳನ್ನು ಬಿಟ್ಟು ಕೊಟ್ಟಿಲ್ಲ ಮೊದಲ 3 ಎಸೆತಗಳಲ್ಲಿ. ಮತ್ತೆ ಬಲವಾಗಿ ಬೀಸುವಂತ ಪ್ರಯತ್ನ, ಇಲ್ಲಿ ರನ್ಔಟ್ನ ಅವಕಾಶವಿತ್ತು, ಆದರೆ ಅಂಪೈರ್ನಿಂದ ನಕಾರಾತ್ಮಕ ತೀರ್ಪು ಬರ್ತಾ ಇದೆ. ಮೊದಲ 4 ಎಸೆತಗಳ ಮುಂದೆ ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ ಪ್ರಸಾದ್. ಪ್ರಥಮ ಎಸೆತದಲ್ಲೇ ಜೀತನ್ನು ಪೆವಿಲಿಯನ್ಗೆ ಅಟ್ಟಿದಂತ ವೇಗಿ ಪ್ರಸಾದ್. ಇನ್ನು 2 ಎಸೆತ ಬಾಕಿ ಇದೆ 2ನೇ ಓವರ್ ಮುಕ್ತಾಯಕ್ಕೆ, ಕಾದು ನೋಡಬೇಕಾಗಿದೆ. ಮತ್ತೆ ಪ್ರಸಾದ್ ರೈಟ್ ಅರೌಂಡ್ ದ ವಿಕೆಟ್. ಇಲ್ಲಿ ಮತ್ತೊಂದು ವಿಕೆಟ್ನ ಪತನ. ಸೌರಭ್ ಹಿಡಿದಂತ ಕ್ಯಾಚ್. ತಂಡಕ್ಕೆ 6 ರನ್ನಿನ ಉಳಿತಾಯವನ್ನು ಸೌರಭ್ ಮಾಡಿದ್ದಾನೆ. ಅದೇ ರೀತಿ ರಮೀಸ್ ತನ್ನ ಬ್ಯಾಟಿಂಗ್ ವೈಫಲ್ಯತೆಯಿಂದ ಶೂನ್ಯದಲ್ಲಿ ವಾಪಸ್ ಆಗ್ತಾ ಇದ್ದಾನೆ ಪೆವಿಲಿಯನ್ ಅತ್ತ. ಒಂದು ಅದ್ಭುತ ಕ್ಯಾಚ್ನ ಮುಖೇನ ಸೌರಭ್ ತಂಡಕ್ಕೆ ಮತ್ತಷ್ಟು ಉತ್ತೇಜನ ನೀಡ್ತಾ ಇದ್ದಾನೆ. ಆಟಗಾರರಲ್ಲಿ ಹೆಚ್ಚಿದೆ ಪ್ರೋತ್ಸಾಹ. 2 ರನ್ನಿಗೆ 2 ವಿಕೆಟ್ ಅನ್ನು ಕಳೆದುಕೊಂಡಿದೆ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ತಂಡ. ಮತ್ತೆ ಪ್ರಸಾದ್ ಕೊನೆಯ ಬಾರಿಗೆ ಇಲ್ಲಿ ಅಡ್ಡ ಎಸೆತ, ಅಂಪೈರ್ನಿಂದ ವೈಡ್ ಎನ್ನುವಂತ ತೀರ್ಪು ಬರ್ತಾ ಇದೆ. ಖಾತೆಗೆ ಮತ್ತೊಂದು ಓಟ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 3. ಕೊನೆಯ ಬಾರಿಗೆ ಪ್ರಸಾದ್ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಮತ್ತೆ 1 ಡೇ ಡಿಕ್ಲೇರ್ ಆಗ್ತಾ ಇದೆ. ಮೊದಲ 2 ಓವರ್ಗಳ ಮುಂದೆ ಕೇವಲ 4 ಓಟಗಳಷ್ಟೇ ದಾಖಲಿಸಿದೆ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ತಂಡ. ಕಣ್ಣನ್ ನಾಯರ್ ಇನ್ನು ಕೂಡ ಯಾವುದೇ ಎಸೆತಗಳನ್ನು ನಿಭಾಯಿಸಿಲ್ಲ. ಕಣ್ಣನ್ ನಾಯರ್ ಇರುವ ತನಕ ಎದುರಾಳಿಗೆ ಅಪಾಯದ ಗಂಟೆ ಎಂದು ತಪ್ಪಾಗಲ್ಲ. ಕಾದು ನೋಡಬೇಕಾಗಿದೆ. ದೊಡ್ಡ ಇನ್ನಿಂಗ್ಸ್ ಬರಲೇಬೇಕಾಗಿದೆ. ದಾಂಡಿಗರಿಬ್ಬರ ಜೊತೆಯಾಟ ಬರಲೇಬೇಕಾಗಿದೆ. ಇನ್ನು 3 ಓವರ್ಗಳು ಮಾತ್ರ ಬಾಕಿ ಇದೆ. ಶ್ರೀನಿಧಿ ಡೆವಲಪರ್ಸ್
ಪ್ರಥಮ 2 ಓವರ್ಗಳಲ್ಲಿ ಯಶಸ್ಸನ್ನು ದಾಖಲಿಸಿದ್ರೆ ಏಸ್ ಪ್ರಮೋಟರ್ಸ್ ಬ್ಯಾಟಿಂಗ್ ವೈಫಲ್ಯವನ್ನು ಆರಂಭಿಕದಲ್ಲೇ ಕಂಡುಕೊಳ್ತಾ ಇದೆ. ಇಲ್ಲಿ ಜಯರಾಜ್ ಜೆರ್ಸಿ ನಂಬರ್ 15 ಜಯರಾಜ್ ಪ್ರತಿ ಓವರನ್ನು ಎಸೆಯಲು ರೈಟ್ ಮೇರೊಂದು ವಿಕೆಟ್ ಅಲ್ಲ. 3ನೇ ಓವರಿನ ಪ್ರಥಮ ಎಸೆತ. ಸುವೀರ್ ಶೆಟ್ಟಿ ಹೊಡೆತ ತಂಡಕ್ಕೆ 1 ಓಟದ ಸೇರ್ಪಡೆ ಆಗ್ತಾ ಇದೆ. ಜೆರ್ಸಿ ನಂಬರ್ 17 ಸುವೀರ್ ತಂಡಕ್ಕೆ ಒಂದು ಭದ್ರ ಬುನಾದಿಯನ್ನು ಒದಗಿಸಿಕೊಡ್ಬೇಕಾಗಿದೆ. ಕಣ್ಣನ್ ನಾಯರ್ ಹಾಗೇನೆ ಸುವೀರ್ ಮತ್ತೆ 2ನೇ ಬಾರಿಗೆ ಯಾವುದೇ ಓಟಗಳನ್ನು ಬಿಟ್ಟುಕೊಡ್ತಾ ಇಲ್ಲ. ಕೊಂಚ ರಕ್ಷಣಾತ್ಮಕ ಆಟ ಕೂಡ ಕಣ್ಣನ್ ನಾಯರ್ ದಾಂಡಿಗ ತಂಡದಲ್ಲಿ ಬರ್ತಾ ಇದೆ. ಇನ್ನು ಕೂಡ 4 ಎಸೆತ ಬಾಕಿ ಇದೆ 3ನೇ ಓವರ್ ಮುಕ್ತಾಯಕ್ಕೆ. ಪ್ರತಿಯೊಂದು ದಾಳಿಗಾರರು ಕೂಡ ಯಶಸ್ಸಿನ ಎಸೆತಗಾರಿಕೆಯಲ್ಲಿ ವೇಗಿಗಳು ಮಿಂಚುತ್ತಿದ್ದಾರೆ. ಶ್ರೀನಿಧಿ ಡೆವಲಪರ್ಸ್ನ ಪರವಾಗಿ ಎಸೆತಗಾರಿಕೆಯಲ್ಲಿ ಹಾಗೂ ಕ್ಷೇತ್ರ ರಕ್ಷಣೆಯಲ್ಲಿ ಕೂಡ ಯಶಸ್ಸನ್ನು ದಾಖಲಿಸ್ತಾ ಇದೆ ಶ್ರೀನಿಧಿ ಡೆವಲಪರ್ಸ್ ತಂಡ. ಮತ್ತೆ ಒತ್ತಡ ಏರ್ತಾ ಇದೆ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ತಂಡ. ಮತ್ತೆ 4ನೇ ಬಾರಿಗೆ ಬಲವಾಗಿ ಬೀಸುವಂತ ಪ್ರಯತ್ನ. ಇಲ್ಲಿ ಕಣ್ಣನ್ ನಾಯರ್ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. ಸೀಮಾರೇಖೆ ಅಂತರದಲ್ಲಿ ಅದ್ಭುತ ಕ್ಯಾಚ್ ಅನ್ನು ಹಿಡಿಯುವ ಮುಖೇನ ಕಣ್ಣನ್ ನಾಯರ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಪೆವಿಲಿಯನ್ ಪರೇಡ್ ಮುಂದುವರಿತಾ ಇದೆ. ಓಟಗಳು ಬರ್ತಾ ಇಲ್ಲ, ವಿಕೆಟ್ಗಳ ಸಂಖ್ಯೆ ಉರುಳ್ತಾ ಇದೆ. ಇಲ್ಲಿ ಶ್ರೀನಿಧಿ ಡೆವಲಪರ್ಸ್ ಎದುರಾಳಿಗೆ ಒತ್ತಡವನ್ನು ಏರ್ತಾ ಇದ್ದಾರೆ. 4ನೇ ವಿಕೆಟ್ಗೆ ಬಂದಂತಹ ಆಟಗಾರ ಸುಜೀತ್ ಮತ್ತೆ ದೊಡ್ಡ ಹೊಡೆತವನ್ನು ಹೊಡೆಯಲು ಮುಂದಾಗುತ್ತಿದ್ದಾರೆ. ಒಂಟಿ ಒಡೆಗೆ ಮಾತ್ರ ಸಂತೃಪ್ತಿ ಆಗ್ತಾ ಇದೆ. ತಂಡದ ಮೊತ್ತ 6, 3 ವಿಕೆಟ್ ನಷ್ಟದಲ್ಲಿ. ಮತ್ತೆ ಜಯರಾಜ್ ಕೊನೆ ಎಸೆತ ಬಾಕಿ. ಇಲ್ಲಿ ಕ್ಲೀನ್ ಬೌಲ್ಡ್ ಸುವೀರ್ ಶೆಟ್ಟಿಯ ವಿಕೆಟ್ ಪತನವಾಗ್ತಾ ಇದೆ. ಪೆವಿಲಿಯನ್ ಪರೇಡ್ ನಿರಂತರವಾಗಿ ಸಾಗ್ತಾ ಇದೆ. ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಚೂರು ಸೌಂಡ್ ಮೇಲೆ ಅನ್ಪ್ಲೇ. ಬಹುಶಃ ಈ ಒಂದು ಪಂದ್ಯಾಟದಲ್ಲಿ ಶ್ರೀನಿಧಿ ಮೇಲುಗೈ ಸಾಧಿಸ್ತಾ ಇದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ಟೀಮ್ ಮೋತಿಶ್ಯಾಮ್ ಹಾಗೆಯೇ ಟೀಮ್ ಮುಕುಂದ್ ರಿಯಾಲಿಟಿ ಹಸ್ತಾಕ್ಷರಕ್ಕಾಗಿ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. 2 ತಂಡದ ಆಟಗಾರರು ಟೀಮ್ ಮೋತಿಶ್ಯಾಮ್ ಹಾಗೆಯೇ ಟೀಮ್ ಮುಕುಂದ್ ರಿಯಾಲಿಟಿ. ಹಸ್ತಾಕ್ಷರಕ್ಕಾಗಿ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕಾಗಿದೆ, ದಯಮಾಡಿ. ಮತ್ತೆ ಸಾವನ್ನ ತನ್ನ ಕಂತಿನ ದ್ವಿತೀಯ ಓವರಿನ ದ್ವಿತೀಯ ಎಸೆತ. ಮತ್ತೆ ಬಲವಾಗಿ ಬೀಸುವಂತ ಪ್ರಯತ್ನ. ಯಾವುದೇ ಓಟಗಳನ್ನು ಬಿಟ್ಟುಕೊಡ್ತಾ ಇಲ್ಲ. ಇಲ್ಲಿ ನಿರಂತರವಾಗಿ ಕ್ಷೇತ್ರ ರಕ್ಷಣೆ ಭದ್ರವಾಗ್ತಾ ಇದೆ. ಎದುರಾಳಿಗೆ ಓಟಗಳು ಬರ್ತಾ ಇಲ್ಲ. ಮತ್ತೆ ಒತ್ತಡ ಏರ್ತಾ ಇದೆ. ಮತ್ತೆ ಸಾವನ್ 3ನೇ ಬಾರಿಗೆ ಬಲವಾಗಿ ಬೀಸುವಂತ ಪ್ರಯತ್ನ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ದೊಡ್ಡ ಹೊಡೆತಗಳು ಬರಲೇಬೇಕಾಗಿದೆ. ಎದುರಾಳಿಗೆ ಸ್ಪರ್ಧಾತ್ಮಕ ಮೊತ್ತವನ್ನು ನೀಡಲು ದೊಡ್ಡ ಹೊಡೆತಗಳು ಬರಲೇಬೇಕಾಗಿದೆ. ಕಾದು ನೋಡಬೇಕಾಗಿದೆ ಸುಜಿತ್ ಅವರ ದಾಂಡಿಗತನದಲ್ಲಿ ಯಾವ ರೀತಿಯ ಇನ್ನಿಂಗ್ಸ್ ಕಟ್ಟಿಕೊಳ್ತಾರಂತ. ಮತ್ತೆ ಸಾವಾನ್ ಈ ಬಾರಿ ಮತ್ತೆ ಚುಕ್ಕಿ ಎಸೆತ. ಪದೇ ಚುಕ್ಕಿ ಎಸೆತವಾಗ್ತಾ ಇದೆ. ಅರ್ಥಾತ್ ಓಟಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ಮುಂದಿನ ಪಂದ್ಯದ ಹಸ್ತಾಕ್ಷರಕ್ಕಾಗಿ ಮುಕುಂದ್ ರಿಯಾಲಿಟಿ ಹಾಗೆಯೇ ಮೋತಿಶ್ಯಾಮ್ ದಯಮಾಡಿ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಮತ್ತೆ ಚುಕ್ಕಿ ಎಸ್ತಾ ಎದುರಾಳಿಗೆ
ಒತ್ತಡ ಏರ್ತಾ ಇದೆ. ಮತ್ತೆ ಸಾಮಾನ್ಯ ಕೊನೆ ಎಸ್ತ. ಇಲ್ಲಿ ಅಡ್ಡ ಚೆಂಡು ಎನ್ನುವಂತಹ ಸೂಚನೆ ಕಂಡು ಬರ್ತಾ ಇದೆ ಅಂಪೈರ್ನಿಂದ. ಮತ್ತೆ ಖಾತೆಗೆ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 7. ಎಸ್, ಓವರ್ನ ಮುಕ್ತಾಯ. ತಂಡದ ಮೊತ್ತ 7. ಕೊನೆಯ ಒಂದು ಓವರ್ ಬಾಕಿ ಇದೆ. ಮೋತಿಶ್ಯಾಮ್ ತಂಡದ ಆಟಗಾರರು ಹಸ್ತಾಕ್ಷರಕ್ಕಾಗಿ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮೋತಿಶ್ಯಾಮ್ ತಂಡದ ಆಟಗಾರರು ಹಸ್ತಾಕ್ಷರಕ್ಕಾಗಿ ಬರಬೇಕು ದಯಮಾಡಿ. ಕೊನೆ ಓವರನ್ನ ಎಸೆಯಲು AB ಆದಿತ್ಯ ಬಾಲಿಗ. ಚೂರು ಸೈಡ್. ಮತ್ತೆ AB ಜೆರ್ಸಿ ನಂಬರ್ 17. ಇಲ್ಲಿ ಬರ್ತಾ ಇದೆ ಸಿಕ್ಸರ್. ಸುಜಿತ್ನ ದಾಂಡಿಗತನದಲ್ಲಿ ಬಹಳ ಹೊತ್ತಿನ ನಂತರ ಈ ಒಂದು ಟೂರ್ನಮೆಂಟ್ನ ಪ್ರಥಮ ಸಿಕ್ಸರ್ ಬರ್ತಾ ಇದೆ. ಇನ್ನಿಂಗ್ಸಿನ ಕೊನೆಯ ಓವರಿನಲ್ಲಿ ಕಾದು ನೋಡುವ. ಇನ್ನು ಕೂಡ 4 ಎಸೆತ ಬಾಕಿ ಇದೆ. ಸುಜಿತ್ನ ದಾಂಡಿಗತನದಲ್ಲಿ ಮತ್ತಷ್ಟು ಸಿಕ್ಸರ್ ಬಂದಲ್ಲಿ ಮಾತ್ರ ಸಾಧಾರಣ ಮೊತ್ತದ ಗುರಿ ನೀಡಬಹುದು. ಮತ್ತೆ ಫುಲ್ ಟಾಸ್, ಮತ್ತೆ ಸಿಕ್ಸರ್ ದಾಖಲಾಗ್ತಾ ಇದೆ. ಇಲ್ಲಿ ಸುಜಿತ್ ಕೊನೆಯ ಓವರ್ನಲ್ಲಿ ಗರ್ಜಿಸ್ತಾ ಇದ್ದಾನೆ. ಸುಜಿತ್ ಮತ್ತೆ AB ಕೊನೆ 3 ಎಸೆತ ಬಾಕಿ ಇದೆ. ಇಲ್ಲಿ ಅಡ್ಡ ಚೆಂಡು. ತಂಡದ ಮೊತ್ತ 21. ಕುಂಟುತ್ತಾ ಸಾಗುತ್ತಿದ್ದಂತ ರನ್ ಗತಿ ಒಮ್ಮೆಲೆ ಚಿರತೆಯ ವೇಗಕ್ಕೆ ಬರ್ತಾ ಇದೆ. ಸುಜಿತ್ನ ದಾಂಡಿಗತನ ಗರ್ಜಿಸ್ತಾ ಇದೆ. ಮತ್ತೆ AB 4ನೇ ಬಾರಿಗೆ ಅಂಪೈರನ್ನು ದಾಟಿ ಮತ್ತೊಂದು ಫುಲ್ ಟಾಸ್. ಈ ಬಾರಿ ಒಂಟಿ ಓಟ ಮಾತ್ರ ಸಂತೃಪ್ತಿ ಆಗ್ತಾ ಇದೆ. ತಂಡದ ಮೊತ್ತ 22. ಕೊನೆಯ 2 ಎಸೆತ ಬಾಕಿ ಇದೆ. AB ಇದು AB ಡಿವಿಲಿಯರ್ಸ್ ಅಲ್ಲ, ಆದಿತ್ಯ ಬಾಲಿಗ, ಜೆರ್ಸಿ ನಂಬರ್ 17. ಮತ್ತೆ AB ಕೊನೆ 2 ಎಸೆತ ಬಾಕಿ ಇದೆ. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಮತ್ತೆ ಒಂಟಿ ಓಟ. ತಂಡದ ಮೊತ್ತ 23. ಕೊನೆಯ 1 ಎಸೆತ ಬಾಕಿ ಇದೆ. ಸಿಕ್ಸರ್ ಬಾರಿಸಿದಲ್ಲಿ ಸರಾಸರಿ 6ರಂತೆ ಎದುರಾಳಿಗೆ ಗುರಿಯನ್ನು ನೀಡಬಹುದು. ಕಾದು ನೋಡಬೇಕಾಗಿದೆ ಸುಜಿತ್ನ ದಾಂಡಿಗತನದಲ್ಲಿ ಕೊನೆ ಎಸೆದ ಉತ್ತರ. ಇಲ್ಲಿ ಸಿಕ್ಸರ್. ಸುಜಿತ್ ಅಂತಿಮ ಓವರ್ನಲ್ಲಿ 3 ಸಿಕ್ಸರ್ ದಾಖಲಾಗ್ತಾ ಇದೆ. ಇದರಿಂದ ತಂಡದ ಮೊತ್ತ 29ಕ್ಕೆ ಏರಿಕೆ ಆಗ್ತಾ ಇದೆ. ಇನ್ನಿಂಗ್ಸ್ನ ಮುಕ್ತಾಯದ ವೇಳೆ 30ರ ಸವಾಲನ್ನು ಶ್ರೀನಿಧಿ ಡೆವಲಪರ್ಸ್ಗೆ ನೀಡ್ತಾ ಇದೆ.
ಎಸ್, ಮುಂದಿನ ಪಂದ್ಯದ ಟಾಸ್ಗಾಗಿ ಮುಕುಂದ್ ರಿಯಾಲ್ಟಿ ಹಾಗೆಯೇ ಮೋತಿಶ್ಯಾಮ್ ಇದರ ನಾಯಕರು ಟಾಸ್ಗಾಗಿ ಕಮಿಟಿ ಬಾಕ್ಸ್ ಅಂತ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮುಂದಿನ ಪಂದ್ಯದ ಟಾಸ್ಗಾಗಿ ನಾಯಕರು ದಯಮಾಡಿ ಮೋತಿಶ್ಯಾಮ್ ಹಾಗೆಯೇ ಮುಕುಂದ್ ರಿಯಾಲ್ಟಿ ಇದರ ನಾಯಕರು ಟಾಸ್ಗಾಗಿ ಬರಬೇಕಾಗಿ ಕಮಿಟಿ ಬಾಕ್ಸ್ ಹತ್ರ ದಯಮಾಡಿ ಆದಷ್ಟು ಬೇಗ ಬನ್ನಿ. ಪ್ರಥಮ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ ಎಸ್ ಪ್ರಮೋಟರ್ಸ್ 5 ಓವರ್ಗಳಲ್ಲಿ 29 ಓಟವನ್ನು ದಾಖಲಿಸಿದರೆ 30 ಓಟಗಳ ಸವಾಲನ್ನು ಶ್ರೀನಿಧಿ ಡೆವಲಪರ್ಸ್ಗೆ ನೀಡ್ತಾ ಇದೆ. ಸರಾಸರಿ 6 ರಂತೆ ಬೇಕಾಗಿದೆ ಪ್ರತಿ ಓವರಿನಲ್ಲಿ. ಕಾದು ನೋಡಬೇಕಾಗಿದೆ ದ್ವಿತೀಯ ಇನ್ನಿಂಗ್ಸ್ನ ಆರಂಭ ಯಾವ ರೀತಿ ಇರುತ್ತದೆ, ಅದೇ ರೀತಿ ಎಸ್ ಪ್ರಮೋಟರ್ಸ್ನ ವೇಗಿಗಳ ಎಸೆಗಾರಿಕೆ ಯಾವ ರೀತಿ ಇರುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಕ್ರೀಡೆ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಪ್ರಥಮ ಪಂದ್ಯಾಟದಲ್ಲಿ ಯಾವ ತಂಡಕ್ಕೆ ಗೆಲುವು ಲಭಿಸುತ್ತದೆ ಕಾದು ನೋಡಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ನ ಪ್ರಾರಂಭವಾಗ್ತಾ ಇದೆ. ಪ್ರಸಾದ್ ಹಾಗೆಯೇ ಸೌರಭ್ ಅಂಕಣದ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಎಸೆಗಾರಿಕೆಯಲ್ಲಿ ರಮೀಸ್, ಸೌರಭ್ ಸ್ಟ್ರೈಕ್ ನಲ್ಲಿ, ಪ್ರಸಾದ್ ನಾನ್ ಸ್ಟ್ರೈಕ್ ನಲ್ಲಿದ್ದಾರೆ. 30 ಎಸೆತ 30ರ ಸವಾಲು. ಪ್ರಥಮ ಓವರ್ ಪವರ್ ಪ್ಲೇಗೆ ಸೀಮಿತವಾಗಿರುತ್ತದೆ. ಇಲ್ಲಿ ರಮೀಸ್ ರೈಟ್ ಮೇರ ಒಂದು ವಿಕೆಟ್ ಅಲ್ಲಿ ಪ್ರಥಮ ಓವರ್ ಅನ್ನು ಎಸೆಯಲು. ಮೂವತ್ತು ಎಸೆತ 30ರ ಸವಾಲು. ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಓವರಿನ ಪ್ರಥಮ ಎಸೆತ ರಮೀಸ್ ಟು ಸೌರಭ್. ಓಡೋಡಿ ಬಂದು ರೈಟ್ ಮೇಲೆ ಒಂದು ವಿಕೆಟ್ ಅಂಪೈರ್ ಅನ್ನು ದಾಟಿ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಮತ್ತೆ ಚುಕ್ಕಿ ಎಸೆತ. ಪ್ರಥಮ ಎಸೆತವೇ ಚುಕ್ಕಿ ಎಸೆತವಾಗಿ ಮಾರ್ಪಡ್ತಾ ಇದೆ. ವೇಗದ ಎಸೆಗಾರಿಕೆಯಲ್ಲಿ ಎಸ್, ದ್ವಿತೀಯ ಬಾರಿಗೆ ರಮೀಸ್ ಎಸ್, ಒಂದು ನಿಮಿಷ ಅಂಪೈರ್, ಒಂದು ನಿಮಿಷ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿ ಲಕ್ಷ್ಮೀಶ್ ಭಂಡಾರಿ ಇವರನ್ನು ಕ್ರೀಡೆ ಮ್ಯಾಂಗ್ಳೂರು ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇವರಿಗೆ ಪುಷ್ಪರಾಜ್ ಸರ್ ಇವರು ನೆನಪಿನ ಕಾಣಿಕೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದದಕ್ಕೆ ಆತ್ಮೀಯವಾಗಿ ಆದರಣೀಯವಾಗಿ ಧನ್ಯವಾದಗಳನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಆದಷ್ಟು ಕ್ರೀಡಾಭಿಮಾನಿಗಳು ಹಾಗೂ ಕ್ರೀಡಾಳುಗಳು ಚಪ್ಪಾಲೆಯೊಂದಿಗೆ ಲಕ್ಷ್ಮೀಶ್ ಭಂಡಾರಿ ಸರ್ಗೆ ತಾವೆಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಸ್, ಮತ್ತೆ ಕ್ರೀಡೆ ಮುಂದುವರಿಯುತ್ತಾ ರಮೀಸ್ 3ನೇ ಎಸೆತ ಚಾಲ್ತಿಯಲ್ಲಿದೆ. ಪ್ರಥಮ ಓವರಿನ 3ನೇ ಎಸೆತ. ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಪ್ರಥಮ ಓವರಿನಲ್ಲೇ ಗರ್ಜಿಸ್ತಾ ಇದ್ದಾನೆ ಪ್ರಸಾದ್. ಎತ್ತಗಾರಿಕೆಯಲ್ಲಿ ಕೂಡ ಸದ್ದು ಮಾಡಿದಂಥ ವೇಗಿ, ದಾಂಡುಗಾರಿಕೆಯಲ್ಲಿ ಕೂಡ ಗರ್ಜನೆಗೆ ಮುಂದಾಗುತ್ತಿದ್ದಾನೆ. ಆರಂಭಿಕ ಓವರಿನಲ್ಲಿ ಪ್ರಸಾದ್, ಪ್ರಥಮ ಓವರಿನಲ್ಲಿ ಸಿಕ್ಸರ್ ದಾಖಲಿಸಿದಂಥ ಆಟಗಾರ. ಮತ್ತೆ ರಮೀಸ್ ಕೊಂಚ ಒತ್ತಡ ಇದೆ 4ನೇ ಬಾರಿಗೆ. ಇಲ್ಲಿ ವೇಗದ ಎಸೆಗಾರಿಕೆ ಅಡ್ಡ ಚೆಂಡಾಗಿ ಪರಿವರ್ತನೆ ಆಗ್ತಾ ಇದೆ. ಓಟಗಳು ಏರಿಕೆ ಆಗ್ತಾ ಇದೆ. ತಂಡದ ಮೊತ್ತ 7, ತಂಡದ ಮೊತ್ತ 8. ಮತ್ತೆ ರಮೀಸ್ 4ನೇ ಬಾರಿಗೆ. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಒಂಟಿ ಓಟಕ್ಕೆ ಮಾತ್ರ ಸಂತೃಪ್ತಿ ಆಗ್ತಾ ಇದೆ. ತಂಡದ ಮೊತ್ತ 9. ಸೌರಭ್ ಮತ್ತೆ ಸ್ಟ್ರೈಕ್ಗೆ ಕ್ರೀಸ್ ಅನ್ನು ಆಕ್ರಮಿಸಿಕೊಳ್ತಾ ಇದ್ದಾರೆ. ಮತ್ತೆ ರಮೀಸ್ ಪಂಚಮ ಬಾರಿಗೆ ರೈಟ್ ಮೇಲೆ ಒಂದು ವಿಕೆಟ್ ಅಲ್ಲಿ ಅಂಪೈರ್ ದಾಟಿ ಬರ್ತಾ ಇದ್ದಾರೆ. ಇಲ್ಲಿ ಅಡ್ಡ ಎಸೆತ. ಪ್ರಥಮ ಓವರ್ ದುಬಾರಿ ಆಗ್ತಾ ಇದೆ. ಸಾಧಾರಣ ಮೊತ್ತವನ್ನು ಬೆನ್ನಟ್ಟುವಲ್ಲಿ
ವೇಗಿಗಳು ಕಡಿವಾಣ ಹಾಕಬೇಕಿತ್ತು, ಆದರೆ ಪ್ರಥಮ ಓವರಿನಲ್ಲೇ 10 ಓಟಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಎದುರಾಳಿ ತಂಡಕ್ಕೆ. ಇದರಿಂದ ಎದುರಾಳಿಗೆ ಕೊಂಚ ಅಸಾಧ್ಯವಾದದ್ದೆಲ್ಲ ಸಾಧ್ಯವಾಗುವಂತಹ ಗೆಲುವಿನ ಹಾದಿಯನ್ನು ಸುಗಮಗೊಳಿಸ್ತಾ ಇದೆ. ಇಲ್ಲಿ ಮತ್ತೆ ಅಡ್ಡ ಎಸೆತ. ತಂಡದ ಮೊತ್ತ 11, ಬೇಕಿರುವುದು ಕೇವಲ 19 ಓಟ. ಇರುವಂತ ಎಸೆತಗಳು 26. ಮೋತಿ ಶ್ಯಾಮ್ ಹಾಗೆಯೇ ಮುಕುಂದ್ ರಿಯಾಲಿಟಿಯ ನಾಯಕರು ಟಾಸ್ಗಾಗಿ ಬರಬೇಕು ದಯಮಾಡಿ. ರಮೀಜ್ ಪಂಚಮ ಬಾರಿಗೆ ಸುಂದರತೆ ಆಟ. ಲೆಗ್ ಸೈಡ್ ವಿಭಾಗದಲ್ಲಿ 1 ಓಟಕ್ಕೆ ಸಂತೃಪ್ತಿ ಆಗ್ತಾ ಇದೆ. ತಂಡದ ಮೊತ್ತ 12, ಬೇಕಾಗಿದೆ ಕೇವಲ 18. ಇರುವಂತ ಎಸೆತಗಳು 25. ಇಲ್ಲಿ ಪ್ರಸಾದ್ ಸಿಕ್ಸರ್ ದಾಖಲಿಸಿದಂತ ಆಟಗಾರ ಪ್ರಸಾದ್ ಮತ್ತೆ ಸ್ಟ್ರೈಕ್ ನಲ್ಲಿದ್ದಾರೆ. ಇಲ್ಲಿ ರಮೀಜ್ ಕೊನೆಯ ಬಾರಿಗೆ ಪ್ರಥಮ ಓವರಿನ ಕೊನೆಯ ಎಸೆತ. ಮತ್ತೆ ಬಲವಾದ ಹೊಡೆತ, ಆದರೆ ಯಾವುದೇ ಉತ್ತರವಿಲ್ಲ. ಚುಕ್ಕೆ ಎಸೆತವಾಗಿ ಮಾರ್ಪಾಡ್ತಾ ಇದೆ ಚೆಂಡು. ಓವರ್ನ ಮುಕ್ತಾಯ, ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 12, 18 ಬೇಕಾಗಿದೆ 24 ಎಸೆತಗಳ ಮುಂದೆ. ಜೀತು ಅವರ ಎಸೆತಗಾರಿಕೆಯಲ್ಲಿ ಮಾಂತ್ರಿಕತೆ ಕಾಣಬೇಕಾಗಿದೆ. ಚುಕ್ಕಿ ಎಸೆತವಾಗಿ ಮಾರ್ಪಾಡಬೇಕಾಗಿದೆ. ಪಂದ್ಯಾಟ ಗೆಲ್ಲಬೇಕಾದರೆ ಜೀತು ಅವರ ಎಸೆತಗಾರಿಕೆ ಅತಿ ಅನಿವಾರ್ಯವಾಗ್ತಾ ಇದೆ. ಎದುರಾಳಿಗೆ ಕಡಿವಾಣ ಹಾಕಲೇಬೇಕಾಗಿದೆ. ಸೌರಭ್ ಸ್ಟ್ರೈಕ್ ನಲ್ಲಿದ್ದಾರೆ, ಪ್ರಸಾದ ನೋ ಸ್ಟ್ರೈಕ್ ನಲ್ಲಿದ್ದಾರೆ. ಜೀತು ಎಸೆತಗಾರಿಕೆಯಲ್ಲಿ ದ್ವಿತೀಯ ಓವರಿನ ಪ್ರಥಮ ಎಸೆತವನ್ನು ಎಸೆಯಲು ರೈಟ್ ಟರ್ಮ್ ಓವರ್ ದ ವಿಕೆಟ್ ನಲ್ಲಿ ಜೀತು ಆಗಮನವನ್ನು ಕಂಡುಕೊಳ್ತಾ ಇದ್ದಾರೆ. 24 ಎಸೆತ, 18ರ ಸವಾಲು. ಜೀತು ಪ್ರಥಮ ಬಾರಿಗೆ ಫುಲ್ ಟಚ್ ಆಗಿ ಬಿದ್ದಂತ ಚೆಂಡು. ಲೆಗ್ ಸೈಡ್ ವಿಭಾಗದಲ್ಲಿ 1 ಓಟ. 23 ಎಸೆತ, 17ರ ಸವಾಲು. ಮೋತಿ ಶ್ಯಾಮ್ ಹಾಗೇನೆ ಮುಕುಂದ್ ರಿಯಾಲಿಟಿ ಇದರ ನಾಯಕರು ಟಾಸ್ಗಾಗಿ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಬಲವಾಗಿ ಒಡೆಯುವಂತ ಪ್ರಯತ್ನವಿತ್ತು, ಆದರೆ ಯಾರ್ಕರ್ ಲೆಂತ್ ಡೆಲಿವರಿ ಯಾವುದೇ ಉತ್ತರವಿಲ್ಲ. ಮತ್ತೆ ಚುಕ್ಕಿ ಎಸೆತವಾಗಿ ಮಾರ್ಪಾಡ್ತಾ ಇದೆ. ಜೀತು ಯಶಸ್ಸನ್ನು ಕಾಣ್ತಾ ಇದ್ದಾನೆ. ದ್ವಿತೀಯ ಓವರಿನಲ್ಲಿ ಕೇವಲ 1 ಓಟಗಳಷ್ಟೇ ಬಿಟ್ಟು ಕೊಡ್ತಾ ಇದ್ದಾನೆ ಜೀತು. 21 ಎಸೆತ, 17ರ ಸವಾಲು. ಮತ್ತೆ ಜೀತು ಬಲವಾಗಿ ಹೊಡೆಯುವಂತ ಪ್ರಯತ್ನ. ಇಲ್ಲಿ ಅದ್ಭುತ ಕ್ಷೇತ್ರ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. 1 ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ತಂಡದ ಮೊತ್ತ 14ಕ್ಕೆ ಏರಿಕೆ ಆಗ್ತಾ ಇದೆ. ಬೇಕಾಗಿದೆ 16. ಇರುವಂತ ಎಸೆತಗಳು 20 ಎಸೆತಗಳು ಮಾತ್ರ ಬಾಕಿ ಇದೆ. ಮತ್ತೆ ರಕ್ಷಣಾತ್ಮಕ ಆಟವನ್ನು ಆಡ್ತಾ ಇದ್ದಾರೆ ಸೌರಭ್. ತಂಡಕ್ಕೆ ಬೇಕಿರುವುದು ಇದೆ, ಯಾಕೆಂದರೆ ಸಾಧಾರಣ ಮೊತ್ತದ ಸವಾಲಿಗೆ ಈಗಾಗಲೇ ತಂಡಕ್ಕೆ ಉತ್ತಮ ಓಟಗಳ ಸೇರ್ಪಡೆಗೊಂಡಿದೆ. ಇಲ್ಲಿ ಬೇಕಿರುವುದು ರಕ್ಷಣಾತ್ಮಕ ಆಟ ಹಾಗೂ ಉತ್ತಮ ಜೊತೆ ಆಟ. ಬಲವಾಗಿ ಹೊಡೆಯುವಂತ ಪ್ರಯತ್ನ. ಇಲ್ಲಿ ಕ್ಯಾಚ್ ಕೈ ಚೆಲ್ತಾ ಇದ್ದಾರೆ. ಕ್ಯಾಚಸ್ ವಿನ್ ದ ಮ್ಯಾಚಸ್ ಎನ್ನುವಂತಹ ತತ್ವ ಇದೆ. ಇಲ್ಲಿ ಕೊಂಚ ಮೈದಾನದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ನಡೆಯುತ್ತದೆ. ದಾಂಡು ಚೆಂಡಿನ ನಡುವೆ ನಡೆಯುವಂತಹ ಈ ಒಂದು ಪಂದ್ಯಾಟದಲ್ಲಿ ಕೊಂಚ ಆಟಗಾರರಿಗೆ
ಎಸ್ ಫಸ್ಟ್ ಏಡ್ ಕಿಟ್ ದಯಮಂತ್ ಪ್ರಥಮ ಚಿಕಿತ್ಸೆ ಅಗತ್ಯವಿದೆ, ದಯಮಾಡಿ ಸಹಕರಿಸಬೇಕಾಗಿದೆ ಆಯೋಜಕರು. ಎಸ್ ಮುಂದಿನ ಪಂದ್ಯದ ಟಾಸ್ಗಾಗಿ ದಯಮಾಡಿ ಮೋತಿ ಶ್ಯಾಮ್ ಹಾಗೇನೆ ಮುಕುಂದ್ ದಯಮಾಡಿ ಬರಬೇಕು. ಎಸ್ ಪ್ರಮೋಟರ್ಸ್ನ ದರ್ಶನ್ ಇವರು ಟಾಸ್ ಅನ್ನು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಸ್ ಪ್ರಮೋಟರ್ಸ್ನ ದರ್ಶನ್ ಈ ಒಂದು ಪಂದ್ಯಕೂಟದ ದ್ವಿತೀಯ ಪಂದ್ಯಾಟದ ಟಾಸ್ ಅನ್ನು ಮೋತಿ ಶ್ಯಾಮ್ ವರ್ಸಸ್ ಮುಕುಂದ್ ಇದರ ನಡುವೆ ನಡೆಯುವಂಥ ಪಂದ್ಯಾಟದ ಟಾಸ್ ಅನ್ನು ಎಸ್ ಪ್ರಮೋಟರ್ಸ್ನ ದರ್ಶನ್ ಇವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಸುಜಿತ್ ಮೂರನೇ ಓವರಿನಲ್ಲಿ ಎಸ್ತಗಾರಿಕೆಯಲ್ಲಿ ಕಂಡು ಬರ್ತಾ ಇದ್ದಾರೆ. ಪ್ರಥಮ ಎಸ್ತ ಸುಂದರತೆ ಎಸ್ತಗಾರಿಕೆ ಚುಕ್ಕೆ ಎಸ್ತವಾಗಿ ಮಾರ್ಪಾಡ್ತಾ ಇದೆ. ಮತ್ತೆ ಸುಜಿತ್ ಸುಂದರತೆ ಆಟ ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಕೊನೆಯ 4 ಎಸ್ತ ಬಾಕಿ ಇದೆ. 3ನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 16. ಮತ್ತೆ ಸುಜಿತ್ ತೃತೀಯ ಬಾರಿಗೆ ಓಡಾಡಿ ಬಂದ ಅಂಪೈರ್ನ ದಾಟಿ ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು. ಇಲ್ಲಿ ಮತ್ತೊಂದು ಕ್ಯಾಚ್ನ ಅವಕಾಶವಿತ್ತು, ಆದರೆ ಒಂಟಿ ಒಟ್ಟಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ತಂಡದ ಮೊತ್ತ 17. ಟಾಸ್ ಅನ್ನು ಗೆದ್ದಂತ ಮೋತಿ ಶ್ಯಾಮ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ 2 ತಂಡದವರು ಅಂಕಣದೊಳ ಪ್ರವೇಶಕ್ಕೆ ಸಿದ್ಧರಾಗಿರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮತ್ತೆ ಸುಜಿತ್ ಬಲಾಢ್ಯ ಹೊಡೆತ, ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ಆರಂಭಿಕರಿಬ್ಬರ ಜೊತೆಯಾಟ ತಂಡಕ್ಕೆ ಉತ್ತಮ ಆರಂಭವನ್ನು ಒದಗಿಸುವಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಸೌರಭ್ ಹಾಗೂ ಪ್ರಸಾದ್. ಮತ್ತೆ ಸುಜೀತ ಇಲ್ಲಿ ಬಲಾಢ್ಯ ಹೊಡೆತಕ್ಕೆ ಮುಂದಾಗುತ್ತಿದ್ದಾರೆ, ಆದರೆ ಇಲ್ಲಿ ಮತ್ತೆ ಗಡಿಬಿಡಿ, 2ನೇ ಓಟಕ್ಕೆ ಅವಕಾಶ ನೀಡ್ತಾ ಇಲ್ಲ. ತಂಡದ ಮೊತ್ತ 19. 3ನೇ ಓವರ್ನ ಮುಕ್ತಾಯಕ್ಕೆ 1 ಎಸ್ತ ಬಾಕಿ ಇದೆ. 3ನೇ ಓವರ್ನ ಅಂತಿಮ ಎಸ್ತ ಸುಜಿತ್ ಟು ಸೌರಭ್ ಓಡೋಡಿ ಬಂದ ಅಂಪೈರ್ ರೈಟ್ ಮೇಲೆ ಒಂದು ವಿಕೆಟ್ ಅಲ್ಲ. ಬಲವಾದ ಹೊಡೆತ ಇಲ್ಲಿ ಸೌರಭ್. ಬಹಳಷ್ಟು ಒಂಟಿ ಓಟದ ನಂತರ ಸೌರಭ್ ದಾಖಲಿಸಿದ ಪ್ರಥಮ ಸಿಕ್ಸರ್ ಸೌರಭ್ನ ಇನ್ನಿಂಗ್ಸ್ ನಲ್ಲಿ ಬರ್ತಾ ಇದೆ. ಪ್ರಥಮ ಭರ್ಜರಿಯಾದ ಸಿಕ್ಸರ್. ಇದರಿಂದ ತಂಡದ ಮೊತ್ತ 25ಕ್ಕೆ ಏರಿಕೆ ಆಗ್ತಾ ಇದೆ. ಗೆಲುವು ಸರಳವಾಗ್ತಾ ಇದೆ. ಬೇಕಾಗಿದೆ 5 ಓಟ. 12 ಎಸೆತ, ಬೇಕಾಗಿದೆ 5 ಓಟ. ಜಿತು 4ನೇ ಓವರ್ನ ಸೇರು ತನ್ನ ಕಂತಿನ ದ್ವಿತೀಯ ಓವರ್. 12 ಎಸ್ತ 5ರ ಸವಾಲು. ಗೆಲುವು ಸುಲಭವಾಗಿದೆ ಶ್ರೀನಿಧಿ ಡೆವಲಪರ್ಸ್ ತಂಡಕ್ಕೆ. ಓಟಗಳು ಬಿಟ್ಟು ಕೊಡ್ತಾ ಇಲ್ಲ. ಪ್ರಥಮ ಎಸ್ತ ಚುಕ್ಕಿ ಎಸ್ತವಾಗಿ ಮಾರ್ಪಾಡ್ತಾ ಇದೆ. ಮತ್ತೆ ಜೀತು ಓಡೋಡಿ ಬಂದ ಅಂಪೈರ್ನ ದಾಟಿ ರೈಟ್ ಅವರದ ವಿಕೆಟ್ ಅಲ್ಲೇ. ಬಲವಾದ ಹೊಡೆತ ಇಲ್ಲಿ ರಮೀಸ್ ತಪ್ಪು ಮಾಡ್ತಾ ಇದ್ದಾನೆ. ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ ಕಂಡು ಬರ್ತಾ ಇದೆ. ಬೌಂಡ್ರಿ ದಾಖಲಾಗ್ತಾ ಇದೆ. ಪ್ರಸಾದನ ದಾಂಡಿಗತನದಲ್ಲಿ ಬೇಕಾಗಿದೆ 1 ಓಟ. ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿರಿ ಮೋತಿ ಶ್ಯಾಮ್ ಹಾಗೇನೆ ಮುಕುಂದ್ ರಿಯಾಲ್ಟಿ. ಮತ್ತೆ ಜೀತು 3ನೇ ಬಾರಿಗೆ
ಇಲ್ಲಿ ಸುಂದರ ಎಸ್ತುಗಾರಿಕೆ. ಏಸ್ ಪ್ರಮೋಟರ್ಸ್ನ ಜಿತೇಶ್ ಅವರು ತುಂಬಾ ಚಿಂತೆಗೊಳಗಾಗ್ತಾ ಇದ್ದಾರೆ. ಈ ಒಂದು ಪಂದ್ಯಾಟದಲ್ಲಿ ಗೆಲ್ಲಬೇಕೆನ್ನುವಂತಹ ಛಲವಿತ್ತು, ಬಲವಾಗಿ ಹೊಡೆಯುವಂತ ಪ್ರಯತ್ನವಿತ್ತು, ಆದರೆ ಓಟಗಳು ದಾಖಲಾಗ್ತಾ ಇಲ್ಲ. ಮತ್ತೆ ಜೀತು, ಜೆರ್ಸಿ ನಂಬರ್ 18 ಜೀತು ತನ್ನ ಕಂತಿನ ದ್ವಿತೀಯ ಓವರ್ನ ಪಂಚಮ ಎಸ್ತ. ಇಲ್ಲಿ ಗೆಲುವಿನ ದಡ ಸೇರಿಸಿದ್ದಾರೆ. ಆರಂಭಿಕರಿಬ್ಬರ ಜೊತೆಯಾಟದಲ್ಲಿ ಪಂದ್ಯ ಗೆಲ್ತಾ ಇದೆ ಶ್ರೀನಿಧಿ ಡೆವಲಪರ್ಸ್. ಕ್ರೀಡೆ ಪ್ರೀಮಿಯರ್ ಲೀಗ್ನ ಪ್ರಥಮ ಪಂದ್ಯಾಟ, 3ನೇ ಆವೃತ್ತಿಯ ಪ್ರಥಮ ಪಂದ್ಯಾಟದಲ್ಲಿ ಗೆದ್ದು ಬೀಗ್ತಾ ಇದೆ. ಅಭಿನಂದನೆಗಳು ಶ್ರೀನಿಧಿ ಡೆವಲಪರ್ಸ್. ಗೋಪಾಲಣ್ಣ ದಯವಂತದ್ದು orange ಬಲೆ. ಮೋತಿ ಶ್ಯಾಮ್ ವರ್ಸಸ್ ಮುಕುಂದ್ ರಿಯಾಲ್ಟೆಡ್. ಬಾಕ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ನ ಕ್ರೀಡೆ ಪ್ರೀಮಿಯರ್ ಲೀಗ್ 2026 ಸಾಗಿ ಬರ್ತಾ ಇದೆ. ಪರ್ಫೆಕ್ಟ್ ಪಾಸ್ ಬಳ್ಳೀರ್ನ ಈ ಒಂದು ಸುಂದರದ ಮೈದಾನ, ಚೌಕಟ್ಟಿನ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಪ್ರಥಮ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಶ್ರೀನಿಧಿ ಡೆವಲಪರ್ಸ್ನ ಪ್ರಸಾದ್ ಬಾಚಿಕೊಳ್ತಾ ಇದ್ದಾರೆ. ಪ್ರಸಾದ್ಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಲಭಿಸ್ತಾ ಇದೆ. ಇವರಿಗೆ ಸುದೇಶ್ ಇವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಪ್ರಸಾದ್ ಇವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಸುದೇಶ್ ಇವರು ವೇದಿಕೆಯಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮೋತಿ ಶ್ಯಾಮ್ನ ಎಕ್ಸ್ಟ್ರಾ ಪ್ಲೇಯರ್ ದಯಮಾಡಿ ಕಮಿಟ್ರಿ ಬಾಕ್ಸ್ ಅಂತ ಬರಬೇಕು. ಮೋತಿ ಶ್ಯಾಮ್ ತಂಡದ, ಅದೇ ರೀತಿ ಮುಕುಂದ್ ರಿಯಾಲ್ಟಿ ಇದರ ಮುಕುಂದ್ ರಿಯಾಲ್ಟಿ ಇದರ ಆಟಗಾರ ದಯಮಾಡಿ ಕಮಿಟ್ರಿ ಬಾಕ್ಸ್ ಅಂತ ಬರಬೇಕು. ಮೋತಿ ಶ್ಯಾಮ್ನ ಪ್ರಥಮ ಓವರ್ ಅನ್ನು ಎಸೆಯಲು ಶಶಿ, ಅದೇ ರೀತಿ ನಿಭಾಯಿಸುವಂತ ದಾಂಡಿಗ ಮುಕುಂದ್ ರಿಯಾಲ್ಟಿಯ ಪರವಾಗಿ. ಒಂದು ನಿಮಿಷ ಬಾಲ್ ಪಾಡೋಡ್ತಿದೆ ಹೇಮಂತದ್ದು. ಸ್ಟ್ರೈಕ್ನಲ್ಲಿ ಚೇತನ್, ನಾನ್ ಸ್ಟ್ರೈಕ್ನಲ್ಲಿ ವಿಜೇಶ್, ಎಸ್ತಗಾರಿಕೆಯಲ್ಲಿ ಶಶಿ ಮೋತಿ ಶ್ಯಾಮ್ನ ಪರವಾಗಿ. ಬಲಗೈ ದಾಂಡಿಗ ಚೇತನ್ ಸ್ಟ್ರೈಕ್ನಲ್ಲಿದ್ದಾರೆ. ಶಶಿ ಎಸ್ತಗಾರಿಕೆಯಲ್ಲೇ ರೈಟ್ ಓವರ್ ದ ವಿಕೆಟ್. ಬಲವಾಗಿ ಬೀಸುವಂತ ಪ್ರಯತ್ನ, ಪ್ರಥಮ ಎಸ್ತವನ್ನೇ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಯಾವುದೇ ಒಡೆಗಳು ದಾಖಲಾಗ್ತಾ ಇಲ್ಲ.
ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಪ್ರಥಮ ಓವರ್ ಪವರ್ ಪ್ಲೇಗೆ ಸೀಮಿತವಾಗಿರುತ್ತದೆ. ಕಾದು ನೋಡಬೇಕಾಗಿದೆ ಈ ಒಂದು ಓವರ್ನಲ್ಲಿ ಯಾವ ರೀತಿಯ ಮೊತ್ತ ಕಲೆ ಹಾಕುತ್ತಾರೆ. ಶಶಿ ಜೆರ್ಸಿ ನಂಬರ್ 07 ಚುರುಕಿನ ಓಟ, ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ಖಾತೆ ಆರಂಭವಾಗ್ತಾ ಇದೆ ಮುಕುಂದ್ ರಿಯಾಟಿ ಪರವಾಗಿ. ವೇಗದ ಎಸ್ತುಗಾರಿಕೆ ಶಶಿ. ಇನ್ನುಳಿದ 4 ಎಸ್ತುಗಳ ಮುಂದೆ ವಿಜೇಶ ದಾಳಿಯ ತಂಡದಲ್ಲಿ ಸ್ಟ್ರೈಕ್ ನಲ್ಲಿದ್ದಾರೆ. ಮತ್ತೆ ಓಡೋಡಿ ಬಂದ ಅಂಪೈರ್ ರೈಟ್ ಅವರದ ವಿಕೆಟ್ ನಲ್ಲೇ ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು ಯಾವುದೇ ಹುಡುಗರನ್ನು ಬಿಟ್ಟು ಕೊಡ್ತಾ ಇಲ್ಲ. ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಮೊದಲ 3 ಎಸೆಗಳ ಮುಂದೆ ಕೇವಲ 1 ಓಟ ಮಾತ್ರ ಬಿಟ್ಟು ಕೊಡ್ತಾ ಇದ್ದಾರೆ. ಪ್ರಥಮ ಓವರ್ನ ಯಶಸ್ಸು ಕೂಡ ಮೊದಲ 3 ಎಸೆಗಳ ಮುಂದೆ ಶಶಿಗೆ ದಾಖಲಾಗ್ತಾ ಇದೆ. ಮತ್ತೆ ಶಶಿ ಚತುರ್ಥ ಬಾರಿಗೆ ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಒಂಟಿ ಓಟ. ತಂಡದ ಮೊತ್ತ 2. ಆರಂಭಿಕರಿಬ್ಬರು ಕೂಡ ಖಾತೆ ಆರಂಭವಾಗ್ತಾ ಇದೆ. ತಂಡದ ಮೊತ್ತ 2. ಕೊನೆ 2 ಎಸೆ ಬಾಕಿ ಇದೆ. ಮತ್ತೆ ಶಶಿ ಪಂಚಮ ಬಾರಿಗೆ ಅಂಪೈರ್ನ ದಾಟೆ. ಅಡ್ಡ ಚೆಂಡು, ಇತರೆ ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 3ಕ್ಕೆ ಏರಿಕೆ ಆಗ್ತಾ ಇದೆ. ಸುಂದರತೆಯ ಲೈನರ್ ಲೆಂತ್ ಡೆಲಿವರಿ ಮಾಡ್ತಾ ಇದ್ದ ಎಸೆಗಾರ ಶಶಿ ಕೊಂಚಲ ತಪ್ಪಿದ್ದಾನೆ. ಮತ್ತೆ ಶಶಿ ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಪವರ್ ಪ್ಲೇಯ ಸಂಪೂರ್ಣ ಯಶಸ್ಸು ಶಶಿ ಪಾಲಾಗ್ತಾ ಇದೆ. ಕಾದು ನೋಡಬೇಕಾಗಿದೆ. ಇನ್ನು ಕೂಡ 1 ಎಸೆ ಬಾಕಿ ಇದೆ. ಮತ್ತೆ ಶಶಿ ಕೊನೆಯ ಬಾರಿಗೆ ಪ್ರಥಮ ಓವರ್ನ ಕೊನೆಯ ಎಸ್ತ ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು ಮತ್ತೆ ಒಂಟಿ ಓಟ. ಓವರ್ನ ಮುಕ್ತಾಯ. ಪವರ್ ಪ್ಲೇಯ ಸಂಪೂರ್ಣ ಯಶಸ್ಸು ಶಶಿ ಹಾಗೇನೆ ಮೋತಿ ಶ್ಯಾಮ್ನ ಪರವಾಗಿ ಲಭಿಸ್ತಾ ಇದೆ. ತಂಡದ ಮೊತ್ತ 4. ಇಲ್ಲಿ ಅಭಿ ಬೃಹತ್ ಆಕಾರದ ಆಟಗಾರ ಅಭಿ ನೋಡಲು ಸಿನಿಮಾದ ಹೀರೋ ತರ ಇರುವಂತಹ ಪರ್ಸನಾಲಿಟಿ, ಮೈಕಟ್ಟನ್ನು ಹೊಂದಿರುವಂತಹ ಆಟಗಾರ ಅಭಿ. ಜೆರ್ಸಿ ನಂಬರ್ 81 ಅಭಿ ರೈಟ್ ಮೇಲೊಂದು ವಿಕೆಟ್ ನಲ್ಲೇ ಅಂಪೈರ್ನ ದಾಟಿ ಇಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ಇಲ್ಲಿ ಚೇತನ್ನ ದಾಂಡಿಗತನದಲ್ಲಿ ನಿಧಾನವಾಗಿ ಸಿಡಿಯಲ್ಪಡ್ತಾ ಇದೆ. ಬೌಂಡ್ರಿಗಳು ದಾಖಲಾಗ್ತಾ ಇದೆ. ಪ್ರಥಮ ಬೌಂಡ್ರಿ ದಾಖಲಿಸ್ತಾ ಇದ್ದಾನೆ ಚೇತನ್. ಮತ್ತೆ ಅಭಿ ಇಲ್ಲಿ ಬಲವಾದ ಹೊಡೆತ. ಇಲ್ಲಿ ಮತ್ತೊಂದು ಬೌಂಡ್ರಿ. ಪ್ರಥಮ 2 ಎಸೆತದಲ್ಲಿ 2 ಬೌಂಡ್ರಿಗಳನ್ನು ನೀಡ್ತಾ ಇದ್ದಾನೆ ಅಭಿ. ಪ್ರಾರಂಭಿಕ ಹಂತದಲ್ಲಿಯೇ ದುಬಾರಿ ಆಗ್ತಾ ಇದ್ದಾನೆ ಅಭಿ. ಮತ್ತೆ ಓಡೋಡಿ ಬಂದ ಅಂಪೈರ್ನ ದಾಟಿ ಈ ಬಾರಿ ಯಶಸ್ಸು ಕಾಣ್ತಾ ಇದ್ದಾನೆ ಅಭಿ. ವೇಗದ ಎಸೆಗಾರಿಕೆ ಅಭಿ. ಪ್ರಥಮ 2 ಎಸೆಗಳ ಮುಂದೆ ಬೌಂಡ್ರಿಯನ್ನು ನೀಡಿದಂಥ ವೇಗಿ ಅಭಿ. ಇನ್ನು ಕೂಡ 3 ಎಸೆ ಬಾಕಿ ಇದೆ. ಮತ್ತೊಂದು ದೊಡ್ಡ ಹೊಡೆತ, ಆದರೆ ಯಾವುದೇ ಓಟಗಳು ಬಿಟ್ಟು ಕೊಡ್ತಾ ಇಲ್ಲ. ಕೊನೆ 2 ಎಸೆ ಬಾಕಿ ಇದೆ. ವೆರಿ ಗುಡ್ ಕಮ್ ಬ್ಯಾಕ್ ಫ್ರಮ್ ಅಭಿ. ಪಂಚಮ ಬಾರಿಗೆ ದ್ವಿತೀಯ ಓವರ್ನ 5ನೇ ಎಸೆ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಇಲ್ಲಿ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಸೀಮಾರೇಖೆ ಅಂತರದಲ್ಲಿ ಕ್ಷೇತ್ರ ರಕ್ಷಣೆ ಅದ್ಭುತವಾಗಿತ್ತು. ಕೊನೆ 1 ಎಸೆ ಬಾಕಿ ಇದೆ. ಚಿತ್ರಾಪುರ ಎಕ್ಸ್ಪ್ರೆಸ್ ಅಭಿ ಎಸೆಗಾರಿಕೆಯಲ್ಲಿ ಪ್ರಥಮ 2 ಎಸೆಗಳನ್ನು ಬೌಂಡ್ರಿಗೆ ನೀಡಿದ್ರೆ ಮುಂದಿನ 3 ಎಸೆಗಳನ್ನು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಕೊನೆ ಎಸೆ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಯಾವುದೇ ಓಟಗಳು ಬಿಟ್ಟು ಕೊಡ್ತಾ ಇಲ್ಲ. ಕೇವಲ 8 ಓಟಗಳಷ್ಟೇ ಬಿಟ್ಟು ಕೊಟ್ಟಿದ್ದಾರೆ ಅಭಿ. ಮೊದಲ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 12.
ಮುಂದಿನ 3 ಓವರ್ಗಳ ಮುಂದೆ ಸ್ಪರ್ಧಾತ್ಮಕ ಮೊತ್ತದ ಸವಾಲಿದೆ. ಯಾವ ರೀತಿಯ ಮೊತ್ತವನ್ನು ಎದುರಾಳಿಗೆ ನೀಡುತ್ತಾರೆ ಕಾದು ನೋಡಬೇಕಾಗಿದೆ. ಮುಕುಂದ್ ರಿಯಾಲ್ಟೆ ಮೂರನೇ ಓವರನೇ ಸೇಲು ಶಶಿ ತನ್ನ ಕಂತಿನ ದ್ವಿತೀಯ ಓವರ್, ಇನ್ನಿಂಗ್ಸ್ನ 3ನೇ ಓವರ್. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ವಿಜೇಶ ದೊಡ್ಡ ಹೊಡೆತಕ್ಕೆ ಮುನ್ನುಗ್ತಾ ಇದ್ದಾನೆ. ಆದರೆ ಶಶಿ ಅವರ ಎಸೆತಗಾರಿಕೆ ಎದುರಾಳಿಗೆ ಕಡಿವಾಣ ಆಗ್ತಾ ಇದೆ. ನಿಧಾನಗತಿಯ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ ವಿಜೇಶ್. ಹಾಗೇನೆ ಚೇತನ್ ಕಾದು ನೋಡಬೇಕಾಗಿದೆ. ಇನ್ನುಳಿದ 3 ಓವರ್ಗಳ ಈ ಒಂದು ಇನ್ನಿಂಗ್ಸ್ ಮುಕ್ತಾಯದ ಹಂತಕ್ಕೆ. ಮತ್ತೆ ಶಶಿ ಇಲ್ಲಿ ಓಟಗಳಿಗೆ ನಕಾರಾತ್ಮಕ ತೀರ್ಪು ಇದೆ, ಡೆಲಿಬ್ರೇಟ್ ಎನ್ನುವಂತಹ ಸೂಚನೆ ಅಂಪೈರ್ನಿಂದ. ಓಟಗಳಿಲ್ಲ, ಮತ್ತೆ ಚುಕ್ಕಿ ಎಸೆತ. ದಾಂಡಿಗರು ಅಟೆಂಪ್ಟ್ ಮಾಡಿದರೆ ಮಾತ್ರ ಲೆಗ್ ಬೈಸ್ಗೆ ಓಟಗಳು ಇಡ್ತದೆ. ಮತ್ತೆ ಶಶಿ 3ನೇ ಬಾರಿಗೆ ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು ಇಲ್ಲಿ ಚಿರತೆಯ ವೇಗದಲ್ಲಿ ದಾಖಲಾಗ್ತಾ ಇದೆ. ಸಿಕ್ಸರ್ ದಾಖಲಾಗ್ತಾ ಇದೆ. ಬಹಳಷ್ಟು ಕೆಳಭಾಗದಲ್ಲಿಯೇ ಸಿಕ್ಸರ್ಗೆ ಕ್ರಮಿಸ್ತಾ ಇದೆ ಚೆಂಡು. ವಿಜೇಶ ಮುನ್ನುಗ್ತಾ ಇದ್ದಾನೆ. ವಿಜೇಶ ಮತ್ತೊಂದು ಸಿಕ್ಸರ್. ಕ್ಯಾಚ್ನ ಅವಕಾಶವಿತ್ತು, ಕೈ ತಪ್ಪಿತ್ತು ಚೆಂಡು. ಕೈ ತಪ್ಪಿದ್ದಂತ ಚೆಂಡು ಮತ್ತೆ ಸಿಕ್ಸರ್ಗೆ ದಾಖಲಾಗ್ತಾ ಇದೆ. ಇಲ್ಲಿ ನಿಧಾನವಾಗಿ ಓಟಗಳ ಸಂಖ್ಯೆ ಏರಿಕೆಯಾಗ್ತಾ ಇದೆ. ತಂಡದ ಮೊತ್ತ 24ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ಶಶಿ ಇಲ್ಲಿ ವಿಜೇಶ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾಗ್ತಾ ಇದೆ. ಮೊದಲ ಓವರಿನ ಯಶಸ್ಸಿತ್ತು ಶಶಿಗೆ, ಆದರೆ 3ನೇ ಓವರ್ನಲ್ಲಿ ವಿಜೇಶ್ ಮಿಂಚ್ತಾ ಇದ್ದಾನೆ. ಮತ್ತೆ ಶಶಿ ಮತ್ತೊಂದು ಅದ್ಭುತ ಹೊಡೆತ, ಆದರೆ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಓವರ್ನ ಮುಕ್ತಾಯ, ತಂಡದ ಮೊತ್ತ 3 ಓವರ್ಗಳ ಮುಕ್ತಾಯಕ್ಕೆ 30ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರಕಾಶ್ ಮತ್ತೆ ಓಂ ಪ್ರಕಾಶ್ ಇಲ್ಲಿ ಗೂಟ ರಕ್ಷಣೆಯಲ್ಲಿ ವೈಫಲ್ಯತೆ, ಕೊಂಚ ಗಡಿಬಿಡಿ, ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ ಕಂಡು ಬರ್ತಾ ಇದೆ. ಇದರಿಂದ ಲಾಭ ಮುಕುಂದ್ ರಿಯಾಲ್ಟಿಯ ದಾಂಡಿಗರಿಬ್ಬರ ಓಡಾಟದಿಂದ ಓಟಗಳ ಸೇರ್ಪಡೆ ಆಗ್ತಾ ಇದೆ. 32ಕ್ಕೆ ಏರಿಕೆ ಆಗ್ತಾ ಇದೆ ಓಟಗಳ ಸಂಖ್ಯೆ. ಮತ್ತೆ ಓಂ ಪ್ರಕಾಶ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಮುಂದಿನ ಪಂದ್ಯದ ಹಸ್ತಾಕ್ಷರ ಹಾಗೂ ಟಾಸ್ಗಾಗಿ ಎರಡೂ ತಂಡದ ಆಟಗಾರರು ಬರಬೇಕಾಗಿದೆ. ಮುಂದಿನ ಪಂದ್ಯ ಟೀಮ್ ಮ್ಯಾಕ್ ಗ್ರೂಪ್ ಹಾಗೇನೆ ಟೀಮ್ ನಾರ್ದರ್ನ್ ಸ್ಕೈ. ಮ್ಯಾಕ್ ಗ್ರೂಪ್ ಹಾಗೇನೆ ನಾರ್ದರ್ನ್ ಸ್ಕೈ.
ಬಲವಾಗಿ ಹೊಡೆಯುವಂತ ಪ್ರಯತ್ನವಿತ್ತು. ಇಲ್ಲಿ ವಿಜೇಶನ ವಿಕೆಟ್ ಪತನವಾಗ್ತಾ ಇದೆ. ವಿಜೇಶನ ಇನ್ನಿಂಗ್ಸ್ 9 ಎಸೆತಗಳ ಮುಂದೆ 20 ಓಟಗಳನ್ನು ದಾಖಲಿಸಿದಂತ ಆಟಗಾರ ವಿಜೇಶ್. ಮುಕುಂದ್ ರಿಯಾಲ್ಟಿಯ ಬೇಸ್ ಪಿಲ್ಲರ್ ಆಗಿ ಆರಂಭಿಕ ಹಂತದಲ್ಲಿ ಆಡಿದಂತಹ ವಿಜೇಶ ಮುಂದಿನ ಪಂದ್ಯದ ಆಟಗಾರರಿಬ್ಬರು ಹಸ್ತಾಕ್ಷರಕ್ಕೆ ಬರಬೇಕು. ಮ್ಯಾಕ್ ಗ್ರೂಪ್ ಆಗಿದೆ ನಾರ್ದರ್ನ್ ಸ್ಕೈ. ಎಸ್, ಮುಕುಂದ್ ರಿಯಾಲ್ಟಿಯ ಮಾಲಕರು ಗುರುದತ್ತ ಕಮೆಂಟ್ರಿ ಬಾಕ್ಸ್ನ ಹಿಂಭಾಗದಲ್ಲಿ ನಿಂತುಕೊಂಡು ಬಹಳಷ್ಟು ತಂತ್ರಗಾರಿಕೆಯನ್ನು ಆಟಗಾರರಿಗೆ ಇಲ್ಲಿಂದಲೇ ನೀಡ್ತಾ ಇದ್ದಾರೆ. ಪಂದ್ಯ ಗೆಲ್ಲಬೇಕಾದರೆ ಇಂತಹ ತಂತ್ರಗಾರಿಕೆ ಕೂಡ ಅತ್ಯಗತ್ಯ. ಆಟದೊಂದಿಗೆ ತಂತ್ರ ಇರಬೇಕು. ಈ ತಂತ್ರದೊಂದಿಗೆ ಮಂತ್ರ, ಮಂತ್ರದೊಂದಿಗೆ ತಂತ್ರದೊಂದಿಗೆ ಇವತ್ತಿನ ನಡುವೆ ಕುತಂತ್ರ ಇದ್ದರೂ ಕೂಡ ಕ್ರೀಡೆ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯಾಟಕ್ಕೆ ಮುಕುಂದ್ ರಿಯಾಲ್ಟಿ ತಲುಪಬೇಕಾದರೆ ತಂತ್ರ ಮಂತ್ರ ಕುತಂತ್ರ ಎಲ್ಲವೂ ಬೇಕಾಗುತ್ತದೆ. ಮತ್ತೆ ಹರಿ 777 ಜೆರ್ಸಿ ನಂಬರ್ 777 ಪಂಚಮ ಓವರಿನ ಪ್ರಥಮ ಎಸೆತ ಬೌಂಡ್ರಿ ಹತ್ತ ಧಾವಿಸಿದ್ದ ಚೆಂಡು ಯಾವುದೇ ಊಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಸತೀಂ ದೊಡ್ಡ ಹೊಡೆತಕ್ಕೆ ಮುಂದಾಗ್ತಿದ್ದಾನೆ. ಸತೀಂ ಮತ್ತೊಂದು ಬಲವಾದ ಹೊಡೆತಕ್ಕೆ ಅವಕಾಶವಿತ್ತು, ಆದರೆ ಮತ್ತೆ ಒಂಟಿ ಓಟ. ಇಲ್ಲಿ ಚೇತನ್, ಆರಂಭಿಕ ಆಟಗಾರ ಚೇತನ್ನ ದೊಡ್ಡ ಇನ್ನಿಂಗ್ಸ್ ಅಂತಿಮ ಹಂತದಲ್ಲಿ ಬರಲೇಬೇಕಿತ್ತು, ಆದರೆ ಮತ್ತೆ ಒಂಟಿ ಓಟಕ್ಕೆ ಸಂತೃಪ್ತಿ ಆಗ್ತಾ ಇದ್ದಾನೆ ಚೇತನ್. ತಂಡದ ಮೊತ್ತ 36ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ 3 ಎಸೆತ ಬಾಕಿ ಇದೆ. ದೊಡ್ಡ ಮೊತ್ತದ ಗುರಿಯನ್ನು ಎದುರಾಳಿಗೆ ನೀಡಬೇಕಾಗಿದೆ. ಇಲ್ಲಿ ರನ್ ಔಟ್ ಆಗುವ ಮುಖ್ಯ ಸತೀಮ್ ಅವರ ವಿಕೆಟ್ ಪತನವಾಗ್ತಾ ಇದೆ. ತಂಡದ 2ನೇ ವಿಕೆಟ್ ಪತನವಾಗ್ತಾ ಇದೆ. ಇವರ ಸ್ಥಾನವನ್ನು ತುಂಬುವಂತ ಮತ್ತೋರ್ವ ಆಟಗಾರ ರಾಜೇಶ. ತಂಡದ ನಾಯಕ ರಾಜೇಶ ಅಂಕಣದ ಭಾಗದಲ್ಲೇ. ಇಲ್ಲಿ ಕಾಟನ್ ಗಾನ್ ಆಗುವ ಸಂಭವವಿತ್ತು. ಚೆಂಡಿನ ವೇಗದಲ್ಲಿ ಇಲ್ಲಿ ಮತ್ತೊಂದು ಓಟದ ಸೇರ್ಪಡೆ. ಅನಗತ್ಯ ಥ್ರೋಗಳು, ಅನಗತ್ಯ ಕ್ಷೇತ್ರ ರಕ್ಷಣೆ. ಇಲ್ಲಿ ಓಟಗಳ ಸೇರ್ಪಡೆಯಿಂದ 37ಕ್ಕೆ ಏರಿಕೆ ಆಗ್ತಾ ಇದೆ. ಮುಕುಂದ್ ರಿಯಾಲ್ಟಿ ಮತ್ತೆ ಹಾರೆ, ಮತ್ತೆ ಬಲವಾಗಿ ಹೊಡೆಯುವಂತ ಪ್ರಯತ್ನವಿತ್ತು. ಇಲ್ಲಿ ಓವರಿನ ಮುಕ್ತಾಯ ಕಂಡು ಬರ್ತಾ ಇದೆ. ಇನ್ನಿಂಗ್ಸ್ನ ಮುಕ್ತಾಯ ಕಂಡು ಬರ್ತಾ ಇದೆ. 5 ಓವರ್ಗಳಲ್ಲಿ 38 ಓಟಗಳನ್ನು ದಾಖಲಿಸಿದೆ ಮುಕುಂದ್ ರಿಯಾಲ್ಟಿ. ಮ್ಯಾಕ್ ಗ್ರೂಪ್ ತಂಡದ ಎಲ್ಲ ಆಟಗಾರರು ಹಸ್ತಾಕ್ಷರಕ್ಕೆ ಬರಬೇಕು. ಅದೇ ರೀತಿ ನಾರ್ದರ್ನ್ ಸ್ಕೈ ನಾವು ತಡ ಮಾಡಬಾರದು. ಮ್ಯಾಕ್ ಗ್ರೂಪ್ ವರ್ಸಸ್ ನಾರ್ದರ್ನ್ ಸ್ಕೈ ಮುಂದಿನ ಪಂದ್ಯಾಟ. ಈ ಪಂದ್ಯಾಟದ ಟಾಸ್ ಅನ್ನು ಕೂಡ ನಮ್ಮ ಮುಖ್ಯ ಅತಿಥಿಗಳು ನಡೆದುಕೊಡ್ಬೇಕಾಗಿ ಹೇಳಿಕೊಳ್ತಿದ್ದೇನೆ. 30 ಎಸೆತ 39ರ ಸವಾಲು ನೀಡ್ತಾ ಇದೆ ಎದುರಾಳಿ ತಂಡಕ್ಕೆ. ಮೋತಿ ಶ್ಯಾಮ್ 30 ಎಸೆತಗಳ ಮುಂದೆ 39ರ ಸವಾಲಿದೆ.
ಅಭಿ ಚಿತ್ರಾಪುರದ ಆಟಗಾರ ಅಭಿ ದೊಡ್ಡ ಹೊಡೆತಗಳನ್ನು ಸುಲಭದಲ್ಲಿ ಹೊಡೆಯುವಂತ ಬಲಾಢ್ಯ ಆಟಗಾರ ಅಭಿ ಸ್ಟ್ರೈಕ್ನಲ್ಲಿ, ನಾನ್ ಸ್ಟ್ರೈಕ್ನಲ್ಲಿ ಓಡಿ ಬಡಿ ದಾಂಡಿಗ ಎಂದೇ ಖ್ಯಾತಿಯಾಗಿರುವಂತಹ ಜರ್ಸಿ ನಂಬರ್ 08 ರಂಜಿತ್ ಪೂಜಾರಿ. ಎಸೆಗಾರಿಕೆಯಲ್ಲಿ ರಾಜೇಶ ಪ್ರಥಮ ಎಸೆತ, ವೇಗದ ಎಸೆತ, ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಪ್ರಥಮ ಎಸೆತ ಬಹಳಷ್ಟು ಸುಂದರತೆಯಲ್ಲಿ ದಾಖಲಾಗ್ತಾ ಇದೆ ರಾಜೇಶ ಎಸ್ತುಗಾರಿಕೆಯಲ್ಲಿ. ದ್ವಿತೀಯ ಬಾರಿಗೆ ರಾಜೇಶ ಫುಲ್ ಟಚ್ ಆಗಿ ಬಿದ್ದಂತ ಚೆಂಡು, ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಪ್ರಥಮ ಓವರ್ ಪವರ್ ಪ್ಲೇಗೆ ಸೀಮಿತವಾಗಿರುತ್ತದೆ. ಸೀಮಾರ ಕೇಂದ್ರದಲ್ಲಿ ಕೇವಲ 2 ಕ್ಷೇತ್ರರಕ್ಷಕರು ಮಾತ್ರ ಇರುತ್ತಾರೆ. ಕಾದು ನೋಡಬೇಕಾಗಿದೆ. ಇನ್ನುಳಿದ 4 ಎಸೆತಗಳು ಬಂದೆ. ಮತ್ತೆ ರಾಜೇಶ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಪ್ರಥಮ 3 ಎಸೆತ ಚುಕ್ಕಿಯಾಗಿ ಮಾರ್ಪಡ್ತಾ ಇದೆ. ಅದ್ಭುತ ಬೌನ್ಸರ್ಗಳು ದಾಖಲಾಗ್ತಾ ಇದೆ. ರಾಜೇಶನ ಎಸೆಗಾರಿಕೆಯಲ್ಲಿ ತಂಡದ ನಾಯಕನ ಹೆಗಲ ಮೇಲೆ ತಂಡದ ಗೆಲುವಿನ ಜವಾಬ್ದಾರಿ ಇದೆ. ಗೆಲುವಿನ ಜವಾಬ್ದಾರಿ ಎಸೆಗಾರಿಕೆ ಪ್ರಥಮ ಓವರಿನಲ್ಲಿ ದಾಖಲಾಗ್ತಾ ಇದೆ. ರಾಜೇಶ್ ಟು ಅಬಿ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಕೊನೆ 2 ಎಸೆತ ಬಾಕಿ ಇದೆ. ಮತ್ತೆ ರಾಜು ಇಲ್ಲಿ ಒಂಟಿ ಓಟದ ಸೇರ್ಪಡೆ ಆಗ್ತಾ ಇದೆ. ಖಾತೆ ಆರಂಭವಾಗ್ತಾ ಇದೆ. ತಂಡದ ಮೊತ್ತ 1 ಕೊನೆಯ ಎಸೆತ ಬಾಕಿ ಇದೆ. ರಂಜು ದಾಂಡಿಗ ತಂಡದಲ್ಲಿ ಇಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ತಂಡದ ಖಾತೆಯಲ್ಲಿ 5 ಓಟಗಳ ಒಟ್ಟು ಸೇರ್ಪಡೆಯಲ್ಲಿ ಓವರ್ನ ಮುಕ್ತಾಯವಾಗ್ತಾ ಇದೆ. ಮುಂದಿನ ಪಂದ್ಯ ಟಾಸ್ಗಾಗಿ ನಾರ್ದರ್ನ್ ಸ್ಕೈ ಹಾಗೆಯೇ ಮ್ಯಾಕ್ ಗ್ರೂಪ್ ಹಾಗೆಯೇ ನಾರ್ದರ್ನ್ ಸ್ಕೈ ತಂಡದ ನಾಯಕರು ಟಾಸ್ಗಾಗಿ ಬರಬೇಕು. ಸತೀಮ್ ಹೆಗ್ಡೆ ಎಸೆಗಾರಿಕೆ ರೆಡ್ ಮೇಲೆ 1 ವಿಕೆಟ್. ಇಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ಕ್ಷೇತ್ರ ರಕ್ಷಣೆ ವೈಫಲ್ಯಗೊಳ್ತಾ ಇದೆ. ಎಸೆಗಾರಿಕೆಯಲ್ಲಿ ಸದ್ದು ಮಾಡಿದಂತ ವೇಗಿ ರಾಜೇಶ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಡಿಬಿಡಿ ಆಗ್ತಾ ಇದ್ದಾನೆ. ಮತ್ತೆ ಸತೀಮ್ ಇಲ್ಲಿ ಸಿಕ್ಸರ್ ಅಟ್ಟುವಲ್ಲಿ ಕೊಂಚ ವೈಫಲ್ಯತೆ. ರಂಜು ಅವರ ವಿಕೆಟ್ ಪತನವಾಗ್ತಾ ಇದೆ. ಸರಾಸರಿ 400 ರನ್ನು ಹೊಂದಿರುವಂತಹ ಸ್ಟ್ರೈಕ್ ರೇಟ್ ಅನ್ನು ಹೊಂದಿರುವಂತಹ ಆಟಗಾರ ರಂಜು ರನ್ಔಟ್ನೊಂದಿಗೆ ಪೆವಿಲಿಯನ್ಗೆ ವಾಪಸ್. ಇಲ್ಲಿ ಶಶಿ ಮತ್ತೆ ಸಾತಿಮಾ ಇಲ್ಲಿ ಬಗಸ್ಸೆಗೆ ಸೇರ್ತಾ ಇದೆ ಚೆಂಡು. ಬಂದ ಹಾದಿಯಲ್ಲೇ ಪೆವಿಲಿಯನ್ಗೆ ಹಿಂತಿರುಗ್ತಾ ಇದ್ದಾರೆ ಶಶಿ. ಗೋಲ್ಡನ್ ಡಕ್ಕ 2ನೇ ವಿಕೆಟ್ ಪತನವಾಗ್ತಾ ಇದೆ. ಸಾತಿಮ್ಗೆ ಟೀಮ್ ಹ್ಯಾಟ್ರಿಕ್ನ ಅವಕಾಶವಿದೆ. 2 ಸತತ ವಿಕೆಟ್ಗಳು ನೆಲಕುರುಳ್ತಾ ಇದೆ. ಟೀಮ್ ಹ್ಯಾಟ್ರಿಕ್ಗೆ ಅವಕಾಶವಿದೆ. ಇಲ್ಲಿ ಹರಿ ಕ್ರೀಸ್ ಆಕ್ರಮಿಸಿಕೊಳ್ತಾ ಇದ್ದಾನೆ. ಸ್ಟ್ರೈಕ್ನಲ್ಲಿ ಹರಿ. ಸಾತೀಮ್ ಎಸೆಗಾರಿಕೆಯಲ್ಲಿ 4ನೇ ಬಾರಿಗೆ ಓಡೋಡಿ ನಂಬರ್ ದಾಟಿ ಇಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾಗ್ತಾ ಇದ್ದಾನೆ ಹರಿ. ಟೀಮ್ ಹ್ಯಾಟ್ರಿಕ್ನ ಯಶಸ್ಸು ಕಾಣ್ತಾ ಇದೆ. 3ನೇ ವಿಕೆಟ್ನ ಪತನವಾಗ್ತಾ ಇದೆ.
ರನ್ಔಟ್ನೊಂದಿಗೆ 3 ವಿಕೆಟ್ಗಳು ನೆಲಕ್ಕುರುತ್ತಾ ಇದೆ. ಬಹುಶಃ ಮುಕುಂದ್ ತಂಡ ಯಶಸ್ಸನ್ನು ಕಾಣಬೇಕಾದ್ರೆ ನಗುವಿನೊಂದಿಗೆ ಯಶಸ್ಸನ್ನು ಕಾಣುತ್ತಾ ಖುಷಿಯಲ್ಲಿದ್ದಾರೆ ಮಹೇಶ ಮುಕುಂದಿನ ಮಾಲಕರು. ಮತ್ತೆ ಒಂಟಿ ಓಟ. ರಾಜಾಗೆನೆ ಹರಿ ಜೊತೆಯಾಟ ಬರಲೇಬೇಕಾಗಿದೆ. ಜೆರ್ಸಿ ನಂಬರ್ 777, ರಾಜ್ ಜೆರ್ಸಿ ನಂಬರ್ 07. ನೋ ಬಾಲ್ ಎನ್ನುವಂತ ತೀರ್ಪು ಬರ್ತಾ ಇದೆ. ಅಂಪೈರ್ನಿಂದ ಫ್ರೀ ಹಿಟ್ ಇದೆ. ಹರಿಗೆ ಫ್ರೀ ಹಿಟ್ ಅವಕಾಶವಿದೆ. ಫ್ರೀ ಹಿಟ್ ಚಾನ್ಸ್. ಇಲ್ಲಿ ಚೆಂಡು ಮುಕ್ತಾಯದ ಹಂತದಲ್ಲಿದೆ. ಓವರ್ನ ಮುಕ್ತಾಯ ಕಂಡು ಬರ್ತಾ ಇದೆ. 3ನೇ ಓವರ್ ಎಸೆಯಲು ಬರುವಂತ ವೇಗಿ 2 ಓವರ್ಗಳ ಮುಕ್ತಾಯ ಕಂಡು ಬರ್ತಾ ಇದೆ. ಜೆರ್ಸಿ ನಂಬರ್ 1 ಪ್ರಶಾಂತ ನಿಭಾಯಿಸುವ ದಾಂಡಿಗ ಹರಿ. 777 ಹರಿ ಸೀಮಾರೇಖೆ ಅಂತರದಲ್ಲಿ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ಒಂಟಿ ಓಟಕ್ಕೆ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 13. 17 ಎಸ್ತ 26 ಸವಾಲು. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು ಅಂಪೈರಿಂದ ತೀರ್ಪು ಕಾದು ನೋಡಬೇಕಾಗಿದೆ. ಔಟ್ ಎನ್ನುವಂತ ತೀರ್ಪು ಬರ್ತಾ ಇದೆ. ರಾಜೇಶ್ ಶೆಟ್ಟೆ ಪೆವಿಲಿಯನ್ಗೆ ವಾಪಸ್. ಆಯೋಜಕರೇ DRS ಸಿಸ್ಟಮ್ ಇದೆಯಾ? ಎಸ್, ಆಟ ಮುಂದುವರಿಸಬೇಕಾಗಿದೆ. ಹೊಸ ದಾಂಡಿಗನ ಅಂಕನ ಪ್ರವೇಶ ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗ ಅಭಿ, ಜೆರ್ಸಿ ನಂಬರ್ 1 ಅಭಿ. ಇಲ್ಲಿ ಪ್ರಶಾಂತ್. ಅಂಪೈರ್ನ ತೀರ್ಪಿಗಾಗಿ ಕಾದು ನೋಡಬೇಕಾಗಿದೆ. ಅಡ್ಡ ಚೆಂಡು, ಇತರೆ ಓಟಗಳ ಸೇರ್ಪಡೆ ಕಂಡು ಬರ್ತಾ ಇದೆ. ಇನ್ನುಳಿದ 3 ವಿಕೆಟ್ಗಳ ಮುಂದೆ 26 ಓಟಗಳ ಸವಾರಿ. ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ತಂಡದ ಖಾತೆಯಲ್ಲಿ 20 ಓಟಗಳ ಸೇರ್ಪಡೆ ಕಂಡು ಬರ್ತಾ ಇದೆ. ಹರಿ ಚೇತರಿಕೆಯನ್ನು ನೀಡ್ತಾ ಇದ್ದಾನೆ ತನ್ನ ತಂಡಕ್ಕೆ. ಮೋತಿ ಶ್ಯಾಮ್ ಗೆಲ್ಲಲೇಬೇಕಾದರೆ ಹರಿಯ ಬ್ಯಾಟಿನಿಂದ ಇನ್ನಷ್ಟು ಸಿಕ್ಸರ್ ಬರಲೇಬೇಕಾಗಿದೆ. ಬಲವಾಗಿ ಹೊಡೆಯುವಂತ ಪ್ರಯತ್ನವಿತ್ತು. ಓಟಗಳು ದಾಖಲಾಗ್ತಾ ಇಲ್ಲ. 14 ಎಸೆತ 19 ಸವಾಲು. ಮತ್ತೆ ಜುಕ್ಕಿ ಎಸೆತವಾಗ್ತಾ ಇದೆ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಕೊನೆ 1 ಎಸೆತ ಬಾಕಿ ಇದೆ. 2 ಓವರ್ ಮುಕ್ತಾಯಕ್ಕೆ. ಮತ್ತೆ 20. ಇಲ್ಲಿ ಮತ್ತೊಂದು ಸುಂದರತೆ ಎಸೆತಗಾರಿಕೆ. ಹರಿ ಕೊಂಚ ವಂಚನೆಗೆ ಒಳಗಾಗ್ತಾ ಇದ್ದಾನೆ. ಎಸೆತಗಾರಿಕೆಯಲ್ಲಿ ಪ್ರಶಾಂತ ಸಿಕ್ಸರ್ ಕೊಟ್ಟರು ಕೂಡ ವೆರಿ ಗುಡ್ ಕಮ್ ಬ್ಯಾಕ್ ನಿಂದ ಓವರ್ನ ಮುಕ್ತಾಯ. ತಂಡದ ಮೊತ್ತ 20. 12 ಎಸೆತ 19 ಸವಾಲು. ಎಸ್, ಮಹೇಶ್ ಮುಕುಂದ್ ರಿಯಾಲ್ಟಿ ಇವರ ಮುಖದಲ್ಲಿ ನಗು ಇದೆ. ಕಾದು ನೋಡಬೇಕಾಗಿದೆ. ಇನ್ನು ಕೂಡ 2 ಓವರ್ ಬಾಕಿ ಇದೆ.
ಸಾತೀಮ ಎಸ್ತುಗಾರಿಕೆಯಲ್ಲಿ ಎಡಗೈ ಆಟಗಾರ ಅಬಿ ದೊಡ್ಡ ಇನ್ನಿಂಗ್ಸ್ ಕಟ್ಟಬೇಕಾಗಿದೆ. 11 ಎಸೆತ 19 ಸವಾಲು. ಇಲ್ಲಿ ಸಾತೀನ್ 4ನೇ ಓವರಿನ ದ್ವಿತೀಯ ಎಸೆತ. ಬಲವಾಗಿ ಹೊಡೆಯುವಂತ ಪ್ರಯತ್ನವಿತ್ತು, ಆದರೆ ಆಫ್ಸೈಡ್ ವಿಭಾಗದಲ್ಲಿ ಒಂಟಿ ಹೊಡೆಗೆ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ನಡೆದ ಮೊತ್ತ 21, ಬೇಕಾಗಿದೆ 18. ಇರುವಂತ ಎಸೆತಗಳು ಕೇವಲ 10. ಸಾತೀಮ್ ಟು ಹರಿ. ಕೊಂಚ ಓಟಗಳ ಸೇರ್ಪಡೆ ಕಂಡು ಬರ್ತಾ ಇದೆ. ಒಂದೊಂದು ಓಟ ಕೂಡ ಅತ್ಯಗತ್ಯ ಈ ಒಂದು ಇನ್ನಿಂಗ್ಸ್ನಲ್ಲಿ. ಮತ್ತೊಂದು ಓಟ ಸೇರ್ಪಡೆ ಆಗ್ತಾ ಇದೆ. 23ಕ್ಕೆ ಏರಿಕೆ ಆಗ್ತಾ ಇದೆ. ಬೇಕಾಗಿದೆ 16. ಇರುವಂತ ಎಸೆತಗಳು 8. ಸರಾಸರಿ 12ರಂತೆ ಬರಬೇಕಾಗಿದೆ. ಪ್ರತಿ ಎಸೆತಕ್ಕೆ 2 ಓಟಗಳು ಬರಲೇಬೇಕಾಗಿದೆ. ಮತ್ತೆ ಹರಿ ಬೀಸುವಂತ ಪ್ರಯತ್ನವಿತ್ತು, ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಸಾತೀಮ ತನ್ನ ಕಂತಿನ ದ್ವಿತೀಯ ಓವರಿನ ಕೊನೆ ಎಸೆತವನ್ನು ಸಾತೀಮ್ ಟು ಹರಿ. ಬೀಸುವಂತ ಪ್ರಯತ್ನ, ಅವಕಾಶ ತಪ್ತಾ ಇದೆ. 6 ಎಸೆತ 16 ಸವಾಲು. ಮ್ಯಾಕ್ ಹಾಗೇನೆ ನಾರ್ದರ್ನ್ ಸ್ಕೈಯ ನಾಯಕರು ಟಾಸ್ಗಾಗಿ ಬರಬೇಕು. ದಯಮಾಡಿ ಈ ಒಂದು ಟಾಸ್ ಅನ್ನು ಅರ್ಜುನ್ ಸರ್ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮಹೇಶ ಎಸ್ತುಗಾರಿಕೆಯಲ್ಲಿ ಸ್ಟೀವನ್ ಇಲ್ಲಿ ರನ್ಔಟ್ ಅವಕಾಶವಿದೆ. ಎಸ್, ರನ್ಔಟ್. ಟಾಸ್ ಗೆದ್ದಂತ ಮ್ಯಾಕ್ ಗ್ರೂಪ್ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ 2 ತಂಡ ಸಿದ್ಧರಿರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕೊನೆಯ 5 ಎಸೆತ ಬಾಕಿ ಇದೆ. ಇಲ್ಲಿ ಓಟಗಳು ದಾಖಲಾಗ್ತಾ ಇಲ್ಲ. 4 ಎಸೆತಗಳ ಮುಂದೆ 16 ಬೇಕಾಗಿದೆ. 3 ಸಿಕ್ಸರ್ ಬರಲೇಬೇಕಾಗಿದೆ. ಸ್ಟೀವನ್ ಟು ಹರಿ. ಎಸ್, ಮತ್ತೆ ಅಂಪೈರ್ ಅನ್ನು ದಾಟಿ ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. 3 ಎಸೆತ 10 ಸವಾಲಿಗೆ ಬರ್ತಾ ಇದೆ ಈ ಪಂದ್ಯ. 2 ಸಿಕ್ಸರ್ ಬರಲೇಬೇಕಾಗಿದೆ. ಇನ್ನು ಕೂಡ ಪಂದ್ಯ ಜೀವಾಂಶದಲ್ಲಿದೆ. ಮೋತಿ ಶ್ಯಾಮ್ನ ಪರವಾಗಿ ಮತ್ತೆ ಸ್ಟೀವನ್. ಮತ್ತೊಂದು ಬೌಂಡ್ರಿ ದಾಖಲಾಗ್ತಾ ಇದೆ. 2 ಎಸೆತ 6 ಸವಾಲು. ಪಂದ್ಯಾಟ ರೋಚಕ ಕ್ಷಣಕ್ಕೆ ಕಾಯ್ತಾ ಇದೆ. 2 ಎಸೆತ 6 ಸವಾಲಿದೆ. ಹರಿ ತಂಡವನ್ನು ಗೆಲುವಿನ ದಡಕ್ಕೆ ಸೇರಿಸಲು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ಟೀವನ್ ಟು ಹರಿ 2 ಎಸೆತ 6 ಸವಾಲು. ಬಿರುಸಿನ ಆಟಕ್ಕೆ ಮುಂದಾಗುತ್ತಿದ್ದಾನೆ, ಆದರೆ ಚೆಂಡು ದಾಡನ್ನು ಸಂಪರ್ಕಿಸುವಲ್ಲಿ ವೈಫಲ್ಯತೆ ಆಗ್ತಾ ಇದೆ. 1 ಎಸೆತ 6 ಸವಾಲು. ಈ ಪಂದ್ಯ ಕೊನೆಯ ಎಸೆತದ ಫಲಿತಾಂಶಕ್ಕಾಗಿ ಕಾಯ್ತಾ ಇದೆ. 1 ಎಸೆತ 6 ಸವಾಲು. ಸ್ಟೀವನ್ ಟು ಹರಿ. ಫುಲ್ ಟಾಸ್ ಆಗಿ ಬಿತ್ತಂತ ಚೆಂಡು ಅಂಪೈರ್ ಇಂದ ತೀರ್ಪಿಗಾಗಿ ಕಾದು ನೋಡಬೇಕಾಗಿದೆ.
ನಕಾರಾತ್ಮಕ ತೀರ್ಪು. ಇದರಿಂದ ಇನ್ನಿಂಗ್ಸ್ ನ ಮುಕ್ತಾಯ. ಮೋತಿ ಶ್ಯಾಮ್ ಈ ಪಂದ್ಯಾಟವನ್ನು ರೋಚಕ ಕ್ಷಣದಲ್ಲಿ ಕೈ ತಪ್ಪಿದೆ. ಧನ್ಯವಾದಗಳು ಮುಕುಂದ್ ರಿಯಾಲ್ಟಿ. ಪಂದ್ಯಶ್ರೇಷ್ಠ ಪ್ರಶಸ್ತಿ ವಿಜೇಶ್ ಕೋಡಿಕಲ್, ಮುಕುಂದ್ ರಿಯಾಲ್ಟಿಯ ಪರವಾಗಿ ಇವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲು ವೇದಿಕೆಯಲ್ಲಿ ವಿಜೇಶ್ ಇವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲು ಗುರುದತ್ತ, ಮುಕುಂದ್ ರಿಯಾಲ್ಟಿಯ ಮಾಲಕರಾಗಿರುವಂತಹ ಗುರುದತ್ ಇವರು ವಿಜೇಶ್ ಇವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. 3 ಭರ್ಜರಿಯಾದ ಸಿಕ್ಸರ್ ದಾಖಲಿಸಿದಂತಹ ದಾಂಡಿಗ ವಿಜೇಶ ಮುಕುಂದ್ ರಿಯಾಲ್ಟಿಯ ಓನರ್ ಆಗಿರುವಂತಹ ಗುರುದತ್ ಇವರಿಂದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಪಡೆದುಕೊಳ್ತಾ ಇದ್ದಾರೆ. ಚಪ್ಪಾಲೆಯಿಂದ ಕ್ರೀಡಾಭಿಮಾನಿಗಳು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಒಂಬತ್ತನೇ ಆಟಗಾರರಾಗಿ ಮ್ಯಾಕ್ ಗ್ರೂಪ್ ಆಗಿ ನಾರ್ದನ್ ಸ್ಕೈ 2 ಜನರ ಕಮೆಂಟ್ರಿ ಬಾಕ್ಸ್ ಅಂತ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಒಂಬತ್ತನೇ ಆಟಗಾರರು ದಯಮಾಡಿ ಬರಬೇಕು. ಮ್ಯಾಕ್ ಗ್ರೂಪ್ ಆಗಿ ನಾರ್ದನ್ ಸ್ಕೈ 9ನೇ ಆಟಗಾರರು ದಯಮಾಡಿ ನಮಗೆ ಪ್ಲೇಯಿಂಗ್ 11 ಅನ್ನು ತಾವುಗಳು ತಿಳಿಸಿಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮ್ಯಾಕ್ ಗ್ರೂಪ್ ಆಗಿ ನಾರ್ದನ್ ಸ್ಕೈ, ಮ್ಯಾಕ್ ಗ್ರೂಪ್ ಆಗಿ ನಾರ್ದನ್ ಸ್ಕೈಯ 9ನೇ ಆಟಗಾರರು ದಯಮಾಡಿ. ಕ್ರೀಡೆ ಪ್ರೀಮಿಯರ್ ಲೀಗ್ನ 3ನೇ ಆವೃತ್ತಿಯ 3ನೇ ಪಂದ್ಯದ ಸಾಗಿ ಬರ್ತಾ ಇದೆ. ಮ್ಯಾಕ್ ಗ್ರೂಪ್ ಆಗಿ ನಾರ್ದನ್ ಸ್ಕೈಯ ನಡುವೆ ನಡೆಯುವಂಥ ಈ ಒಂದು ಪಂದ್ಯಾಟದಲ್ಲಿ ದಿನದ 3ನೇ ಪಂದ್ಯ. ಅದೇ ರೀತಿ ನಾರ್ದನ್ ಸ್ಕೈ ಹಾಗೇನೆ ಮ್ಯಾಕ್ ಗ್ರೂಪ್ ಇವರ ಪ್ರಥಮ ಪಂದ್ಯ. ನಾರ್ದನ್ ಸ್ಕೈಯ 9ನೇ ಆಟಗಾರ ದಯಮಾಡಿ ನಮಗೆ ಪ್ಲೇಯಿಂಗ್ 11 ಅನ್ನು ತಿಳಿಸಿಕೊಡ್ಬೇಕಾಗಿ ಕೇಳಿಕೊಳ್ತಿದೆ. ನಾರ್ದನ್ ಸ್ಕೈಯ 9ನೇ ಆಟಗಾರ ದಯಮಾಡಿ ಅನ್ನ ಪ್ಲೇಯಿಂಗ್ 11 ಚುರುಪ ನೋಡು ದಯಮಾಡಿ. ಪ್ಲೇಯಿಂಗ್ 9 ಅದು ಸಾರಿ ಪ್ಲೇಯಿಂಗ್ 8 ನೋಡು. ಟಾಸ್ ನಾರ್ದನ್ ಸ್ಕೈ won the toss, choose to fielding first.
ಅಂಪೈರ್ ಒಂದು ನಿಮಿಷ. Yes, sir. Yes, ಆರಂಭಿಕ ಆಟಗಾರರಾಗಿ ಸುನೀಲ್ ಸ್ಟ್ರೈಕ್ ನಲ್ಲಿ. ಇಲ್ಲಿ ನೋ ಬಾಲ್ ಅನ್ನುವಂತ ಸೂಚನೆ ಕಂಡು ಬರ್ತಾ ಇದೆ. ಇನ್ನಿಂಗ್ಸಿನ ದ್ವಿತೀಯ ಎಸೆತ ನೋ ಬಾಲ್ ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ. ಫ್ರೀ ಹಿಟ್ ನ ಅವಕಾಶವಿದೆ ಸುನಿಲ್ಗೆ. ಆರಿಫ್ ಎಸೆದಂತ ಚೆಂಡು ನೋ ಬಾಲ್ ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ. ಇಲ್ಲಿ ಆರಿಫ್ ಟು ಸುನೀಲ್. ಫ್ರೀ ಹಿಟ್ ನ ಅವಕಾಶ. ಓಡೋಡಿ ಬಂದ ರೈಟ್ ಮೇಲೆ ಒಂದು ವಿಕೆಟ್. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಯಾವುದೇ ಓಟಗಳಿಗೆ ಉತ್ತರವಿಲ್ಲ. ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಫ್ರೀ ಹಿಟ್ ನ ಅವಕಾಶ ಕೈ ತಪ್ತಾ ಇದೆ. ನಾರ್ದನ್ ಸ್ಕೈಯ ದಾಂಡಿಗರ ಪರವಾಗಿ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಮತ್ತೆ ಮೂರನೇ ಬಾರಿಗೆ ಆರಿಫ್. ಇಲ್ಲಿ ಸುನೀಲ ಅದ್ಭುತವಾಗಿ ದಾಂಡನ್ನು ಬೀಸಿದ್ದಾನೆ, ಆದರೆ ಅಷ್ಟೇ ಅದ್ಭುತವಾಗಿ ರಕ್ಷಣೆ ಕೂಡ ಕಂಡು ಬರ್ತಾ ಇದೆ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಆರಿಫ್ ಎಸೆಗಾರಿಕೆಯಲ್ಲಿ ಪವರ್ ಪ್ಲೇಯಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾನೆ. ಮತ್ತೆ ಆರಿಫ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಮತ್ತೆ ಕ್ಷೇತ್ರ ರಕ್ಷಣೆ ಅದ್ಭುತಗೊಳ್ತಾ ಇದೆ. ಚುರುಕಿನ ಕ್ಷೇತ್ರ ರಕ್ಷಣೆ ಕಂಡು ಬರ್ತಾ ಇದೆ. ನೋ ಬಾಲ್ ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ. ಫ್ರೀ ಹಿಟ್ ನ ಅವಕಾಶ. ನೋ ಬಾಲ್ ಎನ್ನುವಂಥದ್ದು ಕೈ ಸ್ವಲ್ಪ ಬೆಂಡಾಗ್ತಾ ಇದೆ. ರಿಸ್ಟ್ ಮಾತ್ರ ಅಲೌಡ್. ಕ್ಲೀನ್ ಆರ್ಮ್ ಬೌಲಿಂಗ್ ಓನ್ಲಿ. ಟೀಮ್ ಫಾರ್ವರ್ಡ್ಸ್ ಹಾಗೇನೆ ಲೋಟಸ್ ಪ್ರಾಪರ್ಟೀಸ್ ಎರಡು ತಂಡದ ಎಲ್ಲ ಆಟಗಾರರ ಸ್ಟ್ರಕ್ಚರ್ಗಾಗಿ ಬರಬೇಕು ಮುಂದಿನ ಪಂದ್ಯದ. ಮೊದಲ 3 ಎಸೆತಗಳು ದಾಖಲಾಗಿದೆ. ಫ್ರೀ ಹಿಟ್ ನ ಅವಕಾಶ. ಅಂಪೈರ್ ನಿಂದ ಸೂಚನೆ ಕಂಡು ಬರ್ತಾ ಇದೆ. ಮತ್ತೆ ಆರಿಫ್ ಇಲ್ಲಿ ಸರಿಯಾಗಿ ಹಾಕಿದ್ದಂತ ಚೆಂಡು ಸಿಕ್ಸರ್ಗೆ ರವಾನಿಸ್ತಾ ಇದೆ. ಇಲ್ಲಿ ಆರಂಭಿಕ ಹಂತದಲ್ಲಿಯೇ ಆರಂಭಿಕ ಆಟಗಾರ ಸಿಕ್ಸರ್ ಅನ್ನು ಬಾರಿಸ್ತಾ ಇದ್ದಾನೆ. ಮತ್ತೆ ಆರಿಫ್ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಯಾವುದೇ ದೊಡ್ಡ ಹೊಡೆತಗಳು ಬರ್ತಾ ಇಲ್ಲ. ಕೇವಲ ಒಂಟಿ ಒಟ್ಟಿಗೆ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ತಂಡದ ಮಟ್ಟ 10. ಕೊನೆ ಒಂದಿಷ್ಟು ಬಾಕಿ ಇದೆ. ಫಾರ್ವರ್ಡ್ಸ್ ಹಾಗೇನೆ ಲೋಟಸ್ ಪ್ರಾಪರ್ಟೀಸ್ ಎರಡು ತಂಡದ ಎಲ್ಲ ಆಟಗಾರ ಸ್ಟ್ರಕ್ಚರ್ಗೆ ಬರಬೇಕು. ಬಲವಾಗಿ ಬೀಸುವ ಪ್ರಯತ್ನ. ಇಲ್ಲಿ ಕ್ಯಾಚ್ ಹಿಡಿಯುವ ಮುಖ್ಯ ಸೀಮಾರೇಖೆ ಅಂತರದಲ್ಲಿ ಪ್ರಥಮ ವಿಕೆಟ್ ಪತನ. ಸುನೀಲನ ವಿಕೆಟ್ ಪತನವಾಗ್ತಾ ಇದೆ. ಆರಂಭಿಕ ಆಟಗಾರರನ್ನು ಬೇರ್ಪಡಿಸಿದ ಜೋಡಿಯನ್ನು ಬೇರ್ಪಡಿಸಿದ ಆಟಗಾರ ಆರಿಫ್ ಎಸೆಗಾರಿಕೆಯಲ್ಲಿ ಮಿಂಚಿದ್ರೆ ಶರೀತ್ ಕ್ಷೇತ್ರ ರಕ್ಷಣೆಯಲ್ಲಿ ಮಿಂಚ್ತಾ ಇದ್ದಾನೆ. ಮೊದಲ ಓವರ್ನ ಮುಕ್ತಾಯಕ್ಕೆ ನಡೆದ ಮೊತ್ತ 10. 1 ವಿಕೆಟ್ ನಷ್ಟದಲ್ಲಿ ಸುನೀಲ್ ಅವರ ಸ್ಥಾನವನ್ನು ತುಂಬುವಂತ ಮತ್ತೊಬ್ಬ ಆಟಗಾರ ಸಚಿಂದ್ರ. ಇಲ್ಲಿ ಸಾಗರ್ ಜೆರ್ಸಿ ನಂಬರ್ 4 ಬ್ಯಾಕ್ ಗ್ರೂಪ್ ನ ಪರವಾಗಿ ಸಾಗರ್ ದ್ವಿತೀಯ ಓವರ್ ಮೆಸ್ಸಿಯನ್ನು ಬರ್ತಾ ಇದ್ದಾರೆ. ರೈಟ್ ಮೇಲೆ ಒಂದು ವಿಕೆಟ್ ಎನ್ನುವಂತಹ
ವಿಭಾಗದಲ್ಲಿ ಬರ್ತಾ ಇದ್ದಾರೆ ಸಾಗರ್. ಮೂರು ನಂಬರ್ ದಾಟಿ ಇಲ್ಲಿ ಅಡ್ಡ ಎಸೆತ. ಸ್ಟ್ರೈಕ್ ನಲ್ಲಿ ರೇಬಾಂತ್, ನಾನ್ ಸ್ಟ್ರೈಕ್ ನಲ್ಲಿ ಸಚೀಂದ್ರ, ಎಸ್ತಗಾರಿಕೆಯಲ್ಲಿ ಸಾಗರ್. ಸಚೀಂದ್ರ ಕ್ರಿಕ್ಕೀರ ದಾದ ಕೊಡ್ತಾರೆ ಬುಧದಿಂದ. ತಮ್ಮ ಹೆಸರನ್ನು ತಾವು ಸರಿಯಾಗಿ ನೀಡಬೇಕು. ಓಕೆ ಓಕೆ, ಯಾಕಂದ್ರೆ ವೈಯಕ್ತಿಕ ಪ್ರಶಸ್ತಿಗಳು ಕೂಡ ಇದೆ ಈ ಒಂದು ಟೂರ್ನಮೆಂಟ್ ನಲ್ಲಿ, ತಾವುಗಳು ಗಮನಿಸಬೇಕಾಗಿದೆ. ಪ್ರತಿ ತಂಡದ ಆಟಗಾರರು ಕ್ರಿಕೆಟರ್ಸ್ ನಲ್ಲಿ ತಮ್ಮ ಹೆಸರನ್ನು ಒಮ್ಮೆ ಪರಿಶೀಲಿಸಿ. ದಯಮಾಡಿ ನಮಗೆ ಪಂದ್ಯಾಟದ ನಡುವೆ ಅಡಚಣೆ ಬರಬಾರದು. ಈಗಲೇ ತಮ್ಮ ಹೆಸರನ್ನು ಒಮ್ಮೆ ಪರಿಶೀಲಿಸಿ. ಇಲ್ಲಿ ಬಲವಾದ ಹೊಡೆತ ರೇಬಾಂತ್ ದಾಂಡಿಗತನದಲ್ಲಿ ಬರ್ತಾ ಇದೆ. ದ್ವಿತೀಯ ಸಿಕ್ಸರ್. ರೇಬಾಂತ್ ಗರ್ಜನೆಯ ಸೂಚನೆ ನೀಡ್ತಾ ಇದ್ದಾನೆ. ಇಲ್ಲಿ ರೇಬಾಂತ್ ಗರ್ಜನೆಯಿಂದ ನಾರ್ದರ್ನ್ ಸ್ಕೈ 17ಕ್ಕೆ ಏರಿಕೆಯಾಗ್ತಾ ಇದೆ ತಂಡದ ಮೊತ್ತ. ಮತ್ತೊಂದು ಅಡ್ಡ ಎಸೆತ. ಸಾಗರ್ ನೀಡಿದ 8 ಓಟ, ದಾಖಲಿಸಿದ ಚೆಂಡು ಕೇವಲ 1. ದುಬಾರಿ ಆಗ್ತಾ ಇದ್ದಾನೆ ಸಾಗರ್. ಗ್ರೂಪ್ ನ ಬರುವ ಹಾಗೆ 18 ಓಟಗಳನ್ನು ಕಲೆ ಹಾಕಿದೆ ನಾರ್ದರ್ನ್ ಸ್ಕೈ ತಂಡ. ಗಾರ್ಡ್ ಅನ್ನು ಚೇಂಜ್ ಮಾಡಿಕೊಂಡು ಸಾಗರ್. ಇಲ್ಲಿ ಬಲವಾದ ಹೊಡೆತ. ಇಲ್ಲಿ ಮತ್ತೊಂದು ಸಿಕ್ಸರ್. ಮೊದಲ 2 ಎಸೆತಗಳಲ್ಲಿ 2 ಸಿಕ್ಸರ್ ದಾಖಲಿಸಿದ್ದಾನೆ ಸಾಗರ್. ರೇಬಾಂತ್ ಇಲ್ಲಿ ಗರ್ಜಿಸ್ತಾ ಇದ್ದಾನೆ. ತಂಡದ ಮೊತ್ತ 24ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ಸಾಗರ್ ಅಂಪೈರ್ ರೈಟ್ ಮೂರದ ವಿಕೆಟ್. ಮತ್ತೊಂದು ಬೌಂಡ್ರಿ ದಾಖಲಾಗ್ತಾ ಇದೆ. ಇಲ್ಲಿ ರೇಬಾಂತ್ಗೆ ಲೀಲಾಜಾಲವಾಗಿ ಬ್ಯಾಟ್ ಅನ್ನು ಬೀಸಲು ಸುಲಭದ ತುತ್ತಾಗ್ತಾ ಇದ್ದಾನೆ ಸಾಗರ್. ತಂಡದ ಮೊತ್ತ 28. ಮತ್ತೆ ಸಾಗರ್ ಚತುರ್ಥ ಬಾರಿಗೆ. ಇಲ್ಲಿ ಮತ್ತೊಂದು ಅವಕಾಶವಿತ್ತು. ಇಲ್ಲಿ ಮಾತ್ರ ಕ್ಯಾಚ್ ಭದ್ರವಾಗಿತ್ತು. ಇದರಿಂದ ರೇಬಾಂತ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಅದ್ಭುತ ಇನ್ನಿಂಗ್ಸ್, ಸ್ಫೋಟಕ ಬ್ಯಾಟಿಂಗ್ ನಿಂದ ರೇಬಾಂತ್ ಅವರ ಇನ್ನಿಂಗ್ಸ್ ಮುಕ್ತಾಯ. 23 ಓಟಗಳನ್ನು ಕೇವಲ 6 ಎಸೆತಗಳಲ್ಲಿ ದಾಖಲಿಸಿದಂತ ಆಟಗಾರ ರೇಬಾಂತ್ ಪೆವಿಲಿಯನ್ಗೆ ವಾಪಸ್ ಆದರೂ ಕೂಡ ನಾರ್ದರ್ನ್ ಸ್ಕೈಗೆ ಚೇತರಿಕೆಯ ಆರಂಭವನ್ನು ನೀಡಿದ್ದಾರೆ. ಕೊನೆ 1 ಎಸೆತ ಬಾಕಿ ಇದೆ. ಕೊನೆ 2 ಎಸೆತ ಬಾಕಿ ಇದೆ. ಕೊನೆ 2 ಎಸೆತ ಬಾಕಿ ಇದೆ. ಮತ್ತೊಂದು ಸಿಕ್ಸರ್. ಪ್ರಥಮ ಎಸೆತವನ್ನು ಎದುರಿಸಿ ಸಿಕ್ಸರ್ಗೆ ದಾಖಲಿಸ್ತಾ ಇದ್ದಾನೆ ಹೊಸ ದಾಂಡಿಗ ಸೋನಲ್. ಇಲ್ಲಿ ಈ ಒಂದು ಓವರಿನಲ್ಲಿ ದಾಖಲಾಗ್ತಾ ಇದೆ 3ನೇ ಸಿಕ್ಸರ್. ಮತ್ತೆ ಸಾಗರ್ ಕೊನೆಯ ಬಾರಿಗೆ. ಇಲ್ಲಿ ಅಡ್ಡ ಚೆಂಡು. ಅನಗತ್ಯ ಓಟಗಳು ಬರ್ತಾ ಇದೆ. ಇದರಿಂದ ಒಂದೇ ಓವರಿನಲ್ಲಿ 25 ಓಟಗಳು ದಾಖಲಾಗ್ತಾ ಇದೆ. ಸಾಗರ್ ಬಹಳಷ್ಟು ದುಬಾರಿ. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು. ಓಟಗಳು ದಾಖಲಾಗ್ತಾ ಇಲ್ಲ. ಓವರ್ನ ಮುಕ್ತಾಯ. 2 ಓವರ್ ಮುಕ್ತಾಯಕ್ಕೆ 35 ಓಟಗಳು, 2 ವಿಕೆಟ್ ನಷ್ಟದಲ್ಲಿ ನಾರ್ದರ್ನ್ ಸ್ಕೈ. ಮುಂದಿನ ಪಂದ್ಯದ ಟಾಸ್ಗಾಗಿ ಟಾಸ್ ಹಾಗೂ ಹಸ್ತಾಕ್ಷರ ಲೋಟಸ್ ವರ್ಸಸ್ ಫೋರ್ವಾಲ್ಸ್. ದಯಮಾಡಿ ಬನ್ನಿ. ಲೋಟಸ್ ವರ್ಸಸ್ ಫೋರ್ವಾಲ್ಸ್. ಲೋಟಸ್ ವರ್ಸಸ್
ಫೋರ್ವರ್ಡ್ಸ್ ಎರಡೂ ತಂಡದ ಆಟಗಾರರು ಹಸ್ತಾಕ್ಷರಕ್ಕಾಗಿ ಬರಬೇಕು. ಕಮೆಂಟ್ರಿ ಬಾಕ್ಸ್ ನ ಹಿಂಭಾಗದಿಂದ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 35. ಇಲ್ಲಿ ಉಲ್ಫಾತ್ ಎಸ್ತುಗಾರಿಕೆಯಲ್ಲಿ ಉಲ್ಫಾತ್ ನಿಭಾಯಿಸುವ ದಾಣಿಗ ಸಚಿಂದ್ರ. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು, ಒಂಟಿ ಓಟದ ಸೇರ್ಪಡೆ. ಸೊಗಸಾದ ದಾಂಡಿಗೆತನ ಸಚಿಂದ್ರನ ಪರವಾಗಿ ಬರ್ತಾ ಇದೆ. ಇಲ್ಲಿ ಸಿಕ್ಸರ್ ದಾಖಲಿಸಿದ ಆಟಗಾರ ಸೋನಾಲ್. ಉಲ್ಫಾತ್ ವರ್ಸಸ್ ಸೋನಾಲ್. ರೈಟ್ ಅರೌಂಡ್ ದ ವಿಕೆಟ್ ಅಲ್ಲಿ ದಾಖಲಿಸಿದಂತ ಚೆಂಡು. ಇಲ್ಲಿ ಸೋನಾಲ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಸೋನಾಲ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಇದರಿಂದ ಇವರ ಸ್ಥಾನವನ್ನು ತುಂಬುವಂತ ಮತ್ತೋರ್ವ ಆಟಗಾರ 5ನೇ ಕ್ರಮಾಂಕದ ಆಟಗಾರ ಜೆರ್ಸಿ ನಂಬರ್ 1 ಮತ್ತೆ ಉಲ್ಫಾತ್. ಕೊಂಚ ಓಟಗಳ ಕಡಿವಾಣ ಹಾಕುವಲ್ಲಿ ಉಲ್ಫಾತ್. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು, ಯಾವುದೇ ಓಟಗಳನ್ನು ದಾಖಲಾಗ್ತಾ ಇಲ್ಲ. ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ ಚೆಂಡು. ಮತ್ತೆ ಉಲ್ಫಾತ್ ತನ್ನ ಕಂತಿನ ಪ್ರಥಮ ಓವರಿನ 4ನೇ ಎಸೆತ. ಇಲ್ಲಿ ಸುಂದರತೆ ಆಟ, ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ತಂಡದ ಮೊತ್ತ 37. ಬಹುಶಃ ಉತ್ತಮ ಮೊತ್ತವನ್ನು ಎದುರಾಳಿಗೆ ಸವಾಲಾಗಿ ನೀಡುವಲ್ಲಿ ನಾರ್ದರ್ನ್ ಸ್ಕೈ ಮುನ್ನುಗ್ತಾ ಇದೆ. ತಂಡದ ಮೊತ್ತ 37. 3ನೇ ಓವರಿನ ಕೊನೆ 2 ಎಸೆತ ಬಾಕಿ ಇದೆ. ಪಂಚಮ ಬಾರಿಗೆ ಉಲ್ಫಾತ್ 2 ಸಚೀಂದ್ರ ರೈಟ್ ಬೆರಳು ವಿಕೆಟ್ ಅಂಪೈರ್ ದಾಟಿ. ಇಲ್ಲಿ ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಮೊದಲ 2 ಓವರ್ಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ ಅನ್ನು ನಡೆಸಿದ ತಂಡ ನಾರ್ದರ್ನ್ ಸ್ಕೈ 3ನೇ ಓವರಿನಲ್ಲಿ ಕೇವಲ 2 ಓಟಗಳನ್ನಷ್ಟೇ ದಾಖಲಿಸಿದೆ. ಉತ್ತಮ ಒಂದು ಓವರಿನಲ್ಲಿ ರನ್ ಗತಿಯನ್ನು ಕಡಿವಾಣ ಆಗ್ತಾ ಇದ್ದಾರೆ ಉಲ್ಫಾತ್. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು, ಒಂಟಿ ಓಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ತಂಡದ ಮೊತ್ತ 3 ಓವರ್ಗಳ ಮುಕ್ತಾಯಕ್ಕೆ 38. ಮುಂದಿನ ಪಂದ್ಯದ ಲೋಟಸ್ ಪ್ರಾಪರ್ಟೀಸ್ ತಂಡ ನಾಯಕನೊಂದಿಗೆ ಎಲ್ಲ ಆಟಗಾರರು ಬಂದು ಹಸ್ತಾಕ್ಷರ ಮಾಡಬೇಕಾಗಿ ಕೇಳಿಕೊಡ್ತಿದ್ದೇನೆ. ಲೋಟಸ್ ಪ್ರಾಪರ್ಟೀಸ್ ದಯಮಂತದ ಬಲನ್ನ ಕೊನೆ 2 ಓವರ್ ಬಾಕಿ ಇದೆ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ತಂಡದ ಮೊತ್ತ 38. ಇನ್ನುಳಿದ 12 ಎಸೆತ. ಯಾವ ರೀತಿಯ ಮೊತ್ತ ಎದುರಾಳಿಗೆ ಸವಾಲಾಗಿ ನೀಡುತ್ತಾರೆ ಕಾದು ನೋಡಬೇಕಾಗಿದೆ. ನವೀದ್ (38) 3 ಓವರ್ಗಳ ನಂತರ ಮತ್ತೆ ನವೀದ್ 4ನೇ ಓವರ್ನ ಎಸೆಯಲು. ಇಲ್ಲಿ ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಮತ್ತೆ ನವೀದ್ ಜೆರ್ಸಿ ನಂಬರ್ 17 ನವೀದ್ 2 ಸಚೀಂದ್ರ ಓಟಡಿ ಬಂದ ಅಂಪೈರ್ ರೈಟ್ ಮಾಡಿದ ವಿಕೆಟ್. ಇಲ್ಲಿ ಸುಂದರತೆ ಎಸೆಗಾರಿಕೆ ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಸಚೀಂದ್ರ ಕೊಂಚ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗುತ್ತಾ ಒಂದಷ್ಟು ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಸಚೀಂದ್ರನ ದಾಳಿಗೆ ತಂಡದಲ್ಲಿ ದೊಡ್ಡ ಹೊಡೆತಗಳು ಬರಲೇಬೇಕಾಗಿದೆ. ಮತ್ತೆ ನವೀದ್ ಇಲ್ಲಿ ಅಡ್ಡ ಎಸೆತ, ಇಲ್ಲಿ ವೈಡ್ ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ತಂಡದ ಮೊತ್ತ 39. ಕೇವಲ 10 ಎಸೆತ ಬಾಕಿ ಇದೆ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ಎಸೆಗಾರ ಗಮನಿಸಬೇಕಾಗಿದೆ. ಮತ್ತೆ ನವೀದ್ ಬಲವಾದ ಹೊಡೆತ, ಎಷ್ಟು ಕವರ್ ವಿಭಾಗದಲ್ಲಿ ನೋ ಬಾಲ್ ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ. ಅಂಪೈರ್ ನೋ ಬಾಲ್. ಇಲ್ಲಿ ಕೈಯನ್ನು
ನೇರವಾಗಿ ಸ್ಕ್ರೀನ್ ಮುಖೇನ ಮಾತ್ರ ಬೌಲಿಂಗ್ ನಡೆಸಬೇಕಾಗಿದೆ. ತಮ್ಮ ವಿಚಿತ್ರ ಶೈಲಿಯಲ್ಲಿ ನಡೆಸಬಾರದು. ಇಲ್ಲಿ ಫ್ರೀ ಹಿಟ್ ಅವಕಾಶದಲ್ಲಿ ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ಇದರಿಂದ ತಂಡದ ಮೊತ್ತ 42ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆ 3 ಎಸೆತ ಬಾಕಿ ಇದೆ. ಎಸ್, ಇಲ್ಲಿ ಕೂಡ ಮತ್ತೊಂದು ನೋ ಬಾಲ್, ಮತ್ತೆ ಫ್ರೀ ಹಿಟ್. ಇಲ್ಲಿ ವಿಚಿತ್ರ ಶೈಲಿಯ ಎಸೆತಗಳು ದಾಖಲಾದಲ್ಲಿ ನೋ ಬಾಲ್ ಎನ್ನುವಂತ ಸೂಚನೆ ಕಂಡು ಬರ್ತದೆ. ಫ್ರೀ ಹಿಟ್ ಅವಕಾಶ. ಇಲ್ಲಿ ಮತ್ತೊಂದು ನೋ ಬಾಲ್. ಒಂದೆಡೆ ಉಲ್ಫತ್ ಬಂದು ಓಟವನ್ನು ಕಡಿವಾಣ ಹಾಕಿದ್ರೆ ಇಲ್ಲಿ ನವೀದ್ ನಿರಾಯಾಸವಾಗಿ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ನೋ ಬಾಲ್ ಎನ್ನುವಂತ ಸೂಚನೆಯಲ್ಲಿ ಇತರೆ ಓಟಗಳ ಸೇರ್ಪಡೆ ಕಂಡು ಬರ್ತಾ ಇದೆ. 46 ಓಟಕ್ಕೆ ಏರಿಕೆ ಆಗ್ತಾ ಇದೆ. ನಾರ್ದರ್ನ್ ಸ್ಕೈ ಅವರ ಇನ್ನಿಂಗ್ಸ್ ಇನ್ನು ಕೂಡ 8 ಎಸೆತ ಬಾಕಿ ಇದೆ. ರನ್ಔಟ್ ಆಗುವ ಮುಖೇನ ಸಚಿಂದ್ರ ಅವರ ವಿಕೆಟ್ ಪತನವಾಗ್ತಾ ಇದೆ. ತಂಡದ ಮೊತ್ತ 46. ಸಚೀಂದ್ರ ಇವರ ನಂತರ ಬರುವಂತ ಆಟಗಾರ ರಮೀತ್. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಯಾವುದೇ ಓಟಗಳು ದಾಖಲಾಗ್ತವೆ. ಮತ್ತೆ ನೋ ಬಾಲ್, ಮತ್ತೆ ಫ್ರೀ ಹಿಟ್. ಆಟದ ನಿಯಮವನ್ನು ತಾವುಗಳು ಅನುಸರಿಸಬೇಕಾಗಿದೆ. ಆಟದ ನಿಯಮವನ್ನು ತಾವುಗಳು ಅನುಸರಿಸಬೇಕಾಗಿದೆ. ಕೊನೆ 2 ಎಸೆತ ಬಾಕಿ ಇದೆ. ಮತ್ತೆ ಅಡ್ಡ ಎಸೆತ, ಮತ್ತೆ ಅಡ್ಡ ಎಸೆತ. ಕೊನೆ 2 ಎಸೆತ ಬಾಕಿ ಇದೆ. ಮತ್ತೆ ನವೀದ್ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು, ಮತ್ತೊಂದು ಭರ್ಜರಿಯಾದಂತ ಸಿಕ್ಸರ್. ಇಲ್ಲಿ ರಮೀತ್ ಕೂಡ ಗರ್ಜಿಸ್ತಾ ಇದ್ದಾನೆ. ಮತ್ತೆ ನೋ ಬಾಲ್. ಈ ಒಂದು ಓವರಿನ ಮುಕ್ತಾಯ ಕಂಡು ಬರುತ್ತಿಲ್ಲ. ಈ ಒಂದು ಓವರಿನ ಮುಕ್ತಾಯ ಕಂಡು ಬರುತ್ತಿಲ್ಲ. ಅರ್ಥಾತ್ ಬಹಳಷ್ಟು ಎಸೆತಗಳನ್ನು ದಾಖಲಿಸಿದಂತ ಎಸೆತಗಾರ ನವೀದ್ ದುಬಾರಿ ಆಗ್ತಾ ಇದ್ದಾನೆ ಈ ಒಂದು ಓವರ್ನಲ್ಲಿ. ಮತ್ತೊಂದು ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು, ಓಟಗಳು ದಾಖಲಾಗ್ತಾ ಇಲ್ಲ. ಓವರ್ನ ಮುಕ್ತಾಯ 4 ಓವರ್ಗಳ ಮುಕ್ತಾಯಕ್ಕೆ 56 ಮೊತ್ತವನ್ನು ದಾಖಲಿಸಿದೆ ನಾರ್ದರ್ನ್ ಸ್ಕೈ ತಂಡ. ಈ ಒಂದು ಟೂರ್ನಮೆಂಟ್ ನಲ್ಲಿ ಬೃಹತ್ ಮೊತ್ತ 56 ಓಟಗಳನ್ನು ಕಳೆ ಹಾಕಿದೆ ನಾರ್ದರ್ನ್ ಸ್ಕೈ ತಂಡ. ಪಂದ್ಯಕೂಟದಲ್ಲಿ ಬಹಳಷ್ಟು ಪ್ರಾಯೋಜಕತ್ವದಲ್ಲಿ ಈ ಒಂದು ಪಂದ್ಯಕೂಟ ಯಶಸ್ಸಿನಲ್ಲಿ ಸಾಗಿ ಬರ್ತಾ ಇದೆ. ತಾವುಗಳು ಗಮನಿಸಿರುವಂತೆ ಬಹಳಷ್ಟು ಪ್ರಾಯೋಜಕತ್ವ ಈ ಒಂದು ಪಂದ್ಯಕೂಟದಲ್ಲಿದೆ. ಯುವರ್ ಪ್ರೆಸ್ಟೀಜ್, ಟ್ರೇಡ್ ಮಾರ್ಟ್, ಎಂಜಿ ಸೆಲೆಕ್ಟ್ ಅಂಡ್ ಐಡಿಯಾಸ್ ಆಟೋಮೇಷನ್ ಅಂಡ್ ಲ್ಯೂಟ್ರಾನ್ ಅಂಡ್ ಎಂಜಿ ಇವರೆಲ್ಲರ ಪ್ರಾಯೋಜಕತ್ವದಲ್ಲಿ ಸಾಗಿ ಬರ್ತಾ 2026. ಉಲ್ಫಾತ್ ಬ್ಯಾಕ್ ಗ್ರೂಪ್ ನ ಪರವಾಗಿ ಅಂತಿಮ ಓವರ್ ಸೇಲ್ ಉಲ್ಫಾತ್ ನಿಭಾಯಿಸುವಂತ ದಾಂಡಿಗ ಪದ್ಮಾನಂದ ಸ್ವೀಪ್ ಮಾಡುವಂತ ಪ್ರಯತ್ನವಿತ್ತು. ಒಂಟಿ ಓಟದ ಮಾತ್ರ ಸೇರ್ಪಡೆ ಕಂಡು ಬರ್ತಾ ಇದೆ. ತಂಡದ ಮತ್ತು 57ಕ್ಕೆ ಏರಿಕೆ ಆಗ್ತಾ ಇದೆ. ಮತ್ತೆ ಉಲ್ಫತ್ ಓಡಾಡಿ ಬಂದ ಅಂಪೈರ್ ದಾಟಿ ರೈಟ್ ಟರ್ಮ್ 2 ವಿಕೆಟ್. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು, ಮತ್ತೆ ಒಂಟಿ ಓಟ. ಸುಂದರ ಆಟವನ್ನು ಆಡ್ತಾ ಇದ್ದಾರೆ ಸೊಗಸಾದ ದಾಂಡಿಗರು. ಸೊಗಸಾದ ಆಟವನ್ನು ಆಡ್ತಾ ಇದ್ದಾರೆ. 58ಕ್ಕೆ ಏರಿಕೆ ಆಗ್ತಾ ಇದೆ. ಕೊನೆಯ 4 ಎಸೆತ ಬಾಕಿ ಇದೆ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ಮತ್ತೆ ಉಲ್ಫಾತ್ ಇಲ್ಲಿ
ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಪದ್ಮಾನಂದನ ದಾಂಡಿಗೆ ಕೂಡ ಸಿಡಿಯಲ್ಪಡ್ತಾ ಇದೆ. 64ಕ್ಕೆ ಏರಿಕೆಯಾಗ್ತಾ ಇದೆ ತಂಡದ ಮೊತ್ತ. ಕೊನೆಯ 3 ಎಸೆತ ಬಾಕಿ ಇದೆ. ಮತ್ತೆ ಉಲ್ಫಾತ್ ಇಲ್ಲಿ ರನ್ಔಟ್ ಅವಕಾಶ. ಎಸ್, ರಮಿತ್ ಅವರ ವಿಕೆಟ್ ಪತನವಾಗ್ತಾ ಇದೆ. ರನ್ಔಟ್ ನಿಂದ ಇವರ ಸ್ಥಾನವನ್ನು ತುಂಬುವಂತ ಮತ್ತೊಬ್ಬ ಆಟಗಾರ ದಿನೇಶ್. ಮತ್ತೆ ಉಲ್ಫಾತ್ ಒಂಟಿ ಓಡುವ ಸೇರ್ಪಡೆ ಕಂಡು ಬರ್ತಾ ಇದೆ. ಕೊನೆ ಒಂದಷ್ಟು ಬಾಕಿ ಇದೆ. ತಂಡ ಮೊತ್ತ 65 ವಿಕೆಟ್ ನಷ್ಟದಲ್ಲಿ. 70ರ ಗಡಿ ದಾಟುವಂತಹ ಪ್ರಯತ್ನವಿದೆ. ಕಾದು ನೋಡಬೇಕಾಗಿದೆ. ಸಿಕ್ಸರ್ ಬರಲೇಬೇಕಾಗಿದೆ ದಿನೇಶ್ ಅವರ ದಾಳಿಗೆ ಸಮಯದಲ್ಲಿ. ಅಂತಿಮ ಎಷ್ಟು ಬಾಕಿ ಇದೆ. ಉಲ್ಫಾಟ್ ಟು ದಿನೇಶ. ಇಲ್ಲಿ ದಿನೇಶ ದಾಖಲಿಸಿದಂತ ಓಡೋಟದಲ್ಲಿ ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ 66 ಮೊತ್ತವನ್ನು ಕಲೆ ಹಾಕಿದೆ ನಾರ್ದರ್ನ್ ಸ್ಕೈ ತಂಡ. ನಾರ್ದರ್ನ್ ಸ್ಕೈ ಸ್ಕೋರ್ ಇಸ್ ವೆರಿ ಹೈ. 67 ಓಟಗಳ ಬೃಹತ್ ಮೊತ್ತವನ್ನು ಬೆನ್ನಟ್ಟುವಲ್ಲಿ ಕಾದು ನೋಡಬೇಕಾಗಿದೆ ಮ್ಯಾಕ್ ಗ್ರೂಪಿನ ದಾಂಡಿಗರ ಯಾವ ರೀತಿಯ ಗರ್ಜೆ. ಆಯೋಜನೆ ಮಾಡಿರುವಂತಹ ಈ ಒಂದು ಪಂದ್ಯಕೂಟಕ್ಕೆ ಬಹಳಷ್ಟು ಮಂದಿ ನಮಗೆ ಹಿಂಭಾಗದಲ್ಲಿ ಸಹಕರಿಸಿದಂತಹ ಬಹಳಷ್ಟು ಪ್ರಾಯೋಜಕತ್ವವನ್ನು ಒಳಗೊಂಡಂತ ಈ ಒಂದು ಪಂದ್ಯಕೂಟದಲ್ಲಿ ನಮಗೆ ಸಹಕರಿಸಿದವರು ಯುವರ್ ಪ್ರೆಸ್ಟೀಜ್, ಟ್ರೇಡ್ ಮಾರ್ಟ್, ಎಂಜಿ ಸೆಲೆಕ್ಟ್ ಅಂಡ್ ಐಡಿಯಾಸ್ ಆಟೋಮೇಷನ್ ಅಂಡ್ ಲ್ಯೂಟ್ರಾನ್ ಅಂಡ್ ಎಂಜಿ ಯುವರ್ ಪ್ರೀಮಿಯರ್ ಲೀಗ್ ಯಶಸ್ಸಿನಲ್ಲಿ ಸಾಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಎನ್ನುವಂತೆ ಮತ್ತೆ ರೀತಿಯ ಇನ್ನಿಂಗ್ಸ್ ನ ಪ್ರಾರಂಭವನ್ನು ಕಂಡುಕೊಳ್ತಾ ಇದ್ದಾನೆ. ಆದಷ್ಟು ಬೇಗ ಅಂಕಣ ಪ್ರವೇಶವನ್ನು ಮ್ಯಾಕ್ ಗ್ರೂಪ್ ನ ದಾಂಡಿಗರು ಆದಷ್ಟು ಬೇಗ ಅಂಕಣ ಪ್ರವೇಶವನ್ನು ಕಂಡುಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಗಡಿಬಿಡಿ ಆಗ್ತಾ ಇದ್ದಾನೆ. ದೊಡ್ಡ ಮೊತ್ತದ ಬೆನ್ನಟ್ಟುವಲ್ಲಿ ಪ್ರತಿ ಹೊಡೆತವನ್ನು ಬಿರುಸಿನಲ್ಲಿ ಮುನ್ನುಗ್ಗಿಸಬೇಕೆನ್ನುವಂತಹ ಯೋಜನೆ ಇದೆ. ಮತ್ತೆ ಸುನೀಲ ಇಲ್ಲಿ ಕ್ಯಾಚ್ ಆಗುವ ಮುಖೇನ ಚರಿತ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಆರಂಭಿಕ ಆಟಗಾರರನ್ನು ಬೆಂಬಲಿಸಿದಂತ ಸುನೀಲ್. ಲೋಟಸ್ ಕಳೆದ ನಾಯಕರು ಟಾಸ್ಗಾಗಿ ಬರಬೇಕು. ಅದೇ ರೀತಿ ಫೋರ್ವಾಲ್ಸ್ ಈ ಒಂದು ಪಂದ್ಯದ ಟಾಸ್ ಅನ್ನು
ಅದೇ ರೀತಿ 4 ವಾಲ್ಸ್ನ ಆರಂಭಿಕ ದಾಂಡಿಗರು ಈಗಾಗಲೇ ಅಂಕಣ ಪ್ರವೇಶವನ್ನು ಕಂಡುಕೊಂಡಿದ್ದಾರೆ. ಲೋಟಸ್ ಪ್ರಾಪರ್ಟೀಸ್, ಒಂದು ನಿಮಿಷ. ಕೊಂಚ ಟೆಕ್ನಿಕಲ್ ತಂತ್ರಗಾರಿಕೆಯಲ್ಲಿ ಕೂಡ ನಾವು ಪರ್ಫೆಕ್ಟ್ ಆಗಬೇಕಾದ್ರೆ ಕೊಂಚ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿದೆ. ಮುಂದಿನ ಪಂದ್ಯದ ವೀಕ್ಷಕ ವಿವರಣೆಯನ್ನು ನಮ್ಮೊಂದಿಗೆ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದಂತಹ ಮಿಸ್ಟರ್ ಅಜಿತ್ ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಎಸ್ ಅಜಿತ್ ಇವರಿಗೆ ಕ್ರೆಡೈ ಮ್ಯಾಂಗ್ಳೂರು ಇದರ ಪರವಾಗಿ ಸ್ವಾಗತವನ್ನು ವಹಿಸುತ್ತಾ ಮುಂದಿನ ಪಂದ್ಯದ ವೀಕ್ಷಕ ವಿವರಣೆ ಮುಂದುವರೆಸಿದ್ದಾರೆ. ಹಲೋ ಸೌಂಡ್ಸ್. ಕ್ರೆಡೈ ಪ್ರೀಮಿಯರ್ ಲೀಗ್ 2026ರ ಬಹುಶಃ ಈ ಸುನ್ನೂರು ಪಂದ್ಯಾವಳಿಯಲ್ಲಿ ಇದೀಗ ಅನೇಕ ತಂಡಗಳು ಈ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದೆ. ಆ ನಿಟ್ಟಿನಲ್ಲಿ ಎಸ್ ಆರಂಭಿಕ ಚೆಂಡಿನಲ್ಲಿ ಪ್ರಥಮ ಅಂಕವನ್ನ ತನ್ನದಾಗಿಸಿಕೊಂಡಿದೆ. 4 ವಾಲ್ಸ್ ತಂಡದ ಪರವಾಗಿ ಆರಂಭಿಕ ಎದೆ ಸಂಖ್ಯೆ 7ರ ಸಮವಸ್ತ್ರಧಾರಿಯಿಂದ ಪ್ರಥಮ ಅಂಕವನ್ನ ತನ್ನದಾಗಿಸಿಕೊಂಡು ಆರಂಭಿಕ ಓವರ್ನಲ್ಲಿ ಪ್ರಥಮ ಚೆಂಡು ಸಿಕ್ಸರಿಗೆ ರವಾನೆ ಮಾಡುವ ಮೂಲಕವಾಗಿ 6 ಓಟಗಳ ಸೇರ್ಪಡೆ. ಎದೆ ಸಂಖ್ಯೆ 45ರ ಭರತೇಶ್, 3ನೇ ಬಾರಿಗೆ ರಕ್ಷಿತ್ ಮತ್ತೆ ಬೀಸುವ ಪ್ರಯತ್ನಗಳು ನೇರವಾಗಿ ಬೌಲರ್ಸ್ ಆಟವನ್ನು ಆಡಿದ್ರು. ಈ ಮೂಲಕವಾಗಿ ಪ್ರಥಮ ರನ್ಔಟ್ ರೂಪದಲ್ಲಿ ಹುದ್ದರಿ ಕಳಚಿ ಬೀಳ್ತಾ ಇದೆ. ಪ್ರಥಮ ಹುದ್ದರಿ ಕಳಚಿ ಬೀಳುವಾಗ ಅಂಕಪಟ್ಟಿಯಲ್ಲಿ 7 ಓಟಗಳು ಪ್ರಥಮ ಹುದ್ದರಿ 3 ಚೆಂಡುಗಳ ಮುಂದೆ. ರಕ್ಷಿತ್ ಲೋಟಸ್ ಗ್ಲಾಡಿಯೇಟರ್ಸ್ ಪರವಾಗಿ ಕ್ರೆಡೈ ಪ್ರೀಮಿಯರ್ ಲೀಗ್ ನಲ್ಲಿ ಅದ್ವಿತೀಯ ದಾಳಿಗಳನ್ನು ಸಂಘಟಿಸುವಂತಹ ಯೋಚನೆಯಲ್ಲಿರುವಾಗ ತಂಡದ ಎಲ್ಲ ಆಟಗಾರರ ರೀತಿ ರಿವಾಜು ನಿಯಮಗಳನ್ನ ಅನುಸಾರವಾಗಿಟ್ಟುಕೊಂಡು ಮತ್ತೆ 4ನೇ ಬಾರಿಗೆ ಬೀಸುವ ಪ್ರಯತ್ನಗಳು ಸ್ಟ್ರೈಟ್ ಟು ದ ಬೌಲರ್ಸ್. ರನ್ಔಟ್ಗೆ ಪ್ರಯತ್ನವಿತ್ತು, ಆದರೆ ರನ್ಔಟ್ ಅನ್ನ ಈ ಮೂಲಕವಾಗಿ ಗೂಟರಕ್ಷಕನ ವೈಫಲ್ಯತೆಯಿಂದ ಚೆಲ್ಲಲಾಗಿದೆ. ಕಡೆಯ 2 ಚೆಂಡುಗಳ ಆಟ ಬಾಕಿ. ಆರಂಭಿಕ ಓವರ್ನಲ್ಲಿ 4 ಓಟಗಳು, 4 ಚೆಂಡುಗಳು, 7 ಓಟಗಳ
ಸಂಪಾದನೆ ಬಲಗೂಟದಿಂದ ಬಹುತೇಕ ಹೊರಬಿದ್ದಂತಹ ಚೆಂಡು ವೈಡ್. ನಾರ್ತನ್ ಸ್ಕೈ ವಿರುದ್ಧವಾಗಿ ಶ್ರೀನಿಧಿ ತಂಡದ ಆಟಗಾರರು ಮುಂದಿನ ಪಂದ್ಯಾಟಕ್ಕಾಗಿ ವಾರ್ಮ್ ಅಪ್ ನಲ್ಲಿ ಇರಬೇಕು. ಅದೇ ರೀತಿ ಬಲಗೂಟದಿಂದ ಮತ್ತೆ ಹೊರಬಿದ್ದಂತಹ ಚೆಂಡು ಬಹುಶಃ ಸ್ಲೋವರ್ ಡೆಲಿವರಿಗಳಿಗೆ ಪ್ರಯತ್ನವನ್ನ ಮಾಡಿದ್ರು, ಆದರೆ ಅತಿರಿಕ್ತ ಎನ್ನುವಂತಹ ತೀರ್ಮಾನ ಅಂಕಪಟ್ಟಿಯಲ್ಲಿ ಜೊತೆ ಕಾಣುವಾಗ ಸ್ಕೋರ್ ಬೋರ್ಡ್ ಈಸ್ ಮೂವ್ಸ್ ಆನ್ ಟು 9-1. ಮತ್ತೊಮ್ಮೆ ರಕ್ಷಣಾತ್ಮಕ ಆಟ, ದಂಡು ಚೆಂಡುಗಳ ನಡುವೆ ಸಮರ್ಪಕ ಸ್ಪಂದನೆ ಕಂಡು ಬಂದಾಗ ಯಾವುದೇ ಓಟಗಳನ್ನ ಕಲೆ ಹಾಕ್ತಾ ಇಲ್ಲ. ಮತ್ತೆ ಎಸ್ತಗಾರ ದಾಂಡುಗಾರರ ನಡುವೆ ಹಣಾಹಣಿ ಸಾಗಿ ಬರ್ತಾ ಇದೆ. ಈ ಮೂಲಕವಾಗಿ ಟಾಪ್ ಎಡ್ಜ್ ಆಗಿ ಗೂಟರಕ್ಷಕನ ಕೈಯಲ್ಲಿ ಸೇರಿಕೊಳ್ಳುವಾಗ ಅಂಕಪಟ್ಟಿಯಲ್ಲಿ 9 ಆರಂಭಿಕ ಓವರ್ನ ಮುಕ್ತಾಯದ ವೇಳೆಗೆ 9 ರನ್ಸ್ ಆನ್ ದ ಸ್ಕೋರ್ ಬೋರ್ಡ್ ನಾವು after the completion of first over. ದ್ವಿತೀಯ ಓವರ್ ಅನ್ನು ಎಸೆಯುವುದಕ್ಕಾಗಿ ಲೋಟಸ್ ಗ್ಲಾಡಿಯೇಟರ್ಸ್ ಪರವಾಗಿ ರೋಹಿ. ಸ್ಟ್ರೈಕರ್ ವಿಭಾಗದಲ್ಲಿರುವಂತಹ ಆಟಗಾರನ ಹೆಸರು ಮಂಜುನಾಥ್. ಅದೇ ರೀತಿ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಭರತೇಶ್ ದಂಡನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆರಂಭಿಕ ಚೆಂಡು ಎಡಗೂಟದಿಂದ ಹೊರಬಿದ್ದಂತಹ ಚೆಂಡು ಅತಿರಿಕ್ತ ರೂಪವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಜೊತೆ ಕಾಣುವಾಗ ಅಂಕಪಟ್ಟಿ 2 ಅಂಕಿಯ ಓಟವನ್ನು ಸಂಪಾದನೆ ಮಾಡಿಕೊಳ್ತಾ ಇದೆ. 10 ಓಟಗಳು ರೋಹಿತ್. ಮತ್ತೊಮ್ಮೆ ಮತ್ತೆ ಚೆಂಡನ್ನು ನೆಲಕ್ಕೆ ಬಡಿಯುವ ಮೂಲಕವಾಗಿ 1 ಬೌನ್ಸ್ ಎನ್ನುವಂತಹ ವಾರ್ನಿಂಗ್ ಕೂಡ ಲಭಿಸ್ತಾ ಇದೆ. ಬಹುತೇಕ ನೆಗೆತವನ್ನ ಕಂಡಂತಹ ಚೆಂಡು ಮತ್ತೆ ಮತ್ತೆ ಸುಂದರತೆಯ ದಾಳಿಗಳ ಅಂಕಿಅಂಶ ಪಟ್ಟಿಯಲ್ಲಿ ಜೊತೆ ಕಾಣುವಾಗ 1 ಓಟಗಳನ್ನ ಸೇರ್ಪಡೆ ಮಾಡ್ತಾ ಇದ್ದಾರೆ. ಅಂಕಪಟ್ಟಿ 11ರಲ್ಲಿದೆ. ಮಂಜುನಾಥ್ ಗೆದ್ದಂತಹ ಚೆಂಡು ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಸುಂದರತೆಯ ದಾಳಿಗಳು ಮತ್ತೊಮ್ಮೆ ಭರತೇಶ್. ಪೂರ್ಣ ಕ್ರಮಾಂಕದ ಚೆಂಡು ರನ್ಔಟ್ ಆಗುವ ಸಾಧ್ಯತೆ. ಈ ಮೂಲಕವಾಗಿ ರನ್ಔಟಿನ ಬಲೆಗೆ ದ್ವಿತೀಯ ಹುದ್ದರಿ ಆಘಾತ ಕಾಣುವಾಗ ಮತ್ತೊಮ್ಮೆ ಮಸಾಲೆಯ ಬಾಯಿಗೆ ತುತ್ತಾಗಿದ್ದಾರೆ. ಈ ಮೂಲಕವಾಗಿ ಭರತೇಶ್ ರವರ ಹುದ್ದರಿ ಕಳಚಿ ಬೀಳುವಾಗ ಅಂಕಪಟ್ಟಿಯನ್ನು ಗಮನಿಸುವುದಾದ್ರೆ 1.3 ಓವರ್ಗಳ ಮುಕ್ತಾಯದ ವೇಳೆಗೆ ಬಹುತೇಕ 9 ಚೆಂಡುಗಳಲ್ಲಿ 1 ಸಿಕ್ಸರ್ಗಳೊಂದಿಗೆ ಅತಿರಿಕ್ತಗಳೊಂದಿಗೆ ಅಂಕಪಟ್ಟಿಯಲ್ಲಿ ಜವೆಯಾಗಿದ್ದು 11 ರೋಹಿತ್. ಮತ್ತೆ ಸುಂದರತೆಯ ದಾಳಿಗಳು, ಆದರೆ ಟಾಪ್ ಎಡ್ಜ್ ಮೂಲಕವಾಗಿ ಆಕಾಶ ಮಾರ್ಗದಲ್ಲಿರುವಂತಹ ಜಾಲಿಗೆ ಸ್ಪರ್ಶಗೊಂಡಿದೆ ಚೆಂಡು. ಯಾವುದೇ ಎಸೆತಗಳಿಲ್ಲ. ನಾರ್ತನ್ ಸ್ಕೈತ ಗುರುಕಾರ ನಂಚಿತ ಧೀರಜ್ ಅಮೀನ್ರೆ ಈ ಕಾರ್ಯಕ್ರಮಕ್ಕೆ ಬರ್ತದೆ ಬತ್ತು ನಂಚಿತ ಬಿನ್ನರಿಗೆ ಪ್ರೀತಿದ ಸ್ವಾಗತನ ತೆರಿಪ ಒಂದಲ್ಲ. ಮತ್ತೆ ಪಂದ್ಯಾಟದಲ್ಲಿ ಮುಂದುವರಿಯುವುದಾದ್ರೆ ವೈಶಾಖ್ ರವರು ದಂಡನೆಗೆ ಆಗಮಿಸಿದ್ದಾರೆ. ವೈಶಾಖ್ ಮತ್ತು ಮಂಜುನಾಥ್ ಜೋಡಿ ತಂಡದ ಸಮರ್ಪಕ ಇನ್ನಿಂಗ್ಸ್ ಅನ್ನು ಕಟ್ಟುವಂತ ಕೆಲಸದಲ್ಲಿ ಮುಂದುವರಿಯಬೇಕಾಗಿದೆ. ಯಾವುದೇ ಓಟಗಳನ್ನು ಗಳಿಸಿಕೊಳ್ಳದೆ ಬಹುತೇಕ 2 ಓವರ್ಗಳ ಮುಕ್ತಾಯದ ವೇಳೆಗೆ ಅಂಕಪಟ್ಟಿಯಲ್ಲಿದೆ 12 ರನ್ಸ್. 12 ಎಸೆತ 12 ಓಟಗಳ ಸಂಪಾದನೆ ಇದಾಗಲೇ ಆಗಿದೆ. ಈ ಮೂಲಕವಾಗಿ 3ನೆಯ ಜವಾಬ್ದಾರಿಯುತ ಎಸ್ಸಗಾರಿಕಾ ಸೇವೆಯನ್ನು ಮುಂದುವರಿಸುವುದಕ್ಕೋಸ್ಕರವಾಗಿ ಲೋಟಸ್ ಗ್ಲಾಡಿಯೇಟರ್ಸ್ ಪರವಾಗಿ ಪ್ರಜ್ವಲ್ ರವರ ಪರಿಚಯವಾಗ್ತಾ ಇರಬೇಕಾದ್ರೆ ಅಫಿಷಿಯಲ್ಸ್ ಅನ್ನು ದಾಟಿಕೊಂಡು ಮುಂದುವರಿಬೇಕಾಗಿದೆ. ದಂಡನೆಯಲ್ಲಿ ಪ್ರಥಮ ಬಾರಿಗೆ ದ್ವಿತೀಯ ಬಾರಿಗೆ ಅವರನ್ನು ಎದುರಿಸಬೇಕಾಗಿದೆ. ಪ್ರಜ್ವಲ್ ಚೆಂಡು ದಂಡುಗಳ ಸಮರ್ಪಕ ಹೋರಾಟದಲ್ಲಿ ಕ್ರೆಡೈ ಪ್ರೀಮಿಯರ್ ಲೀಗ್ 2026ರಲ್ಲಿ ಈ ಪ್ರಶಸ್ತಿಯನ್ನು ಗೆಲ್ಲುವಂತಹ ತಂಡಗಳ ಯಾವುದು, ವೈಯಕ್ತಿಕ ಪಾರಿತೋಷಕಗಳನ್ನು ಗೆಲ್ಲುವಂತಹ ತಂಡ ಯಾವುದು ಎನ್ನುವಂತಕ್ಕೆ ಇನ್ನೇನು ಉತ್ತರಗಳು ಕಂಡು ಬರಬೇಕಾಗಿದೆ. ಆ ಮೂಲಕವಾಗಿ ಪ್ರಜ್ವಲ್ ರವರ ವಿಶೇಷ ಶೈಲಿಯ ಬೌಲಿಂಗ್ ಆಕ್ಷನ್ ನೊಂದಿಗೆ ಅತಿರಿಕ್ತ ಪ್ರಥಮ ಬಾರಿಗೆ ಮತ್ತೊಮ್ಮೆ ವಾಟ್ ಅ ಡೆಲಿವರಿ, ಬ್ಯೂಟಿಫುಲ್ ಡೆಲಿವರಿ. ಪ್ರಥಮ ಚೆಂಡು ದಂಡು ಚೆಂಡಿನ ನಡುವೆ ಸಂಪರ್ಕ ಸಾಗಿ ಬರ್ತಾ ಇಲ್ಲ. ಹುದ್ದರಿಗಳ ಮೇಲ್ಭಾಗದಲ್ಲಿ ಚೆಂಡು ನುಸುಳಿಕೊಳ್ಳುವಾಗ ಮತ್ತೆ ಡಾಟ್ ಡೆಲಿವರಿಗಳು.
ಮತ್ತೆ ಬಹುತೇಕ ಎಡಗೂಟದಿಂದ ಹೊರಬಿದ್ದಂತಹ ಚೆಂಡು ಅತಿರಿಕ್ತವಾಗಿದೆ. ಪ್ರಥಮ ಎಸೆತವನ್ನ ಮುಕ್ತಾಯಗೊಳಿಸುವಂತಹ ಸಮೀಪದಲ್ಲಿದ್ದಂತಹ ಪ್ರಜ್ವಲ್ ಇದಾಗಲೇ ಕ್ಷಣ ಮಾತ್ರದಲ್ಲಿ ಎರಡು ಅತಿರಿಕ್ತ ಎಸೆತಗಳನ್ನು ಎಸೆದಿದ್ದಾರೆ. ಹುದ್ದರಿಗಳನ್ನು ಸುತ್ತಿಕ್ಕುವ ಮಾದರಿಯಲ್ಲಿ ರೌಂಡ್ ದ ವಿಕೆಟ್ ಮಾದರಿಯಲ್ಲಿ ಮುಂದುವರಿಬೇಕಾಗಿದೆ ಪ್ರಜ್ವಲ್. ಮತ್ತೊಮ್ಮೆ ಮತ್ತೆ ಸ್ಲೋವರ್ ಚೆಂಡುಗಳು ಗೂಟ ರಕ್ಷಕನ ಕೈ ಬೊಗಸೆಯಲ್ಲಿ ಬಂಧಿತಗೊಳ್ಳುವಾಗ ಅಂಕಗಳ ಲಭಿಕೆ ಆಗ್ತಾ ಇಲ್ಲ. ಮತ್ತೆ ಚುಕ್ಕಿ ವೈಶಾಖ್, ಮತ್ತೊಂದು ವೈಡ್ ಡಾಟ್ ಮತ್ತೆ ಅತಿರಿಕ್ತ ಕಾದು ನೋಡಬೇಕಾಗಿದೆ. ಮೂರನೇ ಚೆಂಡು ಮತ್ತೆ ಯಾವುದೇ ರೀತಿಯ ಅಂಕಗಳಿಲ್ಲದ ಎಸೆತಗಳನ್ನು ಎಸೆಯುತ್ತಾರೆ ಎನ್ನುವಂಥದ್ದಾಗಿ ಪ್ರಜ್ವಲ್ ಮತ್ತೊಮ್ಮೆ ಮುಂದುವರಿದು ಬೀಸುವ ಪ್ರಯತ್ನಗಳು. ಈ ಮೂಲಕವಾಗಿ ಶಾರ್ಟ್ ಲಾಂಗ್ ಆನ್ ವಿಭಾಗದಲ್ಲಿ ಚೆಂಡು ಸರಿಯಾಗುವಾಗ ಒಂದು ಓಟಗಳು ಸೇರ್ಪಡೆ ಕಂಡಿದೆ. 3 ಎಸೆತಗಳು ಪ್ರಜ್ವಲ್ ರವರ ಖಾತೆಯಲ್ಲಿ ಮುಕ್ತಾಯ ಕಂಡು ಆರಂಭಿಕನಾಗಿ 3ನೇ ಕ್ರಮಾಂಕದ ಆಟಗಾರನಾಗಿ ಆಗಮಿಸಿದ ಮಂಜುನಾಥ್ ಮತ್ತೆ ಬೀಸುವ ಪ್ರಯತ್ನಗಳು, 1 ಓಟಗಳ ಸೇರ್ಪಡೆ. ನಿಧಾನಗತಿಯ ಸಿಂಗಲ್ಸ್ ಡಬಲ್ಸ್ಗಳು ಅಂಕಪಟ್ಟಿಯಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನ ಕಂಡುಕೊಳ್ಳುವಾಗ ಪ್ರಜ್ವಲ್ ರವರ ಎಸೆತ ಮುಕ್ತಾಯ ಕಾಣಲಿಕ್ಕೆ 2 ಚೆಂಡುಗಳ ಆಟ ಇನ್ನೂ ಕೂಡ ಬಾಕಿ. ಮತ್ತೆ ದಂಡಿಸುವ ಪ್ರಯತ್ನಗಳು, ಸ್ಟ್ರೈಟ್ ವಿಭಾಗವನ್ನು ಗುರಿಯಾಗಿಸಿಕೊಂಡು ದಂಡಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಮತ್ತೆ 2 ಆಟಗಳ ಸೇರ್ಪಡೆಯಾಗುವಂತ ಸಾಧ್ಯತೆ. ಮತ್ತೆ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್, ಚಿರತೆಗಳ ರೀತಿಯ ಓಟಗಾರಿಕೆ. ಆದರೆ ಎಲ್ಲ ಒಂದು ಕಡೆಯಲ್ಲಿ 2ನೇ ಓಟಕ್ಕೆ ಒಲ್ಲೆ ಎಂದಿದ್ದಂತಹ ವೈಶಾಖ್ ಓಡುವಂತಹ ಯಾವುದೇ ರೀತಿಯ ಯೋಚನೆಗಳನ್ನು ತೋರ್ಪಡಿಸಲಿಲ್ಲ. ಆದರೆ ಈ ಹೊತ್ತಿಗೆ ಎಚ್ಚೆತ್ತುಕೊಂಡಂತ ಕ್ಷೇತ್ರರಕ್ಷಕರು ಕ್ಷಣ ಮಾತ್ರದಲ್ಲಿ ಚೆಂಡನ್ನು ವಾಪಸ್ ಮಾಡಿದ್ರು. ಈಗ 3ನೇ ಹುದ್ದರಿ ರನ್ಔಟ್ ರೂಪದಲ್ಲಿ ಕಳಚಿ ಬೀಳುವಾಗ ಯಾವುದೇ ರೀತಿಯ ಪ್ರಯತ್ನಗಳಿಲ್ಲದೆ ಕ್ಷೇತ್ರರಕ್ಷಕರಿಗೆ ಹುದ್ದರಿಗಳು ಸಿಗ್ತಾ ಇದೆ. ಬಹುಶಃ ಈ ಹೊತ್ತಿನವರೆಗೆ ಚೆಂಡನ್ನ ಲಯಬದ್ಧವಾಗಿ ಬೀಸಿದಂತಹ ಎಸೆತಗಾರರಿಗೆ ಯಾವುದೇ ಹುದ್ದರಿಗಳು ಸಿಗ್ತಾ ಇಲ್ಲ. ಪಂದ್ಯಾಟದಲ್ಲಿ ಮುಂದುವರೆದು ಕ್ರಡೈ ಪ್ರೀಮಿಯರ್ ಲೀಗ್ 2026ರಲ್ಲಿ ಮತ್ತೆ ಪ್ರಜ್ವಲ್ ಅಂತಿಮ ಬಾರಿಗೆ ಹುದ್ದರಿಗಳ ಮೇಲ್ಭಾಗದಲ್ಲಿ ಚೆಂಡು ನುಸುಳಿಕೊಂಡು ತೃತೀಯ ಓವರ್ ಮುಕ್ತಾಯ ಕಂಡಿದೆ. ಆರಂಭಿಕ ಇನ್ನಿಂಗ್ಸ್ನ ಪ್ರಥಮಾರ್ಧ ಮುಕ್ತಾಯ ಕಂಡು ಇನ್ನುಳಿದಿರುವಂತಹ 40% ಆಫ್ ಗೇಮ್ ಬಾಕಿ ಉಳಿದಿದೆ. ಕಾದು ನೋಡಬೇಕು. 12 ಚೆಂಡುಗಳ ಆಟ ಬಾಕಿ. ದ್ವಿತೀಯ ಓವರ್ ಅನ್ನು ಕೈಗೆತ್ತಿಕೊಂಡಿದ್ದಂತಹ ಎಸ್ಸಗಾರ ಮತ್ತೆ ತನ್ನ ಜವಾಬ್ದಾರಿಯನ್ನು ಮುಂದುವರಿಸಲು 4ನೇ ಓವರ್ನ ಚಾಲ್ತಿಯಲ್ಲಿ ರೋಹಿತ್ ಆರಂಭಿಕ 3 ಓವರ್ಗಳ ಮುಕ್ತಾಯದ ವೇಳೆಗೆ ಅಂಕಪಟ್ಟಿಯನ್ನು ಗಮನಿಸುವುದೇ ಆದ್ರೆ 19 ರನ್ಸ್ ಆನ್ ದಿ ಬೋರ್ಡ್. 19 ಓಟಗಳು, 14 ರನ್. ಸುಂದರತೆಯ ದಾಳಿ, ಪೀಚ್ ಆಫ್ ದ ಡೆಲಿವರಿ. ರೋಹಿತ್ ದ್ವಿತೀಯ ಬಾರಿಗೆ ತನ್ನ ಸೇವೆಯನ್ನು ಮುಂದುವರಿಸ್ತಾ ಎದೆ ಸಂಖ್ಯೆ 27ರಲ್ಲಿ ಹುದ್ದರಿಗಳನ್ನು ದಾಟುತ್ತಾ ಸ್ಥಾನ ರೇಖೆಯ ಕೊಠಡಿಯ ಭಾಗದಲ್ಲಿ ಮತ್ತೆ ನೈಪುಣ್ಯತೆಯ ಸೇವೆಗಳು ಮುಂದುವರಿತಾ ಇದೆ. 2 ಡಾಟ್ ಡೆಲಿವರಿಗಳು, ಗಟ್ಟಿ ಚಪ್ಪಾಳೆಗಳು, ಒಂದು ಭಾಗದಲ್ಲಿ ಶಿಳ್ಳೆ ಕೇಕೆ ಚಪ್ಪಾಳೆಗಳು ಮುಂದುವರಿ. ಮತ್ತೆ ಬ್ಯೂಟಿಫುಲ್ ಡೆಲಿವರಿ ಆಟಗಾರರನ್ನ ವಂಚಿಸ್ತಾ ಇದೆ. ಬಹುಶಃ ದೊಡ್ಡ ಹೊಡೆತಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ದಂಡುಗಾರರು ಸಿಂಗಲ್ಸ್ ಡಬಲ್ಸ್ ಓಟಗಳಿಗೆ ಈ ಹೊತ್ತಿನಲ್ಲಿ ಯೋಚನೆಗಳನ್ನು ಮಾಡಿದ್ರೆ ಪಂದ್ಯಾಟ ದಿಕ್ಕು ದಿಸೆ ಬದಲಾಗುವ ಸಾಧ್ಯತೆಗಳು. ದೀಸ್ ಡೇಸ್ ಯೋಚನೆ ಬದ್ಧ ಆಟಗಳು ಮುಂದುವರಿತಾ ಇದೆ. ಎದು ಸಂಖ್ಯೆ 16ರ ಹರ್ಷಿತ್ ರವರ ದಂಡಿನಲ್ಲಿ ಮತ್ತೆ ಪಂದ್ಯಾಟ ಮುಂದುವರಿದು ರೋಹಿತ್ ಮುನ್ನುಗ್ಗಿ ಬಾರಿಸುವ ಪ್ರಯತ್ನಗಳು. ಇಲ್ಲಿ ಆಕಾಶ ಮಾರ್ಗವಾಗಿ ಧೂಮಕೇತು. ರೋಹಿತ್ ಮುಂಬಂದು ಬಾರಿಸುವಂತ ಯತ್ನದಲ್ಲಿದ್ದ ಆಟಗಾರನಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸುವ ಪ್ರಯತ್ನಗಳು. ಮತ್ತೆ ಪೂರ್ಣ ಕ್ರಮಾಂಕದ ಚೆಂಡು. ಅಪೀಲ್ ಅಂತೂ ಬಲವಾಗಿದೆ. ದಂಡಿಗೋ ಅಥವಾ ಲೆಗ್ ಬಾಯ್ಸೋ ಅಥವಾ ಹುದ್ದರಿಗಳನ್ನ ಮುತ್ತಿಕ್ಕಿದೆಯೋ ಎನ್ನುವಂತಹ ಪ್ರಶ್ನೆಗಳಿಗೆ ಈರುವ ಅಂಪೈರ್ಸ್ಗಳು ಯೋಚನೆಗಳನ್ನ ಮಾಡಿ ಉತ್ತರವನ್ನ ನೀಡಬೇಕಾಗಿದೆ. ಇಲ್ಲಿ ಬರುವಂತಹ ಉತ್ತರಗಳು ಪಂದ್ಯಾಟದ ಓವರ್ನ ಮುಕ್ತಾಯ. ಹುದ್ದರಿಗಳು ಮತ್ತೆ ಜೀವಂತವಾಗಿ ಆಟವನ್ನು ಮುಂದುವರಿಸ್ತದೆ. ಕಡೆಯ
5ನೇ ಓವರ್ ಸ್ಲಾಗ್ ಓವರ್ ನಡೆಸುವುದಕ್ಕಾಗಿ ಲೋಟಸ್ ಗ್ಲಾಡಿಯೇಟರ್ಸ್ ಪರವಾಗಿ ಎಸ್ತುಗಾರರ ಪರಿಚಯವಾಗಬೇಕು. ಆರಂಭಿಕ ಇನ್ನಿಂಗ್ಸ್ ಅನ್ನ ದಂಡನೆಯ ವಿಭಾಗದಲ್ಲಿ ಮುಂದುವರಿಸ್ತಾ ಇರುವಂತ ಟೀಮ್ ಫೋರ್ ವಾಲ್ಸ್ 21 ಓಟಗಳು 4 ಹುದ್ದರಿಗಳನ್ನು ಕಳೆದುಕೊಂಡು ಮುಂದುವರಿಸುವಾಗ 3 ಹುದ್ದರಿಗಳು ರನ್ಔಟ್ ರೂಪದಲ್ಲಿ ಕಳಚಿ ಬಿದ್ದಿದೆ. ಇನ್ನು 4ನೇ ಬಾರಿಗೆ ಸುಂದರದ ಸಮವಸ್ತ್ರಗಳನ್ನು ಉಟ್ಟುಕೊಂಡು ಲೋಟಸ್ ಗ್ಲಾಡಿಯೇಟರ್ಸ್ ಇವತ್ತಿನ ದಿವಸ ಪರ್ಫೆಕ್ಟ್ ಪಾಸ್ ಮೈದಾನದಲ್ಲಿ ಪೂರ್ಣ ಕ್ರಮಾಂಕದ ಚೆಂಡು ಸ್ಲಾಗ್ ಓವರ್ನಲ್ಲಿ ಉತ್ತಮ ಸೇವೆಗಳು. ಆರ್ಕೆ ಬೌಲರ್ ನೇಮ್ ಸುಮನ್. ಮತ್ತೆ ಓಡೋಡಿ ಬಂದು ಕವರ್ಸ್ ವಿಭಾಗಕ್ಕೆ ತಳ್ಳಿದ್ರು. 1 ಓಟಗಳ ಸೇರ್ಪಡೆ. ಕಡೆಯ ಹೊತ್ತಿನಲ್ಲಿ ಜವಾಬ್ದಾರಿಯುತ ಆಟಗಳನ್ನ ಆಡುವ ಪ್ರಯತ್ನಗಳಲ್ಲಿದೆ. ಬಹುಶಃ ಕ್ರಿಕೆಟ್ ಎನ್ನುವಂತಹ ಪ್ರಥಮ ನಾಣ್ಯದಲ್ಲಿ ಒಂದು ಮುಖ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೌಚಿ ಬೀಳಲಿಕ್ಕಿದೆ, ಮತ್ತೊಂದು ಮುಖ ಇನ್ನೇನು ಮತ್ತೆ ಅರ್ಧ ಭಾಗದಲ್ಲಿ ಎದ್ದು ಬರಲಿಕ್ಕಿದೆ. ಬೀಸುವ ಪ್ರಯತ್ನ, ಮುನ್ನುಗ್ಗಿ ಬಾರಿಸುವಂತಹ ಪ್ರಯತ್ನಗಳಲ್ಲಿ 3ನೇ ಕ್ರಮಾಂಕದಲ್ಲಿ ಜವಾಬ್ದಾರಿಯುತ ಆಟಗಾರನಾಗಿ ಮುಂದುವರಿದಂತಹ ಮಂಜುನಾಥ್ 1 ಓಟಗಳನ್ನ ಸೇರಿಸಿ ಬೊಗಸೆಯಲ್ಲಿ ಕೂಡಿಟ್ಟು ಪಂದ್ಯಾಟದ ಟಾರ್ಗೆಟ್ ಅನ್ನು ಸೆಟ್ ಮಾಡುವಂತಹ ಯೋಚನೆಗಳಿಗೆ ಮುಂದಾಗಿದ್ದಾರೆ. ಮತ್ತೆ ಸುಮನ್ ರೂಮ್ ಮಾಡಿಕೊಂಡು ಬಾರಿಸುವಂತ ಪ್ರಯತ್ನ, ಇಲ್ಲಿ ಲಗೋರಿ. ರನ್ಔಟ್ ರೂಪದಲ್ಲಿ ಮತ್ತೊಂದು ಹುದ್ದರಿಯ ಆಘಾತ. 24 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಇದೀಗ ಮುಕ್ತಾಯ ಕಂಡು ಮುಂದಿನ ಪಂದ್ಯಾಟಕ್ಕಾಗಿ ಸೈನ್ಗಾಗಿ ದಯವಿಟ್ಟು 2 ತಂಡದ ಆಟಗಾರರು ಬರಬೇಕು. ನನ್ನ ದುಂಬುದ ಪಂದ್ಯಾಟಗಾದ ಸೈನ್ ಪಾಡ್ರಿಗೆ ಪುನಶ್ಚಿತ 2 ತಂಡದಗಳ ವೇದಿಕೆ ದಂಚಿ ಪತ್ತದನೆಗಳ ಸೈನ್ ಪ್ರಕ್ರಿಯೆಯನ್ನು ಮುಕ್ತಾಯ ಮಾಡುತ್ತದೆ. ಮುಂದಿನ ಪಂದ್ಯಾಟಕ್ಕಾಗಿ ನೀವು ಸಿದ್ಧರಾಗಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮತ್ತೆ ಸುಮನ್ ಬೀಸುವ ಪ್ರಯತ್ನಗಳು, ಮುನ್ನುಗ್ಗಿ ಬಾರಿಸುವಂತಹ ಪ್ರಯತ್ನಗಳಿಗೆ ಯಾವುದೇ ರೀತಿಯ ಅಂಕಗಳು ಅಥವಾ ಓಟಗಳು ಸಿಗ್ತಾ ಇಲ್ಲ. ಅಂಕಪಟ್ಟಿ 24ರಲ್ಲಿ ಸ್ಥಗಿತ ಕಾಣುವಾಗ ಆರಂಭಿಕ ಇನ್ನಿಂಗ್ಸ್ನ ಕಡೆಯ 1 ಚೆಂಡು ಬಾಕಿ ಇದೆ. ದೊಡ್ಡ ಹೊಡೆತಗಳನ್ನ ಈ ಹೊತ್ತಿನಲ್ಲಿ ಪಡ್ಕೊಂಡ್ರೆ ಅದೊಂದು ಮರುಭೂಮಿಯಲ್ಲಿ ಓಯಸಿ ಸಿಕ್ಕಿದಂತಾಗಬಹುದು. ಆದರೆ ಆಕಾಶ ಮಾರ್ಗವಾಗಿ ಬೀಸುವಂತ ಪ್ರಯತ್ನಗಳು, 1 ಓಟಗಳ ಸೇರ್ಪಡೆ, ಇಲ್ಲಿ ವಿಕೆಟುಗಳ ಮಧ್ಯೆ ಹುಡುಕಾಟದ ರನ್ಗಳು ನಡೆಯುವಾಗ 26 ಇಸ್ ಟಾರ್ಗೆಟ್. 26 ಓಟಗಳ ಟಾರ್ಗೆಟ್ ಅನ್ನು ಬೆನ್ನತ್ತಬೇಕಾಗಿದೆ. ಅದ್ಭುತ ದಾಳಿಗಾರಿಕೆಯನ್ನು ಸಂಘಟಿಸಿದಂತ ಲೋಟಸ್ ಗ್ಲಾಡಿಯೇಟರ್ಸ್ 26 ಓಟಗಳನ್ನು 30 ಚೆಂಡುಗಳ ಮುಂದೆ ಕಲೆ ಹಾಕ್ತದೋ ಅಥವಾ 30 ಚೆಂಡುಗಳಲ್ಲಿ ಎದುರಾಳಿ ಫೋರ್ವಾಲ್ಸ್ ತಂಡ ಇವರನ್ನ ಕಟ್ಟಿ ಹಾಕಿಕೊಳ್ಳುತ್ತದೆ ಎನ್ನುವಂತ ಪ್ರಶ್ನೆಗಳು ಉದ್ಭವವಾಗುವಾಗ ಇದೀಗ ಡಿಜೆ ಮುಂದಿನ ಪಂದ್ಯಾಟಕ್ಕಾಗಿ ಟಾಸ್ಗಾಗಿ ಬರಬೇಕು. ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್, ಅದೇ ರೀತಿ ನಾರ್ಥನ್ ಸ್ಕೈ ತಂಡದ ಆಟಗಾರರು ನಾಣ್ಯ ಚಿಮ್ಮುಗೆಗಾಗಿ ಇದೀಗ ಬರಬೇಕು. 26 ಇಸ್ ಟಾರ್ಗೆಟ್. 26 ಟಾರ್ಗೆಟ್ ആണ്. 26 ಓಟಗಳ ಟಾರ್ಗೆಟ್ ಅನ್ನು ಬೆನ್ನತ್ತಬೇಕಾಗಿದೆ ಲೋಟಸ್ ಗ್ಲಾಡಿಯೇಟರ್ಸ್ ತಂಡ. ಹಲೋ ಚೆ one sec. Yes. 9. ಮತ್ತೆ ಮುಂದುವರೆದು ದ್ವಿತೀಯ ಬಾರಿಗೆ
ಬಲಗೂಟದಿಂದ ಹೊರಬಿದ್ದಂತಹ ಚೆಂಡು ಆರಂಭವಾಗಿ ವೈಡ್ ಮೂಲಕವಾಗಿ SBI ಖಾತೆಯಲ್ಲಿ ಪ್ರಥಮ ಖಾತೆಯನ್ನು ಓಪನ್ ಮಾಡಲಾಗಿದೆ. ಹರ್ಷಿತ್ ಮತ್ತೆ ಬೀಸುವ ಪ್ರಯತ್ನಗಳು, ಈ ಮಧ್ಯೆ ಸೋರಿಕೆಯ ರೂಪದಲ್ಲಿ ಆರಂಭಿಕ ಬೌಂಡರಿ ಲಾಭದಾಯಕವಾಗಿ ಗಳಿಸಿಕೊಳ್ತಾ ಇದೆ ಲೋಟಸ್ ಗ್ಲಾಡಿಯೇಟರ್ಸ್ ತಂಡ. ಮತ್ತೊಮ್ಮೆ ಸಂಪತ್ ರವರಿಗೆ ಎಸೆದಂತ ಚೆಂಡು ಮತ್ತೆ ಬಲಗೂಟದಿಂದ ಹೊರಬಿದ್ದಿದೆ. ವೈಡ್ ಮೂಲಕವಾಗಿ ಅಂಕಪಟ್ಟಿಯಲ್ಲಿ 6 ಓಟಗಳು. ಮತ್ತೆ ಬೀಸುವ ಪ್ರಯತ್ನಗಳಿಗೆ ಯಾವುದೇ ರೀತಿಯ ಲಾಭಗಳು ಸಾಗಿ ಬರ್ತಾ ಇಲ್ಲ. ನಿಧಾನಗತಿಯಾಗಿ ಪಂದ್ಯಾಟ ಮುಂದುವರಿತಾ ಇದೆ. ಪವರ್ ಪ್ಲೇ ವಿಭಾಗದ ಚೆಂಡು ಚಾಲ್ತಿಯಲ್ಲಿರುವಾಗ ಅಂಕಪಟ್ಟಿ 6ರಲ್ಲಿದೆ. ಒಂದು ಬೌಂಡರಿ, 2 ವೈಡ್ ಮೂಲಕವಾಗಿ ಮತ್ತೆ ಬೀಸುವ ಪ್ರಯತ್ನಗಳು, ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು. ಕ್ಯಾಚ್ ಔಟ್ ಅನ್ನು ಕೈ ಚೆಲ್ಲಿದ್ದಾರೆ. ಈ ಮೂಲಕವಾಗಿ 3 ಎಸೆತಗಳ ಮುಕ್ತಾಯದ ವೇಳೆಗೆ 3 balls are completed. 4 ಎಸೆತಗಳು ಮುಕ್ತಾಯ ಕಂಡಿದೆ. ಮತ್ತೆ ಬೀಸುವ ಪ್ರಯತ್ನಗಳು, ಈ ಮೂಲಕವಾಗಿ ಲೆಗ್ ಸೈಡ್ ವಿಭಾಗದಲ್ಲಿ 1 ಓಟಗಳು ಸೇರ್ಪಡೆ. 7 runs ಆನ್ ದಿ ಬೋರ್ಡ್. ನಾವು ಈ ಓವರ್ನ ಕಡೆಯ 1 ಚೆಂಡು ಬಾಕಿ. ಲಾಸ್ಟ್ 1 ball is remaining from this first over. ಮತ್ತೆ ಬೀಸುವ ಪ್ರಯತ್ನಗಳು, ಈ ಮಧ್ಯೆ ಸ್ಟ್ರೈಟ್ ಲಾಂಗ್ ಆನ್ ವಿಭಾಗದಲ್ಲಿ ಬೌಂಡರಿಗಳು ದಾಖಲಾಗುವಾಗ ಪವರ್ ಪ್ಲೇ ಲಾಭವನ್ನ ಪಡಿತಾ ಇದ್ದಾರೆ. 11 runs ಆನ್ ದಿ ಬೋರ್ಡ್. 11 ಓಟಗಳ ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಿಕ ಓವರ್ನ ಮುಕ್ತಾಯದ ವೇಳೆಗೆ. ಮತ್ತೆ ಬೀಸುವ ಪ್ರಯತ್ನ, ಈ ಮಧ್ಯೆ ಸಿಕ್ಸರ್. ಕ್ಷಣ ಮಾತ್ರದಲ್ಲಿ ಪಂದ್ಯಾಟವನ್ನು ಮುಕ್ತಾಯಗೊಳಿಸುವಂತಹ ಹಂಬಲದಲ್ಲಿದೆ ಲೋಟಸ್. ಸುಂದರತೆಯ ದಾಳಿಗಳು ಗೂಟ ರಕ್ಷಕನ ಕೈ ಬೊಗಸೆಯಲ್ಲಿ ಬಂಧಿತಗೊಳ್ಳುವಾಗ 2 ಓಟಗಳ ಸಮಾಪ್ತಿ. ಅತಿರಿಕ್ತ wide ball. Score is moves on to 18 runs. Now equation is simple. Only 8 runs are required for the victory. ಮತ್ತೊಂದು ಸಿಕ್ಸರ್. ಪೂರ್ಣ ಕ್ರಮಾಂಕದ ಚೆಂಡಿಗೆ ಸೀಮಾ ರೇಖೆಯ ಹೊರಭಾಗಕ್ಕೆ ಚಲಿಸ್ತಾ ಇದೆ ಚೆಂಡು. ಈ ಮೂಲಕವಾಗಿ ಪ್ರಥಮ ಹೋದರಿ ಸ್ಟಾಂಪ್ ಔಟ್ ರೂಪದಲ್ಲಿ ಕಳಚಿ ಬೀಳ್ತಾ ಇದೆ. ಕೀಪರ್ ನೇಮ್ ಭರತ್. 2 ಓಟಗಳ ಬೇಡಿಕೆ ಗೆಲುವಿಗಾಗಿ. ಬ್ಯೂಟಿಫುಲ್ ಶಾಟ್. ಲೆಗ್ ಸೈಡ್ ಮೂಲಕ ತಳ್ಳಿದ್ರೆ 1 ಓಟಗಳ ಸೇರ್ಪಡೆ ಕಾಣ್ತಾ ಇದೆ. ನಾವು ಸ್ಕೋರ್ಸ್ ಆರ್ ಈಕ್ವಲ್. ಮತ್ತೆ ಸುಂದರತೆಯ ದಂಡನೆ. ಲೆಗ್ ಸೈಡ್ ಭಾಗದಲ್ಲಿ ಪಂದ್ಯಾಟವನ್ನ ಗೆದ್ದುಕೊಳ್ತಾ ಇದೆ ಲೋಟಸ್ ಗ್ಲಾಡಿಯೇಟರ್ಸ್. ಕ್ಷಣ ಮಾತ್ರದಲ್ಲಿ ಪಂದ್ಯಾಟವನ್ನು ಮುಕ್ತಾಯ ಮಾಡಿದ್ರು. ಈ ಮೂಲಕವಾಗಿ ಪ್ರಥಮ ಪಂದ್ಯಾಟವನ್ನ ಗೆದ್ದುಕೊಳ್ತಾ ಇದೆ ಮ್ಯಾನ್ ಆಫ್ ದಿ ಮ್ಯಾಚ್. ಈ ಮೂಲಕ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಭಾಜನರಾಗ್ತಾ ಇದ್ದಾರೆ. ಈ ಪಂದ್ಯಾಟದಲ್ಲಿ ನೈಪುಣ್ಯತೆಯ ಸೇವೆಯನ್ನ ಮಾಡಿ 2 ಓವರ್ಗಳಲ್ಲಿ ಎದುರಾಳಿ ತಂಡವನ್ನ ಬಗ್ಗು ಬಡಿದಂತಹ ರೋಹಿ ಫ್ರಮ್ ಲೋಟಸ್ ಗ್ಲಾಡಿಯೇಟರ್ಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ಗಟ್ಟಿ ಚಪ್ಪಾಳೆಗಳೊಂದಿಗೆ ಲೋಟಸ್ ಗ್ಲಾಡಿಯೇಟರ್ಸ್ ತಂಡದ ರೋಹಿ ಅವರಿಗೆ ಒಂದು ಪ್ರಶಸ್ತಿಯನ್ನ ಕೊಡಬೇಕಾಗಿ ಸಾಂಶುದ್ದೀನ್ ಇವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಸಾಂಶುದ್ದೀನ್ ಮೇರೆ ಮಿತ ಚಾವಡಿಗೆ ಬರ್ತದೆ.
ಮ್ಯಾನ್ ಆಫ್ ದಿ ಮ್ಯಾಚ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿನ ಕೊರಡು ಪಂದ್ಯ ವಿನಂತಿ ಮಾಡ್ತಂದುಲ. ಮುಂದಿನ ಪಂದ್ಯಾಟದ ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ ಆಗ್ತಾ ಇದೆ. ಮುಂದಿನ ಪಂದ್ಯಾಟವನ್ನ ಮುಂದುವರಿಸಲಿಕ್ಕಿದ್ದಾರೆ. ಈ ಕೂಟದ ಆರಂಭದಲ್ಲಿ ಜೊತೆಯಾದಂತಹ ಧ್ವನಿಗೆ ಮತ್ತೆ ಮೈಕ್ ಪಾಯಿಂಟ್ ಅನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಶ್ರೀಯುತ ವಿನಯ್ ರವರಿಗೆ ಮೈಕ್ ಪಾಯಿಂಟ್ ಅನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಹಸ್ತಾಂತರಿಸಲು ಮೊಹಮ್ಮದ್ ಜಾಜೀರ್. ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಹಸ್ತಾಂತರಿಸಲು ಮೊಹಮ್ಮದ್ ಜಾಜೀರ್ ದಯಮಾಡಿ ವೇದಿಕೆಗೆ ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕಳೆದ ಪಂದ್ಯದಲ್ಲಿ ಬೃಹತ್ ಮೊತ್ತವನ್ನು ದಾಖಲಿಸಿದಂಥ ನಾರ್ದರ್ನ್ ಸ್ಕೈ ಮುಂದಿನ ಪಂದ್ಯಾಟ ತನ್ನ ರೋಹಿತ್ ಲೋಟಸ್ನ ರೋಹಿತ್ಗೆ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಮೊಹಮ್ಮದ್ ಜಾಜೀರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕ್ರೀಡೈ ಪ್ರೀಮಿಯರ್ ಲೀಗ್ 2026 ಸಾಗಿ ಬರ್ತಾ ಇದೆ. ಫಲ್ನೀರ್ನ ಪರ್ಫೆಕ್ಟ್ ಫಾಸ್ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ದಿನದ 5ನೇ ಪಂದ್ಯಾಟ ನಾರ್ದರ್ನ್ ಸ್ಕೈ ವರ್ಸಸ್ ಶ್ರೀನಿಧಿ ಡೆವಲಪರ್ಸ್. ಪ್ರಥಮ ಪಂದ್ಯವನ್ನು ಗೆದ್ದಂತಹ ಶ್ರೀನಿಧಿ ಡೆವಲಪರ್ಸ್, ಅದೇ ರೀತಿ ನಾರ್ದರ್ನ್ ಸ್ಕೈ ಕೂಡ ಪ್ರಥಮ ಪಂದ್ಯವನ್ನು ಗೆದ್ದಿದೆ. ದ್ವಿತೀಯ ಪಂದ್ಯದಲ್ಲಿ ದ್ವಿತೀಯ ಗೆಲುವು. ಕನನ್ನ ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್ ವರ್ಸಸ್ ನಾರ್ದರ್ನ್ ಸ್ಕೈ. ಪ್ರಥಮ ಪಂದ್ಯದಲ್ಲಿ ಎರಡೂ ತಂಡ ಜಯಶಾಲಿಯಾಗಿದೆ. ದ್ವಿತೀಯ ಪಂದ್ಯದಲ್ಲಿ ದ್ವಿತೀಯ ಗೆಲುವಿಗಾಗಿ
ತೀವ್ರ ಪೈಪೋಟಿ ಇದೆ. ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್ ವರ್ಸಸ್ ನಾರ್ದರ್ನ್ ಸ್ಕೈ. ಆರಂಭಿಕ ಹಂತದಲ್ಲಿ ಗರ್ಜಿಸಲು ಮುಂದಾಗಿದ್ದಾರೆ ಸುನೀಲ. ಸ್ಟ್ರೈಕ್ ನಲ್ಲಿ, ನಾನ್ ಸ್ಟ್ರೈಕ್ ನಲ್ಲಿ ರೇಭಾಂತ್. ಎಸ್ತುಗಾರಿಕೆಯಲ್ಲಿ ಸಾವನ್ ಶ್ರೀನಿಧಿಯ ಪರವಾಗಿ. ರೈಟ್ ಓವರ್ ದ ವಿಕೆಟ್. ಎಸ್, ಓಡೋಡಿ ಬಂದ ಅಂಪೈರ್ ದಾಟಿ ಪ್ರಥಮ ಬಾರಿಗೆ ಇಲ್ಲಿ ಪ್ರಥಮ ಎಸೆತ. ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಸವನ್ ಅವರ ಎಸ್ತುಗಾರಿಕೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಮತ್ತೆ ದ್ವಿತೀಯ ಬಾರಿಗೆ ಸವನ್ ಟು ಸುನೀಲ್. ಈ ಬಾರಿ ಶಾರ್ಟ್ ಆಗಿ ಬಿದ್ದ ಚೆಂಡು ಲೆಗ್ ಸೈಡ್ ವಿಭಾಗದಲ್ಲಿ ವೈಡ್ ಎನ್ನುವಂತ ತೀರ್ಪು ಕಂಡು ಬರ್ತಾ ಇದೆ. ಖಾತೆಗೆ ಒಂದು ಓಟದ ಸೇರ್ಪಡೆಯಿಂದ ಖಾತೆ ಆರಂಭವಾಗ್ತಾ ಇದೆ ಇತರೆ ಓಟಗಳಿಂದ. ಮತ್ತೆ ಸಾವನ್ನ ದ್ವಿತೀಯ ಬಾರಿಗೆ ತನ್ನ ಕಂತಿನ ಪ್ರಥಮ ಓವರ್ನ ದ್ವಿತೀಯ ಎಸ್ತ. ಸುಂದರತೆ ಆಟ, ಖಾತೆ ಆರಂಭವಾಗ್ತಾ ಇದೆ. ಸುನೀಲ್ ಕಳೆದ ಪಂದ್ಯದಲ್ಲಿ ಆರಂಭಿಕ ಹಂತದಲ್ಲಿ ಜೊತೆ ಆಟ ಮಾಡಿದಂತಹ ಆರಂಭಿಕರು ನಾರ್ದರ್ನ್ ಸ್ಕೈಯ ಪರವಾಗಿ ಆರಂಭಿಕ ದಾಣಿಗರು ರೇಬಾಂತ್ ಆಗಿನೇ ಸುನೀಲ್ ಈ ಪಂದ್ಯದಲ್ಲಿ ಕೂಡ ಮಿಂಚಬೇಕಾಗಿದೆ. ಮತ್ತೆ ಸಾವನ್ ಟು ರೇಬಾಂತ್. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಪವರ್ ಪ್ಲೇಯ ಲಾಭವನ್ನು ಪಡೆದುಕೊಳ್ಳುವಲ್ಲಿ ಎರಡು ತಂಡ ಕೂಡ ಜಿದ್ದಿನ ಹೋರಾಟದಲ್ಲಿದೆ. ಮೊದಲ ಎರಡು ಎಸೆತಗಳ ಮುಂದೆ ಮೊದಲ ಮೂರು ಎಸೆತಗಳ ಮುಂದೆ 3 ಓಟಗಳನ್ನು ಬಿಟ್ಟುಕೊಟ್ಟಿದೆ ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್. ಮತ್ತೆ ಸಾವನ್. ಇಲ್ಲಿ ಬಲವಾದ ಹೊಡೆತ, ಆದರೆ ದೊಡ್ಡ ಹೊಡೆತಗಳು ದಾಖಲಾಗ್ತಾ ಇಲ್ಲ. ಕ್ಷೇತ್ರ ರಕ್ಷಣೆಯಲ್ಲಿ 1 ಓಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. ತಂಡದ ಮತ್ತೆ 4. ಮತ್ತೆ ಸಾವನ್ ಟು ರೇಬಂತ. ಬಲವಾಗಿ ಬೀಸುವಂತ ಪ್ರಯತ್ನ. ಆರಂಭಿಕ ಆಟಗಾರ ರೇಬಾಂತ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಕಳೆದ ಪಂದ್ಯದಲ್ಲಿ ಮಿಂಚಿದ್ದಂತ ಆಟಗಾರ ರೇಬಾಂತ್ ಈ ಪಂದ್ಯಾಟದಲ್ಲಿ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. ಬಹಳಷ್ಟು ಅಗ್ಗದಲ್ಲಿಯೇ ವಿಕೆಟ್ ಅನ್ನು ಎದುರಾಳಿಗೆ ನೀಡ್ತಾ ಇದ್ದಾರೆ. ಸೋನಾಲ್ ಹಾಗೇನೆ ಸುನೀಲ್ ಸ್ಪರ್ಧಾತ್ಮಕ ಮೊತ್ತಕ್ಕೆ ಇವರಿಬ್ಬರ ಜೊತೆಯಾಟ ಅತ್ಯಗತ್ಯ. ಸಾವನ್ ಪ್ರಾರಂಭಿಕ ಹಂತದಲ್ಲಿ ಬ್ರೇಕ್ ಥ್ರೂ ಅನ್ನು ನೀಡಿದಂತ ಎಸ್ತುಗಾರ. ಅದ್ಭುತ ಎಸ್ತುಗಾರಿಕೆ. ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಓವರ್ನ ಮುಕ್ತಾಯ ಕಂಡು ಬರ್ತಾ ಇದೆ. ಓವರ್ನ ಮುಕ್ತಾಯಕ್ಕೆ 4 ಓಟಗಳಿಗೆ 1 ವಿಕೆಟ್ ಅನ್ನು ಪಡೆದಂತ ಆಟಗಾರ ಸವನ್. ಪವರ್ ಪ್ಲೇಯ ಸಂಪೂರ್ಣ ಯಶಸ್ಸು ಶ್ರೀನಿಧಿಯ ಪಾಲಾಗ್ತಾ ಇದೆ. ಇಲ್ಲಿ ಪ್ರಸಾದ್. ಕಳೆದ ಪಂದ್ಯದ ಹೀರೋ ಸುನೀಲ್ ವರ್ಸಸ್ ಕಳೆದ ಪಂದ್ಯದ ಹೀರೋ ಶ್ರೀನಿಧಿಯ ಪರವಾಗಿ ಪ್ರಸಾದ್. ಈ ಇಬ್ಬರು ಆಟಗಾರರು ಕೂಡ ಕಳೆದ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಂತ ಆಟಗಾರರು. ಇಲ್ಲಿ ಎದುರಾಳಿಗಳಾಗಿ ಹೋರಾಡ್ತಾ ಇದ್ದಾರೆ. ಪ್ರಸಾದ್ ವರ್ಸಸ್ ಸುನೀಲ್. ಇಬ್ಬರು ಕೂಡ ಸವ್ಯಸಾಚಿ ಆಟಗಾರರು. ಒಂದೆಡೆ ಸುನೀಲ್ ನಾರ್ದರ್ನ್ ಸ್ಕೈಯ ಪರವಾಗಿದ್ದರೆ ಮತ್ತೊಂದೆಡೆ ಶ್ರೀನಿಧಿಯ ಪರವಾಗಿ ಪ್ರಸಾದ್. ಇಲ್ಲಿ ದ್ವಿತೀಯ ಓವರಿನ ಪ್ರಥಮ ಎಸೆತವನ್ನು ಪ್ರಸಾದ್ ರೈಟ್ ಅರೌಂಡ್ ದ ವಿಕೆಟ್ ನಲ್ಲಿ ಓಡೋಡಿ ಬಂದ. ಇಲ್ಲಿ ಪ್ರಥಮ ಎಸೆದ ಸುನೀಲ್ ದೊಡ್ಡ ಹೊಡೆತವನ್ನು ದಾಖಲಿಸುವಲ್ಲಿ ವೈಫಲ್ಯಕ್ಕೊಳಗಾಗ್ತಾ ಇದ್ದಾನೆ. ಇಲ್ಲಿ ಸುನೀಲ್ ಪ್ರಸಾದ್ ಮೇಲಾಟದಲ್ಲಿ ಪ್ರಸಾದನಿಗೆ ಲಭಿಸಿದ ಯಶಸ್ಸು. ಕಳೆದ ಪಂದ್ಯದ ಹೀರೋ ಈ ಪಂದ್ಯಾಟದಲ್ಲಿ ತೀವ್ರ ನಿರಾಶೆಯನ್ನುಂಟು ಮಾಡಿಕೊಂಡು ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. ಇವರ ಸ್ಥಾನವನ್ನು ತುಂಬುವಂತ ಮತ್ತೊಬ್ಬ ಆಟಗಾರ ಸಚೀಂದ್ರ. ಇಲ್ಲಿ ಪ್ರಸಾದ್ ಅಡ್ಡ ಚೆಂಡನ್ನು ರವಾನಿಸ್ತಾ ಇದ್ದಾನೆ. ಓಟಗಳ ಸೇರ್ಪಡೆ 5ಕ್ಕೆ ಏರಿಕೆಯಾಗ್ತಾ ಇದೆ. ಹೊಸದಾಂಡಿಗ ಸಚೀಂದ್ರ ಹಾಗೂ ಹೊಸದಾಂಡಿಗ ಸೋನಲ್ ಇನ್ನಿಂಗ್ಸ್ ಕಟ್ಟಬೇಕಾಗಿದೆ. ಮತ್ತೆ ಪ್ರಸಾದ. ಸುಂದರತೆ ಆಟ. ಒಂಟಿ ಓಟದ ಸೇರ್ಪಡೆ ಕೂಡ ಕಂಡು ಬರ್ತಾ ಇದೆ. 2ನೇ ಓಟಕ್ಕೆ ಅವಕಾಶವಿಲ್ಲ. ಚಿರತೆಯ ವೇಗದಲ್ಲಿ ಓಟಗಳ ಸೇರ್ಪಡೆ ಕಂಡು ಬರ್ತಾ ಇದೆ. ಮತ್ತೆ ಪ್ರಸಾದ್ ಟು ಸೋನಾಲ್. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಮತ್ತೆ ಒಂಟಿ ಓಟ.
ದೊಡ್ಡ ಹೊಡೆತಕ್ಕೆ ಮುಂದಾಗುವಾಗ ಸಣ್ಣ ಪುಟ್ಟ ಹೊಡೆತಗಳು ಕೂಡ ಬಂದಲ್ಲಿ ಇಲ್ಲದ ರನ್ನನ್ನು ಕದಿಯುವಾಗ ಓಟಗಳ ಸೇರ್ಪಡೆ ಕೂಡ ನಿರಂತರವಾಗಿ ನಡೆದರೆ ಮಾತ್ರ ಚೇತರಿಕೆಯನ್ನು ಕಂಡುಬರುತ್ತದೆ ನಾರ್ದನ್ ಸ್ಕೈ ತಂಡ. ಇಲ್ಲಿ ಪ್ರಸಾದನ ಎಸ್ತುಗಾರಿಕೆ ಯಶಸ್ಸನ್ನು ಕಂಡು ಬರ್ತಾ ಇದೆ. ಕೊನೆ 2 ಎಸ್ತು ಬಾಕಿ ಇದೆ. ಮತ್ತೆ ಪ್ರಸಾದ್ ಟು ಸಚೀಂದ್ರ. ಇಲ್ಲಿ ಅಡ್ಡ ಚೆಂಡು ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ ತೀರ್ಪುಗಾರರಿಂದ. ಮತ್ತೆ ಪ್ರಸಾದ್ ಟು ಸಚೀಂದ್ರ. ಪಂಚಮ ಬಾರಿಗೆ ಪ್ರಸಾದ್. ಇಲ್ಲಿ ಕ್ಯಾಚ್ ಆಗೋ ಮುಖೇನ ಸಚೀಂದ್ರ ಅವರ ವಿಕೆಟ್ ಪತನ. ಕಳೆದ ಪಂದ್ಯದ ಹೀರೋ ಪ್ರಸಾದ್ ಈ ಪಂದ್ಯದಲ್ಲಿ ಕೂಡ ಮಿಂಚ್ತಾ ಇದ್ದಾನೆ. ತನ್ನ ಮೊದಲ ಓವರಿನಲ್ಲೇ 2 ವಿಕೆಟ್ಗಳನ್ನು ಕಬಳಿಸಿಕೊಂಡು ಎದುರಾಳಿಗೆ ಒತ್ತಡ ಏರ್ತಾ ಇದ್ದಾನೆ ಪ್ರಸಾದ್. 8 ಓಟಗಳ ನಷ್ಟದಲ್ಲಿ 3 ವಿಕೆಟ್ಗಳನ್ನು ಕಳೆದಿದೆ ನಾರ್ದನ್ ಸ್ಕೈ ತಂಡ. ಕಳೆದ ಪಂದ್ಯದಲ್ಲಿ ಬಹಳಷ್ಟು ಬೃಹತ್ ಮೊತ್ತವನ್ನು ಟೂರ್ನಮೆಂಟಿನ ಬೃಹತ್ ಮೊತ್ತವನ್ನು ದಾಖಲಿಸಿದ ನಾರ್ದನ್ ಸ್ಕೈ ತಂಡ ಈ ಪಂದ್ಯಾಟದಲ್ಲಿ 8 ಓಟಕ್ಕೆ 3 ವಿಕೆಟ್ಗಳನ್ನು ಕಳೆದುಕೊಂಡು ತೀವ್ರ ನಿರಾಶೆಯನ್ನು ಉಂಟು ಮಾಡ್ತಾ ಇದೆ ಅಭಿಮಾನಿಗಳ ವೀಕ್ಷಣೆಯಲ್ಲೇ. ಮತ್ತೆ ಪ್ರಸಾದ್ ಕೊನೆ 1 ಎಸ್ತು ಬಾಕಿ ಇದೆ. ಇಲ್ಲಿ ಓಟಗಳು ದಾಖಲಾಗ್ತಾ ಇಲ್ಲ. 2 ಓವರ್ನ ಮುಕ್ತಾಯ. 8 ಓಟಕ್ಕೆ 3 ವಿಕೆಟ್ಗಳ ನಷ್ಟವಾಗಿದೆ. ತಂಡದ ಮೊತ್ತ 8. ಕ್ರೀಡೆ ಮ್ಯಾಂಗಳೂರು ಆಯೋಜನೆ ಮಾಡಿರುವಂತಹ ಕ್ರೀಡೆ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಗೆ ಸಹಕರಿಸಿದಂತಹ ಯುವರ್ ಪ್ರೆಸ್ಟೀಜ್, ಎಂಜಿ ಸೆಲೆಕ್ಟ್ ಅಂಡ್ ಟ್ರೇಡ್ ಮಾರ್ಟ್ ಅಂಡ್ ಐಡಿಯಾಸ್ ಅಂಡ್ ಗ್ಲೂಟ್ರಾನ್ ಅಂಡ್ ಎಂಜಿ ಇವರೆಲ್ಲರ ಸಹಕಾರದಿಂದ ಸಾಗಿ ಬರ್ತಾ ಇದೆ ಕ್ರೀಡೆ ಪ್ರೀಮಿಯರ್ ಲೀಗ್ 2026 ಪರ್ಫೆಕ್ಟ್ ಪಾಸ್ ವಳ್ಳೀರ್ನಲ್ಲಿ. ಈ ಬಾರಿ ಜೈ 3ನೇ ಓವರ್ನ ಸ್ಯಾಲ. ಬಲವಾದ ಹೊಡೆತ. ಇಲ್ಲಿ ಸೋನಾಲ್ನ ದಾಂಡಿಗತನದಲ್ಲಿ ಸದ್ದು ಮಾಡ್ತಾ ಇದೆ. ಸೋನಾಲ್ನ ದಾಂಡು ಸದ್ದು ಮಾಡ್ತಾ ಇದೆ. ಇಲ್ಲಿ ಉಪಯುಕ್ತ ಆಟದ ಕೊಡುಗೆ ಬೇಕಾಗಿದೆ ಸೋನಾಲ್ನ ದಾಂಡಿಗತನದಲ್ಲಿ. ಮತ್ತೆ ಜೈ. ಇಲ್ಲಿ ಕ್ಯಾಚ್ ಆಗೋ ಅವಕಾಶ. ಕಾಟನ್ ಗೋನಾಗೋ ಮುಖೇನ ಸೋನಾಲ್ನ ವಿಕೆಟ್ ಪತನ. 14ಕ್ಕೆ 4 ವಿಕೆಟ್ ಪತನವಾಗ್ತಾ ಇದೆ. ಮುಂದಿನ ಪಂದ್ಯದ ಟಾಸ್ಗಾಗಿ ಹಾಗೂ ಹಸ್ತಾಕ್ಷರಕ್ಕಾಗಿ ಟೀಮ್ ಮ್ಯಾಕ್ ಗ್ರೂಪ್ ವರ್ಸಸ್ ಏಸ್ ಪ್ರಮೋಟರ್ಸ್. ಅಡ್ಡ ಚೆಂಡು ಎನ್ನುವಂತ ಸೂಚನೆ. ಮ್ಯಾಕ್ ಗ್ರೂಪ್ ವರ್ಸಸ್ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್. 2 ತಂಡದ ಎಲ್ಲ ಆಟಗಾರರ ಹಸ್ತಾಕ್ಷರಕ್ಕಾಗಿ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಜೈ ಅವರ ಎಸೆತಗಾರಿಕೆಯಲ್ಲಿ ಪ್ರಥಮ ಎಸೆತ ಸಿಕ್ಸರ್ಗೆ ಅಟ್ಟಿದ್ರು ಕೂಡ ಮುಂದಿನ ಎಸೆತ ವಿಕೆಟ್ಗಳಲ್ಲಿ, ನಂತರದ ಎಸೆತ ಚುಕ್ಕಿಯಾದ್ರೆ ಮತ್ತೊಂದು ಎಸೆತ ಮತ್ತೊಂದು ಸಿಕ್ಸರ್ಗೆ ರವಾನಿಸ್ತಾ ಇದೆ. ಇಲ್ಲಿ ದಾಂಡಿಗರು ಕೊಂಚ ಗರ್ಜನೆಗೆ ಮುಂದಾದ್ರೆ ಮಾತ್ರ ಸ್ಪರ್ಧಾತ್ಮಕ ಮೊತ್ತವನ್ನು ಎದುರಾಳಿಗೆ ನೀಡಬಹುದು. ಮತ್ತೆ ಜೈ ಮತ್ತೊಂದು ಸೊಗಸಾದ ಹೊಡೆತ. ಒಂಟಿ ಹೊಡೆಗೆ ಮಾತ್ರ ಸೀಮಿತವಾಗ್ತಾ ಇದೆ. ಕೊನೆ 1 ಎಸೆತ ಬಾಕಿ ಇದೆ. ಜಯರಾಜ ತಂಡದ ಮೊತ್ತ 22. ಕೊನೆ 1 ಎಸೆತ ಬಾಕಿ ಇದೆ. 3ನೇ ಓವರ್ ಮುಕ್ತಾಯಕ್ಕೆ. ಜಯರಾಜ್ ಟು ಪದ್ಮಾನಂದ. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು, ಆದರೆ ಲೆಗ್ ಸೈಡ್ ವಿಭಾಗದಲ್ಲಿ ಕೇವಲ ಒಂಟಿ ಹೊಡೆಗೆ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿ 3ನೇ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 22. 23. 4 ವಿಕೆಟ್ ನಷ್ಟದಲ್ಲಿದೆ. ಚೇತರಿಕೆ ಕಾಣಬೇಕಾಗಿದೆ. ಉಳಿದಿರುವ 12 ಎಸೆತ ಯಾವ ರೀತಿಯ ಮೊತ್ತ, ಯಾವ ರೀತಿಯ ಟಾರ್ಗೆಟ್ ಅನ್ನು ಎದುರಾಳಿಗೆ ನೀಡ್ತಾರೆ ಎಂದು ಕಾದು ನೋಡಬೇಕಾಗಿದೆ ನಾರ್ದನ್ ಸ್ಕೈ ತಂಡದ ದಾಂಡಿಗರು. ಇಲ್ಲಿ ಸುಂದರ ಎಸೆತಗಾರಿಕೆ,
ಅಡ್ಡ ಚೆಂಡು ಎನ್ನುವಂಥ ಸೂಚನೆ, ಅಡ್ಡ ಚೆಂಡು ಎನ್ನುವಂಥ ಸೂಚನೆ ಕಂಡು ಬರ್ತಾ ಇದೆ. ಸಾವನ್ ಪ್ರಥಮ ಓವರ್ನ ಯಶಸ್ಸಿನ ಎಸ್ತುಗಾರ ಸಾವನ್ ದ್ವಿತೀಯ ಓವರ್ನ ಎಸೆಯುವಲ್ಲಿ ಪ್ರಥಮ ಎಸೆವನ್ನು ಅಡ್ಡ ಚೆಂಡಿಗೆ ರವಾನಿಸ್ತಾ ಇದ್ದಾರೆ. ಮತ್ತೆ ಸಾವನ್ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ ಎಸ್ತುಗಾರಿಕೆ. ಸಾವನ್ಗೆ ಯಶಸ್ಸು ಲಭಿಸ್ತಾ ಇದೆ. ಮತ್ತೆ ಸಾವನ್ ದ್ವಿತೀಯ ಬಾರಿಗೆ ಇಲ್ಲಿ ಅಡ್ಡ ಚೆಂಡು ಎನ್ನುವಂತ ಸೂಚನೆ, ವೇಗದ ಎಸ್ತುಗಾರಿಕೆ ಅಡ್ಡ ಚೆಂಡಾಗಿ ಪರಿಣಮಿಸ್ತಾ ಇದೆ. ಓಟಗಳ ಸೇರ್ಪಡೆ 25ಕ್ಕೆ ಏರಿಕೆ ಆಗ್ತಾ ಇದೆ. ಬಹುಶಃ ಸುಂದರತೆ ಹೊಡೆತ ಒಂಟಿ ಓಟಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ. 1D ಡಿಕ್ಲೇರ್ ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ ಅಂಪೈರ್ನಿಂದ. ತಂಡದ ಮೊತ್ತ 26, 4 ಎಸೆತ ಬಾಕಿ ಇದೆ. ಮ್ಯಾಕ್ ಗ್ರೂಪ್ ಹಾಗೆಯೇ ಏಸ್ ಪ್ರಮೋಟರ್ಸ್ ಎರಡು ತಂಡದ ಆಟಗಾರರು ಹಸ್ತಾಕ್ಷರಕ್ಕಾಗಿ ಕಮಿಟಿ ಬಾಕ್ಸ್ ಅಂತ ಬರಬೇಕು. ಮ್ಯಾಕ್ ಗ್ರೂಪ್ ಇಲ್ಲಿ ಸಾವನ್ನ ನಿಭಾಯಿಸ್ತಾ ಇದ್ದಾನೆ. ಎಸ್ತುಗಾರಿಕೆಯಲ್ಲಿ ಸಾವನ್ ಮತ್ತೆ ಸಾವನ್ ಟು ಆಯುಷ್ಮಾನ. ಓಟಗಳು ದಾಖಲಾಗ್ತಾ ಇಲ್ಲ. ಕೊನೆ 2 ಎಸೆತ ಬಾಕಿ ಇದೆ. ಇಲ್ಲಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಅಡ್ಡ ಚೆಂಡು ಎನ್ನುವಂತ ತೀರ್ಪು ನೀಡ್ತಾ ಇದ್ದಾರೆ. ಫಸ್ಟ್ ಬೌನ್ಸ್ ಎನ್ನುವಂತ ಕೂಡ ತೀರ್ಪನ್ನು ನೀಡ್ತಾ ಇದ್ದಾರೆ. ಎಸೆಗಾರ ಗಮನಿಸಬೇಕಾಗಿದೆ. ಮತ್ತೆ ಸಾವನ್ ಶ್ರೀನಿಧಿಯ ಪರವಾಗಿ ಪಂಚಮ ಬಾರಿಗೆ ಸುಂದರತೆ ಎಸೆಗಾರಿಕೆ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಓಟಗಳು ಬರ್ತಾ ಇಲ್ಲ. ಪದೇ ಪದೇ ಒತ್ತಡ ಏರ್ತಾ ಇದೆ. ಈ ಒಂದು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ ನಾರ್ದರ್ನ್ ಸ್ಕೈ ತಂಡದ ದಾಂಡಿಗರು. ಸ್ಪರ್ಧಾತ್ಮಕ ಮೊತ್ತವನ್ನು ನೀಡಲೇಬೇಕಾಗಿದೆ. ಕೊನೆ ಎಸೆತ ಬಾಕಿ ಇದೆ 400 ಮುಕ್ತಾಯಕ್ಕೆ. ಇಲ್ಲಿ ಮತ್ತೊಂದು ಅಡ್ಡ ಚೆಂಡು. ತಂಡದ ಮೊತ್ತ 28. ಸಾಧಾರಣ ಮೊತ್ತವನ್ನು ಬೆನ್ನಟ್ಟುತ್ತಾರೋ ಅಥವಾ ಸ್ಪರ್ಧಾತ್ಮಕ ಮೊತ್ತವನ್ನು ಎದುರಾಳಿಗೆ ನೀಡ್ತಾರೆಂದು ಕಾದು ನೋಡುವ ಸಂದರ್ಭದಲ್ಲಿ ಬರುತ್ತಿದೆ ಒಂಟಿ ಓಟ. ಇದರಿಂದ 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 29. 6 ಎಸೆತಗಳು ಬಾಕಿ ಇದೆ. ನಾರ್ದರ್ನ್ ಸ್ಕೈಯ ದಾಂಡಿಗರು ಯಾವ ರೀತಿಯ ಹೊಡೆತದಿಂದ ಎದುರಾಳಿಗೆ ಸ್ಪರ್ಧಾತ್ಮಕ ಮೊತ್ತವನ್ನು ನೀಡುತ್ತಾರೆಂದು ಕಾದು ನೋಡಬೇಕಾಗಿದೆ. ಸೌರಭ್ ಜೆರ್ಸಿ ನಂಬರ್ 20 ನಿಭಾಯಿಸುವ ದಾಂಡಿಗ ಆಯುಷ್ಮಾನ್ ರೈಟ್ ಟಮರ್ ಆನ್ ದ ವಿಕೆಟ್ ನಲ್ಲಿ. ಇಲ್ಲಿ ಅಡ್ಡ ಚೆಂಡು ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ. ತಂಡದ ಮೊತ್ತ 30. ತುಸು ಚೇತರಿಕೆಯಲ್ಲಿ ನಾರ್ದರ್ನ್ ಸ್ಕೈ. ಇಲ್ಲಿ ಕ್ಲೀನ್ ಬೌಲ್ಡ್ ಆಗುವ ಮುಖೇನ ಆಯುಷ್ಮಾನ್ ಅವರ ವಿಕೆಟ್ ಪತನವಾಗ್ತಾ ಇದೆ. 5 ಎಸೆತ ಬಾಕಿ ಇದೆ. 5ನೇ ಉದ್ದರಿ ನೆಲಕ್ಕುರುಳ್ತಾ ಇದೆ. ಕೇವಲ 2 ವಿಕೆಟ್ಗಳಷ್ಟೇ ಬಾಕಿ ಇದೆ. ರಮೀತ್ 5 ಎಸೆತಗಳ ಮುಂದೆ ರಮೀತ್ 2 ಸಿಕ್ಸರ್ ದಾಖಲಾದಲ್ಲಿ ಸ್ಪರ್ಧಾತ್ಮಕ ಮೊತ್ತವನ್ನು ಎದುರಾಳಿಗೆ ನೀಡಬಹುದಾಗಿದೆ. ಕಾದು ನೋಡಬೇಕಾಗಿದೆ. ಸೌರಭ್ ಅವರ ಎಸೆಗಾರಿಕೆ, ರಮೀತ್ ಅವರ ದಾಂಡುಗಾರಿಕೆ. ಸುಂದರತೆ ಆಟ. 1D ಡಿಕ್ಲೇರ್. ತಂಡದ ಮೊತ್ತ 31. ಮತ್ತೆ ಸೌರಭ್ ಬಲವಾಗಿ ಬೀಸುವಂತ ಪ್ರಯತ್ನವಿದೆ. ಬೌಂಡ್ರಿ ಅಂತರದಲ್ಲಿ ಕ್ಷೇತ್ರರಕ್ಷಣೆ ಅದ್ಭುತವಾಗಿತ್ತು. ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಇದೆ. ಟಾಸ್ಗಾಗಿ 2 ತಂಡದ ನಾಯಕರು ಕಮೆಂಟ್ರಿ ಬಾಕ್ಸ್ ಅಂತೂ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮತ್ತೆ ಸೌರಭ್ ಬಲವಾಗಿ ಬೀಸುವ ಪ್ರಯತ್ನ. ಇಲ್ಲಿ ಬೊಗಸೆ ಸೇರ್ತಾ ಇದೆ ಚೆಂಡು. ಸಾವನ್ಗೆ ಸುಲಭದ ತುತ್ತಾಗ್ತಾ ಇದೆ. ರಮೀತ್ ಅವರು ಹೊಡೆದಂತ ಚೆಂಡು. ಕೊನೆಯ ವಿಕೆಟ್ಗಾಗಿ ಕೊನೆಯ 2 ಎಸೆತ ಬಾಕಿ ಇದೆ. ದಿನೇಶ
ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಕೊನೆಯ ಒಂದೆಷ್ಟು ಬಾಕಿ ಇದೆ. ತಂಡದ ಮೊತ್ತ 32. ಮತ್ತೆ ಸೌರಭ್ ಈ ಬಾರಿ ಕ್ಲೀನ್ ಬೌಲ್ಡ್ ಆಲ್ ಔಟ್ ಆಗುವ ಮುಖೇನ ನಾರ್ದರ್ನ್ ಸ್ಕೈ 32ಕ್ಕೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನಿಂಗ್ಸ್ನ ಮುಕ್ತಾಯದ ಹಂತಕ್ಕೆ 33ರ ಸವಾಲನ್ನು ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ನೀಡ್ತಾ ಇದ್ದಾರೆ. ಮತ್ತೆ ಪಂದ್ಯಾಟದ ಮುಂದುವರಿಸುತ್ತಾ ಕ್ರೀಡೈ ಬ್ಯಾಂಗಲೂರು ಆಯೋಜನೆ ಮಾಡಿರುವಂತಹ ಕ್ರೀಡೈ ಪ್ರೀಮಿಯರ್ ಲೀಗಿನ ಪಂದ್ಯಾಟ ಸಾಗಿ ಬರ್ತಾ ಇದೆ. ಪ್ರಥಮ ಎಸೆತವೇ ಫುಲ್ ಟಾಸ್ ಆಗಿ ಬಿದ್ದಿತ್ತು. ಕಾದು ನೋಡಬೇಕಾಗಿದೆ. ಅಂಪೈರ್ನ ತೀರ್ಪಿಗಾಗಿ ಕಾದು ನೋಡಬೇಕಾಗಿದೆ. ಎಸ್, ಸಕಾರಾತ್ಮಕ ತೀರ್ಪನ್ನು ನೀಡ್ತಾ ಇದ್ದಾರೆ ಅಂಪೈರ್. ಸುನೀಲ್ ಎಸ್ತುಗಾರಿಕೆಯಲ್ಲಿ ಮಿಂಚಲೇಬೇಕಾಗಿದೆ. ಗೆಲುವಿನ ದಡಕ್ಕೆ ಎದುರಾಳಿಗಳು ಪ್ರಸಾದ್. ಕಳೆದ ಪಂದ್ಯದಲ್ಲಿ ಮಿಂಚಿದ್ದಂಥ ಹೀರೋ ಪ್ರಸಾದ್ ಈ ಬಾರಿ ಕೂಡ ಮಿಂಚುವಂತಹ ಸೂಚನೆಯನ್ನು ನೀಡ್ತಾ ಇದ್ದಾನೆ. ದಾಂಡಿತನದಲ್ಲೇ ಹೇಳಿದ ಮಾತಿನಂತೆಯೇ ಸೂಚಿಸ್ತಾ ಇದ್ದಾನೆ. ದಾಂಡಿಗತನದಲ್ಲಿ ಸಿಕ್ಸರ್ ಗೆಡ್ತಾ ಇದ್ದಾನೆ ಪ್ರಸಾದ್. ತಾನು ಎದುರಿಸಿದ ಮೊದಲ ಎಸೆತವೇ ಸಿಕ್ಸರ್ಗೆ ರವಾನಿಸ್ತಾ ಇದೆ. ಕೊನೆಯ 4 ಎಸೆತ ಬಾಕಿ ಇದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಪವರ್ ಪ್ಲೇಯ ಲಾಭ ಪ್ರಸಾದನ ದಾಂಡಿಗತನದಲ್ಲಿ ದಾಖಲಾಗ್ತಾ ಇದೆ. 2ನೇ ಸಿಕ್ಸರ್. ತಂಡದ ಮೊತ್ತ 13. 27 ಎಸೆತ 20ರ ಸವಾಲಿಗೆ ಬರ್ತಾ ಇದೆ ಮ್ಯಾಚ್. ಮತ್ತೆ ಸುನೀಲ ರೈಟ್ ಮೇಲೆ ಒಂದು ವಿಕೆಟ್. ಇಲ್ಲಿ ಸುಂದರತೆ ಎಸ್ತುಗಾರಿಕೆ ಕಂಡು ಬರ್ತಾ ಇದೆ. ಕಳೆದ ಪಂದ್ಯದ ಹೀರೋ ಪ್ರಸಾದ್ ಈ ಪಂದ್ಯಾಟದಲ್ಲಿ ಕೂಡ ಮಿಂಚುವಂತ ಎಲ್ಲ ಸೂಚನೆ ಇದೆ. ಮತ್ತೊಂದು ಸೊಗಸಾದ ಹೊಡೆತ ಕವರ್ಸ್ ವಿಭಾಗದಲ್ಲಿ ಒಂಟಿ ಓಟಕ್ಕೆ ಸೇರ್ಪಡೆ ಆಗ್ತಾ ಇದೆ. ಸುನೀಲನ ಎಸ್ತುಗಾರಿಕೆ ದುಬಾರಿ ಆಗ್ತಾ ಇದೆ. ಕೊನೆಯ ಒಂದೆಷ್ಟು ಬಾಕಿ ಇದೆ. ರೈಟ್ ಮೇರೊಂದು ವಿಕೆಟ್ ನಿಂದ ಸುನೀಲ ಓಡೋಡಿ ಬಂದು ಅಂಪೈರ್ ದಾಟಿದ್ರೆ ಸೌರವ್ ಫುಲ್ ಟಾಸ್ ಎಸೆತವನ್ನು ಒಂಟಿ ಓಟಕ್ಕೆ ಮಾರ್ಪಡಿಸ್ತಾ ಇದ್ದಾನೆ. ಇದರಿಂದ ಮೊದಲ ಓವರಿನ ಮುಕ್ತಾಯದ ಹಂತಕ್ಕೆ ತಂಡದ ಮೊತ್ತ 15. ತಂಡದ ಮೊತ್ತ 15. ದ್ವಿತೀಯ ಓವರನ್ನೇ ಸೇರುವಂತ ವೇಗಿ ಸಚೀಂದ್ರ. ಸುಂದರತೆ ಎಸ್ತುಗಾರಿಕೆ ಒಂಟಿ ಓಟಗಳು ಮಾತ್ರ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ದ್ವಿತೀಯ ಬಾರಿಗೆ ಸಚಿಂದ್ರ ಟು ಪ್ರಸಾದ. ಇಲ್ಲಿ ಪ್ರಸಾದನ ದಾಂಡುಗಾರಿಗೆ ಕೇವಲ ಸಿಕ್ಸರ್ ಮಾತ್ರ ಎದುರಾಳಿಗೆ ಉತ್ತರವಾಗಿ ನೀಡ್ತಾ ಇದೆ. 4 ಬೌಂಡ್ರಿ. ಸಣ್ಣ ಕ್ಷಮೆಯೊಂದಿಗೆ ಬೌಂಡ್ರಿ ದಾಖಲಾಗ್ತಾ ಇದೆ. 21 ಎಸೆತ 13ರ ಸವಾಲಿದೆ. 21 ಎಸೆತ 13ರ ಸವಾಲಿದೆ.
ಇಲ್ಲಿ ಸಚೀಂದ್ರ ಎಸ್ತುಗಾರಿಕೆಯಲ್ಲಿ ಕಡಿವಾಣ ಹಾಕಬೇಕಿತ್ತು, ಆದರೆ ಪ್ರಸಾದ್ ಇರುವ ತನಕ ಕಡಿವಾಣ ಹಾಕುವುದು ಕಷ್ಟ ಸಾಧ್ಯ. ಇಲ್ಲಿ ಪ್ರಸಾದ ಸೌರವ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಮಿಸ್ಕಮ್ಯುನಿಕೇಶನ್, ಗಡಿಬಿಡಿಯ ಮಾತುಕತೆಯಲ್ಲಿ ರನ್ಔಟ್ ಆಗುವ ಮುಖೇನ ಆರಂಭಿಕ ಜೋಡಿ ಬೇರ್ಪಟ್ಟಿದೆ. ಸೌರವ್ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾನೆ. ಇವರ ಸ್ಥಾನವನ್ನು ತುಂಬುವಂತ ಮತ್ತೋರ್ವ ಆಟಗಾರ ಎಬಿ ವಿಲಿಯರ್ಸ್ ಅಲ್ಲ, ಆದಿತ್ಯ ಬಾಲಿಗ. ಎಸ್ ಸಚೀಂದ್ರ. ಇಲ್ಲಿ ಅಡ್ಡ ಚೆಂಡು ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ. ಇತರೆ ಓಟಗಳ ಸೇರ್ಪಡೆ ಈಗಾಗಲೇ ತಂಡದ ಮೊತ್ತ 21ಕ್ಕೆ ಏರಿಕೆಯಾಗ್ತಾ ಇದೆ. ಬೇಕಾಗಿದೆ ಕೇವಲ 12. ಮತ್ತೆ ಸಚೀಂದ್ರ ಸುಂದರ ತೆಸ್ತುಗಾರಿಕೆ, ಓಟಗಳು ದಾಖಲಾಗ್ತಾ ಇಲ್ಲ. ಒಂದೆಷ್ಟು ಬಾಕಿ ಇದೆ ದ್ವಿತೀಯ ಓವರ್ನ ಮುಕ್ತಾಯಕ್ಕೆ. ಸಚೀಂದ್ರ ಟು ಎಬಿ 360 ಡಿಗ್ರಿ. ಎಬಿಯನ್ನು ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದ್ರೆ ಇಲ್ಲಿ ನೆಟ್ಟ ನೇರ ಹೊಡೆಯುವ ಬಾಕ್ಸ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಸ್ಟ್ರೈಟ್ ಸಿಕ್ಸರ್ನ ಎಬಿಯನ್ನು ನೋಡಬಹುದಾಗಿದೆ. ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್ನ ಪರವಾಗಿ ನಾರ್ದರ್ನ್ ಸ್ಕೈ ಈ ಪಂದ್ಯಾಟವನ್ನು ಗೆಲ್ಲಲು ಕಷ್ಟ ಸಾಧ್ಯವಿದ್ದರೂ ಕೂಡ ಪ್ರಯತ್ನ ಪಟ್ಟರೆ ಪ್ರತಿಯೊಂದು ಕೂಡ ಸಾಧ್ಯವಾಗುತ್ತದೆ. ಕಾದು ನೋಡಬೇಕಾಗಿದೆ ರೇವಾಂತ್ ಅವರ ಎಸ್ತುಗಾರಿಕೆ ಯಾವ ರೀತಿಯ ಮೋಡಿ ಮಾಡುತ್ತದೆ, ಕಾದು ನೋಡಬೇಕಾಗಿದೆ. ಒಂದೆಡೆ ಬೇರೂರಿ ನಿಂತಿದ್ದಾನೆ ಪ್ರಸಾದ, ಮತ್ತೆ ರೇವಾಂತ ತೃತೀಯ ಓವರನ್ನು ಎಸೆಯಲು. ಇಲ್ಲಿ ಪ್ರತಿ ಎಸೆತವನ್ನು ಬೌಂಡ್ರಿ ಕಟ್ಟುವಲ್ಲಿ ಪ್ರಸಾದ್ ಮುನ್ನುಗ್ಗಿ ಬಾರಿಸ್ತಾ ಇದ್ದಾನೆ. ಬಿರುಸಿನ ಆಟದ ಆಟಗಾರ ಪ್ರಸಾದ್. ಕಾಟ್ ಅಂಡ್ ಗಾನ್ ಆಗುವ ಮುಖೇನ ರೇವಾಂತ್ ಇಲ್ಲಿ ಮೋಡಿ ಮಾಡುವಂತಹ ಸೂಚನೆ ಇದೆ. ಬೇಕಾಗಿದೆ 12 ಇರುವಂತ ಎಸೆತಗಳು 16 ಎಸೆತ 12ರ ಸವಾಲು. ಗೋಪಾಲ್ ಕೃಷ್ಣ ಎಲ್ಲಿದ್ದರು ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಗೋಪಾಲ್ ಕೃಷ್ಣ ಎಲ್ಲಿದ್ದರು ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕಾಗಿದೆ. ಗೋಪಾಲ್ ಕೃಷ್ಣ ಇಲ್ಲಿ ಸಾವನ್ ಶೆಡೆ ಸ್ಟ್ರೈಕ್ ನಲ್ಲಿ ಎಡಗೈ ಆಟಗಾರ ಸಾವನ್. ಅಡ್ಡ ಚೆಂಡು ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ. ಇತರೆ ಓಟಗಳ ಸೇರ್ಪಡೆ ಆಗ್ತಾ ಇದೆ. 22 ಓಟಕ್ಕೆ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ರೇಬಾ ಅಂತ ಮತ್ತೆ ಒಂಟಿ ಓಟ ಲೆಗ್ ಸೈಡ್ ವಿಭಾಗದಲ್ಲಿ 23 ಓಟಗಳ ಏರಿಕೆಯಿಂದ ತಂಡದ ಮೊತ್ತ ಕೇವಲ 10 ಓಟಕ್ಕೆ ಮಾತ್ರ ಗೆಲುವಿನ ನಾಗಲೋಟವನ್ನು ಪ್ರವೇಶಿಸಬೇಕಾಗಿದೆ. ಶ್ರೀನಿದೆ ಮತ್ತೆ ರೇವಾ ಅಂತ ಸುಂದರ ತೆಸ್ತುಗಾರಿಕೆ ರೇವಾಂತ್. ಸೊಗಸಾದ ದಾಂಡಿಗತನ ಎಬಿ. ಒಂಟಿ ಓಟಕ್ಕೆ ತೃಪ್ತಿ ಆಗ್ತಾ ಇದ್ದಾರೆ ಶ್ರೀನಿಧಿಯ ಆಟಗಾರರು. ಕಾದು ನೋಡಬೇಕಾಗಿದೆ. 9 ಓಟಗಳು ಬೇಕಾಗಿವೆ. ಇನ್ನು ಕೂಡ 14 ಎಸೆತ ಬಾಕಿ ಇದೆ. ಮತ್ತೊಂದು ಸುಂದರತೆಯ ಆಟ ಕಂಡು ಬರ್ತಾ ಇದೆ ಸಾವನ್ ಅವರ ದಾಂಡಿಗತನದಲ್ಲಿ. ಮತ್ತೆ ಒಂಟಿ ಓಟ. ಕೊನೆ ಒಂದೆಷ್ಟು ಬಾಕಿ ಇದೆ 3ನೇ ಓವರ್ ಮುಕ್ತಾಯಕ್ಕೆ. ಈ ಒಂದು ಓವರ್ನಲ್ಲಿ ರೇಬಾ ಅಂತ ಬಹುದೊಡ್ಡ ಬೇಟೆಯನ್ನೇ ಆಡಿದ್ದಾನೆ. ಪ್ರಸಾದ್ನ ವಿಕೆಟ್ ಅನ್ನು ಕಬಲಿಸಿದ್ದಾನೆ. ನಂತರದ ಆಟ ಕೇವಲ ಒಂಟಿ ಓಟಕ್ಕೆ ತೃಪ್ತಿ ಆಗ್ತಾ ಇದೆ. ಇದರಿಂದ ರೇಬಾಂತನ ಯಶಸ್ಸಿನ ಎಸೆತಗಾರಿಕೆ ಕಂಡು ಬರ್ತಾ ಇದೆ. ರೇಬಾಂತ ಕೊಂಚ ಮೋಡಿ ಮಾಡಿದ್ದಾನೆ, ಗೆಲುವಿಗಾಗಿ ಪ್ರಯತ್ನಿಸುತ್ತಿದ್ದಾನೆ. ಇತರೆ ಎಸೆತಗಾರರ ಯಶಸ್ಸಿನ ಎಸೆತಗಾರಿಕೆ ಈಗ ಬೇಕಾಗಿದೆ. 2 ಓವರ್ ಬಾಕಿ ಇದೆ. ಎರಡು ಓವರ್ ಬಾಕಿ ಇದೆ. 12 ಎಸೆತ ಬಾಕಿ ಇದೆ. ಬೇಕಾಗಿರುವಂತ ಗೆಲುವಿನ ಗುರಿ ಕೇವಲ 8.
12 ಸವಾಲು. ಸಚೀಂದ್ರ ತನ್ನ ಕಂತಿನ ದ್ವಿತೀಯ ಓವರನ್ನು ಎಸೆಯಲು. ಸಚೀಂದ್ರ 2-1. ಇಲ್ಲಿ ನೆಟ್ಟನೇರ ಹೊಡೆತ, ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಸೊಗಸಾದ ಹೊಡೆತ, ಆದರೆ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಮತ್ತೆ ಸಚೀಂದ್ರ ಇಲ್ಲಿ ಬಲವಾಗಿ ಹೊಡೆಯುವಂತ ಪ್ರಯತ್ನವಿತ್ತು, ಆದರೆ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. 10-8 ಸವಾಲು. 10-8 ಸವಾಲಿಗೆ ಬರ್ತಾ ಇದೆ. ಸಚೀಂದ್ರ ಈ ಒಂದು ಓವರಿನಲ್ಲಿ ಬಹಳಷ್ಟು ಡಾಟ್ ಬಾಲ್ಸ್ ಚುಕ್ಕಿ ಎಸೆವನ್ನು ಮಾರ್ಪಡುತ್ತಾರೆ, ಮಾತ್ರ ಈ ಒಂದು ಪಂದ್ಯಾಟ ಗೆಲುವಿಗೆ ಸಾಧ್ಯ. ಇಲ್ಲಿ ಅದ್ಭುತ ಎಸೆಗಾರಿಕೆ. 9-8 ಸವಾಲಿಗೆ ಬರ್ತಾ ಇದೆ ಪಂದ್ಯ. ಕುತೂಹಲಕಾರಿಯಾಗ್ತಾ ಇದೆ ಪಂದ್ಯ. ಸಚೀಂದ್ರನ ಎಸ್ತುಗಾರಿಕೆ ಸದ್ದು ಮಾಡ್ತಾ ಇದೆ. ಸಾವನ್ನ ದಾಂಡಿಗತನ ನಿಶ್ಶಬ್ದತೆಯ ರೂಪಕ್ಕೆ ಮರಳ್ತಾ ಇದೆ. 9-8 ಸವಾಲು. ಮತ್ತೆ ಸಚೀಂದ್ರ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು, ಇದರಿಂದ ಸಿಕ್ಸರ್ ದಾಖಲಾಗ್ತಾ ಇದೆ. ಅರ್ಥಾತ್ ಕೇವಲ 2 ಓಟಗಳಷ್ಟೇ ಬೇಕಾಗಿದೆ. ಗೆಲುವಿಗಾಗಿ ಪ್ರಯತ್ನಿಸಿದ್ದ ಸಚೀಂದ್ರ ಸಿಕ್ಸರ್ ನೀಡಿ ನಿರಾಸೆ ಮೂಡಿಸಿದ್ದಾನೆ. 7-2 ಸವಾಲು. ಕೊಂಚ ಒತ್ತಡಕ್ಕೆ ಒಳಗಾಗಿದ್ದಂತ ಆಟಗಾರ ಸಾವನ್ ಸಿಕ್ಸರ್ನಿಂದ ನಿಟ್ಟುಸಿರುಬಿಡ್ತಾ ಇದ್ದಾರೆ. 7-2 ಸವಾಲು. ಸಚಿನ್ 2-7. ಮತ್ತೊಂದು ಫುಲ್ ಟಾಸ್. ಬಹುಶಃ ಈ ಒಂದು ಸಿಕ್ಸರ್ ನೀಡದಿದ್ದರೆ ಪಂದ್ಯಾಟದಲ್ಲಿ ತಿರುಗಾಟ ಸಂಭವಿಸುತ್ತಿತ್ತು, ಆದರೆ ಈಗ ಯಾವುದೇ ರೀತಿಯ ತಿರುಗಾಟವಿಲ್ಲ. ಶ್ರೀನಿಧಿಗೆ ಗೆಲುವಿನ ನಾಗಲೋಟ ಮಾತ್ರ ಬಾಕಿ ಇದೆ. ಟೂರ್ನಮೆಂಟಿನ 2ನೇ ಗೆಲುವಿಗಾಗಿ ಶ್ರೀನಿಧಿ ಮುನ್ನುಗ್ಗುತ್ತಿದೆ. ಆರು ಎಸೆತ 2 ಸವಾಲು. ಸೋನಾಲ್ ಎಸ್ತಗಾರಿಕೆಯಲ್ಲೇ 1 ನಿಮಿಷ ಅಮ್ಮಸ್ಸರಮನ್ ಪೆರೆಜ್ಜಿ. 6 ಎಸೆತ 2 ಸವಾಲು. ಸೋನಾಲ್ ಎಕ್ಸ್ಪ್ರೆಸ್, ನಾರ್ದರ್ನ್ ಸ್ಕೈ ಎಕ್ಸ್ಪ್ರೆಸ್ ಸೋನಾಲ್ 6 ಎಸೆತ 2 ಸವಾಲಿಗಿದೆ. ಇಲ್ಲಿ ನೋ ಬಾಲ್ ಎನ್ನುವಂತ ಘೋಷಣೆ. ಇದರಿಂದ 2ನೇ ಗೆಲುವು ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಪರಿಣಮಿಸ್ತಾ ಇದೆ. ಧನ್ಯವಾದಗಳು ನಾರ್ದರ್ನ್ ಸ್ಕೈ. ಮೊದಲ 2 ಪಂದ್ಯಾಟದಲ್ಲಿ ಪ್ರಥಮ ಪಂದ್ಯಾಟವನ್ನು ಗೆದ್ದು ಬಿಗಿದಂತ ನಾರ್ದರ್ನ್ ಸ್ಕೈ, ಅದೇ ರೀತಿ ಸತತ 2 ಪಂದ್ಯಾಟಗಳನ್ನು ಗೆದ್ದಂತಹ ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್ 3ನೇ ಗೆಲುವಿಗೆ ಮತ್ತೆ ಕಾತುರದಿಂದ ಕಾಯುತ್ತಾ ಇದೆ. ಅದೇ ರೀತಿ ಈ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪ್ರಸಾದ್ಗೆ ಮತ್ತೊಮ್ಮೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ದಾಖಲಾಗ್ತಾ ಇದೆ. ಕ್ರೀಡೈ ಮ್ಯಾಂಗಳೂರು ಆಯೋಜನೆ ಮಾಡಿರುವಂತಹ ಈ ಒಂದು ಪಂದ್ಯಕೂಟಕ್ಕೆ ನಮಗೆ ಬಹಳಷ್ಟು ಮಂದಿ ಹಿಂಭಾಗದಿಂದ ಸಹಕರಿಸಿದ್ದಾರೆ. ಯುವರ್ ಪ್ರೆಸ್ಟೀಜ್, MG ಸೆಲೆಕ್ಟ್, ಟ್ರೇಡ್ ಮಾರ್ಟ್, ಅದೇ ರೀತಿ ಐಡಿಯಾಸ್, ಹಾಗೆಯೇ ಲೂಟ್ರಾನ್ ಹಾಗೆಯೇ MG, ಇವರೆಲ್ಲರ ಸಹಕಾರದಿಂದ ಕ್ರೀಡೈ ಮ್ಯಾಂಗಳೂರು ಆಯೋಜನೆ ಮಾಡಿರುವಂತಹ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕ್ರೀಡೆಯ ಪರವಾಗಿ ದರ್ಶನ್ ಜೈನ್ ಹಾಗೆಯೇ MG ಪರವಾಗಿ ಬಿಂತಿ ಇವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪಂದ್ಯಶ್ರೇಷ್ಠ ಪ್ರಶಸ್ತಿ ಪ್ರಸಾದ್ಗೆ ಪಾಲಾಗ್ತಾ ಇದೆ. ಪ್ರಸಾದ್ ವೇದಿಕೆಯ ಬಳಿ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. MGಯ ಪರವಾಗಿ ಬಿಂತಿ, ಅದೇ ರೀತಿ ಕ್ರೀಡೆಯ ಪರವಾಗಿ ದರ್ಶನ್ ಜೈನ್ ಇವರು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಸ್ ಪ್ರಮೋಟರ್ಸ್ ಹಾಗೆಯೇ ಮ್ಯಾಕ್ ಗ್ರೂಪ್ ಪ್ರಥಮ ಪಂದ್ಯಾಟವನ್ನು ಸೋತಂತ 2 ತಂಡ ದ್ವಿತೀಯ ಪಂದ್ಯಾಟದಲ್ಲಿ ಗೆಲುವಿನ ಹುಡುಕಾಟಕ್ಕಾಗಿ ಅಂಕಣದ ಭಾಗದಲ್ಲಿ ಪ್ರವೇಶವನ್ನು ಕಂಡುಕೊಂಡ್ರೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು
ಕ್ರೀಡೆಯ ಪರವಾಗಿ ದರ್ಶನ್ ಜೈನ್ ಹಾಗೇನೆ ಎಂಜಿ ಗ್ರೂಪಿನ ಬಿಂತಿ ಇವರಿಬ್ಬರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪ್ರಸಾದ್ ಶೆಟ್ಟಿ ಇವರಿಗೆ ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಶ್ರೀನಿಧಿಯ ಪ್ರಸಾದ್ಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಲಭಿಸ್ತಾ ಇದೆ. ಧನ್ಯವಾದಗಳು. ಮತ್ತೆ ಪಂದ್ಯಾಟದ ಮುಂದುವರಿಕೆಯನ್ನು ಕಂಡುಬರುತ್ತಾ ಆಡುವ ಬಳಗವನ್ನು ನಮಗೆ ತಿಳಿಸಿ, ಎರಡು ತಂಡದವರು ಆಡುವ ಬಳಗವನ್ನು ನಮಗೆ ತಿಳಿಸಿ ದಯಮಾಡಿ. ಆಡುವ ಬಳಗವನ್ನು ನಮಗೆ ತಿಳಿಸಿ ದಯಮಾಡಿ. ಎರಡೂ ತಂಡದವರು ನಮ್ಮೊಂದಿಗೆ ಸಹಕರಿಸಿ. ಜಿಕೆ ಗೋಪಾಲ್ ಕೃಷ್ಣ ಆಡುವ ಬಳಗವನ್ನು ತಿಳಿಸಬೇಕಾಗಿದೆ. ಏಸ್ ಪ್ರಮೋಟರ್ಸ್ ಮ್ಯಾಕ್ ಗ್ರೂಪಿನ ಪರವಾಗಿ ನಾಯಕರು ಆಡುವ ಬಳಗವನ್ನು ನಮಗೆ ತಿಳಿಸಬೇಕಾಗಿದೆ. ಟಾಸ್ ಗೆದ್ದಂತ ಮ್ಯಾಕ್ ಗ್ರೂಪ್ ತಂಡ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ಅದೇ ರೀತಿ ಆರಂಭಿಕ ದಾಂಡಿಗರಾಗಿ ಅಂಕಣದ ಭಾಗದಲ್ಲಿ ಕಣ್ಣನ್ ನಾಯರ್. ಟೆನ್ನಿಸ್ ಬಾಲ್ ಕ್ರಿಕೆಟ್ ಕೂಟದಲ್ಲಿ ಬಹುದೊಡ್ಡ ಹೆಸರು ಕಣ್ಣನ್ ನಾಯರ್. ಬಹುಶಃ ತನ್ನ ಯೌವನದಲ್ಲಿ ಬಹಳಷ್ಟು ಮೈದಾನದಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಬಹಳಷ್ಟು ಹೆಸರನ್ನು ಮಾಡಿದಂತ ಆಟಗಾರ ಕಣ್ಣನ್ ನಾಯರ್ ಈಗಲೂ ಕೂಡ ಯುವಕರೊಂದಿಗೆ ಸೇರಿ ತನ್ನ ಕ್ರಿಕೆಟಿನ ಪ್ರೀತಿಯನ್ನು ಮತ್ತಷ್ಟು ಹೆಚ್ಚಿಸ್ತಾ ಇದ್ದಾರೆ. ಕಣ್ಣನ್ ನಾಯರ್ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ನ ನಾಯಕರಾಗಿ ಹಾಗೂ ತಂಡದ ಮುಂದಾಳತ್ವವನ್ನು ಯಶಸ್ಸಿನಲ್ಲಿ ನಿಭಾಯಿಸುವಂತ ಆಟಗಾರ ಕಣ್ಣನ್ ನಾಯರ್. ರಾಜ್ಯ ಕಂಡ ಟೆನ್ನಿಸ್ ಬಾಲ್ನ ಸರ್ವಶ್ರೇಷ್ಠ ಆಟಗಾರರಲ್ಲಿ ಕಣ್ಣನ್ ನಾಯರ್ ಕೂಡ ಒಬ್ಬರಾಗಿರುವಂತಹ ಆಟಗಾರ ಕಣ್ಣನ್ ನಾಯರ್ ಈಗ ಸ್ಟ್ರೈಕ್ ನಲ್ಲಿದ್ದಾರೆ. ನಾನ್ ಸ್ಟ್ರೈಕ್ ನಲ್ಲಿ ಜೀತು, ಎಸ್ತುಗಾರಿಕೆಯಲ್ಲಿ ಉಲ್ಫಾತ್. ಮ್ಯಾಕ್ ಗ್ರೂಪ್ ನ ಪರವಾಗಿ ರೈಟ್ ಟರ್ಮ್ ಅರೌಂಡ್ ದ ವಿಕೆಟ್. ಸ್ಟ್ರೈಕ್ ನಲ್ಲಿ ಕಣ್ಣನ್ನ, ಬಲಗೈದ ಆಡಿಗ ಕಣ್ಣನ್ನ, ಉಲ್ಫಾತ್ ಎಸ್ತುಗಾರಿಕೆಯಲ್ಲಿ. ಪ್ರಥಮ ಎಸೆತ ಸಿಕ್ಸರ್ಗೆ ದಾಖಲಾಗ್ತಾ ಇದೆ. ಇಲ್ಲಿ ಕಣ್ಣನ್ ಪ್ರಾರಂಭಿಕ ಹಂತದಲ್ಲೇ ಗರ್ಜಿಸ್ತಾ ಇದ್ದಾರೆ. ಕಣ್ಣನ್ ಏಸ್ ಪ್ರಮೋಟರ್ಸಿನ ಆರಂಭಿಕ ಹಂತದಲ್ಲಿಯೇ ಸಿಕ್ಸರ್ ದಾಖಲಾಗ್ತಾ ಇದೆ. ಮತ್ತೆ ಉಲ್ಫಾತ್ ದ್ವಿತೀಯ ಬಾರಿಗೆ. ಮತ್ತೊಂದು ಬಲಾಢ್ಯ ಹೊಡೆತ. ಒಂಟಿ ಓಟಕ್ಕೆ ಮಾತ್ರ ಅವಕಾಶವಿದೆ. ತಂಡದ ಮೊತ್ತ 7. ಪ್ರಥಮ ಗೆಲುವಿನ ಹುಡುಕಾಟದಲ್ಲಿ ಎರಡೂ ತಂಡ ಗೆಲುವಿಗಾಗಿ ಪ್ರಯತ್ನಿಸುತ್ತಿದೆ. ಗೆದ್ದಂತ ತಂಡ ಅಂಕಪಟ್ಟಿಯಲ್ಲಿ ಅಂಕಗಳ ಸೇರ್ಪಡೆಯನ್ನು ಕಂಡುಕೊಳ್ತಾರೆ. ಮತ್ತೆ ಉಲ್ಫಾತ್ ಇಲ್ಲಿ ಜೀತು ಮತ್ತೆ ಶೂನ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಜೀತು ಬಾಕ್ಸ್ ಕ್ರಿಕೆಟ್ನ ಒಬ್ಬ ಪ್ರತಿಭಾನ್ವಿತ ಆಟಗಾರ. ಜೀತು ಪ್ರತಿಭಾವಂತ ಆಟ ಎಂದು ತೋರುತ್ತಿಲ್ಲ. ಜೀತು ತನ್ನ ತಂಡಕ್ಕೆ ನಿರಾಶೆಯನ್ನು ಮೂಡಿಸ್ತಾ ಇದ್ದಾನೆ. ಜೀತು ಶೂನ್ಯಕ್ಕೆ ಗೋಲ್ಡನ್ ಡಕ್ ನಲ್ಲಿ ವಾಪಸ್ ಆಗ್ತಾ ಇದ್ದಾನೆ. ಇವರ ಸ್ಥಾನವನ್ನು ತುಂಬುವಂತ ಆಟಗಾರ ರಮ್ಮಿ ರಮೀಸ್ ಉಲ್ಫಾತ್ ಎಸ್ತುಗಾರಿಕೆಯಲ್ಲಿ. ಇಲ್ಲಿ ರಮೀಸ್ ಎದುರಿಸಿದಂತ ಪ್ರಥಮ ಎಸೆತವನ್ನು ಸಿಕ್ಸರ್ಗೆ ಆಡ್ತಾ ಇದ್ದಾರೆ. ಪ್ರಥಮ ಓವರಿನಲ್ಲಿಯೇ ಭರ್ಜರಿಯಾದ ಸಿಕ್ಸರ್ ದಾಖಲಾಗ್ತಾ ಇದೆ. ಉಲ್ಫಾತ್ ದುಬಾರಿ ಆಗ್ತಾ ಇದ್ದಾನೆ. ವಿಕೆಟ್ ಕಬಲಿಸಿದ್ರು ಕೂಡ ಉಲ್ಫಾತ್ ದುಬಾರಿ ಆಗ್ತಾ ಇದ್ದಾನೆ. ಮತ್ತೊಂದು ಭರ್ಜರಿಯಾದ ಹೊಡೆತ. ಒಂಟಿ ಓಟಕ್ಕೆ ಮಾತ್ರ ಸೇರ್ಪಡೆ ಆಗ್ತಾ ಇದೆ. ಒಂಟಿ ಓಟ ಕೂಡ ಇಲ್ಲ.
ಮತ್ತೆ ಚುಕ್ಕಿ ಎಸ್ತ, ಮತ್ತೆ ಉಲ್ಫಾತ ಕೊನೆಯ ಬಾರಿಗೆ ಪ್ರಥಮ ಓವರಿನ ಕೊನೆ ಎಸ್ತ. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಕಾದು ನೋಡಬೇಕಾಗಿದೆ, ಅಂಪೈರ್ನ ತೀರ್ಪಿಗಾಗಿ ಕಾದು ನೋಡಬೇಕಾಗಿದೆ. ಒಂಟಿ ಓಟ ಈಗಾಗಲೇ ಸಂಪೂರ್ಣತೆಗೊಂಡಿದೆ. ಎಸ್, ಓವರ್ನ ಮುಕ್ತಾಯ ತಂಡದ ಮೊತ್ತ 14. ತಂಡದ ಮೊತ್ತ 14. ಪವರ್ ಪ್ಲೇಯ ಮುಕ್ತಾಯಕ್ಕೆ 1 ವಿಕೆಟ್ ನಷ್ಟದಲ್ಲಿ ಏಸ್ ಪ್ರಮೋಟರ್ಸ್ 14 ರನ್ಗಳನ್ನು ಕಲೆ ಹಾಕಿದೆ. ಇನ್ನುಳಿದ 4 ಓವರ್ಗಳ ಮುಂದೆ ಯಾವ ರೀತಿಯ ಮೊತ್ತ ಎದುರಾಳಿಗೆ ಸ್ಪರ್ಧಾತ್ಮಕ ಮೊತ್ತವಾಗಿ ನೀಡುತ್ತಾರೆ, ಸ್ಪರ್ಧಾತ್ಮಕ ಸವಾಲಾಗಿ ನೀಡುತ್ತಾರೆ, ಕಾದು ನೋಡಬೇಕಾಗಿದೆ. ಒಂದೆಡೆ ರಮೀಸ್ 1 ಸಿಕ್ಸರ್ ಬಾರಿಸಿದ್ದಾರೆ. ಇಲ್ಲಿ ಆರೀಫ್ ಪ್ರಥಮ ಎಸೆದ ಅಡ್ಡ ಚೆಂಡಾಗ್ತಾ ಇದೆ. ಓಟಗಳ ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತ 15. ರಮೀಸ್ ಬೇರೂರಿ ನಿಂತಿದ್ದಾನೆ. ರಮೀಸ್ ಹಾರೀಫ್ ಎಸ್ತುಗಾರಿಕೆಯಲ್ಲಿ ರೈಟ್ ಮೇಲೊಂದು ವಿಕೆಟ್ ಅನ್ನು ಅಂಪೈರ್ ದಾಟಿ ಮತ್ತೊಂದು ಸಿಕ್ಸರ್ನತ್ತ ಚೆಂಡು ರವಾನಿಸಿದ್ರೆ ಒಂಟಿ ಓಟದ ಸೇರ್ಪಡೆ ಮಾತ್ರ ಆಗ್ತಾ ಇದೆ. ತಂಡದ ಮೊತ್ತ 16ಕ್ಕೆ ಏರಿಕೆ ಆಗ್ತಾ ಇದೆ. ದ್ವಿತೀಯ ಸ್ಥಾನ ಸೇಲು ಆರೀಫ್. ಇಲ್ಲಿ ಕಣ್ಣನ್ ನಾಯರ್ ಸೊಗಸಾದ ದಾಂಡಿಗತನ ಮೂಡಿ ಬರ್ತಾ ಇದೆ. ಕಣ್ಣನ್ ನಾಯರ್ ಅವರ ದಾಂಡಿಗತನದಲ್ಲೇ ಮತ್ತೆ ರಮೀಸ್ ಸ್ಟ್ರೈಕ್ ನಲ್ಲೇ ದ್ವಿತೀಯ ಓವರಿನ ತೃತೀಯ ಎಸ್ತ. 3ನೇ ಬಾರಿಗೆ ಆರೀಫ್ ಟು ರಮೀಸ್. ಬಲವಾಗಿ ಬೀಸುವ ಪ್ರಯತ್ನವಿತ್ತು, ಆದರೆ ಇಲ್ಲಿ ಕ್ಲೀನ್ ಬೌಲ್ಡ್ ಆಗುವ ಮುಖೇನ ರಮೀಸ್ ಅವರ ವಿಕೆಟ್ ಪತನ. ದೊಡ್ಡ ಬೇಟೆಯನ್ನೇ ಆಡಿದ್ದಾರೆ ಆರೀಫ್. ಇದರಿಂದ ಪ್ರಥಮ ಎಸೆತವನ್ನೇ ಸಿಕ್ಸರ್ಗೆ ಅಟ್ಟಿದಂತ ರಮೀಸ್ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. ನಿರಾಶಾದಾಯಕವಾಗಿ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. 8 ಓಟವನ್ನು ಗಳಿಸಿದಂತಹ ರಮೀಸ್ ಎದುರಿಸಿದಂತ ಎಸೆತ 6. ಮತ್ತೆ ಆರೀಫ್ ಇಲ್ಲಿ ಕಾದು ನೋಡಬೇಕಾಗಿದೆ. ಅಂಪೈರ್ನ ತೀರ್ಪು ಸಕಾರಾತ್ಮಕವಾಗಿ ಬೀಳ್ತಾ ಇದೆ. ಚುಕ್ಕಿ ಎಸ್ತವಾಗಿ ಮಾರ್ಪಾಡ್ತಾ ಇದೆ. ಚೆಂಡು ಕೊನೆಯ 2 ಎಸ್ತು ಬಾಕಿ ಇದೆ. ಇಲ್ಲಿ ಮತ್ತೆ ಅಡ್ಡ ಎಸೆತ ಓಟಗಳ ಸೇರ್ಪಡೆ 18ಕ್ಕೆ ಏರಿಕೆ ಆಗ್ತಾ ಇದೆ. ಮುಂದಿನ ಪಂದ್ಯದ ಹಸ್ತಾಕ್ಷರಕ್ಕಾಗಿ ಮುಕುಂದ್ ರಿಯಾಲಿಟಿ ಆಗೇನೆ ಲೋಟಸ್ 2 ತಂಡದ ಆಟಗಾರರ ಹಸ್ತಾಕ್ಷರಕ್ಕಾಗಿ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಆದಷ್ಟು ಬೇಗ ಬನ್ನಿ. ಮತ್ತೆ ಆರೀಫ್ ಬಲವಾದ ಹೊಡೆತ, ನೆಟ್ನಲ್ಲಿ ಹಿಡಿತ, ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ಓವರ್ನ ಮುಕ್ತಾಯದ ಹಂತಕ್ಕೆ 1 ಎಸ್ತು ಬಾಕಿ ಇದೆ. ಕೊನೆ 1 ಎಸ್ತು ಬಾಕಿ ಇದೆ. ತಂಡದ ಮೊತ್ತ 19. ಇಲ್ಲಿ ಕಣ್ಣನ್ ನಾಯರ್ ಸ್ಟ್ರೈಕ್ ನಲ್ಲೇ ಆರೀಫ್ ಟು ಕಣ್ಣನ್ ನಾಯರ್. ಸುಂದರತೆಯ ಆಟ, ಒಂಟಿ ಓಟದ ಸೇರ್ಪಡೆಗಳು ಕಂಡು ಬರ್ತಾ ಇದೆ. ಒನ್ ಪ್ಲಸ್ ಒನ್ ಇದರಿಂದ ತಂಡದ ಮೊತ್ತ 2 ಓವರ್ಗಳ ಮುಕ್ತಾಯಕ್ಕೆ 21ಕ್ಕೆ 2 ವಿಕೆಟ್ ನಷ್ಟದಲ್ಲಿ 21 ಓಟಗಳನ್ನು ಕಲೆ ಹಾಕಿದೆ. ಮುಂದಿನ ವೀಕ್ಷಕ ವಿವರಣೆಯನ್ನು ನಮ್ಮ ಆಂಗ್ಲ ಭಾಷೆ ನಿರೂಪಕರು ನಮ್ಮೊಂದಿಗೆ ರಾಬಿನ್ ಅವರು ನಮ್ಮೊಂದಿಗೆ ಕಮಿಟಿ ಬಾಕ್ಸ್ ಹತ್ರ ಬಂದಿದ್ದಾರೆ. ಇವರಿಗೆ ಸ್ವಾಗತವನ್ನು ಕ್ರೀಡೆ ಪರವಾಗಿ ಮಾಡ್ತಾ ಪಂದ್ಯಾಟದ ಮುಂದುವರಿಕೆ. Thank you, Vinay.
What a start in the over number 3. The very first ball. A 6 has been hammered by Suchit. He doesn't miss it. Those kind of a looser one bowled by the bowler of Macgroup. The shorter one, a back foot punch over to the bit of position for a biggie. We need a couple of more in the over number 3. The runs are pouring for the team Ace. They're almost at the close of above 12 to 13 runs in each and every over. A no ball signal given by the umpire. It's a fake call coming from the Squalog umpire because of the illegal action coming from the bowler. So now we have a change in the bowler. The two umpires having a word whether we can have a change of the bowler. The very first ball, a 6 was being hammered in the very next ball. A no ball was being given by the umpire. I request only the captain to have a word with the umpires. So umpire's decision will be the final one. The captain of Macgroup, after winning the toss, no hesitation, opting to bowl first against the Ace Promoters. It's an important game for the team Ace. They have lost their first opening match, so definitely they will look in for a victory in this tournament. A change the bowling end. We have Sagar has been introduced, and he will start with a big wide outside the off strike. An hesitation for the umpire, Nikhil, to call that as a wide. These are the bonus run, a gifted run, which has been given by the opponent bowler. It's a 5 overs game, definitely anything above 60 plus. It's much needed by the batters of Ace Promoters if they need to win this game. These two batters needs to carry their innings till the end. They have lost already 2 important wickets. Frequently going for the big hit. Once again, umpire has to change his decision. It's a wide signal given by the umpire. Slightly outside the off stick, so 2 back-to-back wides. Another extra run adding to the total. This time drifting down the leg stick. That's another wide. An attempt was done by the feeder in the mid position. It was a flat hit. That's another biggie coming in the bat of Sujit. Another 6 under his belt. A much needed 6 coming in the right time in the over number 3. The runs are pouring this over. This time you cannot bowl this kind of lollipop to the bowler, to the opening batter. That's 6 number 3 coming in the over. And just 3 balls have been delivered so far in the over. Can we see another one? That's a mistake what the batter's done over here. You need to just play a straight lofted head rather than playing upper part of the ground, because you know that once when you hit to the top of the net, it's quite difficult for the runs to be raised towards the boundary of the sixers. There is an appeal, umpire on mode. Final 1 ball remaining. And the last ball, the batsman going for the quick single once again. We can see switch it back into the strikers end to face the over number 4. So it means that the over number 3 coming to an after the completion of first 3 overs goes on 44 for 2. A final 12 balls remaining. I request the players of the next match
Lotus and Mukud Realty. I request all the players of the next match. We are almost at the end of the first innings of the previous match, so we do not want to waste any much time. So I request both the teams please to come to the microphone to register your playing 11 for the next match. So next, moving into the over number 4, a very first ball onto the wideish of the mid-on position, and a quick single taken by Suchit. And now we have a Kannan Nair onto the strikers, and one of the finest cricketer from the Mangalore zone. We have not seen him charging in this game. He has 11 balls remaining in this over, and he knows in and out of this ground. We have played plenty of cricket in this ground, and that's what I was just talking about. And experience counts a lot. Look at the way, just charging slightly down the track and hitting it over to the mid-on position for another 6. So with the help of that 6, that's a 50 up for the team. Ace Promoters coming at the right time in the over number 4. The first ball a single taken, the next ball a 6. That's a slightly miss from the batter. He knows that he could have played over the umpires and for another 6. You just need to watch the ball play a lofted hit rather than playing onto the top of the nets. A slightly fumbled by the fielder in the meanwhile. A quick single taken with the help of that single. The score slowly chipping to 52. We are into the over number 4. A much needed 6 coming at the right time. Once again coming in the bat of Suchit. Still one to go in the over number. Okay, so it's a boundary signal given by the umpire. With the help of that boundary, the score is on 56. And this time, no hesitation for the umpire to call that as a 6 to finish the over number 4 in style. In the last 2 ball tenders conceded, so it means that the team total is on 62. We are into the final 6 ball, which is a much needed a game for the team Ace Promoters. They need to win this game. They lost their opening game, so definitely they are into a plan of winning this game. After asking to bat first, no hesitation for the batters so far. They have done their part, especially these 2 batters out in the center, getting runs when the team needed runs. And now we are into the final over. Mahesh to bowl the last over. Runs have not been taken in the first ball. You need to take those kind of runs. Even 1 or 2 is much needed every time. You cannot go for the big 6s on the boundary. A no ball signal given by the umpire. And that's a free hit signal will be coming from the umpire, Nikhil. Not a good sign for the bowler. Mahesh starts with the no ball, and here is a free hit ball. Let's see what Kannan can do for his side. In the free hit ball, and the free hit ball was not being utilized much by Kannan Nair. It was too early to play that shot. It was too early to make himself charging down the track. At the end, the bowler just following the batsman. Once again, another dotted very. So 2 back-to-back dotted delivery in the over number 5. Just a 1 run conceded so far in this over. Still 4 to go. What a save. In the meanwhile, the batsman has to take for the quick single. Another run adding into the individual account of Kannan Nair, and the team total slowly chipping to 64.
Will they go for the quick single? Slightly fumbled by the fielder, and in the meanwhile, the batsman had an ample of time to complete that single. I can say it's an economical over bowled by Mahesh after being called as a no ball in the first ball, and then 2 back-to-back dot balls. Another couple of runs adding to the individual account of Sujit and Kannan. Just the 3 runs conceded, 4 balls have been delivered. Final 2 ball. Another dotted one. Not a great sign for the batters like Kannan and Sujit. The final over, Kannan playing most of the overs. Unable to clear 1-6 in the over. And the last ball, there is a chance of run out if it's a direct hit, but the batter struggling to complete the run. In the meanwhile, just a run out signal going by the umpire, and the final over, a good decent over coming to an end. So it means that a target of 66 is being set by the batters of Ace Promoters and Developers. They have a pretty good bowling lineup, so definitely they can defend the target of 66 in allowed 30 balls. ಈ ಡಬ್ಬದ So coming to the second innings, chasing a target of 66, we have the 2 openers out in the center, and the ball is under the hands of Ramiz. Will be starting the proceeding for his side. An experienced bowler bowling the very first over for his side, and the very first ball, a single has been conceded coming at the bat of Arif, and he's off the mark straight away with a single. A massive total to be chased. In every over, they need at least 1 or 2 sixes to get their team into the victory position. But it's not so easy against Ramiz. Right in the block call, looking for the quick single. There was a chance onto the striker's end. But in the meanwhile, the batsman has been sent back on time, and he's safe in his batting crease onto the striker's end. Ramiz, third time to the batter. Charita yet to get off the mark. And he's off the mark straight away in the ball number 2 of his innings. And the team total slowly moves on to 2. We are into the over number 1. In the meanwhile, can we have the 2 skippers of the next match, Mukut and Lotus? I request the 2 captains please to come to the commentary box for the toss. Widely over to the mid-on position, slightly fumbled by Sujit. And accosting a boundary, a much needed boundary coming in the bat of Arif. It was a quicker one bowled by Ramiz, but drifting slightly down the leg stick. And the batsman Arif had an ample of time to clear the fence onto the mid-on position for a boundary. They need a couple of more if they need to win this game. The target is quite big enough, slightly down the leg stick. No hesitation for the umpire to call that as a wide. That's the first extra coming in the bowling of Ramiz. And the score slowly moves on to 7. Still, we are into the over number 1. 2 to go. Not a good sign from the experienced bowler. Back-to-back wides. The team Ace Promoters are in quite in the bother of
giving the game away from the victory, but it is still not the end of the game. Still want to go. Ramesh, you need to drift the ball down the leg. He's frequently doing that, but losing his line length. The intention is quite good enough to bang on the leg. An attempt, invaluable attempt done by the feeder. There is a chance of run out, but the throw was slightly wide here by the feeder. But I can say it's a valuable attempt done by Harshit. Not so easy to take those kind of the catches. It could have been the top catch if you would have taken it. But at the end, a single coming in the bat of Arif to keep the strike in the next over. Over number 1 has been completed at the same. Total is on 8. The final ball, a single has been conceded. The score is on 9. Chasing a massive target of 66. I request the captain of Lotus. We have the captain of Mukund waiting out for you. So can we have the captain of Lotus? So Jade is the bowler number 2 and is being welcomed on to the onside coming from the bat of Arif for a single. Singles will not hurt for the captain of Ace Promoters. Apart from their bowler doesn't bowl any loser one, which has been either cleared for a boundary or a sixes. That was a slower ball and the batsman too early to go for a lofted hit. You need to just watch the rest of the bowler. You can get only the runs in the form of a boundaries and the straight if you just get your bat straight. That's the only way to get a boundary or the sixes. You need to just target straight. And the batsman is walking out in the form of a bowled. That's a wicket number 1, fumbled in the over number. Okay, so it means that it's a quick stumping coming from the corner niner behind the stump. The batsman was slightly down the track at the mean. The batsman is given out in a form of stumping. An excellent piece of wicket-keeping skill we can see behind the stumps. And the new batter, Mahesh, joining the company of Arif. A dotted delivery coming at the right time. In the over number 1, 9 runs have been conceded. In the over number 2, so far 4 balls have been delivered, just a 1 run conceded. We are into the second last ball of the over number 2. A played over to the wideish of the mid-off position for a 6. That's a much needed 6s coming at the right time for the team. For the Mac group. Jeet on his final time in his spell. That's a slower ball and the batsman slightly down the track. Once again, another wicket fumble in the form of a stumping. So 2 excellent pieces of work done by the wicketkeeper behind the stump, getting rid of the 2 dangerous player of the Mac group. So over number 2 coming to an end of the completion of 2 overs. Score is on 16. The run rate is exactly like 8 runs per over. Now the required run rate is in remaining 18 balls. They need 50 runs to get. The new bowler, Surveyor, starting with the big wide. The leg spinner, once again, that could have been a wide if the batter would have not gone after it.
It's a time for the batter to just watch the ball. This is the, I can say it's an over where they can charge the bowler. It's quite easy for the batter when the bowler is bowling a leg spin. Just be on your crease, play your back foot, keep your bat straight, play over to the umpire's head. You can get the runs. So we should bowl a slightly quicker one down the leg. But not these kind of a loser one. That's what I was just talking about. If we just bowl slightly outside the off stick, it's the time for the batter to charge. It's quite easy for the righty batsman to go against the leg spinner. When you're bowling a shorter one, a back foot punch. And that's another 6, 2 back-to-back sixes in the over. Pressure back into the team is promoters. A much needed runs. Once again, I request the captain of Lotus, the captain of Mukund is waiting for you. This is the second last call for the captain of Lotus. Played onto the area where the batsmen have gone for the quick single. And the over number 3 coming to an end after the completion of 3 overs. Goes on. (30-2). So final 12 balls remaining. They need 36 runs. So this is a deciding over. So can Jeet get rid of the dangerous man Arif? Was already hit 2 sixes in the previous over. There is a chance for a stumping and straight away no hesitation for the umpire to raise his finger. That's another wicket fumble in the form of a stumping. So the first 3 batters are back into the dugout. All the 3 wickets are being fumbled in the form of stumps. So the captain of Mukund Realty won the toss for the next match and they have opted to bowl first. And we have a new batter. Definitely this could have been called as a no ball, but at the end the ball keeping slightly lower. In the meanwhile, Naveed is back in his batting crease onto the non-strikers and he's safe. Just a single conceded. Luckily it was not called as a no ball. Going for that slower one at the last moment, the ball slipping from the hands of Jeet. There was a half an appeal by the wicketkeeper for the stumping. Umpire unmoored. Just a single run conceded so far. Still 29 to get out of 9 ball. Sorry, 35. Yeah. Another dotted one. The score is on 31. That's a slower ball. The last moment, the ball drifting from down the leg to the middle. The batsman at the last moment had to play that shot. Defensively played, giving a full respect to the bowler. And he finishes with the dotted one. So let's see who's going to be the bowler to bowl the last over. 6 ball. 35. It means that in each and every ball, the batter needs to hit 6. 6 sixes is required in the final over. The tall man, Sujit, will be bowling the final over for his side. The final 6 ball. And he starts with the dotted one, slightly quicker than what the batsman would have thought. And now the game is definitely under the hands of Ace Promoters. Definitely they need this much needed victory. They have lost their opening game. The batters were struggling to get runs in the first game, but in the match number 2, their batters have got the runs. And the bowler have defended the target.
Another Yorker and delivery, unplayable ball. The batsman Naveed missing it completely. 3 back-to-back dot ball. The game is almost over. Definitely there is no chance for the team Mac Group to get a victory because now the equation is 2 higher, 2 ball 36. 35 to get in final 2 ball. Looking for the single, but he has been sent back because the non-striker batsman is not ready for that single. He knows that the game is almost over. Just the final ball remaining in the innings to get over. And the final ball, a 6, resulting coming in the bat of Naveed. But that's too late. With that, the game is almost over. And Ace Promoters finally winning their first game with a huge margin. There is no hesitation to judge the player of the match. It goes to So no hesitation to judge the player of the match. It goes to Jitesh for his outstanding bowling performance, picking 3 important wickets. Definitely we had a close call between Sujit and Jitesh, but finally the player of the match is being rewarded to Jitesh. So I request Jitesh to come forward and elect your player of the match. So we'll be back shortly with the next match between Mukut Realty versus the team Lotus. The captain of Mukut have won the toss, no hesitation, opting to bowl first. So I request the fielders of Mukut to enter the field. So definitely they are in the field. I request Mr. Jitesh to come forward and collect your player. We have the guest to hand over the player of the match between the Ace Promoters and Mac Group. Ajmal of Unity and Shravan of Kuliari Girls. So I request the Jitesh to come forward and collect your player of the match from the guest for this wonderful tournament which has been organized by the members of Kradai Premier League 2026. So we're into the next match between the team Mukut versus the team Lotus. Over to my co-commentator Mr. Vinay. ಧನ್ಯವಾದಗಳು ಆಂಗ್ಲ ಭಾಷೆಯ ವೀಕ್ಷಕ ವಿವರಕ ರಾಬಿನ್ ಇವರಿಗೆ. ಲೋಟಸ್ನ ಇತರೆ ಆಟಗಾರರು ದಯಮಾಡಿ ಕಮಿಟಿ ಬಾಕ್ಸ್ ಹತ್ರ ಬರಬೇಕು, ತಮ್ಮ ಹೆಸರನ್ನು ತಿಳಿಸಬೇಕಾಗಿದೆ. ದಯಮಾಡಿ ಅನ್ನ ಎಕ್ಸ್ಟ್ರಾ ಪ್ಲೇಯರ್ ತಿನ್ನೋರು ಚೂರು ಇಂಚಿ ಬಲೆ ಚೂರು ದಯಮಾಡ್ತದೆ. ಎಸ್ ರಾಜೇಶ್, ಎಸ್ ಸ್ಟಾರ್ಟ್. ರಾಜೇಶ್ ಟು ಸಂಪತ್. ಎಸ್ತಗಾರಿಕೆಯಲ್ಲಿ ರಾಜೇಶ್ ಪ್ರಥಮ ಎಸವನ್ನು ಒಂಟಿ ಓಟಕ್ಕೆ ಸಂಪೂರ್ಣತೆ ಕಂಡು ಬಂದರೆ ಖಾತೆ ಆರಂಭವಾಗ್ತಾ ಇದೆ. ಲೋಟಸ್ ಗ್ಲಾಡಿಯೇಟರ್ಸ್ ಪರವಾಗಿ ಖಾತೆ ಆರಂಭ ಆಗ್ತದೆ. ಮತ್ತೆ ರಾಜೇಶ ದ್ವಿತೀಯ ಬಾರಿಗೆ ಇಲ್ಲಿ ರೋಹಿತ್ ಚಡಪಡಿಸ್ತಾ ಇದ್ದಾನೆ. ಪ್ರಥಮ ಎಸವನ್ನು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ ರಾಜೇಶ್. ಎಸ್ತುಗಾರಿಕೆಯಲ್ಲಿ ಕಳೆದ ಪಂದ್ಯದಲ್ಲಿ ಕೂಡ ಮಿಂಚಿದಂತಹ ವೇಗಿ ರಾಜೇಶ್ ಈ ಬಾರಿ ಕೂಡ
ಮುಕುಂದ್ ರಿಯಾಲ್ಟಿಯ ಪರವಾಗಿ ಮಿಂಚುವಂತ ಎಲ್ಲ ಸೂಚನೆ ಕಂಡು ಬರ್ತಾ ಇದೆ. ಪ್ರಥಮ ಓವರ್ ಪವರ್ ಪ್ಲೇಗೆ ಸೀಮಿತವಾಗಿರ್ತದೆ. ಇಲ್ಲಿ ರೋಹಿತ್ ಸ್ಟ್ರೈಕ್ ನಲ್ಲಿದ್ದರೆ ರಾಜೇಶ್ ನಾನ್ ಸ್ಟ್ರೈಕ್ ನಲ್ಲಿ ಓಡೋಡಿ ಬಂದು ರೈಟ್ ಮೇಲೊಂದು ವಿಕೆಟ್ ಅಂಪೈರ್ ದಾಟಿ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಕಾದು ನೋಡಬೇಕಾಗಿದೆ. ಇಲ್ಲಿ ಒಂದು ಓಟ ಮಾತ್ರ ಸಂಪೂರ್ಣತೆ ಕಂಡು ಬರ್ತಾ ಇದೆ. ಒಂದು ಓಟದ ನಂತರ ತನ್ನದು ಮೊದಲ 3 ಎಸೆತಗಳ ಮುಂದೆ 3 ಓಟಗಳನ್ನು ಕಲೆ ಹಾಕಿದೆ. ಎರಡು ಓಟಗಳನ್ನು ಕಲೆ ಹಾಕಿದೆ. ಮತ್ತೆ ಸಂಪತ್ ಸ್ಟ್ರೈಕ್ ನಲ್ಲಿ, ರಾಜೇಶ್ ಎಸ್ತುಗಾರಿಕೆಯಲ್ಲಿ ಮತ್ತೆ ಓಡೋಡಿ ಬಂದ ಅಂಪೈರ್ ದಾಟೆ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಇಲ್ಲಿ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಸಂಪದನಿಗೆ ರನ್ನರ್ನ ಅವಕಾಶ ಕೂಡ ಇದೆ. ಇಲ್ಲಿ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ರಾಜೇಶ ಎಸ್ತುಗಾರಿಕೆಯಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇದ್ದಾನೆ. 5ನೇ ಎಸ್ತುವನ್ನ ಎಸೆಯಲು ಇಲ್ಲಿ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಪದೇ ಪದೇ ಚುಕ್ಕಿ ಎಸೆತ ಪವರ್ ಪ್ಲೇಯ ಲಾಭವನ್ನು ರಾಜೇಶ ಪಡಿತಾ ಇದ್ದಾನೆ. ಮುಕುಂದ್ ರಿಯಾಲ್ಟಿಯ ಪರವಾಗಿ ಇಲ್ಲಿ ಸಂಪತ್ನ ದಾಂಡಿಗತನ ಗರ್ಜಿಸಬೇಕಾಗಿದೆ. ಕೊನೆಯ ಎಸೆತದಲ್ಲಿ ರಾಜೇಶ್ ಟು ಸಂಪತ್ ಅಡ್ಡ ಚೆಂಡು ಖಾತೆಗೆ ಇತರೆ ಓಟಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 3. ಕೊನೆ ಒಂದೆಸೆತ ಬಾಕಿ ಇದೆ. ಮುಕುಂದ್ ರಿಯಾಲ್ಟಿ ವರ್ಸಸ್ ಲೋಟಸ್ ಪ್ರಾಪರ್ಟೀಸ್ ಸಾಗಿ ಬರ್ತಾ ಇದೆ ಕ್ರೀಡೆ ಪ್ರೀಮಿಯರ್ ಲೀಗ್ನ 2026ರ ಲೀಗ್ ಪಂದ್ಯಾಟ. ಮತ್ತೆ ರಾಜೇಶ್ ಟು ಸಂಪತ್ ಬಲವಾಗಿ ಬೀಸುವ ಪ್ರಯತ್ನ, ಚೆಂಡು ದಾಂಡನ್ನು ಸಂಪರ್ಕಿಸುತ್ತಿಲ್ಲ. ಮತ್ತೆ ಚುಕ್ಕಿ ಆಗ್ತಾ ಇದೆ. ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 3. ಪ್ರಥಮ ಓವರಿನ ಪವರ್ ಪ್ಲೇಯ ಲಾಭವನ್ನು, ಪವರ್ ಪ್ಲೇಯ ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ ರಾಜೇಶ್. ತಂಡದ ನಾಯಕನ ಜವಾಬ್ದಾರಿ ಎಸ್ತುಗಾರಿಕೆಯಿಂದ ಮುಕುಂದ್ ರಿಯಾಲ್ಟಿಗೆ ಇನ್ನಷ್ಟು ಉತ್ಸಾಹ ಹೆಚ್ಚುತ್ತಿದೆ. 2ನೇ ಓವರನ್ನು ಎಸೆಯಲು ಸತೀಮ್ ಹೆಗ್ಡೆ ನಿಭಾಯಿಸುವ ದಾಂಡಿಗ ರೋಹಿತ್. ಜೆರ್ಸಿ ನಂಬರ್ 12 ಸತೀಮ್ ನಿಭಾಯಿಸುವಂತಹ ದಾಂಡಿಗ ರೋಹಿತ್. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು ಅಡ್ಡ ಚೆಂಡು ಎನ್ನುವಂತ ಸೂಚನೆ ಅಂಪೈರ್ನಿಂದ ಕಂಡು ಬರ್ತಾ ಇದೆ. ಓಟಗಳ ಸೇರ್ಪಡೆ ಕಂಡು ಬರ್ತಾ ಇದೆ. 4ಕ್ಕೆ ಏರಿಕೆಯಾಗ್ತಾ ಇದೆ. ಬಲವಾಗಿ ಬೀಸುವ ಪ್ರಯತ್ನವಿತ್ತು. ಕ್ಯಾಚ್ನ ಅವಕಾಶವಿತ್ತು. ಕೈ ತಪ್ಪಿದೆ. ವೇಗದ ಕ್ಯಾಚ್ ಕೈ ತಪ್ತಾ ಇದೆ. ಓಟಗಳು ಕಂಡು ಬರ್ತಾ ಇಲ್ಲ. ಪ್ರಥಮ ಪಂದ್ಯವನ್ನು ಗೆದ್ದಂತ ಲೋಟಸ್ ಈ ಪಂದ್ಯಾಟದಲ್ಲಿ ಆರಂಭಿಕ ಹಂತದಲ್ಲಿ ನಿಧಾನಗತಿಯ ಆರಂಭವನ್ನು ಪಡೆದುಕೊಂಡು ಈ ಬಾರಿ ಸಿಕ್ಸರ್ನ ಮುಖೇನ ರೋಹಿತ್ನ ದಾಂಡಿಗತನ ಸದ್ದು ಮಾಡ್ತಾ ಇದೆ. ಇಲ್ಲಿ ಸಾತಿಮ್ ನಿಧಾನವಾಗಿ ದುಬಾರಿ ಆಗ್ತಾ ಇರುವಂತ ಸೂಚನೆ ಕಂಡು ಬರ್ತಾ ಇದೆ. ಮತ್ತೆ ಅಡ್ಡ ಎಸೆತ ಓಟಗಳು 11ಕ್ಕೆ ಏರಿಕೆಯಾಗ್ತಾ ಇದೆ. ರೈಟ್ ಮೆರೌಂಡ್ ದ ವಿಕೆಟ್ನಿಂದ ಆಗಮಿಸ್ತಾ ಇದ್ದಾರೆ ಸತೀಮ್. ನಿಭಾಯಿಸುವ ದಾಂಡಿಗ ರೋಹಿತ್. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಲೆಗ್ ಸೈಡ್ ವಿಭಾಗದಲ್ಲಿ ಒಂಟಿ ಓಟದ ಸೇರ್ಪಡೆಯಿಂದ ತಂಡದ ಮೊತ್ತ 12. ಕೊನೆಯ 3 ಎಸೆತ ಬಾಕಿ ಇದೆ 2ನೇ ಓವರ್ನ ಮುಕ್ತಾಯಕ್ಕೆ. ತಂಡದ ಮೊತ್ತ 12. ಇಲ್ಲಿ ಕ್ಯಾಚಿನ ಅವಕಾಶ. ರಾಜೇಶ್ ನಾಯಕನ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾನೆ. ಒಂದೆಡೆ ಕ್ಯಾಚ್ ಮಿಸ್ ಆದರೂ ರಾಜೇಶ್ ತುಂಬಾ ಅಲರ್ಟ್ ಆಗಿದ್ದ. ಬಹುಶಃ ಸುಂದರತೆಯ ಕ್ಯಾಚ್. ರಾಜೇಶ್ನ ಮುಖದಲ್ಲಿ ನಗು. ಮುಕುಂದ್ ರಿಯಾಲ್ಟಿಯ ಮಹೇಶ ಬಹಳಷ್ಟು ಖುಷಿಯಲ್ಲಿದ್ದಾರೆ. ಸಂಪತ್ನ ಸ್ಥಾನವನ್ನು ತುಂಬುವಂತ ಆಟಗಾರ ಜೆರ್ಸಿ ನಂಬರ್ 18 ರಕ್ಷಿತ್. ಮತ್ತೆ ಸತೀಮ್. ಇಲ್ಲಿ ಕಾಟನ್ ಗಾನ್ ಆಗೋ ಮುಖೇನ ಸತೀಮ್ ಮತ್ತೆ ಲಯಕ್ಕೆ ಮರಳ್ತಾ ಇದ್ದಾನೆ ಸತೀಮ್. 2 ಸತತ ವಿಕೆಟ್ಗಳನ್ನು ಪಡೆಯುತ್ತಾ ಇದ್ದಾನೆ ಸತೀಮ್. ಬಹುಶಃ ರಕ್ಷಿತ್ನ ಬೇಟೆಯನ್ನೇ ಆಡಿದಂತ ತಂಡ ಕಾಟನ್ ಗಾನ್ ಆಗೋ ಮುಖೇನ ವಿಕೆಟ್ ಪತನವಾಗ್ತಾ ಇದೆ. ಹ್ಯಾಟ್ರಿಕ್ನ ಅವಕಾಶವಿದೆ. ಟೂರ್ನಮೆಂಟಿನ ಪ್ರಥಮ ಹ್ಯಾಟ್ರಿಕ್ನ ಅವಕಾಶವಿದೆ ಸತೀಮ್ ಹೆಗ್ಡೆಗೆ. ಕಾದು ನೋಡಬೇಕಾಗಿದೆ. ಕ್ರೀಡೆ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಪ್ರಥಮ ಹ್ಯಾಟ್ರಿಕ್ನ
ರೂವಾರಿಯಾಗುವಂತ ಸೂಚನೆ ಇದೆ. ಸಾಥೀಮ್ ಟು ಅಜಿತ. ಇಲ್ಲಿ ಅಡ್ಡ ಎಸೆತ ಹ್ಯಾಟ್ರಿಕ್ ಚಾಲ್ತಿಯಲ್ಲಿದೆ. ಇನ್ನು ಕೂಡ ಹ್ಯಾಟ್ರಿಕ್ ಜೀವಂತವಾಗಿದೆ. ಸಾಥೀಮ್ಗೆ ಇನ್ನೊಂದು ಎಸೆತದಲ್ಲಿ ಅವಕಾಶವಿದೆ. ವಿಕೆಟ್ ಅನ್ನು ಪಡೆದರೆ ಪ್ರಥಮ ಹ್ಯಾಟ್ರಿಕ್ ನ ಹೀರೋ ಸಾಥೀಮ್ ಆಗುವುದರಲ್ಲಿ ಸಂಶಯವಿಲ್ಲ. ಇಲ್ಲಿ ಹ್ಯಾಟ್ರಿಕ್ ನ ಅವಕಾಶ ತಪ್ಪಿದೆ, ಆದರೆ ಬೌಂಡ್ರಿ ದಾಖಲಾಗ್ತಾ ಇದೆ. ಇದರಿಂದ ತಂಡದ ಮೊತ್ತ ಓವರ್ನ ಮುಕ್ತಾಯಕ್ಕೆ 14ಕ್ಕೆ ಏರಿಕೆಯಾಗ್ತಾ ಇದೆ. 17 ತಂಡದ ಮೊತ್ತ 17. ಮುಂದಿನ ಪಂದ್ಯದ ಹಸ್ತಾಕ್ಷರಕ್ಕಾಗಿ ಮೋತಿ ಶ್ಯಾಮ್ ಹಾಗೆಯೇ ಫೋರ್ ವಾಲ್ಸ್ನ ಎಲ್ಲ ಆಟಗಾರ ಹಸ್ತಾಕ್ಷರಕ್ಕಾಗಿ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪ್ರಶಾಂತ್ ಎಸ್ತಗಾರಿಕೆಯಲ್ಲೇ ತೃತೀಯ ಓವರ್ನ ಹೆಸರು ಪ್ರಶಾಂತ, ನಿಭಾಯಿಸಿದ ರೋಹಿತ್. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಒಂಟಿ ಓಟ ಕೂಡ ದಾಖಲಾಗ್ತಾ ಇಲ್ಲ. ಮತ್ತೆ ಚುಕ್ಕಿ ಆಗ್ತಾ ಇದೆ. ಎರಡು ಕಡೆ ಚಪ್ಪಾಲೆಯ ಪೈಪೋಟಿ ಕೂಡ ಕಾಣಬಹುದು ನಾವು. ಒಂದೆಡೆ ಮುಕುಂದ್, ಒಂದೆಡೆ ಲೋಟಸ್. ಮತ್ತೆ ಪ್ರಶಾಂತ್ ಜೋರಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. 18 ತಂಡದ ಮೊತ್ತ. ಕೊನೆ 4 ಎಸೆತ ಬಾಕಿ ಇದೆ 3ನೇ ಓವರ್ ಮುಕ್ತಾಯಕ್ಕೆ. ಪ್ರಶಾಂತ್ ಎಸೆಗಾರಿಕೆಯಲ್ಲೇ ನಿಭಾಯಿಸುವ ದಾಂಡಿಗ ಅಜಿತ್. ಪ್ರಶಾಂತ್ ಟು ಅಜಿತ್. ರೈಟ್ ಮೇಲೆ ಒಂದು ವಿಕೆಟ್, ಅಂಪೈರ್ ಅನ್ನು ದಾಟಿ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಇಲ್ಲಿ ಕಾದು ನೋಡಬೇಕಾಗಿದೆ. ಮತ್ತೆ ಒಂಟಿ ಓಟದ ಸಂಪೂರ್ಣತೆಯಿಂದ ತಂಡದ ಮೊತ್ತ 19. ಮತ್ತೆ ಪ್ರಶಾಂತ್ 3ನೇ ಬಾರಿಗೆ, ಚತುರ್ಥ ಬಾರಿಯ ಎಸೆಗಾರಿಕೆ ಕೂಡ ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಕೊನೆಯ 2 ಎಸೆತ ಬಾಕಿ ಇದೆ. ತಂಡದ ಮೊತ್ತ 19. ಮತ್ತೆ ಪ್ರಶಾಂತ್ ಟು ರೋಹಿತ್. ಫುಲ್ಟಸ್ ಆಗಿ ಬಿದ್ದಂತ ಚೆಂಡು ಗೂಟ ರಕ್ಷಕನಿಗೆ ಕೊಂಚ ಕ್ಯಾಚ್ ಕೈ ತಪ್ತಾ ಇದೆ. ಇದು ಬಹುದೊಡ್ಡ ಬೇಟೆಯನ್ನು ಆಡುವಂತ ಅವಕಾಶವಿತ್ತು. ಕ್ಯಾಚ್ ಕೈ ತಪ್ತಾ ಇದೆ. ರೋಹಿತ್ ಈಗಾಗಲೇ 1 ಸಿಕ್ಸರ್ ಅನ್ನು ಬಾರಿಸಿದಂತ ಆಟಗಾರ ರೋಹಿತ್. ಮತ್ತೆ ಪ್ರಶಾಂತ್ ಟು ರೋಹಿತ್ ಕೊನೆಯ ಬಾರಿಗೆ. ಮತ್ತೆ ರೋಹಿತ್ ಬಲವಾಗಿ ಬೀಸ್ತಾ ಇದ್ದಾನೆ, ಆದರೆ ಚೆಂಡು ಒಂಟಿ ಒಡೆಗೆ ಮಾತ್ರ ಅವಕಾಶ ನೀಡ್ತಾ ಇದೆ. ಇದರಿಂದ ಓವರ್ನ ಮುಕ್ತಾಯ 20 ಓಟಗಳನ್ನು ಕಲೆ ಹಾಕಿದೆ ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ. ಈ ಒಂದು ಕ್ರೀಡಾಕೂಟದಲ್ಲಿ ಭೋಜನ ವ್ಯವಸ್ಥೆ ಕೂಡ ಇದೆ. ಯಾರದೆಲ್ಲ ಊಟ ಆಗಿರುವುದಿಲ್ಲ ದಯಮಾಡಿ ತಾವೆಲ್ಲರೂ ಕೂಡ ಭೋಜನ ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ, ಮತ್ತೆ ಕ್ರೀಡೆ ಪ್ರೀಮಿಯರ್ ಲೀಗ್ 2026 ಸಾಗಿ ಬರ್ತಾ ಇದೆ. ಪರ್ಫೆಕ್ಟ್ ಬಾಸ್ ಫಳ್ಳೀರ್ನ ಬಾಕ್ಸ್ ಕ್ರಿಕೆಟ್ ಮೈದಾನದಲ್ಲಿ ಮತ್ತೆ ರಾಜೇಶ ಪ್ರಥಮ ಓವರಿನ ಯಶಸ್ಸು. ಅದೇ ರೀತಿ ಉತ್ತಮ ಕ್ಯಾಚ್ ಅನ್ನು ಪಡೆದಂತ ವೇಗಿ ರಾಜೇಶ ಮತ್ತೆ ಎಸೆಗಾರಿಕೆಯಲ್ಲಿ ರೈಟ್ ಟರ್ಮ್ ಅರೌಂಡ್ ದ ವಿಕೆಟ್ ನಿಂದ ಓಡೋಡಿ ಬರ್ತಾ ಇದ್ದಾರೆ. ಇಲ್ಲಿ ಅಡ್ಡ ಎಸೆತ ಅಂಪೈರ್ನಿಂದ ಅಡ್ಡ ಎಸೆತ ಎನ್ನುವಂತ ತೀರ್ಪು ಕಂಡು ಬರ್ತಾ ಇದೆ. ಮತ್ತೆ ರಾಜೇಶ್ ಈ ಬಾರಿ ಮತ್ತೊಂದು ಅಡ್ಡ ಎಸೆತ. ಯಾಕೋ ಗೊತ್ತಿಲ್ಲ, ಕೊಂಚ ಲಯ ತಪ್ತಾ ಇದ್ದಾನೆ ರಾಜೇಶ್. ಎಸೆಗಾರಿಕೆ ವೇಗತೆಯಲ್ಲಿದೆ, ಆದರೆ ಎಸೆತಗಳು ಮಾತ್ರ ಅಡ್ಡ ರೀತಿಯಾಗಿ ಪರಿಣಮಿಸ್ತಾ ಇದೆ. 22 ಓಟಗಳನ್ನು ದಾಖಲಿಸ್ತಾ ಇದೆ ಲೋಟಸ್. ಲೆಗ್ ಸೈಡ್ ವಿಭಾಗದಲ್ಲಿ ಒಂಟಿ ಓಟ 23. ಆದಷ್ಟು ಬೇಗ ಹಸ್ತಾಕ್ಷರಕ್ಕಾಗಿ 4 ವಾಲ್ಸ್ ಹಾಗೆ ಮೋತಿ ಶ್ಯಾಮ್ನ ಆಟಗಾರರು ಬರಬೇಕು. ತಾವು ತಡ ಮಾಡಬಾರದು. ನಿಮಗೋಸ್ಕರ ಆಯೋಜನೆ ಮಾಡಿರುವಂಥ ಈ ಒಂದು ಕ್ರೀಡಾಕೂಟದಲ್ಲಿ ಸಮಯದ ಪಾಲನೆಯನ್ನು ಮಾಡಬೇಕಾಗಿ ಕೇಳಿಕೊಡ್ತಿದ್ದೇವೆ. ಮತ್ತೆ ರಾಜೇಶ ಮತ್ತೊಂದು ಭರ್ಜರಿಯಾದ ಹೊಡೆತ. ಒಂಟಿ ಓಟಕ್ಕೆ ಮಾತ್ರ ಅವಕಾಶ ಇದೆ. ತಂಡದ ಮೊತ್ತ 24. 4ನೇ ಓವರ್ ಚಾಲ್ತಿಯಲ್ಲಿದೆ. ಮತ್ತೆ ತೃತೀಯ ಬಾರಿಗೆ ರಾಜೇಶ್ ಟು ರೋಹಿತ್.
ಲೆಗ್ ಬಿಫೋರ್ ಆಗುವ ಮುಖೇನ ಯಾವುದೇ ಓಟಗಳಿಲ್ಲ. ಮತ್ತೆ ಚೆಂಡು ಚುಕ್ಕಿ ಆಗ್ತಾ ಇದೆ. ಮತ್ತೆ ರಾಜೇಶ್, ಕೊನೆ 3 ಎಸೆತ ಬಾಕಿ ಇದೆ ಈ ಓವರ್ನ ಮುಕ್ತಾಯಕ್ಕೆ. 4ನೇ ಬಾರಿಗೆ, ಚತುರ್ಥ ಬಾರಿಗೆ ರಾಜೇಶ್ ಟು ರೋಹಿತ್. ಇಲ್ಲಿ ಬಲವಾದ ಹೊಡೆತ, ಬೌಂಡ್ರಿ ದಾಖಲಾಗ್ತಾ ಇದೆ, ಬೌಂಡ್ರಿ ದಾಖಲಾಗ್ತಾ ಇದೆ. ಇದರಿಂದ ಓಟಗಳ ಸೇರ್ಪಡೆ ಕಂಡು ಬರ್ತಾ ಇದೆ. ಇಲ್ಲಿ ಚಪ್ಪಾಲೆಯ ಪೈಪೋಟಿ ಮುಕುಂದ್ ವರ್ಸಸ್ ಲೋಟಸ್ ಪರವಾಗಿ. ಮತ್ತೆ ರಾಜೇಶ್, ಇಲ್ಲಿ ಅಂಪೈರ್ನ ತೀರ್ಪಿಗಾಗಿ ಕಾದು ನೋಡಬೇಕಾಗಿದೆ, ಅಂಪೈರ್ನ ತೀರ್ಪಿಗಾಗಿ ಕಾದು ನೋಡಬೇಕಾಗಿದೆ. ಪ್ರಥಮ ಪಂದ್ಯವನ್ನು ಗೆದ್ದಂತ ಎರಡೂ ತಂಡ ದ್ವಿತೀಯ ಪಂದ್ಯಾಟದಲ್ಲಿ ದ್ವಿತೀಯ ಗೆಲುವಿಗಾಗಿ ಗೆಲುವಿನ ಸಾಹಸವನ್ನೇ ಮಾಡ್ತಾ ಇದೆ. ಅಡ್ಡ ಎಸೆದ ಎನ್ನುವಂತಹ ತೀರ್ಪು ಬರ್ತಾ ಇದೆ. -1 ತಂಡದ ಮೊತ್ತ 30. ಕೊನೆ 2 ಎಸೆತ ಬಾಕಿ ಇದೆ. ಕೊನೆ 2 ಎಸೆತ ಬಾಕಿ ಇದೆ. ರಾಜೇಶ್ ಟು ಅಜಿತ್. ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು, ಆದರೆ ಚೆಂಡು ದಾಂಡನ್ನು ಸಂಪೂರ್ಣವಾಗಿ ಸಂಪರ್ಕಿಸುತ್ತಿಲ್ಲ. ಅರ್ಥಾತ್ ಒಂಟಿ ಓಟ ಮಾತ್ರ ಸೇರ್ಪಡೆಗೊಳ್ತಾ ಇದೆ. ಕೊನೆಯ 1 ಎಸೆತ ಬಾಕಿ ಇದೆ. ತಂಡದ ಮೊತ್ತ ಈಗಾಗಲೇ 2 ವಿಕೆಟ್ ನಷ್ಟದಲ್ಲಿ 31. ಮತ್ತೆ ರಾಜೇಶ್ ರೈಟ್ ಮೇಲೆ ಒಂದು ವಿಕೆಟ್ ಅನ್ನು ಬಳಸಿಕೊಂಡು ಓಡೋಡಿ ಬಂದು ಅಂಪೈರನ್ನು ದಾಟಿ ರಾಜೇಶ್ ಟು ರೋಹಿತ್. ಬಹುಶಃ ಈ ಒಂದು ಚೆಂಡನ್ನು ಹಿಡಿಯುವಲ್ಲಿ 1 ಡಿಕ್ಲೇರ್ ಎನ್ನುವಂಥ ಸೂಚನೆ. ಯಾಕೆಂದರೆ ನೆಟ್ಸ್ಗೆ ಸಿಲುಕಿದ್ದ ಕಾರಣ 1 ಡಿಕ್ಲೇರ್. 32 ಓಟಗಳು ದಾಖಲಾಗಿದೆ. ಇವತ್ತಿನ ಈ ಒಂದು ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಸಹಕರಿಸಿದವರು ಯುವರ್ ಪ್ರೆಸ್ಟೀಜ್, ಟ್ರೇಡ್ ಮಾರ್ಟ್, MG ಸೆಲೆಕ್ಟ್, ಐಡಿಯಾಸ್ ಆಟೋಮೇಷನ್ ಆ್ಯಂಡ್ ಲ್ಯೂಟ್ರಾನ್ ಆ್ಯಂಡ್ MG. ಈ ಎಲ್ಲ ಕೊಡುಗೈದಾರರಿಗೆ ಕೂಡ ಕ್ರೀಡೈ ಮ್ಯಾಂಗ್ಳೂರು ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತೊಮ್ಮೆ ಸಮರ್ಪಿಸುತ್ತಾ ಕೊನೆಯ ಓವರನ್ನೇ ಸೇಲು ಬರ್ತಾ ಇದ್ದಾರೆ ಸ್ಟೀವನ್ ಟು ರೋಹಿತ್. ದಾಂಡಿಗತನ ಮತ್ತೆ ಗರ್ಜನೆಗೊಳಗಾಗ್ತಾ ಇದೆ. ಓರ್ವ ಭರವಸೆಯ ಆಟಗಾರ ಭರವಸೆಯ ಬೆಳಕಾಗ್ತಾ ಇದ್ದಾನೆ ಲೋಟಸ್ಗೆ. ಇಲ್ಲಿ ಸ್ಟೀವನ್ ಆರಂಭಿಕ ಎಸೆತದಲ್ಲಿ 6 ನೀಡಿದ್ರೆ ದುಬಾರಿ ಆಗ್ತಾ ಇದ್ದಾನೆ ಸ್ಟೀವನ್. ಮತ್ತೆ ಸ್ಟೀವನ್ ಟು ರೋಹಿತ್. ಈ ಬಾರಿ ಮತ್ತೊಂದು ಸೊಗಸಾದ ಹೊಡೆತ. ಒಂಟಿ ಓಟಕ್ಕೆ ಮಾತ್ರ ಸಂಪೂರ್ಣತೆ ಕಂಡು ಬರ್ತಾ ಇದೆ. 39. ತಂಡದ ಮೊತ್ತ 39. ಕೊನೆಯ 4 ಎಸೆತ ಬಾಕಿ ಇದೆ. ಸ್ಟೀವನ್ ಟು ಅಜಿತ್. ಸುಂದರ ಎಸೆತಗಾರಿಕೆ, ಆದರೆ ಅಡ್ಡ ಚೆಂಡಿನಿಂದ 40 ಸಂಪೂರ್ಣಗೊಳ್ತಾ ಇದೆ. ಇನ್ನುಳಿದ 4 ಎಸೆತಗಳ ಮುಂದೆ ಅರ್ಧ ಶತಕದ ಗುರಿಯನ್ನು ಎದುರಾಳಿಗೆ ನೀಡುತ್ತಾರೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಲೋಟಸ್ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದೆ. ಲೋಟಸ್ ಇಲ್ಲಿ ಮತ್ತೆ ಚುಕ್ಕಿ ಆಗ್ತಾ ಇದೆ ಚೆಂಡು. ಕೊನೆಯ 3 ಎಸೆತ ಬಾಕಿ ಇದೆ. ತಂಡದ ಮೊತ್ತ 40. ಮತ್ತೆ ಸ್ಟೀವನ್ ಟು ಅಜಿತ್. ಈ ಬಾರಿ ಸುಂದರತೆಯ ಆಟ, ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ಕೊನೆಯ 2 ಎಸೆತ ಬಾಕಿ ಇದೆ. ತಂಡದ ಮೊತ್ತ 41. ಫೋರ್ವಾಲ್ಸ್ ಹಸ್ತಾಕ್ಷರ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅಂತಿಮ ಎಸೆತ. ಇನ್ನು ಕೂಡ 1 ಎಸೆತ ಬಾಕಿ ಇದೆ. 47 ಓಟಗಳು ಈಗಾಗಲೇ ದಾಖಲಾಗಿದೆ. 50ರ ಗಡಿ ತಲುಪುವಂತಹ ಎಲ್ಲ ಸೂಚನೆ ಕಂಡು ಬರ್ತಾ ಇದೆ. ಕೊನೆಯ ಎಸೆತ ಬಾಕಿ ಇದೆ. ತಂಡದ ಮೊತ್ತ 47. ಇಲ್ಲಿ ರೋಹಿತ್ ಆಕ್ರಮಣಕಾರಿ ಆಗ್ತಾ ಇದ್ದಾನೆ. ಆರಂಭಿಕ ಆಟಗಾರನಾಗಿ ಬಂದಂತ ರೋಹಿತ್ ತಂಡವನ್ನು
ಎದುರಾಳಿಗೆ ಭದ್ರ ಬುನಾದಿ ನೀಡ್ತಾ ಇದ್ದಾನೆ ರೋಹಿತ್. ಇಲ್ಲಿ ರನ್ಔಟ್ ಆಗೋ ಮುಖೇನ ಅಂತಿಮ ಹಂತದಲ್ಲಿ ವಿಕೆಟ್ನ ಪತನ. ರೋಹಿತ್, ಒಂದು ದೊಡ್ಡ ಚಪ್ಪಾಳೆ ಬರಲಿ ರೋಹಿತ್ನ ಈ ಒಂದು ಆಟಕ್ಕೆ. ತಂಡವನ್ನು ಉನ್ನತ ಮೊತ್ತದತ್ತ ಕೊಂಡೊಯ್ಯುತ್ತಾನೆ ರೋಹಿತ್. 48ರ ಸವಾಲನ್ನು ಮುಕುಂದ್ ರಿಯಾಲ್ಟಿಗೆ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಆಂಗ್ಲ ಭಾಷೆ ವೀಕ್ಷಕ ವಿವರಕರು ನಮ್ಮೊಂದಿಗೆ ರಾಬಿನ್. Thank you, DJ. Thank you, Vinay. Coming to the second innings, a target of 48 has to be chased by the batters of Mukund, which is definitely not a tougher target in this ground. So let's see how the bowlers of the Lotus can they restrict the opponent team chasing the target of 48, which is a gettable target. In 5 overs, it means that they need to chase the target close to 10 runs in each and every over. Just a 1-6 and the boundary is needed in every over to get their team into the victory position. Both the teams. So both the teams have won their opening match, so definitely the winners of this game will be on the upper hand. In the meanwhile, can we have the skipper of the next match? For the toss, the team Moti Sham and the team Four Walls. I request the two captains, please do come to the microphone for the toss. We have the two openers of Mukund walking out in the center. Chetan on the strikers and Videsh on the non-strikers, and the ball is under the hands of Aru. Will be starting the proceeding with the jersey number 23 at his back, and he'll be bowling the opening over for his side. The tall man coming, passing the umpire, right arm over the wicket. And he starts with a dotted delivery. That's a much needed dotted delivery coming in the first over. The batter, Chetan, just need to watch the wrist of the bowler. You just need to get your back foot slightly cross and play a cross-batted head over the umpire's head. But you cannot keep repeating those shots. If the ball hits on the top of the net, the result will be a dotted delivery. So two back-to-back dotted delivery coming in the bowling of Arun. A third time. Looking for the quick single. There is a chance for an out. The wicket keeper missing the ball. And a life is given for Vijesh. We could have seen a wicket fumbled in the very first over in the form of a run out. Firmly thrown by the fielder. At the end, a single taken. With that, the team opens your account with a single. That's a slightly slower ball, but the ball was slightly over to the back of the shoulder, and definitely it has not been given as a wide by the umpire. We have the experienced umpires for this game. 4 balls have been delivered, just a single conceded. Another dotted delivery. So 5 balls have been bowled and not just the 1 runs coming in the bat of Chetan. Pressure back into the team. Mukund, they're chasing a target of 48. We are on to the final ball of the over number 1. Right on the block, or slightly fumbled by the tall man, costing a boundary in the last ball. Much needed boundary coming in the final ball. So over number 1 coming to an end after the completion of first over. Score is on 5 for Nolos, chasing a massive total of 48. Still they need 43 out of 24 ball. It's just like 11 runs per over, which is a gettable task. Every over, if they hit a boundary and the sixes, it's needed.
The tall man of the Lotus Gladiators, Rohit, the tall man who backed the player of the match in his opening game. The captain asking him to bowl the over number 2 for his side. He batted well for his team when the team desperately wanted some runs. He got the runs for his team to defend, and now it's a time for him to show his magical performance in the bowling. And he starts with a dotted one. Even the wicketkeeper could not grab the ball at the end. It's a dotted ball. It doesn't matter if the ball hits the top of the net and then straight to the hands of the fielders. It's not so easy to go for the quick single because the fielders are quite sharp enough. The batsman trying to shuffle down the track, played widely onto the mid on possession. No hesitation for the umpire to call that as a 6. With the help of the 6, the score jumps to a double figure. That is 11 for no loss. So 3 balls have been delivered, 6 has been conceded. In the remaining 3 balls, can they get at least another 6, which is much needed for the team of Kurd. This time flat hit, straight to the hands of the fielder, onto the mid-on. And the fielder doesn't make any mistake. Rakshit, the man, taking a sharp catch. The Mukad losing their first important wicket of Chaitan. Another man walking out in the center, joining the company of Vijesh, who is on the non-strikers, and is Satim Hegre. He has 2 balls remaining in this over. Can we see 1 boundary or a 6? Once again, the ball hitting the top of the net. Another dotted one. The first over just a 5 runs conceded, 1 misfield costed a boundary, and 1 loser ball in the over and 2 costed a 6. And the final ball, well kept once again. The fielder Rakshit doing the rest of the work. So over number 2 coming to an end after the completion of 2 overs. Score is on 11 for 1. It means that in remaining 18 ball, 37 is needed. I request the captain of the team 4 ball and the captain of Moti Sham. The 2 captains, please to report to the commentary box for the toss. You can see the match live coverage with the media partner, that is Namma Media, or the media partner for this a prestigious tournament organized by the members of Kredai Premier League Season 3 2026. So let's see who's going to be the bowler. The ball is under the hands of RK. The people call him as RK, but it is original name is Suman, but let's call him as an RK. That's his a pet name which has been given by their members of Lotus Gladiators. So he'll be bowling the over number 3 for his side. And it starts with the block call. That's a delivery what the bowler needs to do. Every dotted delivery will get a pressure back into the batting side. The first couple of overs of the innings of Mukut bowlers bowled an excellently. But in the depth over, the batters getting the team back into the commanding position. This time a slightly slower ball. No hesitation for the umpire to call that as a no ball at the last moment. The bowler losing his line length. A bowling a no ball, 1+1 adding to the total. And here's the free hit ball coming from the umpire. 13 is the score. And the no ball has been hammered for a 6. Coming in the bat of Satim Hegre. Can we see a couple of biggie coming in this over? Pressure will be back on to RK. Started with a dotted one. That's a delivery you need to bowl if you need to get a pressure onto the batting end. The block call delivery is much needed.
That's a good length delivery. That's the ball you need to bowl. The bowler just need to keep his mind cool enough. If you try to bowl a Yorker and drifting slightly onto the pad, it is quite difficult for the batter to get runs. If you bowl slightly shorter or outside the off stick or an over pitch ball, the ball will be hammered out of the park. You cannot bowl those kind of a ball, but still the credit goes to the fielder. The firmly hit straight to the hands of the fielder onto the mid-on position, ending with the dotted one. Apart from that, two loser balls. He has been banging target. Chance for the run out. Once again, slightly, the throw was slightly wide-ish from the mid-on position, but at the end, the batsman is safe in his batting crease, ending with another dotted one. An excellent over. Apart from that one, big six and a no ball. Is bang on target, just 8 runs conceded in that over. Is into his final ball of the over number 3. And the final ball ends with another dotted delivery. So it means that the over number 3 coming to an end. The score is on 19, chasing a target of 48. Required run rate is close to 15 runs per over. So it means that in remaining 12 ball, they need 29 runs to get. So Rohit coming back to bowl the second over for his side and the fourth over for his team. Much needed crucial over. The captain getting his front line bowler back into the attack. 5 overs game, just one bowler can bowl 2 overs. This is a bowler to be defended. We have seen in the last game Jeet doing the wonderful show in that game against the Macrope. So here we have Rohit, the tall man. A lot of supporters for the team Lotus. Why not when the team is doing quite good enough out in the middle? Every players are giving the 100%. The batters have done their part. This time, slightly confusion. It's not a mistake from the fielder. But at the last moment, the ball hitting the top of the wall and then crossing to the boundary. They need plenty of those kind of runs if they need to get a victory for the team Mokad. Play it straight to the fielder. A dotted delivery. Score still remains on 24. Still they need another 24 to get. They need just the 4 big sixes. That's a flat hit. That's a flat hit in between the two fielders. A mid-off and a mid-out fielder. We're just watching the ball clearing onto the fence. The bowler unhappy, but the end, the result is 6 coming in the bat of Satim. A much needed 6 coming at the right time. With the help of that 6, team total is on 30. They need another 3 sixes. 7 ball, 3 sixes required. Last ball ending with the dotted one. So let's see who's going to be the bowler to bowl the final 6 ball. The final 6 ball, 18 required. It means that they need 3 big sixes to get their team into the next round. They've already won their first game. Both the teams have won their opening game. Definitely the winner of this match will be upper and in the points table. So ball will be under the hands of Rakshit to bowl the final over. And the man who has come as an opener, who's still there out in the middle, will be facing the bowling of Rakshit. 6 ball, 18.
6 ball, 18 to get. It's just a matter of 3 sixes. Can Rajesh will be the hero for Mukund, or can it be Rakshit? And he starts with a dotted one. But umpire says that's an out because the bat might be tickled while going for the big hit, getting an edge. A sharp catch taken by the wicket keeper. That's a big wicket. The big fish is walking back into the dugout. Can it be a turning point of the match? And the new batter, Rajesh, walking out to the center. 5 balls, 18. Still the game is not over. It's a box cricket. If it's an open ground, then we could have seen totally a different scenario. But this is a chance for the batters to score just straight. And the batsman is safe in his batting crease. Even the wicketkeeper knows that the throw was slightly wider. And the man, Satim, is back into the striker's end. The team wanted him desperately onto the striker's end for the remaining 4 ball. 4 ball, 17 to get. 4 ball, 17 to get. That's a dotted delivery. The batsman frequently asking for the umpire to change his decision, but the umpire sticks with his original decision. Might be there was an edge of the bat, so that's a good decision coming from the umpire. Now the equation is 3 ball, 17. 1 dotted ball. They don't mind if the runs are coming in a form of a single, just another single headed to the total. And now the required is 1 ball. 2 balls remaining. They need 16. Once again, another single, looking for the quick single, but Rajesh has to walk back to the pavilion in the form of a run out. Aru, the man, striking it onto the non-strikers and direct hit, costing a wicket. So now we are into the final ball. 1 ball, 16 to get. So definitely the game is almost all over. And the final ball ending with a single. Congratulations, team Lotus Gladiator, for winning your second game by winning by huge margin. They have won by 14 runs and no hesitation to just the player of the match. The match between Lotus Gladiators and the team Mukund. No hesitation once again to just the player of the match. It goes to Rohit of Lotus Gladiator. I request the player of the match, Rohit, to come forward and collect your player of the match from a guest for this tournament. We have Mr. Asif and Mr. Arvinder Singh. I request the Rohit to come forward and collect your player of the match from our guest. The next match, the captain of the team 4-wall have won the toss. No hesitation, opting to bowl first against the team Moti Sham. So we'll be back shortly with the next match. Over to my co-friend Mr. Vinay will be doing the further commentary into the next match between 4-wall builders and developers versus the team Moti Sham. ಧನ್ಯವಾದಗಳು ರಾಬಿನ್ ಇವರಿಗೆ. ಬಹುಶಃ ಉದ್ಯಮ ವ್ಯವಹಾರ ಎನ್ನುವಂತಹ ದಿನನಿತ್ಯದ ಬ್ಯುಸಿ ಶೆಡ್ಯೂಲ್ನಲ್ಲಿ ಪ್ರತಿಯೊಬ್ಬರನ್ನು ಒಟ್ಟು ಸೇರಿ ಒಗ್ಗಟ್ಟಾಗಿ ಒಂದೆಡೆ ಸೇರಿಸುವಂತಹ ಜವಾಬ್ದಾರಿ ಬಹಳಷ್ಟು ಕಷ್ಟ. ಆದರೆ ಇವತ್ತು ಕ್ರೀಡೈ ಮ್ಯಾಂಗಲೂರು ಆಯೋಜನೆ ಮಾಡಿರುವಂತಹ ಕ್ರೀಡೈ ಪ್ರೀಮಿಯರ್ ಲೀಗ್
ಇವತ್ತು ಮಂಗಳೂರಿನ ಹೆಸರಂತ ಬಿಲ್ಡರ್ಸ್ ಹಾಗೆಯೇ ಡೆವಲಪರ್ಸ್ ಹಾಗೆಯೇ ಇನ್ಫ್ರಾಸ್ಟ್ರಕ್ಚರ್ಸ್ ಅವರನ್ನೆಲ್ಲ ಒಳಗೊಂಡಂತಹ ಎಲ್ಲ ಉದ್ಯಮ ಕ್ಷೇತ್ರದವರು ಇಂದು ಒಂದೆಡೆ ಸೇರಿದ್ದಾರೆ. ಪರ್ಫೆಕ್ಟ್ ಬಾಸ್ ಫಲ್ನೀರ್ನಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಎಲ್ಲ ಬಹುದೊಡ್ಡ ಕಂಪನಿಗಳ ಎಲ್ಲ ಉದ್ಯೋಗದಾತರು ಹಾಗೂ ಅವರೊಂದಿಗೆ ಕೆಲಸ ಮಾಡುವಂತಹ ಕಾರ್ಯನಿರ್ವಾಹಕರು ಕೂಡ ಒಂದೆಡೆ ಸೇರಿದ್ದಾರೆ. ಇವತ್ತಿನ ಈ ಒಂದು ಕ್ರೀಡೆ ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿ ಕೂಡ ನಮಗೆ ಹಾಗೂ ಸ್ನೇಹ ಸಂಬಂಧವನ್ನು ಕೂಡ ಬೆಸೆಯುವಂತಹ ಕ್ರೀಡೆ ಪ್ರೀಮಿಯರ್ ಲೀಗ್ ಕ್ರೀಡೆ ಮ್ಯಾಂಗಲೂರು ಇವರಿಗೆ ಮತ್ತೊಮ್ಮೆ ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ ಎನ್ನುತ್ತಾ ಈ ಒಂದು ಕ್ರೀಡೆಗೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗೆ ನಮ್ಮೊಂದಿಗೆ ಬಹಳಷ್ಟು ಮಂದಿ ಕ್ರೀಡೆ ಮ್ಯಾಂಗಲೂರು ಇವರೊಂದಿಗೆ ಸಹಕರಿಸಿದವರು ಯುವರ್ ಪ್ರೆಸ್ಟೀಜಿಯಸ್ ಟ್ರೇಡ್ ಮಾರ್ಟ್, MG ಸೆಲೆಕ್ಟ್, ಐಡಿಯಾಸಮ್ ಆಟೋಮೇಷನ್ ಆ್ಯಂಡ್ ಲೂಟ್ರಾನ್ ಆ್ಯಂಡ್ MG ಗ್ರೂಪ್ ಇವರೆಲ್ಲರಿಗೂ ಕೂಡ ಕ್ರೀಡೆಯ ಪರವಾಗಿ ಮತ್ತೊಮ್ಮೆ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಬಹುಶಃ ದೊಡ್ಡ ಮೈದಾನದಲ್ಲಿ ಆಡಿದಂಥ ಹುಡುಗರೆಲ್ಲ ಕೂಡ ಇವತ್ತು ಬಾಕ್ಸ್ ಕ್ರಿಕೆಟಿನ ಚೌಕದ ಮೈದಾನದಲ್ಲಿ ಆಡಲು ಪರ್ಫೆಕ್ಟ್ ಬಾಸ್ ಫಲ್ನೀರ್ನಲ್ಲಿ ಕ್ರೀಡೆ ಪ್ರೀಮಿಯರ್ ಲೀಗ್ 2026ರಲ್ಲಿ ಕಾಣಸಿಗುತ್ತಿದ್ದಾರೆ. ಎರಡೂ ತಂಡದ 9ನೇ ಆಟಗಾರರು ಒಮ್ಮೆ ನಮ್ಮೊಂದಿಗೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎರಡೂ ತಂಡದ 9ನೇ ಆಟಗಾರರು ದಯವಂತ ನನ್ನ ಬಲೆ ಎಸಗಾರಿಕೆಯಲ್ಲಿ ಜೆರ್ಸಿ ನಂಬರ್ 16 ಜೆರ್ಸಿ ನಂಬರ್ 16 ಹರ್ಷಿತ್ ಪವರ್ ಪ್ಲೇಯ ಪ್ರಥಮ ಓವರನ್ನೇ ಸೆಲ್ ಬರ್ತಾ ಇದ್ದಾರೆ. ರೈಟ್ ಮೇರನ್ ವಿಕೆಟ್ ನಿಂದ ರಂಜಿತ್ ಸ್ಟ್ರೈಕ್ ನಲ್ಲಿದ್ದಾರೆ. ಹರ್ಷಿತ್ ಟು ರಂಜಿತ್ ಓಡೋಡಿ ಬಂದ ಅಂಪೈರ್ ದಾಟಿ ಪ್ರಥಮ ಎಸೆತವನ್ನೇ ಬಿರುಸಿನತ್ತ ಮುನ್ನುಗ್ತಾ ಇದ್ದಾರೆ ರಂಜಿತ್. ಆದರೆ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಮತ್ತೆ ಹರ್ಷಿತ್ ದ್ವಿತೀಯ ಬಾರಿಗೆ ಮತ್ತೆ ರೈಟ್ ಮೇರನ್ ವಿಕೆಟ್ನಲ್ಲೇ ಫುಲ್ ಟಚ್ ಆಗಿ ಬಿದ್ದಂತ ಚೆಂಡು ಅಂಪೈರ್ನಿಂದ ತೀರ್ಪಿಗಾಗಿ ಕಾಯ್ತಾವಿದ್ದೇವೆ. ನೋ ಬಾಲ್ ಎನ್ನುವಂತ ಸೂಚನೆ. ನೋ ಬಾಲ್ +1 ಫ್ರೀ ಹಿಟ್ನ ಲಾಭ ಅಬಿಗೆ ಸಿಗ್ತಾ ಇದೆ. ಬಹುಗಾತ್ರದ ಆಟಗಾರ ಅಬಿ ಫುಲ್ ಟಚ್ ಆಗಿ ಬಿದ್ದಂತ ಚೆಂಡಿಗೆ ಪ್ರತ್ಯುತ್ತರ ನೀಡುವಲ್ಲಿ ಕೊಂಚ ವೈಫಲ್ಯತೆ, ಒಂಟಿ ಓಟದ ಸಂಪೂರ್ಣತೆ ಕಂಡು ಬರ್ತಾ ಇದೆ. ತಂಡದ ಮೊತ್ತ 3 ಮೊದಲ 2 ಎಸೆತಗಳ ಮುಕ್ತಾಯದ ನಂತರ ಮತ್ತೆ ಹರ್ಷಿತ್ ಬಲವಾಗಿ ಬೀಸುವಂತ ಪ್ರಯತ್ನವಿತ್ತು. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಪ್ರಥಮ ಓವರಿನ ಪವರ್ ಪ್ಲೇಯ ಲಾಭವನ್ನು ಪಡೆದುಕೊಳ್ಳಲೇಬೇಕಾಗಿದೆ ಮೋತಿ ಶ್ಯಾಮ್ ತಂಡ. ಮತ್ತೆ ಹರ್ಷಿತ್ ಎಸೆಗಾರಿಕೆಯಲ್ಲೇ ಫುಲ್ ಟಚ್ ಆಗಿ ಬಿದ್ದಂತ ಚೆಂಡು ಕಾದು ನೋಡಬೇಕಾಗಿದೆ. ಯಾವುದೇ ರೀತಿಯ ದೊಡ್ಡ ಹೊಡೆತವಿಲ್ಲ. ಕೇವಲ ಒಂಟಿ ಓಟ ಮಾತ್ರ ಸಂಪೂರ್ಣತೆ ಕಂಡು ಬರ್ತಾ ಇದೆ. ಒಂಟಿ ಓಟದ ಸೇರ್ಪಡೆ ನಂತರ ತಂಡದ ಮೊತ್ತ 4. ಎಲ್ಲ ಆಟಗಾರರು ಗಮನಿಸಬೇಕಾಗಿದೆ. ಮುಂದಿನ ಪ್ರತಿ ಪಂದ್ಯ 4 ಓವರಿಗೆ ಸೀಮಿತವಾಗಿರುತ್ತದೆ. ಮತ್ತೆ ಹರ್ಷಿತ್ ಫುಲ್ ಟಚ್ ಆಗಿ ಬಿದ್ದಂತ ಚೆಂಡು. ಇಲ್ಲಿ ಅಬಿ ಸೊಗಸಾದ ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾನೆ. ಅಬಿಯ ದಾಂಡಿಗತನದಲ್ಲಿ ಪ್ರಥಮ ಓವರಿನಲ್ಲಿಯೇ ಬೌಂಡ್ರಿ ದಾಖಲಾಗ್ತಾ ಇದೆ. ಇದರಿಂದ ತಂಡದ ಮೊತ್ತ 8. ಮತ್ತೆ ಹರ್ಷಿತ್ ಇಲ್ಲಿ ಚೆಂಡು ಬಾನೆತ್ತರಕ್ಕೆ ಧಾವಿಸಿದ್ರು ಕೂಡ ಒಂಟಿ ಓಟಗಳಷ್ಟೇ ಸಂಪೂರ್ಣವಾಗ್ತಾ ಇದೆ.
ಓವರಿನ ಮುಕ್ತಾಯ. ತಂಡದ ಮೊತ್ತ 9. ಎಸ್ತಗಾರಿಕೆಯಲ್ಲಿ ದ್ವಿತೀಯ ಓವರನ್ನು ಎಸೆಯಲು ಬರ್ತಾ ಇದ್ದಾರೆ ತಂಡದ ಅನುಭವಿ ಆಟಗಾರ ಮೋಹನ್ ಟು ಅಬಿ. ಇಲ್ಲಿ ನೋ ಬಾಲ್ ಎನ್ನುವಂತ ಸೂಚನೆ. ಮತ್ತೊಮ್ಮೆ ಫ್ರೀಡ್ನ ಅವಕಾಶ ಅಬಿಗೆ ಸಿಗ್ತಾ ಇದೆ. 6 ಅಡಿ ಉದ್ದದ ಆಟಗಾರ ಅಬಿ ಕಾದು ನೋಡಬೇಕಾಗಿದೆ ಫ್ರೀಡ್ನ ಎಸೆತವನ್ನು. ಇಲ್ಲಿ ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು. ದೊಡ್ಡ ಹೊಡೆತಗಳನ್ನು ದಾಖಲಿಸುವಲ್ಲಿ ಅಬಿ ಕೊಂಚ ಚಟಪಡಿಸ್ತಾ ಇದ್ದಾನೆ. ಮತ್ತೆ ಮೋಹನ ಎಸ್ತಗಾರಿಕೆಯಲ್ಲಿ ದ್ವಿತೀಯ ಬಾರಿಗೆ ಅಂಪೈರ್ ರೈಟ್ ಓವರ್ ದ ವಿಕೆಟ್. ಬಲವಾಗಿ ಬೀಸುವಂತ ಪ್ರಯತ್ನ. ಚೆಂಡು ದಾಂಡನ್ನು ಸಂಪೂರ್ಣವಾಗಿ ಸಮರ್ಪಕವಾಗಿ ಸಂಪರ್ಕಿಸುತ್ತಿಲ್ಲ. ಅಬಿಯ ದಾಂಡಿಗತನದಲ್ಲಿ ದೊಡ್ಡ ಹೊಡೆತಗಳು ಬರಲೇಬೇಕಾಗಿದೆ ದೊಡ್ಡ ಮೊತ್ತದ ಗುರಿಯನ್ನು ಎದುರಾಳಿಗೆ ನೀಡಲು. ಇಲ್ಲಿ ಬಿರುಸಿನ ಹೊಡೆತ. ಕ್ಯಾಚ್ನ ಅವಕಾಶವಿತ್ತು, ಕೈ ತಪ್ಪಿದೆ. ಒಂಟಿ ಓಟದ ಸಂಪೂರ್ಣತೆ ಕಂಡು ಬರ್ತಾ ಇದೆ. ತಂಡದ ಮೊತ್ತ 11. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿದೆ. ಚತುರ್ಥ ಬಾರಿಗೆ ಮೋಹನ್ ಟು ರಂಜಿತ್. ಮತ್ತೆ ಮೋಹನ್ ಟು ರಂಜಿತ್. ಬಲವಾಗಿ ಬೀಸುವಂತ ಪ್ರಯತ್ನ. ಇಲ್ಲಿ ಕ್ಷೇತ್ರರಕ್ಷಣೆ ಅದ್ಭುತವಾಗಿತ್ತು. ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಕೊನೆ 2 ಎಸೆತ ಬಾಕಿ ಇದೆ ದ್ವಿತೀಯ ಓವರ್ನ ಮುಕ್ತಾಯಕ್ಕೆ. ಮತ್ತೆ ಮೋಹನ್ ಟು ರಂಜಿತ್. ಮತ್ತೆ ಓಡೋಡಿ ಬಂದ ಅಂಪೈರ್ ರೈಟ್ ಓವರ್ ದ ವಿಕೆಟ್. ಬಲವಾದ ಹೊಡೆತ. ಒಂಟಿ ಓಟಗಳಷ್ಟೇ ದಾಖಲಾಗ್ತಾ ಇದೆ. ತಂಡದ ಮೊತ್ತ 12. ಕೊಂಚ ರಕ್ಷಣಾತ್ಮಕವಾಗಿ ಆಟವಾಡ್ತಾ ಇದ್ದಾರೆ ಆರಂಭಿಕ ದಾಂಡಿಗರು. ಮತ್ತೆ ಮೋಹನ್ ತನ್ನ ಕಂತಿನ ಪ್ರಥಮ ಓವರಿನ ಕೊನೆ ಎಸೆತ. ಬಲವಾಗಿ ಬೀಸುವಂತ ಪ್ರಯತ್ನ. ಇಲ್ಲಿ ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. 2ನೇ ಓವರ್ ಮುಕ್ತಾಯವಾಗ್ತಾ ಇದೆ. ಮುಕ್ತಾಯದ ಹಂತದಲ್ಲಿ 12 ಓಟಗಳನ್ನು ಕಲೆ ಹಾಕಿದ್ದಾರೆ. ಕೊನೆಯ 3 ಓವರ್ಗಳು ಬಾಕಿ ಇದೆ. ಇಲ್ಲಿ ವಿಗ್ಗು ವಿಘ್ನೇಶ್ ಜೆರ್ಸಿ ನಂಬರ್ 7. 4 ವಾಲ್ಸ್ ಎನ್ನುವಂತಹ ಅರ್ಥ 4 ಗೋಡೆಗಳು. ಅದೇ ರೀತಿ ಈ ಒಂದು ಚೌಕಟ್ಟಿನಲ್ಲಿ ಕೂಡ ಅದೇ ರೀತಿ ಕಾಣಬಹುದು ನಾವು. ಬಾಕ್ಸ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಸಾಗಿ ಬರ್ತಾ ಇದೆ ಈ ಒಂದು ಪಂದ್ಯಾಟ. 4 ವಾಲ್ಸ್ ವರ್ಸಸ್ ಮೋತಿ ಶ್ಯಾಮ್. ಇಲ್ಲಿ ಬಲವಾಗಿ ಬೀಸುವಂತ ಪ್ರಯತ್ನ. ಮತ್ತೆ ಒಂಟಿ ಓಟ. ಮತ್ತೆ ಒಂಟಿ ಓಟದ ಸೇರ್ಪಡೆ. 13. 3ನೇ ಓವರಿನ 3ನೇ ಎಸೆತವನ್ನು ಎಸೆಯಲು ವಿಗ್ಗು ಟು ಅಬಿ. ಎಡಗೈ ಎಸೆತಗಾರ ವಿಗ್ಗು. ಇಲ್ಲಿ ಸಿಕ್ಸರ್ ದಾಖಲಾಗ್ತಾ ಇದೆ. ಅಬಿ ಪ್ರಾರಂಭಿಕ ಹಂತದಲ್ಲಿ ಬೌಂಡ್ರಿ ದಾಖಲಿಸಿದಂತ ಆಟಗಾರ ಅಬಿ ಈ ಬಾರಿ ಸಿಕ್ಸರ್ ದಾಖಲಿಸಿಕೊಂಡು ಮುನ್ನುಗ್ತಾ ಇದ್ದಾನೆ ಅಬಿ. ಮತ್ತೆ ವಿಘ್ನೇಶ ಜೆರ್ಸಿ ನಂಬರ್ 7 ವಿಘ್ನೇಶ. ಮತ್ತೊಂದು ಬಲವಾದ ಸಿಕ್ಸರ್. ಅದೇ ರೀತಿ ನೋ ಬಾಲ್ ಎನ್ನುವಂತ ಸೂಚನೆ. ಫ್ರೀಡ್ನ ಲಾಭ ಮತ್ತೊಮ್ಮೆ. 3ನೇ ಬಾರಿ ಫ್ರೀಡ್ನ ಅವಕಾಶ ಅಬಿಗೆ ಸಿಗ್ತಾ ಇದೆ ಈ ಒಂದು ಪಂದ್ಯದಲ್ಲಿ. ಮತ್ತೆ ವಿಘ್ನೇಶ್. ಮತ್ತೆ ಒಂಟಿ ಓಟ. ಇದರಿಂದ ಓಟಗಳ ಏರಿಕೆಯಾಗ್ತಾ ಇದೆ. ತಂಡದ ಮೊತ್ತ 27. ಮತ್ತೆ ನೋ ಬಾಲ್. ಮೊನಕೈ ಬೆಂಡಾಗ್ತಾ ಇದೆ. ಮೊನಕೈ ಬೆಂಡಾಗಬಾರ್ದು. ಕ್ಲೀನ್ ಆಫ್ ಬೌಲಿಂಗ್ ಒನ್ಲಿ. ಗಮನಿಸಬೇಕಾಗಿದೆ ಆಟಗಾರರು. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಯಾವುದೇ ಪ್ರತ್ಯುತ್ತರವಿಲ್ಲ ದಾಂಡಿಗನಿಂದ. ಚುಕ್ಕೆಸ್ತವಾಗಿ ಮಾರ್ಪಾಡ್ತಾ ಇದೆ. ಕೊನೆಯ 1 ಎಸೆತ ಬಾಕಿ ಇದೆ. 2 ಎಸೆತ ಬಾಕಿ ಇದೆ. ಕೊನೆ 1 ಎಸೆತ ಬಾಕಿ ಇದೆ. ಮತ್ತೆ ವಿಘ್ನೇಶ್ ಟು ರಂಜಿತ್. ಓಡೋಡಿ ಬಂದ ಅಂಪೈರ್ ದಾಟಿ
ಬಲವಾಗಿ ಬೀಸುವಂತ ಪ್ರಯತ್ನ. ಇಲ್ಲಿ ಬೌಂಡ್ರಿ, ನೆಟ್ಟ ನೇರ ಬೌಂಡ್ರಿ ದಾಖಲಾಗ್ತಾ ಇದೆ. ದುಬಾರಿ ಆಗ್ತಾ ಇದ್ದಾನೆ ವಿಘ್ನೇಶ. ಮೂರನೇ ಓವರ್ ಮುಕ್ತಾಯಕ್ಕೆ 32 ಓಟಗಳು ಕಳೆ ಆಗ್ತಾ ಇದ್ದಾರೆ. ಮೂರನೇ ಓವರ್ನ ಮುಕ್ತಾಯಕ್ಕೆ 32 ಓಟಗಳನ್ನು ದಾಖಲಿಸಿದ್ದಾರೆ. ಮೋತಿ ಶ್ಯಾಮ್ ಉತ್ತಮ ಆರಂಭ ಒದಗಿಸ್ತಾ ಇದ್ದಾರೆ. ಮೋತಿ ಶ್ಯಾಮ್ ತಂಡ. ಇಲ್ಲಿ ಭರತ್, 4 ವಾಲ್ಸಿನ ಭರತ್, ಜರ್ಸಿ ನಂಬರ್ 45. ಸುಂದರತೆ ಎಸೆತಗಾರಿಕೆ, ಜಾಣ್ಮೆಯ ಎಸೆತಗಾರಿಕೆ, ಅನುಭವದ ಎಸೆತಗಾರಿಕೆಯನ್ನು ಕಾಣಬಹುದು ನಾವಿಲ್ಲಿ. ಭಾರತ್ ಅವರ ಎಸೆತಗಾರಿಕೆಯಲ್ಲಿ ಅಭಿ ಅವರನ್ನು ವಂಚಿಸ್ತಾ ಇದ್ದಾರೆ. ಮತ್ತೆ ಓಡೋಡಿ ಬಂದ ಅಂಪೈರ್ ದಾಟೆ. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು. ಸುರಕ್ಷತೆಯ ಆಟ ಅಭಿಯಿಂದ. 1 ಓಟದ ಸೇರ್ಪಡೆ. 33 ಕಡೆ 3 ಎಸೆ ಬಾಕಿ ಇದೆ 4ನೇ ಓವರ್ ಮುಕ್ತಾಯಕ್ಕೆ. ಬಲವಾಗಿ ಹೊಡೆಯುವಲ್ಲಿ ಕೇವಲ 1 ಓಟಕ್ಕೆ ಮಾತ್ರ ತೃಪ್ತಿಯಾಗ್ತಾ ಇದೆ. 34 ಓಟಗಳು ಈಗಾಗಲೇ ದಾಖಲಾಗ್ತಾ ಇದೆ. ಮುಂದಿನ ಪಂದ್ಯದ ಹಸ್ತಾಕ್ಷರಕ್ಕಾಗಿ ಸ್ಲೋವರ್ ಆಗಿ ಬಿದ್ದಂತ ಚೆಂಡು ದಾಂಡಿಗರನ್ನು ವಂಚಿಸ್ತಾ ಇದೆ. ನಾರ್ಥನ್ ಸ್ಕೈ ವರ್ಸಸ್ ಬಲವಾಗಿ ಬೀಸುವಂತ ಪ್ರಯತ್ನ. ನಾರ್ಥನ್ ಸ್ಕೈ ವರ್ಸಸ್ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್. ಎರಡೂ ತಂಡದ ಎಲ್ಲ ಆಟಗಾರರು ಹಸ್ತಕ್ಷರಕ್ಕಾಗಿ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಮುಂದಿನ ಪಂದ್ಯಗಳು 4 ಓವರ್ಗೆ ಸೀಮಿತವಾಗಿರುತ್ತದೆ. ಮುಂದಿನ ಪಂದ್ಯ 4 ಓವರ್ಗೆ ಸೀಮಿತವಾಗಿರುತ್ತದೆ. ನಾರ್ದರ್ನ್ ಸ್ಕೈ ವರ್ಸಸ್ ಏಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್. 4 ಓವರ್ಗಳ ಮುಕ್ತಾಯಕ್ಕೆ 35 ಓಟಗಳನ್ನು ಕಲೆ ಹಾಕಿದ್ದಾರೆ ಮೋತಿ ಶ್ಯಾಮ್ ತಂಡ. 6 ಅಡಿ ಉದ್ದದ ಆಟಗಾರ ಅಭಿ ನೋಡಲು ಸುಂದರ ಕಾಣುವಂತೆ ಅವನ ಆಟ ಕೂಡ ಸುಂದರತೆಯ ಆಟದಲ್ಲಿ ಅಭಿ ಪ್ರಶಂಸೆಗೆ ವ್ಯಕ್ತವಾಗ್ತಾ ಇದ್ದಾನೆ. ವೈಯಕ್ತಿಕವಾಗಿ 25 ಓಟಗಳನ್ನು ಕಲೆ ಹಾಕಿದ್ದಾನೆ ಅಭಿ. ಮತ್ತೆ ಮೋಹನ್ ಅಡ್ಡ ಚೆಂಡು ವೈಡ್ ಎನ್ನುವಂತ ಸೂಚನೆಯಿಂದ ಓಟಗಳ ಸಂಖ್ಯೆ 36ಕ್ಕೆ ಏರಿಕೆಯಾಗ್ತಾ ಇದೆ. ಅಂತಿಮ ಓವರನ್ನೇ ಎಸೆಯಲು ಬರ್ತಾ ಇರುವಂತ ವೇಗಿ ಮೋಹನ್. ಮತ್ತೆ ಮೋಹನ್ ಟು ಅಭಿ. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು. ಇಲ್ಲಿ ನೋ ಬಾಲ್, ಸಿಕ್ಸರ್. ಅಭಿ 31 ಓಟಗಳನ್ನು ವೈಯಕ್ತಿಕವಾಗಿ ದಾಖಲಿಸ್ತಾ ಇದ್ದಾನೆ ಅಭಿ. ಇನ್ನು ಮತ್ತೊಂದು ಅಡ್ಡ ಎಸೆತ. ತಂಡದ ಮೊತ್ತ 44, ಅಭಿ ಅವರ ವೈಯಕ್ತಿಕ ಮೊತ್ತ 31. ಇನ್ನು ಕೂಡ 6 ಎಸೆತವಿದೆ. ಮತ್ತೆ ಮೋಹನ್ ಇಲ್ಲಿ ರನ್ಔಟ್ ಆಗುವ ಮುಖೇನ ರಂಜಿತ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಅಭಿ ಅವರ ವೈಯಕ್ತಿಕ ಮೊತ್ತ 28. ತಂಡದ ಮೊತ್ತ 44, 5 ಎಸೆತ ಬಾಕಿ ಇದೆ ಅಂತಿಮ ಓವರಿನಲ್ಲಿ. ಬಲವಾಗಿ ಬೀಸುವಲ್ಲಿ ಪ್ರಯತ್ನವಿತ್ತು, ಆದರೆ ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ಕೊನೆಯ 4 ಎಸೆತ ಬಾಕಿ ಇದೆ. ಮತ್ತೆ ಮೋಹನ್ ಟು ಅಭಿ. ಮತ್ತೊಂದು ಭರ್ಜರಿಯಾದ ಸಿಕ್ಸರ್. ಅಭಿಯವರ ವೈಯಕ್ತಿಕ ಈಗ 34ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ 51, ಅರ್ಧ ಶತಕ ದಾಟಿದೆ. ಮೋತಿ ಶ್ಯಾಮ್ ತಂಡದ ಮೊತ್ತ 51ಕ್ಕೆ
ಏರಿಕೆಯಾಗ್ತಾ ಇದೆ. ಇಲ್ಲಿ 57 ಅಭಿ ದಾಖಲಿಸ್ತಾ ಇದ್ದಾನೆ. 40 ಓಟಗಳು ವೈಯಕ್ತಿಕವಾಗಿ ದಾಖಲಿಸ್ತಾ ಇದ್ದಾನೆ. ಟೂರ್ನಮೆಂಟಿನ ಪ್ರಥಮ ಅರ್ಧ ಶತಕಕ್ಕೆ 10 ಓಟಗಳು ಬಾಕಿ ಇದೆ ವೈಯಕ್ತಿಕವಾಗಿ ದಾಖಲಿಸಲು. ಇಲ್ಲಿ ಕೊಂಚ ತಪ್ಪಿದೆ, ಆದರೂ ಕೂಡ ತಂಡದ ಮೊತ್ತ 58ಕ್ಕೆ ಏರಿಕೆಯಾಗ್ತಾ ಇದೆ. ಇಲ್ಲಿ ಅಡ್ಡ ಚೆಂಡು, ಇದರಿಂದ ರನ್ಔಟ್ ಆಗುವ ಮುಖೇನ ಅಭಿ ಅವರ ವಿಕೆಟ್ ಪತನ. ಚಪ್ಪಾಳೆ ಬರಲಿ, ದೊಡ್ಡ ಚಪ್ಪಾಳೆ ಬರಲಿ. ವೈಯಕ್ತಿಕವಾಗಿ ದಾಖಲಿಸಿದಂಥ ಮೊತ್ತಕ್ಕೋಸ್ಕರ ಗೌರವಾರ್ಪಣೆ ಚಪ್ಪಾಳೆ ಬರಲಿ ಅಭಿ ಇವರಿಗೆ. ಮುಂದಿನ ಪಂದ್ಯದ ಹಸ್ತಾಕ್ಷರಕ್ಕಾಗಿ ಎಸ್ ಪ್ರಮೋಟರ್ಸ್ ಆಗಿ ನಾರ್ದನ್ ಸ್ಕೈಯ ಎಲ್ಲ ಆಟಗಾರರು ನಾರ್ದನ್ ಸ್ಕೈ ಆಗೇನೆ ಎಸ್ ಪ್ರಮೋಟರ್ಸ್ನ ಎಲ್ಲ ಆಟಗಾರರು ಹಸ್ತಾಕ್ಷರಕ್ಕಾಗಿ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇದರಿಂದ 5 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 61ರ ಸವಾಲನ್ನು ಎದುರಾಳಿಗೆ ನೀಡ್ತಾ ಇದೆ. 4 ಬಾಲ್ಸ್ ಈ ಪಂದ್ಯ ಗೆಲ್ಲಬೇಕಾದರೆ 61ರ ಸವಾಲನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. 4 ಬಾಲ್ಸ್. ಟೂರ್ನಿಯ ಪ್ರಥಮ ಗೆಲುವಿನ ಹುಡುಕಾಟದಲ್ಲಿ ಎರಡೂ ತಂಡ ಕೂಡ ಹೋರಾಟವನ್ನು ನಡೆಸಬೇಕಾಗಿದೆ. I request the remaining players of the team, Ace Promoters, if you have not signed your registration, please have it completed before the toss for the next match. Now the chasing the target of 61 against the team Modisham. We have the two openers for the team 4 ball, and straight away the batsman Vaishak getting off the mark with a single. We have Vaishak and Bharatesh, the two openers for their team, and we have the opening bowler from the team. And both the shop, it's Shashi. A massive total to be chased. Let's see how these two batters will play their innings. Singles will not work for them. They need every over at least a 6 in the boundary. Second ball, another single coming to the bat of Bharat. The first 2 balls, 2 runs conceded. That's a wonderful hit. The over-pitch ball is being played over to the mid-off position for a big E. That's a big 6 coming in the bat of Vaishak. With the help of that 6, the team total moves on to 8. The next match, the captain of Northern Sky have won the toss, and let's wait and watch what will be their decision against the Ace. That will be an important game for both the teams. The winner will definitely qualify for the next round, and the loser will make their way to their individual houses. So the captain of Northern Sky, what do you have decided to do? Bowl or bat?
So they have decided to bowl for that. So once again, another 6 to finish the over number 1 in style. Still one left. I mean, umpire, still there is one more ball remaining. Still one to go. The first 2 balls, 2 singles, then a 6. Then a dotted delivery, and then a 6. So it means that 2 sixes and the 3 singles have been scored so far in this over. And we are still in one more left in the over number 1 to be completed. Bharat cleaned him up right on the block. A good response coming from the bowler Shashi in the final ball, getting rid of the main man. Bharat has to depart. So in that, the over number 1 completed. 15 is the score. The next match, the captain of Northern Sky have won the toss, opted to bowl first. I request the 2 batters of the team is promoters to be ready as soon as this innings gets over. It's an important game, a do or die game for both the teams. Harshad is the new batter. He'll be on the batting crease right now to face the bowling of Om Prakash. The score is on 16. Chasing a massive total of 61. Just a glance on to the onside position, slightly wider onto the square position. Just for a single. Another single coming under the belt of the team. 4 ball. Drifting down the leg. It's a clean call coming from the umpire Nikhil. That's a wide. Another extra adding to the total. I can say that's the first extra coming in the innings. The first over, 15 runs coming. All the runs coming in the bat. In the second over, 2 runs in the form of singles and 1 wide. And the team total is on 18. Slower ball, the batsman. Too early to go for the lofted head. Coming from the bat of Vaisak. Was already hit a 6 in the first over. You just need to watch the ball. You need to just watch the rest of the bowler. Once again, this is quite quicker than the previous one. The previous ball was slightly slower one. And the batsman missing it completely. This time, once again, the bowler Om Prakash bowling a quicker one. Luckily, the ball did not kiss the stumps, or else we could have seen the second wicket fumbled in the form of a bold. You need to re-bowl, that, but umpire says it's a fair ball. Definitely the last moment, the ball kissing the pad, then to the wicket keeper. And that's a sportsman spirit coming from the batter himself, saying that he has kissed the ball in the form of the pad. Coming down the track, missing it completely, ending with the dotted one. Over number 2 coming to an end. In style with the dotted delivery. Scores on 19. Sorry, the score is on 18. 18 for 1. Abhi is a new bowler with the jersey number 81, taking a charge, coming right arm round the wicket, bowling to Harshit. Looking for the quick single, direct hit wanted, and the batsman has to walk back to the pavilion. He was down the track, and there is no way for the batter to reach back onto the non-strikers, and it was under the hands of the bowler himself, taking the full charge, striking onto the non-strikers, and direct hit. Costing a wicket in a form of run out, and we have a new batter. That's a wide drifting down the leg.
Manju is the new batter on the non-strikers end. With the help of that wide, scores on 19. Another wide, drifting down the leg. 20 on the scorecard. Singles will not hurt if the bowler doesn't bowl a loser one, which has been hammered out of the park. And that's catch, I feel so, but at the end, the batsman is still saving his batting crease. A missed chance coming from the wicket keeper. Driven it straight down the ground, looking for the quick single. The throw is being hit onto the striker's end, resulting in another dotted one. After being bowling a couple of wides, the bowler has been getting his line length back accurate, bowling a wicket to wicket, not giving any room for the batter to go for the big hit. Charging slightly down the track just for another single, adding to his account. Harshit. Singles are coming only in the form of runs, are only coming in the form of singles. That's another extra. A long over ball by Abi. Andima Yerde Sitabaki. And what an excellent catch taken by the fielder, Ranju the man. It's not so easy to take those kind of catches. We have seen a couple of outstanding catches in this tournament. Even this is slightly tougher enough. But look at the dive. Taking a risk. At the end, the wicket fumbled. Another wicket fumbled for the team, Ford Wall. And now we have another batter, Sumant. Facing for the final time of the over number 3. And the bowler Abi needs to re-ball. Losing his line length. Couple of extras in this over we have seen. The ball drifting most of the time down the leg, but this time outside the off stick. And he ends with a dotted one. Over number 3 coming to an end after the completion of 3 overs, goes on 23. So it means that in the remaining 12 ball, they need a massive big total, that is 12 ball, 38 wicket. It means that they need to get at least 20 runs in each and every over. It's just a matter of 5 big 6. The first ball, a dotted one. The ball hitting the top of the roof where the runs have not been conceded, because the ball will formally hit then straight to the fielder. That's a slower ball. Too early to play the lofted hit. Wanted to play a straight drive, missing it completely. You miss, I hit. The off stick is out of the park, coming from the bowling of Om Prakash. The wicket number 4 has been fumbled. Another dotted delivery coming in the over number 4. Om Prakash is just bowling wicket to wicket, not giving any room for the batter to get runs against him. A good length delivery, defensively played straight to the feeder. Inside the circle. Another dotted one. A slower ball at the end. A single man being taken with the help of that single coming from the bat of Maishak. Team total slowly moves on to 24. We are into the over number 4. And that's another miss hit coming from the batter. You have to walk back to the pavilion. The last moment, the ball coming well in. The batsman missing it, going for the slog sweep, resulting giving us wicket. So over number 4 coming to another a decent over, I can say, by the bowler Om Prakash. Has conceded 1 run and picking 2 important wickets. Team 4 Wall are in deep in trouble. Now with the final over, final 6 ball.
they need 37. That was a similar equation we have seen in the previous game where in the final over they need 36 to get. So over is completed. Can we have the non-striker batsman onto the striker's end? Since the final ball was bowled, so Weistak will be on the strikers end. In the last over, Hari will be bowling the final 6 ball. Mohan will be on the non-strikers end. And he starts with the wide down the leg straight. But the batsman has to walk back to the pavilion in a form of a stump. Wicket has been fumbled. Weissak has to walk back to the pavilion. A stump has been given because he was slightly down the track and it's an easy stumping. The final man walking out in the middle. And the final man, Babudan, facing the bowling of Hari. Now the question is 5 ball 36. Either came with the Aru. Sorry, 4 balls. A dot to delivery still. They have 4 left to finish the innings. Already, can he get the last man out? The ball coming well in. Batsman missing it complete. The game is almost all over for the team at 4-1. After winning the toss, opting to bowl first, the bowlers were being hammered by the batters of Motisham, getting a massive total of 61. When their top batters have failed to get runs, it will be tougher for the tail-enders to get their team into the victory position. So we are into the final 2 more balls in the over to be completed and the innings too. Looking for the catch, and that's a final wicket fumbled. With that, the team of 4 Walls are all out, but the massive victory coming from the team at Motisham, winning by 25 runs. 35 runs and getting their team into the victory position. So no hesitation to call the player of the match. It goes to one player of the team Motisham, that is Abhi. And we have a guest for tonight. I request Mr. Arjun to come forward and hand over the player of the match award to Abhi of the team Motisham. So congratulations, Abhi, to bagging the player of the match of this Credit Bangalore presents Credit Premier League 2026. The match against the 4 Walls and the team Motisham. The captain, after opting to bowl first, had to chase a massive total, but at the end, the victory coming under the belt of the team Motisham. And the player of the match, Abhi, come forward and collect your player of the match from our guest. Mr. Arjun has been handing over the player of the match. Congratulations, Abhi. And once again, congratulations to the team Motisham. So moving to the next match, it's an important game for the team, both the teams, that is the team Northern Sky and the team Ace Promoters. So the captain of Northern Sky, they have won the toss. No hesitation to opting to bowl first. And can we have the 2 openers of Ace to enter the field immediately? We're running short of time. We have plenty of matches left. So before the light gets darker, so can we have the game completed? So can we have the 2 openers of the Ace Promoters? Please enter the field immediately. Important game for both this side. The winner will qualify into the next round.
the loser will be definitely out of the tournament. So both the teams will desperately be looking for the victory. So change in the microphone over to my co-friend, Mr. Vinay Bollard. Requesting captain of both the teams to make a note of it. It will be a fireworks game between the Northern Sky and the team Ace Promoters. We have the two openers walking out to the center, Kanan Nair and Jeet. So let's see who's going to be the opening bowler. And the ball is under the hands of Sunil. ಕ್ರೀಡೆಯ ಪ್ರೀಮಿಯರ್ ಲೀಗ್ ಸಾಗಿ ಬರ್ತಾ ಇದೆ. ಈ ಒಂದು ಮೈದಾನದಲ್ಲಿ ಬಹಳಷ್ಟು ಮಂದಿ ನಮಗೆ ಕೊಡುಗೆದಾನಿಯಾಗಿ ಸಹಕರಿಸಿದ್ದಾರೆ. ಇವರ್ ಪ್ರೆಸ್ಟೀಜ್, MG ಸೆಲೆಕ್ಟ್, ಆಗಿನ ಟ್ರೇಡ್ ಮಾರ್ಟ್, ಅದೇ ರೀತಿ ಲೋಟ್ರಾನ್ ಅಂಡ್ MG ಗ್ರೂಪ್ ಅಂಡ್ ಐಡಿಯಾಸ್. ವೀಕ್ಷಕ ವಿವರಣೆಯಲ್ಲಿ ಬದಲಾವಣೆ. ಧನ್ಯವಾದಗಳು ರಾಬಿನ್ ಇವರಿಗೆ. ಅದೇ ರೀತಿ ಪಂದ್ಯಾಟವನ್ನು ಮುಂದುವರಿಸಿದ ನಾರ್ದನ್ ಸ್ಕೈ ವಿರುದ್ಧವಾಗಿ ಎಸ್ ಪ್ರಮೋಟರ್ ಸುನೀಲ್ ವರ್ಸಸ್ ಕಣ್ಣಣ್ಣ. ಇಲ್ಲಿ ಗ್ರೌಂಡ್ ಶಾಟ್ ನ ಮುಖೇನ ಬೌಂಡ್ರಿ ದಾಖಲಾಗ್ತಾ ಇದೆ. ಕಣ್ಣನ್ ನಾಯರ್ನ ದಾಂಡಿಗೆತನದಲ್ಲಿ ಬರ್ತಾ ಇದೆ ಸೊಗಸಾದ ಬೌಂಡ್ರಿ. ಇದರಿಂದ ಖಾತೆ ಬೌಂಡ್ರಿಯ ಮುಖೇನ ಶುಭಾರಂಭವಾಗ್ತಾ ಇದೆ ಎಸ್ ಪ್ರಮೋಟರ್ಸ್ ನ ಪರವಾಗಿ. ಪವರ್ ಪ್ಲೇಯ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ಸಂಪೂರ್ಣವಾಗಿ ಮುನ್ನುಗ್ತಾ ಇದ್ದಾರೆ ಕಣ್ಣನ್ ನಾಯರ್. ಇಲ್ಲಿ ಕ್ಯಾಚ್, ಇಲ್ಲಿ ಅದ್ಭುತ ಕ್ಯಾಚ್ ನ ಮುಖೇನ ಅಪಾಯಕಾರಿ ಕಣ್ಣನ್ ನಾಯರ್ ಅವರ ವಿಕೆಟ್ ಪತನವಾಗ್ತಾ ಇದೆ. ನಿರಾಶೆ ಉಂಟಾಗ್ತಾ ಇದೆ. ಕಣ್ಣನ್ ನಾಯರ್ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. ಕಣ್ಣನ್ ನಾಯರ್ ತಂಡದ ಒಬ್ಬ ಭರವಸೆಯ ಆಟಗಾರ ಕಣ್ಣನ್ ನಾಯರ್ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. ಇವರ ಸ್ಥಾನವನ್ನು ತುಂಬುವಂತ ಆಟಗಾರ ರಮೀಜ್. ಇಲ್ಲಿ ಸುನೀಲ್ ಪ್ರಥಮ ಎಸೆತವನ್ನು ಬೌಂಡ್ರಿಗೆ ದಾಖಲಿಸಿದ್ರು ಕೂಡ ಮುಂದಿನ ಎಸೆತದಲ್ಲಿ ವಿಕೆಟ್ ಅನ್ನು ಪಡೆಯುವ ಮುಖೇನ ಯಶಸ್ಸನ್ನು ಸಾಧಿಸ್ತಾ ಇದ್ದಾನೆ ಸುನೀಲ್ ಟು ರಮೀಜ್. ಅಡ್ಡ ಎಸೆತ, ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ತಂಡದ ಮೊತ್ತ 5. 1 ವಿಕೆಟ್ ನಷ್ಟದಲ್ಲಿ ಮತ್ತೆ ಸುನೀಲ್ ಮೂರನೇ ಬಾರಿಗೆ ಲೆಗ್ ಸೈಡ್ ವಿಭಾಗದಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾಗುತ್ತಿದ್ದಾರೆ. ಒಂಟಿ ಓಟಗಳಷ್ಟೇ ದಾಖಲಾಗ್ತಾ ಇದೆ. ತಂಡದ ಮೊತ್ತ 6. ಮೊದಲ 3 ಎಸೆತಗಳ ಮುಂದೆ 6 ಓಟಗಳನ್ನು ಕಲೆ ಹಾಕಿದೆ. ಮತ್ತೆ ಸುನೀಲ್ ಟು ಜೀತು. ಬಲವಾಗಿ ಬೀಸುವಂತ ಪ್ರಯತ್ನ ಇತ್ತು. ಇನ್ಸೈಡ್ ಔಟ್ ಆಗುವಂತಹ ಜೀತು. ಯಾವುದೇ ರೀತಿಯ ಹೊಡೆತಗಳು ದಾಖಲಾಗ್ತಾ ಇಲ್ಲ. ಕಳೆದ 2 ಪಂದ್ಯಗಳಲ್ಲಿ ಕೂಡ ಶೂನ್ಯ ಸಂಪಾದನೆ. ಈ ಬಾರಿ ಖಾತೆ ಆರಂಭವಾಗ್ತಾ ಇದೆ. ಜೀತು ಕಳೆದ 3 ಪಂದ್ಯಗಳಲ್ಲಿ ಪ್ರಥಮ ಬಾರಿಗೆ ಖಾತೆ ಆರಂಭಿಸ್ತಾ ಇದ್ದಾನೆ. ಅರ್ಥಾತ್ ಈ ಪಂದ್ಯದಲ್ಲಿ ಸಿಡಿಯಬೇಕಾಗಿದೆ ಜೀತು. ನಾಯಕನ
ಭರವಸೆಯ ಆಟಗಾರ ಜೀತು ಈ ಪಂದ್ಯಾಟದಲ್ಲಿ ಸಿಡಿಯಬೇಕಾಗಿದೆ. ಮಾಡು ಇಲ್ಲವೇ ಮಡಿ ಪಂದ್ಯಾಟದ ಈ ಒಂದು ಕುತೂಹಲಕಾರಿ ಪಂದ್ಯ ಕೂಟ. ಮತ್ತೆ ಸುನಿಲ್, ಮತ್ತೆ ಲೆಗ್ ಸೈಡ್ ವಿಭಾಗದಲ್ಲಿ ರಮೀಸ್ ಒಂಟಿ ಓಟಕ್ಕೆ ಸಂಪೂರ್ಣವನ್ನು ಕಂಡು ಬರ್ತಾ ಇದೆ. ತಂಡದ ಮೊತ್ತದಲ್ಲಿ ತುಸು ಚೇತರಿಕೆ ಕಂಡು ಬರ್ತಾ ಇದೆ. ತಂಡದ ಮೊತ್ತ 8. ಪ್ರಥಮ ಓವರ್ನ ಮುಕ್ತಾಯದ ಹಂತಕ್ಕೆ ತಂಡದ ಮೊತ್ತ 8, 1 ವಿಕೆಟ್ ನಷ್ಟದಲ್ಲಿ. ರಮೀಸ್ ಹಾಗೇನೆ ಜೀತು ಜೊತೆಯಾಟ ನಡೆಸಿ ಸ್ಪರ್ಧಾತ್ಮಕ ಮೊತ್ತಕ್ಕೆ ಎದುರಾಳಿಗೆ ಸವಾಲನ್ನು ನೀಡಬೇಕಾಗಿ ಕಣ್ಣಣ್ಣಯವರ ಒಂದು ಯೋಜನೆ ಇದೆ. ಆದರೆ ಇಲ್ಲಿ ನಾರ್ದರ್ನ್ ಸ್ಕೈ ಅವರ ಎಸೆತಗಾರರು ಕೂಡ ಚುರುಕಿನ ಎಸೆತಗಾರಿಕೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಇಲ್ಲಿ ಸಚಿನ್ ಅವರ ಎಸೆತಗಾರಿಕೆ ಸದ್ದು ಮಾಡ್ತಾ ಇದೆ. ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಮತ್ತೆ ಸಚಿನ್ ಇಲ್ಲಿ ಯಾವುದೇ ರೀತಿಯಾದಂಥ ದೊಡ್ಡ ಹೊಡೆತಗಳು ದಾಖಲಾಗ್ತಾ ಇಲ್ಲ. ಮತ್ತೆ ಚೆಂಡು ಚುಕ್ಕಿ ಆಗ್ತಾ ಇದೆ. ರಮೀಸ್ ಯಾಕೋ ಗಡಿಬಿಡಿಗೊಳ್ತಾ ಇದ್ದಾನೆ. ಎದುರಾಳಿಗೆ ಒತ್ತಡ ಏರ್ತಾ ಇದ್ದಾನೆ. ಸಚೀಂದ್ರ ಎಸೆಗಾರಿಕೆಯಲ್ಲಿ ಸದ್ದು ಮಾಡ್ತಾ ಇದ್ದಾನೆ. ಸಚೀಂದ್ರ ಮತ್ತೆ 3ನೇ ಬಾರಿಗೆ ಈ ರೀತಿ ಓವರ್ ಅನ್ನು ಎಸೆಯಲ್ ರೈಟ್ ಮೈರಾನ್ ವಿಕೆಟ್. ಇಲ್ಲಿ ಮತ್ತೆ ಸುಂದರದ ಎಸೆಗಾರಿಕೆ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಚೆಂಡು ಮತ್ತೆ ಮತ್ತೆ ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಓಟಗಳು ದಾಖಲಾಗ್ತಾ ಇಲ್ಲ. ಮತ್ತೆ ಸಚೀಂದ್ರ ದ್ವಿತೀಯ ಓವರ್ನಲ್ಲಿ ಯಶಸ್ಸು ಸಾಧಿಸ್ತಾ ಇದ್ದಾನೆ. ಮತ್ತೆ ಸಚೀಂದ್ರ 4ನೇ ಬಾರಿಗೆ ಸ್ಲೋವರ್ ಆಗಿ ಬಿದ್ದಂತ ಚೆಂಡು. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಮೊದಲ 4 ಎಸೆತಗಳ ಮುಂದೆ ಯಾವುದೇ ದೊಡ್ಡ ಹೊಡೆತಗಳು ದಾಖಲಾಗ್ತಾ ಇಲ್ಲ. ರಮೀಸ್ಗೆ ಒತ್ತಡ ಏರ್ತಾ ಇದೆ. ಸಚೀಂದ್ರನ ಎಸೆಗಾರಿಕೆ ಸದ್ದು ಮಾಡ್ತಾ ಇದೆ. ರಮೀಸನ ದಾಂಡುಗಾರಿಕೆ ನಿಶಬ್ದಕ್ಕೆ ಶರಣಾಗ್ತಾ ಇದೆ. ಇಲ್ಲಿ ಬಲವಾಗಿ ಬೀಸುವ ಪ್ರಯತ್ನ. ಇಲ್ಲಿ ಮತ್ತೆ ಚುಕ್ಕಿ ಎಸೆತ. ಮತ್ತೆ ಚುಕ್ಕಿ ಎಸೆತ. ಸಚೀಂದ್ರನ ಎಸೆಗಾರಿಕೆ ಮತ್ತೆ ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ರಮೀಸ್ನ ದಾಂಡುಗಾರಿಕೆ ಸಂಪೂರ್ಣ ನಿಶ್ಶಬ್ದತೆಗೊಳಗಾಗ್ತಾ ಇದೆ. ಇಲ್ಲಿ ಅದ್ಭುತ ಕ್ಯಾಚ್. ಸುನಿಲ್ನ ಬೊಗಸೆಗೆ ಸೇರ್ತಾ ಇದೆ. ಅದ್ಭುತ ಕ್ಯಾಚ್. ರಮೀಸ್ ಈ ಒಂದು ಓವರ್ ಅನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. ಯಾವುದೇ ಓಟ ದಾಖಲಾಗ್ತಾ ಇಲ್ಲ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇದ್ದಂತ ಈ ಒಂದು ಪಂದ್ಯದಲ್ಲಿ ತಾವುಗಳು ತಮ್ಮ ಜವಾಬ್ದಾರಿಯುತ ಆಟವನ್ನು ತೋರ್ಪಡಿಸಬೇಕಾಗಿತ್ತು. ಜವಾಬ್ದಾರಿ ಮರೆತರೆ ಪಂದ್ಯಾಟ ತಿರುಗಾಟಕ್ಕೆ ಮುಂದಾಗ್ತಾ ಇದೆ. ಮತ್ತೆ ನಾರ್ದರ್ನ್ ಸ್ಕೈ ಪರವಾಗಿ ರೇಬಾ ಅಂತ 3ನೇ ಓವರನ್ನು ಎಸೆಯಲು. ಇದು ಯಾವ ರೀತಿಯ ಎಸೆತ. ಇದು ಸಂಪೂರ್ಣವಾಗಿ 1 ಬೌನ್ಸ್ ಆಗುವ ಮುಖೇನ ಅಡ್ಡ ಎಸೆತದ ತೀರ್ಪು ಕೂಡ ಕಂಡು ಬರ್ತಾ ಇದೆ. ರೇಬಾ ಅಂತಿನ ಎಸೆಗಾರಿಕೆ ಪ್ರಥಮ ಎಸೆತ ಅಡ್ಡ ಎಸೆತವಾಗ್ತಾ ಇದೆ. 1 ಬೌನ್ಸ್ ಎನ್ನುವಂತಹ ಸೂಚನೆ ಕೂಡ ಕಂಡು ಬರ್ತಾ ಇದೆ. ಮತ್ತೆ ಚೆಂಡು ಚುಕ್ಕಿ ಆಗ್ತಾ ಇದೆ. ಜೀತುವಿನ ಹೆಗಲ ಮೇಲೆ ತಂಡದ ಜವಾಬ್ದಾರಿ ಇದೆ. ಜವಾಬ್ದಾರಿಯುತ ಆಟ ಪ್ರದರ್ಶಿಸಬೇಕಾಗಿದೆ ಜೀತು. ಮತ್ತೆ ಚೆಂಡು ಚುಕ್ಕಿ ಆಗ್ತಾ ಇದೆ. ಪದೇ ಪದೇ ಒತ್ತಡಕ್ಕೆ ಒಳಗಾಗ್ತಾ ಇದೆ. ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ತಂಡ. ಇಲ್ಲಿ ಡಿಪ್ ಕ್ಯಾಚ್ ಆಗುವಂತಹ ಸಂಭವದಲ್ಲಿ ಜೀತು ಅವರ ವಿಕೆಟ್ ಪತನವಾಗ್ತಾ ಇದೆ. ಇದರಿಂದ ಜೀತು ಕೂಡ ನಿರಾಶೆಯನ್ನು ಉಂಟು ಮಾಡ್ತಾ ಇದ್ದಾನೆ. ಪೆವಿಲಿಯನ್ ಪರೇಡ್ ಸಾಗ್ತಾ ಇದೆ. ಪ್ರಥಮ ಪಂದ್ಯದಲ್ಲಿ ಮಾಡಿದ ತಪ್ಪುಗಳನ್ನು ಮತ್ತೆ ತೃತೀಯ ಪಂದ್ಯದಲ್ಲಿ ಮಾಡ್ತಾ ಇದ್ದಾರೆ. ನಡುವಿನ ಪಂದ್ಯಾಟ ಗೆದ್ದರೂ ಕೂಡ ಮಾಡು ಇಲ್ಲವೇ ಮಡಿ ಎನ್ನುವಂತ ಪಂದ್ಯದಲ್ಲಿ ಯಾಕೋ ಗೊತ್ತಿಲ್ಲ ಎಸ್ ಪ್ರಮೋಟರ್ಸ್ ಮಂಕಾಗ್ತಾ ಇದೆ. ದಾಂಡಿಗರು ನಿರೀಕ್ಷೆಗೂ ಮೀರಿದ ಆಟವನ್ನು ತೋರ್ಪಡಿಸುತ್ತಿಲ್ಲ.
ಇಲ್ಲಿ ಮತ್ತೆ ಚುಕ್ಕಿ ಆಗ್ತಾ ಇದೆ. ಸತತವಾಗಿ 10 ಎಸೆತಗಳು ಚುಕ್ಕಿ ಆಗ್ತಾ ಇದೆ. ಸತತವಾಗಿ 10 ಎಸೆತಗಳಲ್ಲಿ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಕೊನೆ ಒಂದೆಸೆತ ಬಾಕಿ. ಕೊನೆ ಎಸೆತ ಬಾಕಿ ಇದೆ. ಕೊನೆ ಒಂದೆಸೆತ ಬಾಕಿ ಇದೆ. ಕೊನೆ ಒಂದೆಸೆತ ಬಾಕಿ ಇದೆ. ಫಸ್ಟ್ ಬಾಲ್ ವೈಡ್. ಮತ್ತೆ ರೇಬಾಂತ್ ಕೊನೆಯ ಬಾರಿಗೆ ಬಲವಾಗಿ ಬೀಸುವ ಪ್ರಯತ್ನ ತಾವುಗಳು ಗಮನಿಸಬೇಕಾಗಿದೆ. ಪ್ರಥಮ ಓವರಿನಲ್ಲಿ ಮೊದಲ ಓವರಿನಲ್ಲಿ 8 ಓಟಗಳನ್ನು ದಾಖಲಿಸಿದ ಏಸ್ ಪ್ರಮೋಟರ್ಸ್ ಮುಂದಿನ 2 ಓವರ್ಗಳಲ್ಲಿ ಕೇವಲ 2 ಓಟಗಳಷ್ಟೇ ದಾಖಲಾಗಿದೆ. ಇಲ್ಲಿ ನಾರ್ದನ್ ಸ್ಕೈ ಮಾಡು ಇಲ್ಲವೇ ಮಡಿ ಪಂದ್ಯಾಟದಲ್ಲಿ ಉತ್ತಮ ಹೋರಾಟವನ್ನು ನೀಡ್ತಾ ಇದೆ. ಕೇವಲ 10 ಓಟಗಳಿಗೆ 3 ಓವರ್ಗಳಲ್ಲಿ ನಿಯಂತ್ರಣ ಮಾಡ್ತಾ ಇದೆ ನಾರ್ದನ್ ಸ್ಕೈ. ಏಸ್ ಪ್ರಮೋಟರ್ಸ್ ಈ ಪಂದ್ಯದಲ್ಲಿ ಗೆಲ್ಲಬೇಕಾದರೆ ಮುಂದಿನ 2 ಓವರ್ಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ ಅನ್ನು ನಡೆಸಬೇಕಾಗಿದೆ. ಮತ್ತೆ ಚುಕ್ಕಿ ಎಸ್ತ ಇಲ್ಲಿ ನೋ ಬಾಲ್ ಎನ್ನುವಂತ ಸೂಚನೆ. ಓವರ್ ಸ್ಟೆಪ್ ನೋ ಬಾಲ್. ಫ್ರೀ ಹಿಟ್ ಅವಕಾಶವಿದೆ. ಎಸ್ತಗಾರಿಕೆಯಲ್ಲಿ ಸಚೀಂದ್ರ ಎಸೆಯುವಂತ ಎಸೆತ ಫ್ರೀ ಹಿಟ್ ಆಗಿರುತ್ತದೆ. ಅದೇ ರೀತಿ ಫಸ್ಟ್ ಬೌನ್ಸ್ ಕೂಡ ಹಾಗೇನೆ ಫ್ರೀ ಹಿಟ್ ಅವಕಾಶವಿದೆ. ಸುವೀರ್ ಹೊಡೆದಂತ ಚೆಂಡು 1 ಓಟಕ್ಕೆ ಸಂಪೂರ್ಣತೆ ಆಗ್ತಾ ಇದೆ. ತಂಡದ ಮೊತ್ತ 12ಕ್ಕೆ ಏರಿಕೆಯಾಗ್ತಾ ಇದೆ. ಮತ್ತೆ ಸಚೀಂದ್ರ ದ್ವಿತೀಯ ಬಾರಿಗೆ. ಇಲ್ಲಿ ಸುಜಿತಾ ಕಾದು ಹೊಡೆದಂತ ಒಂದು ಸಿಕ್ಸರ್. ಅನಿವಾರ್ಯತೆಯ ಸಂದರ್ಭದಲ್ಲಿ ಕೈ ಹಿಡಿತಾನೋ ಕಾದು ನೋಡಬೇಕಾಗಿದೆ. ಸುಜಿತ್ ಈಗಾಗಲೇ ಒಂದು ಸಿಕ್ಸರ್ ಅನ್ನು ಕೂಡ ದಾಖಲಿಸ್ತಾ ಇದ್ದಾನೆ. ಸುಜಿತ್ ಮತ್ತೆ ಸಚೀಂದ್ರ 3ನೇ ಬಾರಿಗೆ ಸುಜಿತ್ಗೆ ಸುಂದರತೆ. ಇಲ್ಲಿ ನೋ ಬಾಲ್ ಮತ್ತೊಂದು ಓವರ್ ಸ್ಟೆಪ್ ಎನ್ನುವಂತಹ ಸೂಚನೆ. ಮತ್ತೆ ನೋ ಬಾಲ್, ಓವರ್ ಸ್ಟೆಪ್ ಅಲ್ಲ, ಸೈಡ್ ಲೈನ್ ನೋ ಬಾಲ್ ಸಚೀಂದ್ರನ ಪರವಾಗಿ. ಫ್ರೀ ಹಿಟ್ ನ ಅವಕಾಶ ಕೊಂಚ ಕೈ ತಪ್ತಾ ಇದೆ. ಸುವೀರ್ ಶೆಟ್ಟಿ ಈ ಪಂದ್ಯದಲ್ಲಿ ನಿರೀಕ್ಷೆಗೂ ಮೀರಿದ ಆಟವನ್ನು ತೋರ್ಪಡಿಸಿದರೆ ಮಾತ್ರ ಸ್ಪರ್ಧಾತ್ಮಕ ಮೊತ್ತವನ್ನು ಎದುರಾಳಿಗೆ ನೀಡಬಹುದಾಗಿದೆ. ಇಲ್ಲಿ ಅಡ್ಡ ಎಸೆತ. ಪ್ರಥಮ ಓವರ್ ಅನ್ನು ಮೇಡನ್ ಮಾಡಿದಂತಹ ಸಚೀಂದ್ರ ತನ್ನ ಕಂತಿನ ದ್ವಿತೀಯ ಓವರಿನಲ್ಲಿ ಕೊಂಚ ದುಬಾರಿ ಆಗ್ತಾ ಇದ್ದಾನೆ. ಸಚೀಂದ್ರ ಈ ಓವರಿನಲ್ಲಿ 11 ಓಟಗಳನ್ನು ನೀಡಿದ್ದಾನೆ. ಸಚೀಂದ್ರ ಈ ಬಾರಿ ಸುವೀರ್ ಶೆಟ್ಟಿ ಕಾರ್ನರ್ ವಿಭಾಗದಲ್ಲಿ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ಕೊನೆಯ 2 ಎಸೆತ ಬಾಕಿ ಇದೆ. ಮತ್ತೆ ಸಚೀಂದ್ರ ಮತ್ತೆ 1 ಓಟ. ಚುರುಕಿನ ಓಟಗಾರಿಕೆ. ಇದರ ಮಧ್ಯೆ 2ನೇ ಓಟಕ್ಕೆ ಅವಕಾಶ ಕಾದು ನೋಡಬೇಕಾಗಿದೆ. ಇಲ್ಲ, ಕೇವಲ 1 ಓಟಕ್ಕೆ ಸಂತೃಪ್ತಿ ಆಗ್ತಾ ಇದೆ. ಕೊನೆ ಒಂದೆಸೆತ ಬಾಕಿ ಇದೆ. ತಂಡದ ಮೊತ್ತ 28. 3ನೇ ಓವರ್ ಮುಕ್ತಾಯಕ್ಕೆ 1 ಎಸೆತ ಬಾಕಿ ಇದೆ. 4ನೇ ಓವರ್ ಮುಕ್ತಾಯ. ಇಲ್ಲಿ ರನ್ಔಟ್ ನೊಂದಿಗೆ 4ನೇ ಓವರ್ ಮುಕ್ತಾಯ ಆಗ್ತಾ ಇದೆ. ತಂಡದ ಮೊತ್ತ 28. 4 ಓವರ್ಗಳ ಮುಕ್ತಾಯದ ಹಂತಕ್ಕೆ. ಕೊನೆಯ 1 ಓವರ್ ಬಾಕಿ ಇದೆ. ತಂಡದ ಮೊತ್ತ 28.
ಬಹುಶಃ ತೀವ್ರ ರನ್ ಬರಗಾಲದಲ್ಲಿದ್ದಂಥ ಎಸ್ ಪ್ರಮೋಟರ್ಸ್ಗೆ ಆಸರೆಯಾದಂಥ ಜೊತೆಯಾಟ ಸುಜಿತ್ ಹಾಗೆಯೇ ಸವೀರ್ ತಂಡಕ್ಕೆ 26 ಓಟಗಳ ಜೊತೆಯಾಟದೊಂದಿಗೆ ಮತ್ತೆ ಸುಜಿತ್ ನಟ್ಟನೇರ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ. ತಂಡಕ್ಕೆ 34 ಓಟಗಳ ಸೇರ್ಪಡೆಯಾಗ್ತಾ ಇದೆ. ಅಂತಿಮ ಓವರ್ ಅನ್ನು ಎಸೆಯುವಂತ ಸೋನಾಲ್ ದುಬಾರಿ ಆಗುತ್ತಾನೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಕೊನೆ 5 ಎಸೆತ ಬಾಕಿ ಇದೆ. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು, ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಕೊನೆಯ 4 ಎಸೆತ ಬಾಕಿ ಇದೆ. ಸೋನಾಲ್ ಟು ಸುಜಿತ್. 2 ಸಿಕ್ಸರ್ ಬಾರಿಸಿದಂತ ಆಟಗಾರ ಸುಜಿತ್ ಸ್ಟ್ರೈಕ್ ನಲ್ಲಿದ್ದಾನೆ. ಮತ್ತೆ ರೈಟ್ ಮೋರ್ದ ವಿಕೆಟ್. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು, ಓಟಗಳಿಗೆ ಅವಕಾಶವಿಲ್ಲ. ಇಲ್ಲಿ ಓಟಗಳಿಗೆ ಅವಕಾಶವಿಲ್ಲ. ರನ್ಔಟ್ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ ಕ್ಷೇತ್ರ ರಕ್ಷಕರು ನಾರ್ದನ್ ಸ್ಕೈಯ ಪರವಾಗಿ ರಮೀತ್. ಮತ್ತೆ ಸೋನಾಲ್, ಮತ್ತೆ ಸುಜಿತ್ ನೆಟ್ಟ ನೇರ ಸಿಕ್ಸರ್ ದಾಖಲಾಗ್ತಾ ಇದೆ. ಇದರಿಂದ ತಂಡಕ್ಕೆ ಆಕ್ಸಿಜನ್ ರೂಪದಲ್ಲಿ ಸುಜಿತ್ ಜೀವಾಳು ಆಗ್ತಾ ಇದ್ದಾನೆ. ಎಸ್ ಪ್ರಮೋಟರ್ಸ್ಗೆ 3 ಭರ್ಜರಿಯಾದ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ಸುಜಿತ್. ಮತ್ತೊಂದು ಫುಲ್ ಟಾಸ್. ಈ ಬಾರಿ ಸಚಿಂದ್ರನ ಬಗಸಿ ಸೇರ್ತಾ ಇದೆ ಚೆಂಡು. ಬಹುಶಃ ತಂಡಕ್ಕೆ ಅನಿವಾರ್ಯ ಸಂದರ್ಭದಲ್ಲಿ ತನ್ನ ಇನ್ನಿಂಗ್ಸ್ ನೊಂದಿಗೆ ಅಮೂಲ್ಯ ಕೊಡುಗೆಯನ್ನು ನೀಡಿದ ಸುಜಿತ್ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾನೆ. ಏಸ್ ಪ್ರಮೋಟರ್ಸಿನ ಚಪ್ಪಾಳೆ ಸುಜಿತ್ನ ಪರವಾಗಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೊನೆಯ 1 ಎಸೆತ ಬಾಕಿ ಇದೆ. ಇಲ್ಲಿ ಕ್ಷೇತ್ರ ರಕ್ಷಣೆ ಅದ್ಭುತವಾಗಿತ್ತು, ಆದರೆ ಒಂಟಿ ಓಟಕ್ಕೆ ಮಾತ್ರ ಸಂತೃಪ್ತಿ ಆಗ್ತಾ ಇದೆ. ರನ್ಔಟ್ ಮುಖೇನ ಇನ್ನಿಂಗ್ಸ್ನ ಮುಕ್ತಾಯವಾಗ್ತಾ ಇದೆ. ತಂಡದ ಮೊತ್ತ 41-42 ಸವಾಲು. 41 ಓಟವನ್ನು ಕಲೆ ಹಾಕಿದೆ ಏಸ್ ಪ್ರಮೋಟರ್ಸ್ ತಂಡ. 42 ಸವಾಲನ್ನು ನಾರ್ದನ್ ಸ್ಕೈಗೆ ನೀಡಿದೆ. ಮಾಡು ಇಲ್ಲವೇ ಮಡಿ ಪಂದ್ಯಾಟ, ಸೋಲು ಇಲ್ಲವೇ ಸೋಲಿಸು ಎನ್ನುವಂಥ ಪಂದ್ಯಾಟ. ಈ ಒಂದು ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಪ್ರಾಯೋಜಕತ್ವದಲ್ಲಿ ಕ್ರೆಡೈ ಮ್ಯಾಂಗ್ಳೂರ್ ಆಯೋಜನೆ ಮಾಡಿರುವಂಥ ಕ್ರೆಡೈ ಪ್ರೀಮಿಯರ್ ಲೀಗ್ 2026 ಈ ಒಂದು ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಕೊಡುಗೈದಾನಿಯಾಗಿ ಸಹಕರಿಸಿದವರು ಯುವರ್ ಪ್ರೆಸ್ಟೀಜ್, MG ಸೆಲೆಕ್ಟ್, ಟ್ರೇಡ್ ಮಾರ್ಟ್, ಐಡೀಸ್ ಅಂಡ್ ಲ್ಯೂಟ್ರಾನ್ ಅಂಡ್ MG ಗ್ರೂಪ್ ಇವರೆಲ್ಲರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ವೀಕ್ಷಕ ವಿವರಣೆ ಆಂಗ್ಲ ಭಾಷೆಯಲ್ಲಿ ನಮ್ಮ ಊರಿನ ಪ್ರಸಿದ್ಧ ನಿರೂಪಕ ರಾಬಿನ್ ಇವರ ಕಂಠಸಿರಿಯಲ್ಲಿ ಮೂಡಿ ಬರ್ತಾ ಇದೆ. ನಮ್ಮ ಮೀಡಿಯಾ ಲೈವ್ ಅಲ್ಲಿ ಕೂಡ ಸಾಗಿ ಬರ್ತಾ ಇದೆ ಬಾಕ್ಸ್ ಕ್ರಿಕೆಟ್ ಪಂದ್ಯಾಟ. Thank you, Vinay. I want to come back by the batters, especially the man Sujit and Shubir getting some a target to be defendable by their bowlers. 42 is the target. We have Sunil on the strikers end. And Reband Amin on the non-strikers end. The ball is under the hands of Ramesh starting the proceeding. The ball heading at the top, straight to the feeder. Starts with the dotted one. This will be a crucial over coming from Samir. Can he get some wicket in his first over? Ramesh the man was being known as Rami with the jersey number 10. Back to his bowling mark. Quicker pace. Attempt done by the fielder. Narendra, what an attempt done by him. If it would have taken it, it could have been another spectacular catches in the game. But at the end, a life given for Sunil.
It was firmly hit. The room was given for the batter to play over to the mid-up position. We could have seen a boundary coming, but at the end, a valuable attempt done by Narendra. They know that this is an important game. Winner will qualify to the next round, so every fielder are giving their best out in the middle. Rami once again back to his bowling mark. A quick single taken and the batsman is off the mark. With the single, both the batters are off the mark, adding to a team total slowly moves on to 2. Singles will not cause any problems. And that's not a good sign coming from the batter. Sunil going for the quick another run. In the meanwhile, a direct hit costing a problem. The wicket fumbled in the form of run out. Sonal is the batsman. He'll be on the non-strikers. And another Yorker and delivery. Well played by the batter. Rebant Amid playing defensively straight back to the bowler. Ends with the dotted one. Into the final time. Drifting down the leg. He needs to re-ball. No hesitation for the umpire to call that as a wide with the help of that extra run. Team total is on 4. We are into the over number 1. Final ball remaining. Can Rami pick an important wicket of Rebant? He's the man who got transferred aside in the last couple of games in this tournament. An attempt done by the fielder Harshid at the end. The ball passing over his head straight to the mid-on position. Ends with the dotted one. Over number 1 coming to an end after the completion of first over. Score is on 4 for wide. So change the bowling end. We have the man who backed the player of the match in the last game. He'll be bowling the over number 2 for his side. Jitesh. So ball is into the hands of Jitesh with the jersey number 18 to start the proceeding of the over number 2. Score is on 4, still 38 to get out of 24 ball. Credible task. But cricket is a funny game until the final ball has not been delivered. You cannot predict who's going to be the winner. Starts with the dotted one. Once again, Karan Nair behind the stump. Striking out to the non-strikers. And but the batsman, Rebant Amin, is safe in his batting crease. So Jitesh once again bowling a slower one, played on to the deep, straight, there is a chance of a run out. Slightly fumbled by the bowler Jitesh. In the end, the batsman Sonal is safe in his batting crease onto the non-strikers. Firmly hit widely onto the deep hit wicket toward that direction. The ball kissing the top at the end straight to the fielder. In the meanwhile, the batsman had an ample of time to complete that single. A run out chance missed. Can it be a costliest one? We need to wait and watch. Jitesh back to his bowling mark. Third time in his over. That's a loser one. The loser one has been hammered by Rebant Amin. He doesn't miss us. At the end, the result is a 6. This time, the bowler changing his guard, coming right arm round the wicket. Jitesh under pressure. Still, they have 31 to defend. 21 ball remaining. Wicket doesn't matter. Dotted delivery is much required.
Another shot, one. Luckily, it was not hammered out of the park by the batter. The tall man should have waited rather than lofting it too early. That was slightly outside the off stake. Just wait and watch, and you can get the result. You need to target down the leg stake onto the pads of the batter if you're playing a box cricket. And the attempt done by Ramesh could not stop the ball passing over his head. That's another 6 coming in the over. With the help of that 6, score is on 17. We are into the final ball of the over number 2. Once again, change the guard, coming over the wicket. At one stage, we thought the ball could have been straight to the hands of the fielder, but the attempt done by the fielder could not stop the ball. It was too over his eye. And the final ball ending with the dotted one. So over number 2 coming to an end after the completion of 2 overs. Score is on 17 for 1. So 18 ball 25. It's just a matter of 4 sixes. So no hesitation for the captain to ask Ramesh to bowl the second over of his spell and the third over for his side. In his very first over, he bowled pretty well. Picked an important wicket of Sunil in the form of run out. But now this could be a crucial over if he just bowled wicket to wicket quite slightly down the leg. He has a good pace. That's an advantage of this bowler. Will make some difficult for the batter to get run against him. And he's been welcomed straight over the umpire's head for a 6. What a hit it is, coming in the bat of Sunil. Even the bowler could not believe it. It was nothing wrong with the delivery bowled by the bowler, but the batter made it quite easier to play that shot in between the two fielders in the gap. Even the fielder was tall enough. None of the fielder onto the boundary rope have moved because the ball was hit firmly in the middle of the bat. And now the equation is they just need like ball to ball run. A slight fumble by the fielder looking for the quick single, but the throw was on the wrong end. Once again, the batsman could have crossed for the single. What an attempt done by the fielder. The throw was not so good enough from the fielder. At the end, the batsman Sonal has to depart in the form of run out. There was a chance for the single. Rebeth has to go for that. But at the end, the wicket of Sonal costing some problem. Another new man walking out to the center. Another tall man who bowled an excellent over for his side. And he is onto the batting crease. Sachin, nicely played. Just a glance, just a flick onto the onside to get away from the strike and give the strike back to Rebeth Abeen. Was playing on 13 for his side and the team total is on 24. We are into the over number 3. Still 3 to go. Can he get rid of the man on the striker's end? They will definitely look for his wicket. 1 wicket will definitely change the game. And that's a wicket what I was talking about. Right on the block all. You miss, I hit. And the big fish is back into the dugout. Well, the match is almost all over for the team Northern Sky because they were in the top of the game. But still the game is not over. The 2 new batters out in the center. One is Sachin on the North strikers end. Let's see who's going to be on the strikers end. It's Yasir. So Ramesh still has 2 left in this over. Can he get another wicket? 1 wicket. Either any one of these 2 batters. The score is on 24. 18 required. You have a 14 balls left. 18 to get. It's just a matter of 3 big sixes. Ramesh back to his bowling race. Can he bowl a Yorker one? Shot the ball behind the stump looking for the quick single. There is a chance of a run out.
throw was not accurate. At the end, the batsman is safe in his batting crease on the North Strikers end. As soon as the shot has been offered, the North Strikers quickly looking for the quick single. If it was a good throw onto the North Strikers end, we could have seen another wicket from Birdie, but it doesn't matter. At the end, a single has been taken. Score is on 25, final ball remaining. The wicket desperately wanted by Ramiz, or a dotted one. Played to the cover position for a single to keep the strike in the next over. So over number 3 coming to an after the completion of 3 overs. Scores on 26. So it means that in the remaining 12 balls, 16 to get. The tall man, Sujit, every eye on him because this will be the crucial over. Can he defend the target? And he starts with a big wide down the leg stake. This is a gifted run given to the opponent team. Now the required run is 12 ball 15 to get. They need dotted delivery in this over. The tall man, Sujit. Defensively played. And a throw is being missed by the bowler. Rather than striking onto the North Strikers and giving it straight to the hands of the wicketkeeper, fumbled in at the end. A quick single taken with the help of the single. Score slowly chipping to 28. They need a lot of dotted delivery in the remaining 5 balls. Can the captain of Ace Promoters get some extra fielder inside? Get a fielder slightly closer to get the pressure onto the batters. And the catch has been taken in the second attempt. Kannan not doing any mistake. Even though we thought that the catch could have been put down by the wicketkeeper behind the stumps. At the end, the catch has been taken. So Padmanath is on the strikers and still 4 left. Score is on 28. 14 required. 10 balls. There is a chance, but the throw was not so good enough from the fielder from the mid-up position. From Ramiz, it was firmly head, 1 bounce over to him onto the mid-on position. Well fielded by the fielder at the end. A quick single taken. Another run conceded coming in the bat of Padmanand. And that could be a close call. Close call, misfield by the fielder Narendra over there at the end, costing an extra run. With the help of that single, scores on 30. 8 ball 12 to get. Entake 12. And that's an easy run out. Unnecessary call coming from the batter. It was firmly hit straight to the fielder onto the mid-on position and going for the quick single, which is not required at this moment. That's a big wicket, the big wicket of Sachindra, which will be definitely a changing point of the game. So Ramit to face the final ball of the over number 4.
4 runs conceded so far, and the last ball played, looking for the quick single. At one stage, I thought the ball could have gone to the fence for a 6, but at the last moment, the ball coming well in. So it means that the final ball ended with a dotted one. So it means that the final over, let's see who's going to be the bowler to bowl the last over. Surir will be the bowler to bowl the last over. 6 balls, 2 out to get. So can we have the captain of the team Moti Shah, and we have the captain of Lotus waiting for you. So can we have the captain of Moti Shah for the toss? So final 6 ball. The ball will be under the hands of Surit Shetty to bowl the last over. Important 6 ball. 6 ball, 2 to get. 2 sixes needed for the team Northern Sky. Or can we see a wicket? The leg spinner bowler starts with the dotted one. 5 ball, 12. Still the game is on. The batter just need to get his back foot slightly away from the stumps. Watch the ball. Play a back foot punch over the umpire's head. You can get a result as a 6. That's what you need to do when you're batting against the leg spinner in the box cricket. That's a easy one. Once again, missing it. Every dotted delivery get pressure back into the batting team. Padmananda under pressure. Even the bowler will be under pressure. Will they go for the quick single? And finally a run is coming in the bat of Padmananda. That is just a single conceded. Now 3 ball 11 to get. The next 2 balls will be the deciding ball coming from Suvir Shetty. Can he bowl a dotted one? Can he bowl a quickie leg break? To Ramit. Quicker down the leg stick. That's a loser one. New mystery ball. Wild signal given by the umpire. Still the question is 3 ball 10 to get. Three ball 10 to get. Now the question is 2 ball, why 9 run? They need a 6. Definitely, if the ball is ending with a dotted one, the game might be all over for the team, not the Sky. They had a chance, upper chances to get the victory and qualify themselves into the next round. And now the question is 1 ball. They've not taken the run, so it means that the wicket has been fumbled. And the final ball ending with the dotted one. So congratulations, team Ace Promoters, to qualify into the next round. It's a hard luck for the team of the Northern Sky. They were in the upper chances when the couple of overs have been bowled in the first 2 overs. At the last, the credit goes to one man who changed the game. That is none other than Sujit, getting some quick runs for his side. And definitely no hesitation to call the player of the match for his outstanding batting performance. And on the ball, a 1 over, 4 runs, 1 wicket, and 19 runs, much needed 19 runs coming at the crucial time for the team Ace Promoters and getting themselves into the next round. Moving to the next match, can we have the toss between the Lotus Gladiators versus the team Moti Shah for the next match?
So that match will be of so as per the decision coming from the officials, that will be a 4 overs game. 4 bowlers will be introduced. So that will be a crucial game for once again for the team Lotus Gladiator to get self into the top of the points table. They'll be battling against the Moti Shop. So can we have the toss? ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಸುಜಿತ್ ಇವರಿಗೆ ಲಭಿಸ್ತಾ ಇದೆ. ಈ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ದರ್ಶನ್ ಸರ್ ಇವರು ನೀಡಬೇಕು ಕೇಳಿಕೊಳ್ತಿದ್ದೇನೆ. ಮುಖ್ಯ ಅತಿಥಿಯಾಗಿರುವಂತಹ ದರ್ಶನ್ ಸರ್ ಇವರು ಸುಜಿತ್ ಇವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಸ್ ಪ್ರಮೋಟರ್ಸ್ನ ದಾಂಡಿಗ ಸುಜಿತ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಳ್ತಾ ಇದ್ದಾನೆ ವೇದಿಕೆಯಲ್ಲಿ. ದರ್ಶನ್ ಸರ್ ಇವರ ಅಮೃತ ಹಸ್ತದಿಂದ ನೀಡ್ತಾ ಇದ್ದಾರೆ ಸುಜಿತ್ ಇವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ. ಅಂಪೈರ್ 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 5 ನಿಮಿಷ. ನಾಲ್ಕು ಓವರ್ಗಳಿಗೆ ಪಂದ್ಯ ಸೀಮಿತವಾಗಿರುತ್ತದೆ. ಪ್ರಥಮ ಓವರ್ ಪವರ್ ಪ್ಲೇ ಆಗಿರುತ್ತದೆ. 4 ಓವರ್ 4 ಬೌಲರ್. ಧನ್ಯವಾದಗಳು ರಾಬಿನ್ ಇವರಿಗೆ. ಇವರ ಕಂಠ ಸಿರಿಯಲ್ಲಿ ಮೂಡಿ ಬರುತ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಆಂಗ್ಲ ಭಾಷೆಯ ನಿರೂಪಕ ರಾಬಿನ್ ನಮ್ಮೊಂದಿಗೆ ಈ ಒಂದು ಪಂದ್ಯಾಟಕ್ಕೆ ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದ ನಿರೂಪಣೆಯ ಸಂಪರ್ಕವನ್ನು ನೀಡ್ತಾ ಇದ್ದಾರೆ. ಇವರ ಒಂದು ಕಂಠ ಸಿರಿಯಲ್ಲಿ ಮೂಡಿ ಬರ್ತಾ ಇದೆ. ಕ್ರೀಡೈ ಪ್ರೀಮಿಯರ್ ಲೀಗ್ 2026 ಸಾಗಿ ಬರ್ತಾ ಇದೆ. ಪರ್ಫೆಕ್ಟ್ ಪಾಸ್ ವಲ್ಲೀರಿನ ಬಾಕ್ಸ್ ಕ್ರಿಕೆಟ್ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಮುಂದಿನ ಪಂದ್ಯ ಶ್ರೀನಿಧಿ ವರ್ಸಸ್ ಮ್ಯಾಕ್ ಗ್ರೂಪ್. 2 ತಂಡದ ಆಟಗಾರರು ಹಸ್ತಾಕ್ಷರಕ್ಕಾಗಿ ಕಮಿಟಿ ಬಾಕ್ಸ್ ಹತ್ರ ಬರಬೇಕಾಗಿ ಕೇಳಿಕೊಳ್ತಿದ್ದಾರೆ. ಮುಂದಿನ ಪಂದ್ಯದ ಹಸ್ತಾಕ್ಷರಕ್ಕೆ ಆದಷ್ಟು ಬೇಗ ಬರಬೇಕು. ನಮ್ಮಲ್ಲಿ ಸಮಯವಿಲ್ಲ. ಓಲಿ ತಿನ್ನಲ ಬೇಗ ಬಲ್ತೊಂದು ಬಲೆ ಟೈಮ್ ಇಜ್ಜಿ ಬಯ್ಯದುಲೆ ಮುಗಿಪಡು ಆಯ್ನಾತು ಬೇಗ ಬಲೆ. ಎಸ್ತಗಾರಿಕೆಯಲ್ಲಿ ರೋಹಿ ಲೋಟಸ್ ಗ್ಲಾಡಿಯೇಟರ್ಸ್ ಪರವಾಗಿ. ಸ್ಟ್ರೈಕ್ನಲ್ಲಿ ರಂಜಿತ್ ಅಬಿಸಿಸಿ. ನಾನ್ ಸ್ಟ್ರೈಕ್ನಲ್ಲಿ ಬೌಲರ್ ನೇಮ್ ರೋಹಿತ್.
ಬಹಳಷ್ಟು ಕ್ರೀಡಾಭಿಮಾನಿಗಳನ್ನು ಸಪೋರ್ಟರ್ಸ್ ಅನ್ನು ಹೊಂದಿರುವಂತ ಲೋಟಸ್ ಒಂದೆಡೆ ಪುರುಷರು ಸಪೋರ್ಟ್ ಅಲ್ಲಿ ಇದ್ರೆ, ಮತ್ತೊಂದೆಡೆ ಸಮಾವೇಶ ಧರಿಸಿ ಮಹಿಳೆಯರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಲೋಟಸ್ ತಂಡಕ್ಕೆ. ಪ್ರಥಮ ಎಸೆದ ಸಿಕ್ಸರ್ ದಾಖಲಾಗ್ತಾ ಇದೆ. ಇಲ್ಲಿ ಮಾಡು ಇಲ್ಲವೇ ಮಡಿ ಪಂದ್ಯಾಟದಲ್ಲಿ ರಂಜಿತ್ನ ದಾಂಡಿಗತನ ಸದ್ದು ಮಾಡ್ತಾ ಇದೆ. ಈ ಪಂದ್ಯದಲ್ಲಿ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಪಂದ್ಯಾಟದಲ್ಲಿ ಆರಂಭದಲ್ಲಿ ಖರ್ಚಿಸ್ತಾ ಇದ್ದಾನೆ ರಂಜಿತ್. ದ್ವಿತೀಯ ಎಸೆತ ಬಾನೆತ್ತರಕ್ಕೆ ಜಿಗಿತಾ ಇದೆ. ಇಲ್ಲಿ ರಂಜಿತ್ ವಿಕೆಟ್ ಪತನವಾಗ್ತಾ ಇದೆ. ರನ್ಔಟ್ ನ ಮುಖೇನ ರಂಜಿತ್ ವಿಕೆಟ್ ಪತನವಾಗ್ತಾ ಇದೆ. ಪ್ರಥಮ ಎಸೆತದಲ್ಲಿ ಸಿಕ್ಸರ್ ದಾಖಲಿಸಿದಂತ ಆಟಗಾರ ದ್ವಿತೀಯ ಎಸೆತದಲ್ಲಿ ದುರಾದೃಷ್ಟವಶಾತ್ ರನ್ಔಟ್ ಆಗೋ ಮುಖೇನ ಎದುರಾಳಿಗೆ ಕೊಂಚ ನಿಟ್ಟುಸಿರು ಬಿಡುವಂತೆ ಆಗ್ತಾ ಇದೆ. ಈ ಪಂದ್ಯದಲ್ಲಿ ಇನ್ನು ಕೂಡ ಸಮಬಲದ ಹೋರಾಟ, ತೀವ್ರ ಪೈಪೋಟಿ ಸಾಗಿ ಬರಲಿಕ್ಕಿದೆ. ಪಂದ್ಯಾಟ 4 ಓವರ್ಗೆ ಸೀಮಿತವಾಗ್ತಾ ಇದೆ. ಇನ್ನೊಂದೆಡೆ ಕಳೆದ ಪಂದ್ಯದಲ್ಲಿ ಮಿಂಚಿದ ಆಟಗಾರ ಅಭಿ ಸ್ಟ್ರೈಕ್ ನಲ್ಲಿದ್ದಾರೆ. ರೋಹಿತ್ ಎಸ್ತುಗಾರಿಕೆಯಲ್ಲಿ ರೈಟ್ ಆರ್ಮ್ ಓವರ್ ದ ವಿಕೆಟ್. ತನ್ನ ಕಂತಿನ ಪ್ರಥಮ ಓವರಿನ 3ನೇ ಎಸೆಯಲ್ಲಿ ಓಡೋಡಿ ಬಂದ ಅಂಪೈರ್ ದಡಿ ರೋಹಿತ್ ಅಭಿ ಅದ್ಭುತವಾದ ಬೌನ್ಸರ್ ಬೈಸ್ನ ಮುಖೇನ ಒಂಟಿ ಓಟ. ತಂಡದ ಮೊತ್ತ 7. ಮೊದಲ 3 ಎಸೆತಗಳ ಮುಂದೆ 7 ಓಟಗಳನ್ನು ದಾಖಲಿಸಿದೆ ಮೋತಿ ಶ್ಯಾಮ್. ಮತ್ತೆ ರೋಹಿತ್ 4ನೇ ಬಾರಿಗೆ ಮತ್ತೆ ಬೌನ್ಸರ್ ಆಗಿ ಬಿದ್ದಂತ ಚೆಂಡು. ಯಾವುದೇ ಓಟಗಳು ದಾಖಲಾಗದ ಸಂದರ್ಭದಲ್ಲಿ ನೋ ಬಾಲ್ ಎನ್ನುವಂತ ಘೋಷಣೆ. ಒಂದು ಓಟದ ಸಂಪೂರ್ಣತೆ ಕೂಡ ಕಂಡು ಬಂದಿದೆ. ನೋ ಬಾಲ್ +1. ಇಲ್ಲಿ ಫ್ರೀ ಹಿಟ್. ಫ್ರೀಟ್ನ ಸದುಪಯೋಗವನ್ನು ಅಭಿ ಪಡೆದುಕೊಳ್ಳಬೇಕಾಗಿದೆ. ಇಲ್ಲಿ ಫ್ರೀಟ್ನ ಅವಕಾಶ ತಪ್ತಾ ಇದೆ. ಮೊದಲ 4 ಎಸೆತಗಳ ಮುಂದೆ 9 ಓಟಗಳನ್ನು ಬಿಟ್ಟುಕೊಟ್ಟಿದ್ದಾನೆ ರೋಹಿತ್. ಒಂದು ಭರ್ಜರಿಯಾದ ರನ್ಔಟ್ನ ಬೇಟೆ ಕೂಡ ಆಡಿದ್ದಾನೆ ರೋಹಿತ್. ಕೊನೆ 2 ಎಸೆತ ಬಾಕಿ ಇದೆ ಪವರ್ ಪ್ಲೇಯ ಮುಕ್ತಾಯಕ್ಕೆ. ರೋಹಿತ್ ಟು ಅಭಿ. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು. ಕಾದು ನೋಡಬೇಕಾಗಿದೆ. ಒಂಟಿ ಓಟ ಸಂಪೂರ್ಣಗೊಳ್ತಾ ಇದೆ. ಕೊನೆ 1 ಎಸೆತ ಬಾಕಿ ಇದೆ. ತಂಡದ ಮೊತ್ತ 10. ಇಲ್ಲಿ ಹಾರಿ ಜರ್ಸಿ ನಂಬರ್ 777, ಬೌಲರ್ ನಂಬರ್ 27, ಬ್ಯಾಟ್ಸ್ಮನ್ ನಂಬರ್ 777. ಇಲ್ಲಿ ರನ್ಔಟ್ ನ ಮುಖೇನ ಅಭಿ ಅವರ ವಿಕೆಟ್ ಕೂಡ ಪತನವಾಗ್ತಾ ಇದೆ. ರೋಹಿತ್ನ ಎಸೆತಗಾರಿಕೆಯಲ್ಲಿ ಕ್ಷೇತ್ರರಕ್ಷಕರ ಎಚ್ಚರಿಕೆಯ ಕ್ಷೇತ್ರ ರಕ್ಷಣೆಯಲ್ಲಿ 2 ಆರಂಭಿಕ ಆಟಗಾರರ ರನ್ಔಟ್ನೊಂದಿಗೆ ಪೆವಿಲಿಯನ್ಗೆ ವಾಪಸ್. ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ರಾಜೇಶ್ ಶೆಟ್ಟೆ, ಜರ್ಸಿ ನಂಬರ್ 07 ಒಂದೆಡೆ ಇದ್ರೆ ಜರ್ಸಿ ನಂಬರ್ 777 ಹರಿ ನಾನ್ ಸ್ಟ್ರೈಕ್ ನಲ್ಲಿ. ಎಸೆತಗಾರಿಕೆಯಲ್ಲಿ ಅರವಿಂದ, ಲೋಟಸ್ ಗ್ಲಾಡಿಯೇಟರ್ಸ್ನ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು. ಯಾವುದೇ ಓಟಗಳನ್ನು ಬಿಟ್ಟು ಕೊಡದಂತ ಮತ್ತೆ ರನ್ಔಟ್ ಅವಕಾಶ. ಇಲ್ಲಿ ಲೋಟಸ್ ಯಾವುದೇ ತಪ್ಪು ಮಾಡ್ತಾ ಇಲ್ಲ. ತಪ್ಪು ಮಾಡುತ್ತಿರುವುದು ಮೋತಿ ಶ್ಯಾಮ್ನ ದಾಂಡಿಗರು. ಕಳೆದ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆಲುವನ್ನು ದಾಖಲಿಸಿದಂತ ತಂಡ ಈ ಬಾರಿ ಹೀನಾಯ ಸ್ಥಿತಿಗೆ ತಲುಪ್ತಾ ಇದೆ. ಇನ್ನಿಂಗ್ಸಿನ ಆರಂಭದ ಹಂತದಲ್ಲಿ ಪ್ರಥಮ ಎಸೆತವನ್ನೇ ಸಿಕ್ಸರ್ ಗಟ್ಟಿದಂತ ವೀರ ರಂಜಿತ್ನ ರನ್ಔಟ್ನಿಂದ ಪೆವಿಲಿಯನ್ ಪರೇಡ್ ಸಾಗ್ತಾ ಇದೆ. 3 ರನ್ಔಟ್ಗಳು ಈಗಾಗಲೇ ದಾಖಲಾಗ್ತಾ ಇವೆ. ಮತ್ತೆ ದ್ವಿತೀಯ ಓವರಿನ ದ್ವಿತೀಯ ಎಸೆತವನ್ನೇ ರೈಟ್ ಆರ್ಮ್ ಓವರ್ ದ ವಿಕೆಟ್ ಅಂಪೈರ್ ದಾಟಿ. ಇಲ್ಲಿ ಶಶಿ ತಂಡಕ್ಕೆ ಆಸರೆ ಆಗಬೇಕಾಗಿದೆ. ಜವಾಬ್ದಾರಿಯುತ ಜೊತೆಯಾಟ, ವಿಕೆಟ್ನ ಮಧ್ಯೆ ಆಟಗಾರರಿಬ್ಬರ ಜೊತೆಯಾಟ ಬೇಕಾಗಿದೆ. ಎಸ್ ಅರವಿಂದ ಬಲವಾಗಿ ಬೀಸುವಂತ ಪ್ರಯತ್ನ. ಇಲ್ಲಿ ಮತ್ತೊಂದು ರನ್ಔಟ್ ಆಗುವಂತ ಸಂಭವ ಕೂಡ ಇದೆ.
4ನೇ ರನ್ಔಟ್. ಸಂಕೇತ ವಿಕೆಟ್ ಪತನವಾಗ್ತಾ ಇದೆ. ಇವರ ಸ್ಥಾನವನ್ನು ತುಂಬುವಂತ ಆಟಗಾರ ಪದೇ ಪದೇ 4 ರನ್ಔಟ್ನೊಂದಿಗೆ ವಿಕೆಟ್ಗಳನ್ನು ನೀಡ್ತಾ ಇದ್ದಾರೆ. ಮೋತಿ ಶ್ಯಾಮ್ ಪೆವಿಲಿಯನ್ ಪರೇಡ್ನಲ್ಲಿ ಮುಂದುವರಿದ್ರೆ ಲೋಟಸ್ ಎಸ್ತಗಾರಿಕೆಯಲ್ಲಿ ಹಾಗೂ ಕ್ಷೇತ್ರ ರಕ್ಷಣೆಯಲ್ಲಿ ಭದ್ರವಾಗ್ತಾ ಇದೆ. 4 ರನ್ಔಟ್ಗಳು ಈಗಾಗಲೇ ದಾಖಲಿಸ್ತಾ ಆಗ್ತಾರೆ. ಬೌನ್ಸರ್ ಆಗಿ ಬಿದ್ದಂಥ ಚೆಂಡು, ಶಾರ್ಟ್ ಆಗಿ ಬಿದ್ದಂಥ ಚೆಂಡು, 1 ಬೌನ್ಸ್ ಎನ್ನುವಂಥ ಸೂಚನೆ ಕಂಡು ಬರ್ತಾ ಇದೆ. 1 ಬೌನ್ಸ್ ಎನ್ನುವಂಥ ಸೂಚನೆ ಕಂಡು ಬರ್ತಾ ಇದೆ. 6 ಅಡಿ ಉದ್ದದ ಎಸೆಗಾರ ಅರು 6 ಅಡಿ ಮತ್ತೆ ಓಡೋಡಿ ಬಂದ ಅಂಪೈರನ್ನು ದಾಟಿ ಬಲವಾಗಿ ಬೀಸುವ ಪ್ರಯತ್ನ, ಮತ್ತೊಂದು ರನ್ಔಟ್ ಆಗುವಂತ ಸೂಚನೆ. ಇದರಿಂದ 5 ವಿಕೆಟ್ಗಳು ನೆಲಕ್ಕುರುಳ್ತಾ ಇದೆ. 5ನೇ ವಿಕೆಟ್ ಕೂಡ ರನ್ಔಟ್ನ ರೂಪದಲ್ಲಿಯೇ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದೆ. ಬಹುಶಃ ಈ ಒಂದು ರನ್ಔಟ್ನ ಸ್ಥಿತಿಯನ್ನು ಗಮನಿಸಿದಾಗ ಕ್ರೀಡಾಭಿಮಾನಿಗಳ ಮುಖದಲ್ಲಿ ನಗು ಮೂಡಿ ಬರ್ತಾ ಇದೆ. 5 ಸತತ ರನ್ಔಟ್ಗಳು ಲೋಟಸ್ ದಾಖಲಿಸ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಭದ್ರವಾಗ್ತಾ ಇದೆ ಲೋಟಸ್. ಮತ್ತೆ 6-2. ಇಲ್ಲಿ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಇಲ್ಲಿ ಶಶಿ ಹಾಗೂ ಹರಿಯ ನಡುವೆ ಇನ್ನುಳಿದ 2 ಓವರ್ಗಳ ಮಧ್ಯೆ ಉಪಯುಕ್ತ ಕಾಣಿಕೆ ಬೇಕಾಗಿದೆ. ತಂಡಕ್ಕೆ ಉನ್ನತ ಮೊತ್ತವನ್ನು ಎದುರಾಳಿಗೆ ಗುರಿಯಾಗಿ ನೀಡಲು ಉಪಯುಕ್ತ ಜೊತೆಯಾಟ ಅತ್ಯಗತ್ಯ. ಉಳಿದಿರುವಂಥ ವಿಕೆಟ್ಗಳು 2, ಕಳೆದಿರುವಂಥ ವಿಕೆಟ್ಗಳು 5. ಇಲ್ಲಿ ರಕ್ಷಿತ್, ಜೆರ್ಸಿ ನಂಬರ್ 18 ರಕ್ಷಿತ್ ಎಸೆಗಾರಿಕೆ ರೈಟ್ ಮೋರ್ ದ ವಿಕೆಟ್. ಮತ್ತೆ ರನ್ಔಟ್ ಅಂತ ಇಲ್ಲ. ಈ ಬಾರಿ ಯಾವುದೇ ಓಡಾಟ ಕಂಡು ಬರುತ್ತಾ ಇಲ್ಲ. ದಾಂಡಿಗರಲ್ಲಿ ದೊಡ್ಡ ಹೊಡೆತಗಳು ಬೇಕಾಗಿದೆ. ಮತ್ತೆ ರಕ್ಷಿತ್ ದ್ವಿತೀಯ ಬಾರಿಗೆ ಅಂಪೈರನ್ನು ದಾಟೆ ಮತ್ತೆ ಬಲವಾಗಿ ಇರುವಂತ ಪ್ರಯತ್ನ. ಬಾಕ್ಸ್ ಕ್ರಿಕೆಟ್ನಲ್ಲಿ ಬಾನೆತ್ತರಕ್ಕೆ ಹೊಡೆದರೆ ಯಾವುದೇ ಓಟಗಳು ಲಭಿಸಲ್ಲ, ನೆಟ್ಟ ನೇರ ಹೊಡೆದರೆ ಮಾತ್ರ ಓಟಗಳು ಲಭಿಸುತ್ತದೆ ಎಂದು ಹೇಳುತ್ತಾ ಮತ್ತೆ ರಕ್ಷಿತ್ 3ನೇ ಬಾರಿಗೆ ಮತ್ತೆ ಓಡಾಟ ಶುರುವಾಗಿದೆ. ಇಲ್ಲಿ ಮತ್ತೆ ಅಂಪೈರ್ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ಎಸ್, ವಿಕೆಟ್ ಪತನವಾಗ್ತಾ ಇದೆ. 6ನೇ ವಿಕೆಟ್ ಕೂಡ ರನ್ಔಟ್ನ ಮುಖೇನ ಪತನವಾಗ್ತಾ ಇದೆ. ಇದರಿಂದ ಲೋಟಸ್ ಈ ಪಂದ್ಯಾಟದಲ್ಲಿ ಚುರುಕಿನ ಕ್ಷೇತ್ರ ರಕ್ಷಣೆಯಿಂದ ನೆರೆದಿರುವಂತಹ ಕ್ರೀಡಾಭಿಮಾನಿಗಳ ಪ್ರಶಂಸೆಗೆ ವ್ಯಕ್ತಪಡಿಸ್ತಾ ಇದೆ. ಕೇವಲ 1 ವಿಕೆಟ್ಗಳಷ್ಟೇ ಬಾಕಿ ಇದೆ. ಕಳೆದಿರುವಂತಹ 6 ವಿಕೆಟ್ಗಳು ಕೂಡ ರನ್ಔಟ್ನ ರೂಪದಲ್ಲಿ ಪೆವಿಲಿಯನ್ಗೆ ವಾಪಸ್ ಆಗಿದೆ. 1 ವಿಕೆಟ್ಗಳಷ್ಟೇ ಬಾಕಿ ಇದೆ. ಒಂದೆಡೆ ಹರಿ ನಾನ್ ಸ್ಟ್ರೈಕ್ ನಲ್ಲಿ ನಿಂತಿದ್ದಾರೆ. 1 ವಿಕೆಟ್ಗಳಷ್ಟೇ ಬಾಕಿ ಇದೆ. ಒಂದೆಡೆ ಹರಿ ನಾನ್ ಸ್ಟ್ರೈಕ್. ಇಲ್ಲಿ ಓಡಾಟ ಇಲ್ಲ. ಯಾಕೆಂದರೆ ಇನ್ನು ಕೂಡ ಎಸೆತಗಳು ಬಾಕಿ ಇದೆ. ಉಳಿದಿರುವಂತಹ ವಿಕೆಟ್ ಕೇವಲ 1. ಬಹಳಷ್ಟು ರನ್ಔಟ್ಗಳು ತಾವುಗಳು ಒಂದೇ ಪಂದ್ಯದಲ್ಲಿ ಗಮನಿಸಿದ್ದೇವೆ. 6 ರನ್ಔಟ್. ಮತ್ತೆ ರಕ್ಷಿತ್ ಪಂದ್ಯದ ಪ್ರಥಮ ಎಸೆತ ಮೋತಿ ಶ್ಯಾಮ್ನ ಪರವಾಗಿದ್ರೆ ಇನ್ನುಳಿದ ಎಲ್ಲ ಎಸೆತಗಳು ಕೂಡ ಲೋಟಸ್ನ ಪರವಾಗಿ ಇದೆ. 6 ವಿಕೆಟ್ಗಳನ್ನು ಕಳೆದುಕೊಂಡಿದೆ. ಕೇವಲ 10 ಓಟಗಳನ್ನು ಮಾತ್ರ ಗಳಿಸಿದೆ. ಮತ್ತೆ ರಕ್ಷಿತ್ ಓಡಾಟಕ್ಕೆ ಯಾವುದೇ ಅವಕಾಶವಿಲ್ಲ, ಯಾವುದೇ ಓಟದ ಅವಶ್ಯಕತೆ ಇಲ್ಲ. ಇಲ್ಲಿ 1 ಡಿ ಡಿಕ್ಲೇರ್. ತಂಡದ ಮೊತ್ತ 11. ಓವರ್ನ ಮುಕ್ತಾಯ. ಕೊನೆಯ ಓವರನ್ನು ಎಸೆಯುವಂತ ವೇಗಿ. 6 ರನ್ಔಟ್ಗಳನ್ನು ಒಂದೇ ಪಂದ್ಯದಲ್ಲಿ ದಾಖಲಿಸಿದಂತ ಲೋಟಸ್ ಬಾಕ್ಸ್ ಕ್ರಿಕೆಟ್ನಲ್ಲಿ ವಿಶೇಷವಾದ ದಾಖಲೆಯನ್ನು ಕೂಡ ಕ್ಷೇತ್ರ ರಕ್ಷಣೆಯಲ್ಲಿ ಮಾಡ್ತಾ ಇದೆ.
ಲೋಟಸ್ ಗ್ಲಾಡಿಯೇಟರ್ಸ್. ಬೌಲರ್ ನೇಮ್ ಪ್ಲೀಸ್. ಅಣ್ಣ ಪುದರ್ ಬಂದು ಬಾಲ್ ಪಾಡೋಲ್ಯಾ? ಸುಮನ ರಾಜ್ಕುಮಾರ್. ಯಸ್ಮಾನ್ ಜೆರ್ಸಿ ನಂಬರ್ 03 ರೈಟ್ ಮೋರ್ ದ ವಿಕೆಟ್ ಎಂಡನ್ನು ಬಳಸಿಕೊಂಡು ಇಲ್ಲಿ ಮತ್ತೆ ರನ್ಔಟ್ ಅವಕಾಶವಿದೆ. ಮತ್ತೆ ರನ್ಔಟ್ ಅವಕಾಶವಿತ್ತು, ಆದರೆ ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ. 11 ರನ್ನಿಗೆ 6 ವಿಕೆಟ್ ಕಳೆದುಕೊಂಡಿದೆ ಮೋತಿ ಶ್ಯಾಮ್ ತಂಡ. ಮತ್ತೆ ಸುಮನ್ ಆರ್ಕೆ. ಇಲ್ಲಿ ಕ್ಯಾಚಿನ ಅವಕಾಶವಿತ್ತು, ಮತ್ತೆ ರನ್ಔಟ್ ಅವಕಾಶ. ಕೈ ತಪ್ತಾ ಇದೆ. ಇಲ್ಲಿ ಕ್ಷೇತ್ರ ರಕ್ಷಣೆ ಬಹಳಷ್ಟು ಭದ್ರವಾಗ್ತಾ ಇದೆ. ಇಲ್ಲಿ ಕ್ಯಾಚಿನ ಅವಕಾಶವಿತ್ತು. ಮತ್ತೆ ರನ್ಔಟ್ ಅವಕಾಶ. ಕೈ ತಪ್ತಾ ಇದೆ. ಇಲ್ಲಿ ಮತ್ತೆ ರನ್ಔಟ್ ಅವಕಾಶ. ಮತ್ತೆ ರನ್ಔಟ್ ಅವಕಾಶ. ಕೈ ತಪ್ತಾ ಇದೆ. ಅಡ್ಡ ಚೆಂಡು. ಇತರೆ ಓಟಗಳ ಸೇರ್ಪಡೆ. ತಂಡದ ಮೊತ್ತ 13. ಕೊನೆಯ 4 ಎಸೆ ಬಾಕಿದೆ. ಮ್ಯಾಕ್ ವರ್ಸಸ್ ಶ್ರೀನಿಧಿ. ತಂಡದ ನಾಯಕರು ಎಲ್ಲಿದ್ದರೂ ಟಾಸ್ಗಾಗಿ ಬರಬೇಕು. ತಮಗೆ ಯಾವುದೇ ರೀತಿಯ ಪ್ರಥಮ ದ್ವಿತೀಯ ಅಂತಿಮ ಕರೆ ಇಲ್ಲ, ಒಂದೇ ಕರೆ. ದಯಮಾಡಿ ಬನ್ನಿ. ಮತ್ತೆ ಸುಮಾನ್ ಬಲವಾಗಿ ಬೇಯಿಸುವಂತ ಪ್ರಯತ್ನ. ಯಾವುದೇ ಊಟಗಳು ದಾಖಲಾಗ್ತಾ ಇಲ್ಲ. ಹರಿ ಒಂದೆಡೆ 1 ಡೌನ್ ಆಗಿ ಕ್ರೀಸ್ಗೆ ಬಂದಿದ್ದಾನೆ, ಮತ್ತೊಂದೆಡೆ ರನ್ಔಟ್ ಆಗಿ ಬ್ಯಾಟ್ಸ್ಮನ್ ಅವರು ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಸುಮಾನ್ ಆರ್ಕೆ ಕೂಡ ಜವಾಬ್ದಾರಿಯುತ ಎಸ್ತುಗಾರಿಕೆಯನ್ನು ನಡೆಸ್ತಾ ಇದ್ದಾನೆ. ಮತ್ತೆ ಸುಮಾನ್ ಚತುರ್ಥ ಬಾರಿಗೆ ಅಂಪೈರ್ ಅನ್ನು ದಾಟಿ. ಇಲ್ಲಿನೋ ಬಾಲ್. ಕೊಂಚ ಓವರ್ ಕಾನ್ಫಿಡೆನ್ಸ್ ನ ಎಸ್ತುಗಾರಿಕೆ ಕಂಡು ಬರ್ತಾ ಇದೆ. ಫ್ರೀ ಹಿಟ್ ಎನ್ನುವಂತ ಸೂಚನೆ ಕಂಡು ಬರ್ತಾ ಇದೆ. ತಂಡದ ಮೊತ್ತ 14. ಮತ್ತೆ ಸುಮಾನ್ ಇಲ್ಲಿ ಕೊನೆಗೂ ಬರ್ತಾ ಇದೆ. ಒಂದು ಬೌಂಡ್ರಿ ದಾಖಲಾಗ್ತಾ ಇದೆ. ತಂಡದ ಮೊತ್ತ 18ಕ್ಕೆ ಏರಿಕೆಯಾಗ್ತಾ ಇದೆ. ಇನ್ನು 2 ಎಸೆ ಬಾಕಿ ಇದೆ. ಶ್ರೀನಿಧಿಯ ನಾಯಕರು ಈಗಾಗಲೇ ನಮ್ಮೊಂದಿಗಿದ್ದಾರೆ. ಮ್ಯಾಕ್ ಗ್ರೂಪ್ ಇದರ ನಾಯಕರು ಆದಷ್ಟು ಬೇಗ ಟಾಸ್ಗಾಗಿ ಬರಬೇಕು. ಕೊನೆಯ 2 ಎಸೆ ಬಾಕಿ ಇದೆ. ಸುಮನ್ ಟು ಹರಿ. ಇಲ್ಲಿ ಆಲ್ ಔಟ್ ಆಗ್ತಾ ಇದೆ. 18ಕ್ಕೆ ಸರ್ವ ಪತನವಾಗ್ತಾ ಇದೆ ಮೋತಿ ಶ್ಯಾಮ್ ಬಿಲ್ಡರ್ಸ್. 19ರ ಸವಾಲು ಸುಲಭದ ತುತ್ತು ಇದೆ. ಮ್ಯಾಕ್ ಗ್ರೂಪ್ನ ನಾಯಕರು ದಯಮಾಡಿ ಬರಬೇಕು. ತಂಡದ ಎಲ್ಲ ಆಟಗಾರರು ಕೂಡ ಬರಬೇಕು. ಅನ್ನ ಬೇಗ ಬದಲು ಸೈನ್ ಮಾಡ್ಲೆ. ಬಯ್ಯ 5 ಗಂಟೆ ಕತ್ತಲ ಆಪುಡು ಐಬಕ್ಕು ನಮಗೆ ಗೊಬ್ಬರ ಆಪುಜಿ ಅವೇಡು ತುಂಬು ಟೂರ್ನಮೆಂಟ್ ಮುಗಿಪೋಡು. ದಯಮಂತ ನಮ್ಮ ಮಾತ್ರ ಸಪೋರ್ಟ್ ಮನ್ಪೋಡು. ಇನಿ ಒಂಜಿ ದಿನ ಉಪ್ಪುನಂಚಿಂದ ಈ ಒಂಜಿ ಗೊಬ್ಬುಗ ನಿಕಲು ಮಾತ್ರ ಸಾಕಾರ ಮಂತನ ಮಾತ್ರ ಆಪುನು. ದಯಮಂತದ ಆಯ್ನಾತು ಬೇಗ ಬದಲು ಸೈನ್ ಪಾಡ್ದು ನಮ್ಮ ಈ ಒಂಜಿ ನಿಯಮಗ್ ಬದ್ಧವಾದ ಉಪ್ಪುಲೆಂದು ಬನ್ನೊಂದುಲ್ಲ. ದಯಮಂತದ ಈ ಒಂದು ಟಾಸ್ ಅನ್ನು ಮಂಗಳೂರಿನ ಪ್ರಸಿದ್ಧ ವೀಕ್ಷಕ ವಿವರಣೆಗಾರ ಮಿಸ್ಟರ್ ರಾಬಿನ್ ಅನಿಲ್ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಕ್ರೀಡೈ ಪ್ರೀಮಿಯರ್ ಲೀಗ್ ಆಯೋಜನೆ ಮಾಡಿರುವಂತಹ ಕ್ರೀಡೈ ಮ್ಯಾಂಗ್ಳೂರು ಆಯೋಜನೆ ಮಾಡಿರುವಂತಹ ಕ್ರೀಡೆ ಪ್ರೀಮಿಯರ್ ಲೀಗ್ 2023 ಪ್ರಸ್ತುತವಾಗಿ 3ನೇ ಆವೃತ್ತಿ ಪ್ರಾರಂಭವಾಗ್ತಾ ಇದೆ. ಈ ಒಂದು ಪಂದ್ಯಕೂಟಕ್ಕೆ ನಮಗೆ ಸಹಕರಿಸಿದಂತಹ ಯುವರ್ ಪ್ರಾಪರ್ಟೀಸ್, MG ಸೆಲೆಕ್ಟ್, ಟ್ರೇಡ್ ಮಾರ್ಟ್, ಅದೇ ರೀತಿ ಐಡಿಯಾಸ್ ಅಂಡ್ ಲೂಟ್ರಾನ್ ಅಂಡ್ MG ಗ್ರೂಪ್ ಇವರೆಲ್ಲರಿಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ 4 ಓವರ್ಗಳಲ್ಲಿ ಈ ಒಂದು ಪಂದ್ಯದ ವೀಕ್ಷಕ ವಿವರಣೆಯಲ್ಲಿ ರಾಬಿನ್ Thank you, Vinay. Yeah, chasing a target of 19. The team Lotus Gladiators are off the mark straight away, coming in the bat of Sampath. Just a ball-to-ball run to be chased by the team Lotus. They do not want to take any risk out in the center. Like we have seen, a pretty good start from the batter of Motisham. The first ball, the 6 has been hit, and then the wicket fumbling regularly, frequently. We have seen run out toward the game. And finally, 1 wicket conceded in the form of the caught behind. A single coming in the bat of Rohit. So both the batters are off the mark with the single, adding to their individual account. And Batsam himself has been given out. He knows that he wanted to just clip it out onto the outside. He was slightly down the track, well kept by the wicketkeeper behind the stumps. And Ranju the man taking an important wicket in the form of stump. The first wicket fumbled. And we have a new batter, Rakshit, joining the company of Rohit. At the score of 2. 4 balls have been delivered. We are into the 5th ball of the over, number 1. Played onto the outside just for a single. They just need to take the runs in the form of a single. We're into the final ball of the over, number 1. The purple has been introduced. The team total still remains on 3. Chasing a target of 19 at the loss of 1 wicket in the form of the skipper getting out in the form of a stump. Played once again towards the similar direction. An excellent running between the wicket by the both batters, completing their first run quickly. So over number 1 coming to an end after the completion of first over. Score is on 4, chasing a target of 19. Shashi has been asked to bowl the over number 2 for his side, and he starts down the leg stump. No hesitation for the umpire to call that as a wide. With the help of that wide, the team total slowly moves on to 5. We're into the over number 2, chasing a target of 19. The score is on 5 for 1. Lotus have played the
2 games. They have won both the games and they are into the final game. If they win this game, definitely they'll be on the top of the points table, right on the block or onto the pad. A leg by signal given by the umpire in the form of an extra. It doesn't matter how the runs are coming for the team Lotus Gladiator. They will definitely take every run, whether it's being come in a form of an extra, whether it's a wide, whether it's a bye, whether it's a leg bye. It doesn't matter. Every run is important because you're chasing a low target. Driven it down the ground, straight to the feeder, ending with a dotted one. When the team Moti Shah, when they were batting, their wickets were been given in a form of run out. Every batters from the top till the end. Wickets have been fumbled in a form of run out. Batsman Rakshit going for the big hit, missing it completely. Another dotted one. An excellent over bowled by Shashi. Every time when we have seen a low scoring game, the pressure will be on the batting side. When the wickets have been fumbled, 1 or 2 top batters fails to get runs for their side. It's not so easy for the tail ender. Ending with another quick single coming in the bat of Rakshit. With the help of that single, the score moves on to 7. We are into the over number 2. Antima Yeru Esitabaki. So 2 more balls left in the over to be completed. Right in the block on played, straight to the feeder, onto the shot, mid-down position, ends with the dotted one. Every over. The pressures are building up. Dotted balls getting the pressure back into the batters. They just need to look into the gap. Every runs are quite important. They just need to score runs in the form of a singles rather than going for the boundaries and the sixes. Driven it down the ground, straight to the feeder, fumbled. At the end, the runs have been taken to keep the strike in the next over. Over number 2 coming to and scores on 8 for 1. In the remaining 12 ball, they need 11 runs. This is the deciding over, and definitely the captain will ask Abhi to take the charge to bowl the over number 3 for his side. In his previous game, he bowled an excellent line, but a couple of extras given by him in both the directions onto the onside, drifting a lot of wides. So that time, it was a different game. And right on the block, all the tall man, unable to do anything, had to get the bat at the last moment. There is no like before in this tournament. That's an advantage for the batters to cover the stumps and look playing straight. Now the question is 11 ball, 11 to get. And now the relief is all over for the team Lotus Gladiator. Finally a 6 coming in the bat of Rohit. It's a 6 signal given by the main umpire. Now the equation is 10 ball, 5 runs. Looking for the second in the form of an overthrow, but they should be only happy with the single. They have got the runs. Unnecessary, do not give you a wicket at the wrong time. Top edge, on to the top of the ground. Onto the net, in the end, the batsman running for the quick single. Every run is quite important. They know that they are into the close of the victory. And that will get the relief for them to be onto the top of the points table. Once again, this time, will the batsman be run out? No, he was safe in his batting crease. Slightly fumbled by the bowler himself. He was not quick enough to grab the ball. In the meanwhile, the batsman on the non-strikers had an ample of time to be back into his batting crease onto the non-strikers. Here's once again the bowler bowling slightly away outside the off stick. Extra running between the wicket to keep this strike in the next over. 17 ball, 17 to get. 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 17 ball, 17 to get.
So over number 3 coming to net, score is on 17. It means that in the final over, 6 ball, just a 2 to required. At the run rate, which is less than 0.25. Just the 2 required. Hurry the man to bowl the final over. Final 6 ball, just the 2 required. You just need to get the extra fielder ahead and get the pressure rather than bowling slightly outside the off stick or onto the leg. Ball wicket to wicket. And play it onto the onside just for a single with the scores are level. Will they go for another extra run in the form of an overthrow? But Rohit have decided just to be on the non-strikers there. Just a single required. 1 runs needed out of 5 ball. And that's a victory for the team Lotus Gladiator, coming in style, coming in the bat of Rakshit onto the mid-down position for a 6. That's a 3rd victory coming, and no hesitation to call the player of the match. Once again, it goes to Rohit of Lotus Gladiator. I request Rohit to come forward and collect your player of the match from our guest, Jitesh. Jitesh Kotari is onto the stage, so I request Rohit to come forward and collect your player of the match from our guest, Jitesh Kotari. Sorry for that, it is Jitendra Kotari will be the guest who will be honoring the player of the match for the previous game between the team Moti Shah and Lotus Gladiator. So congratulations, Rohit, for bagging the player of the match. Thank you, DJ. The next match, the captain of Mac Group, after winning the toss, no hesitation, opting to ಈ ಒಂದು ಪಂದ್ಯಕೂಟಕ್ಕೆ ನಮ್ಮ ಮುಖ್ಯ ಅತಿಥಿಯಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಶ್ರೀಯುತ ಜಿತೇಂದ್ರ ಕೊಟ್ಟಾರಿ ಇವರಿಗೆ ಕ್ರೀಡೆಯ ಪರವಾಗಿ ಒಂದು ಪ್ರೀತಿಯ ಗೌರವಪೂರ್ವಕ ನೆನಪಿನ ಸ್ಮರಣಿಕೆಯೊಂದಿಗೆ ನಮ್ಮ ದರ್ಶನ್ ಜೈನ್ ಇವರು ಶಾಲು ಹಾಗೂ ನೆನಪಿನ ಕಾಣಿಕೆಯೊಂದಿಗೆ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಕ್ಕೆ ನಿಮಗೆ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಸಹಕಾರ ಇದೇ ರೀತಿ ನಮ್ಮೊಂದಿಗಿರಲಿ, ಈ ಒಂದು ಸ್ನೇಹ ಸಂಬಂಧ ಇದೇ ರೀತಿ ಗಟ್ಟಿಯಾಗಿರಲಿ ಎನ್ನುವಂತೆ ಕ್ರೀಡೈ ಮ್ಯಾಂಗಳೂರಿನ ಪರವಾಗಿ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಸ್ಮರಣಿಕೆಯೊಂದಿಗೆ ಶಾಲಿನೊಂದಿಗೆ ಗೌರವಾರ್ಪಣೆಯನ್ನು ಕ್ರೀಡೈ ಮ್ಯಾಂಗಳೂರು ಇವರು ನೀಡ್ತಾ ಇದ್ದಾರೆ. ನಮ್ಮ ಈ ಒಂದು ನೆನಪು ಶಾಶ್ವತವಾಗಿ ಇರಲಿ ಎನ್ನುವಂತೆಯೇ ನೆನಪಿನ ಕಾಣಿಕೆಯೊಂದಿಗೆ ಜಿತೇಂದ್ರ ಕೊಟ್ಟಾರಿ ಇವರನ್ನು ಬೀಳ್ಕೊಡುಗೆ ನೀಡುತ್ತಾ ಇದ್ದಾರೆ. ಕ್ರೀಡೈ ಮ್ಯಾಂಗಳೂರು ಜೋರಾದ ಚಪ್ಪಾಳೆಯೊಂದಿಗೆ ಬಂದಂಥ ಅತಿಥಿಗಳಿಗೆ ಗೌರವಾರ್ಪಣೆಯನ್ನು ನೀಡುತ್ತಾ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಪಂದ್ಯಕೂಟದತ್ತ ಮತ್ತೆ ನಮ್ಮ ಗಮನ.
ಕ್ರೆಡೈ ಮ್ಯಾಂಗ್ಳೂರ್ ಪ್ರೆಸೆಂಟ್ಸ್ ಕ್ರೆಡೈ ಪ್ರೀಮಿಯರ್ ಲೀಗ್ 2026 ಸಾಗಿ ಬರ್ತಾ ಇದೆ. ಬೆಳಗ್ಗಿನಿಂದ ಸಂಜೆ ತನಕ 8 ತಂಡಗಳ ನಡುವೆ ನಡೆದಂತ ಬಲಿಷ್ಠ ಹೋರಾಟದಲ್ಲಿ ಅಂತಿಮವಾಗಿ ಕೆಲವೇ ಲೀಗ್ ಪಂದ್ಯಾಟಗಳು ಬಾಕಿ ಇವೆ. ನಂತರ ಮುಂದಿನ ಹಂತದ ಪಂದ್ಯಾಟ ಕೂಡ ನಡೆಯಲಿಕ್ಕಿರುವುದು. ನಂತರ ಸಮಾರೋಪ ಕಾರ್ಯಕ್ರಮದ ಫೈನಲ್ ಪಂದ್ಯಾಟ ಕೂಡ ಇದೇ ಮೈದಾನದಲ್ಲಿ ಇಂದು ಸಂಜೆ ಹೊತ್ತಿಗೆ ಸಾಗಿ ಬರಲಿಕ್ಕಿದೆ. ಪ್ರಸ್ತುತವಾಗಿ ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸಿನ ಪರವಾಗಿ ಸಾವನ್ ಶೆಟ್ಟೆ ಪ್ರಥಮ ಓವರನ್ನು ಎಸೆಯಲು, ಮ್ಯಾಗ್ ಗ್ರೂಪ್ನ ಮಹೇಶ ಪ್ರಪ್ರಥಮವಾಗಿ ಮುಂಭಾಗದಲ್ಲಿ ಆರಂಭಿಕ ಸ್ಟ್ರೈಕ್ನಲ್ಲಿ ಮಹೇಶ, ದಾಂಡುಗಾರಿಕೆಯಲ್ಲಿ ನಾನ್ ಸ್ಟ್ರೈಕ್ನಲ್ಲಿ ಆರೀಫ್, ಎಸ್ತುಗಾರಿಕೆಯಲ್ಲಿ ಸಾವನ್ನ, ರೈತ ಮೋರ್ದ ವಿಕೆಟ್ 2ನೇ ಬಾರಿಗೆ ಅಂಪೈರ್ ಅನ್ನು ದಾಟಿ ಇಲ್ಲಿ ಕ್ಯಾಚ್ಗೆ ಅವಕಾಶ, ಕ್ಯಾಚ್ ಪಡೆದಿದ್ದಾರೆ ಎನ್ನುವಂತ ಸೂಚನೆ ಕೂಡ ಇದೆ. ಪ್ರಥಮ ವಿಕೆಟ್ ನ ಪತನವಾಗ್ತಾ ಇದೆ. ಇದರಿಂದ ಆರಂಭಿಕ ಆಟಗಾರ ಮಹೇಶ್ ಅವಕಾಶ, ಕ್ಯಾಚ್ ಪಡೆದಿದ್ದಾರೆ. ಮ್ಯಾಕ್ ಗ್ರೂಪಿನ 9ನೇ ಸದಸ್ಯರು ದಯಮಾಡಿ ನಮ್ಮೊಂದಿಗೆ ಸಹಕರಿಸಬೇಕು. ಪಂದ್ಯ 4 ಓವರ್ಗಳಲ್ಲಿ ಬ್ಯಾಟ್ಸ್ಮನ್ ನೇಮ್ ಪ್ಲೀಸ್. ಕ್ಯಾಚ್ಗೆ ಅವಕಾಶ, ಕ್ಯಾಚ್ ಪಡೆದಿದ್ದಾರೆ. ಸಾವನ್ ವರ್ಸಸ್ ಉಲ್ಫಾತ್. ಮತ್ತೆ 3ನೇ ಬಾರಿಗೆ ಸಾವನ್, ಮತ್ತೆ ಸುಂದರತೆ ಎಸ್ತುಗಾರಿಕೆ, ಯಾವುದೇ ಓಟಗಳನ್ನು ಬಿಟ್ಟುಕೊಡ್ತಾ ಇಲ್ಲ. ಪವರ್ ಪ್ಲೇಯ ಸಂಪೂರ್ಣ ಲಾಭವನ್ನು ಸಾವನ್ ಪಡೆದುಕೊಳ್ತಾ ಇದ್ದಾನೆ. ಪ್ರಥಮ 3 ಎಸ್ತುಗಳ ಮುಂದೆ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಒಂದು ವಿಕೆಟ್ ಕೂಡ ಕಬಳಿಸಿದ್ದಾನೆ ಸಾವನ್. ಮತ್ತೆ ಚತುರ್ಥ ಬಾರಿಗೆ ಸಾವನ್ ಟು ಉಲ್ಫಾತ್. ಲೆಗ್ ಸೈಡ್ ವಿಭಾಗದಲ್ಲಿ ಒಂಟಿ ಓಟ ಕಂಡು ಬರ್ತಾ ಇದೆ. ಕೊನೆ 2 ಎಸೆತ ಬಾಕಿ ಇದೆ. ಸಾವನ್ ಟು ಹಾರೀಫ್ ಓಡೋಡಿ ಬಂದು ಅಂಪೈರ್ ಅನ್ನು ದಾಟಿ ರೈಟ್ ಓವರ್ ದ ಎಂಡ್ ಅನ್ನು ಬಳಸ್ತಾ ಇದ್ದಾರೆ. ಸಾವನ್ ಟು ಆರೀಫ್, ಇಲ್ಲಿ ಬಲವಾದ ಹೊಡೆತಕ್ಕೆ ಮುಂದಾಗುತ್ತಿದ್ದಾರೆ. ಇಲ್ಲಿ ರನ್ಔಟ್ ಅವಕಾಶವಿದೆ. ಇಲ್ಲಿ ಒಂದು ಓಟದ ಸಂಪೂರ್ಣತೆ ಕೂಡ ಕಂಡು ಬರ್ತಾ ಇದೆ. ಖಾತೆಗೆ ಮತ್ತೊಂದು ಓಟ ಸೇರ್ಪಡೆ. ತಂಡದ ಮೊತ್ತ 2. ಮತ್ತೆ ಸಾವನ್ ಟು ಉಲ್ಫಾತ್ ಓಡೋಡಿ ಬಂದು ಅಂಪೈರ್ ಅನ್ನು ದಾಟಿ ರೈಟ್ ಓವರ್ ದ ವಿಕೆಟ್. ಲೆಗ್ ಸೈಡ್ ವಿಭಾಗದಲ್ಲಿ ಒಂಟಿ ಓಟದ ಸಫಲತೆ ನಂತರ ಓವರ್ನ ಮುಕ್ತಾಯ. ಪವರ್ ಪ್ಲೇಯ ಸಂಪೂರ್ಣ ಯಶಸ್ಸು ಸಾವನ್ ಸಾಧಿಸ್ತಾ ಇದ್ದಾನೆ. ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 3, 1 ವಿಕೆಟ್ ನಷ್ಟದಲ್ಲಿ. ಕ್ರೀಡೆ ಪ್ರೀಮಿಯರ್ ಲೀಗ್ ಸಾಗಿ ಬರ್ತಾ ಇದೆ. 3ನೇ ಆವೃತ್ತಿ. ಪರ್ಫೆಕ್ಟ್ ಪಾಸ್ ಫಲ್ನೀರಿನ ಬಾಕ್ಸ್ ಕ್ರಿಕೆಟ್ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಕ್ರೀಡೆ ಪ್ರೀಮಿಯರ್ ಲೀಗ್ 2026 ಕೊನೆಯ ಹಂತದ ಲೀಗ್ ಪಂದ್ಯಗಳು ಸಾಗಿ ಬರ್ತಾ ಇದೆ. ಇಲ್ಲಿ ಪ್ರಸಾದ್ ಶೆಟ್ಟಿ ಎಸ್ತುಗಾರಿಕೆಯಲ್ಲಿ ರೈಟ್ ಅರೌಂಡ್ ದ ವಿಕೆಟ್. ಇಲ್ಲಿ ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಪ್ರಸಾದ್ ಸವ್ಯಸಾಚಿ ಆಟಗಾರ ಪ್ರಸಾದ್ ಕಳೆದ 2 ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಂಡಂತ ಆಟಗಾರ ಪ್ರಸಾದ್ ಈ ಪಂದ್ಯದಲ್ಲಿ ಕೂಡ ಹೀರೋ ಆಗುವಂತ ಲಕ್ಷಣವಿದೆಯೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ಬಲವಾಗಿ ಹೊಡೆಯುವ ಪ್ರಯತ್ನವಿತ್ತು. ಒಂಟಿ ಓಟಕ್ಕೆ ಮಾತ್ರ ಅವಕಾಶ. ಒಂಟಿ ಓಟದ ಸಂಪೂರ್ಣತೆಯಿಂದ ತಂಡದ ಮೊತ್ತ 4. ಮತ್ತೆ ಪ್ರಸಾದ್ ಟು ಆರೀಫ್. ಇಲ್ಲಿ ಪ್ರಸಾದನಿಗೆ ನೀಡ್ತಾ ಇದ್ದಾನೆ ಸಿಕ್ಸರ್ನ ರುಚಿ. ಆರೀಫ್ ದಾಂಡಿಗೆತನದಲ್ಲಿ ಬರ್ತಾ ಇದೆ ಪ್ರಥಮ ಸಿಕ್ಸರ್. ಪ್ರಸಾದ್ ಟು ಆರೀಫ್. ಇಲ್ಲಿ ಮತ್ತೆ ಪ್ರಸಾದ್ ಇಲ್ಲಿ ಅದ್ಭುತ ಕ್ಯಾಚ್. ಆದರೆ ಕಾದು ನೋಡಬೇಕಾಗಿದೆ.
ಕಾದು ನೋಡ್ಬೇಕಾಗಿದೆ. ತೊಂದರೆ ಬೇಡ, ನಮಗೆ ಇಲ್ಲಿ ಲೈವ್ ಇದೆ. ಮಧ್ಯ ಪ್ರಸಾದ್ ಲೈವ್ ನ ಮುಖೇನ ನೋಡುತ್ತೇವೆ. ನಾಸರ್ ಬೇಕಂ ಮಧ್ಯ ಪ್ರಸಾದ್ ಇಲ್ಲಿ ನಾಸರ್ ಬೇಕಂ ಮಧ್ಯ ಪ್ರಸಾದ್ ಇಲ್ಲಿ ನಾಸರ್ ಬೇಕಂ ಮಧ್ಯ ಪ್ರಸಾದ್ ಸರ್ ಬೇಕಂ ಮಧ್ಯ ಪ್ರಸಾದ್ ಇಲ್ಲಿ ಇಲ್ಲಿ ನಾವುಗಳು ಗಮನಿಸ್ತಾ ಇದ್ದೇವೆ. ಪಂದ್ಯ ಮುಂದುವರಿಸುತ್ತಾ ಅದು ಕ್ಯಾಚ್ ಅಲ್ಲ, ಆದರೆ ಅಂಪೈರ್ನಿಂದ ನಕಾರಾತ್ಮಕ ತೀರ್ಪು ಇದೆ. ಅಂಪೈರ್ ಬಾಲ್ ದಡ್ಡ ಇಜಿ ಬಾಲ್ ದಡ್ಡ ಎಸ್ ಓಕೆ. ಚುಕ್ಕಿ ಎಸೆತ. ಮುಂದಿನ ಪಂದ್ಯದ ಟಾಸ್ಗಾಗಿ ಆದಷ್ಟು ಬೇಗ 2 ಜನದ ಆಟಗಾರರ ಹಸ್ತಾಕ್ಷರಕ್ಕೆ ಬರಬೇಕಾಗಿದೆ. ಮುಕುಂದ್ ಅಂಡ್ ಫೋರ್ ವಾಲ್ಸ್, ಮುಕುಂದ್ ಅಂಡ್ ಫೋರ್ ವಾಲ್ಸ್ ಆದಷ್ಟು ಬೇಗ 2 ತಂಡದ ಆಟಗಾರರು ಆದಷ್ಟು ಬೇಗ ಹಸ್ತಾಕ್ಷರಕ್ಕೆ ಬರಬೇಕಾಗಿದೆ. ಮತ್ತೆ ಪ್ರಸಾದ್ ಎಸ್ತುಗಾರಿಕೆಯಲ್ಲೇ ಕೊನೆ ಎಸ್ತು ಬಾಕಿ ಇದೆ. ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 10. 2 ಓವರ್ ಸಂಪೂರ್ಣತೆಯಲ್ಲಿ ತಂಡದ ಮೊತ್ತ 10. ಮುಕುಂದ್ ಬಕ್ಕ ಫೋರ್ ವಾಲ್ಸ್ ಟೀಮ್ ದ ಮಾತಾ ಪ್ಲೇಯರ್ಸ್ ದಯಮಾಡಿ ಸೈನ್ ಮನ್ ಪ್ಲೇ ನಮಕ್ ಸಪ್ರೇಟ್ ಟೈಮ್ ಬಂದಿಜ್ಜಿ ಇತ್ತಿನ ಟೈಮ್ ಉಡು ಬತ್ತದು ಸೈನ್ ಮನ್ ಪೋಡು. ಫೋರ್ ವಾಲ್ಸ್ ಒಲ್ಪೊಲ್ಲರ್ ಎಸ್ ಬೇಗ ಬತ್ತ ಸೈನ್ ಪಾಡ್ಗ. ಜಯರಾಜ ಎಸ್ತುಗಾರಿಕೆಯಲ್ಲಿ ಇಲ್ಲಿ ಅಡ್ಡ ಎಸೆತ. ದೊಡ್ಡ ಹೊಡೆತಗಳ ನಿರೀಕ್ಷೆ ಇದೆ ಉಲ್ಫತ್ ಹಾಗೆ ಆರೀಫ್ನ ದಾಂಡಿಗೆ ತಂಡದಲ್ಲಿ. ಇಲ್ಲಿ ಅಡ್ಡ ಎಸೆತ, ತಂಡದ ಮೊತ್ತ 11. ಲೆಗ್ ಸೈಡ್ ವಿಭಾಗದಲ್ಲಿ ಒಂಟಿ ಓಟ. 2ನೇ ಓಟಕ್ಕೆ ಅವಕಾಶವಿಲ್ಲ. ಎಸೆತಗಾರಿಕೆಯಲ್ಲಿ ಕೊಂಚ ಎಸೆತಗಾರ ಗಾಯಾಲಾಗುವಂತ ಸಂಭವ ಕೂಡ ಇದೆ. ಜಯರಾಜ ಬಲವಾದ ಹೊಡೆತಕ್ಕೆ ಕೇವಲ ಒಂಟಿ ಓಟ ಮಾತ್ರ ಸೇರ್ಪಡೆಯಾಗ್ತಾ ಇದೆ. ದೊಡ್ಡ ಹೊಡೆತಕ್ಕೆ ಮುಂದಾಗುತ್ತಿದ್ದಾನೆ ಆರೀಫ್. ಇಲ್ಲಿ ನೆಟ್ಟ ನೇರ ಹೊಡೆತಕ್ಕೆ ಮಾತ್ರ ಅವಕಾಶವಿದೆ. ಬಾನೆತ್ತರಕ್ಕೆ ಹೊಡೆದಂತಹ ಚೆಂಡು ದೊಡ್ಡ ಹೊಡೆತದ ಫಲಿತಾಂಶ ನೀಡುವುದಿಲ್ಲ ಎಂದು ಹೇಳುತ್ತಾ ಮತ್ತೆ ಅಡ್ಡ ಎಸೆತ. ತಂಡದ ಮೊತ್ತ 14. 4 ಎಸೆತ ಬಾಕಿ ಇದೆ 3ನೇ ಓವರ್ ಮುಕ್ತಾಯಕ್ಕೆ. ಜಯರಾಜ್ ವರ್ಸಸ್ ಉಲ್ಫಾತ್. ಫೋರ್ ವಾಲ್ಸ್ ತಂಡದ ಆಟಗಾರರು ಹಸ್ತಾಕ್ಷರಕ್ಕೆ ಬರಬೇಕು. ಮತ್ತೆ ಚೆಂಡು ಚುಕ್ಕಿ ಆಗ್ತಾ ಇದೆ, ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ ಚೆಂಡು. ಮತ್ತೆ ಜಯರಾಜ ತನ್ನ ಯಶಸ್ಸಿನ ಓವರ್ ಅನ್ನು ನಿಭಾಯಿಸ್ತಾ ಇದ್ದಾನೆ. ಜಯರಾಜ ರೈಟ್ ಮೇರ್ ಆನ್ ದ ವಿಕೆಟ್ ನಲ್ಲಿ. ಮತ್ತೆ ಲೆಗ್ ಸೈಡ್ ವಿಭಾಗದಲ್ಲಿ ಒಂಟಿ ಓಟ. ಕೊನೆಯ 2 ಎಸೆತ ಬಾಕಿ ಇದೆ. ಕೊನೆ 2 ಎಸೆತ ಬಾಕಿ ಇದೆ. ಮತ್ತೆ ಆರೀಫ್ ಬಲಾಢ್ಯ ಹೊಡೆತ. ಇಲ್ಲಿ ಬೌಂಡ್ರಿ
ಬೌಂಡ್ರಿ ಎನ್ನುವಂತ ಸೂಚನೆ. ಆರೀಫನ ದಾಂಡಿಗೆ ತಂಡಕ್ಕೆ ಆಸರೆ ಆಗುವಂತ ಸೂಚನೆ ಇದೆ. ಕಾದು ನೋಡಬೇಕಾಗಿದೆ. ಇನ್ನು ಕೂಡ 7 ಎಸೆತ ಬಾಕಿ ಇದೆ ಇನ್ನಿಂಗ್ಸ್ನ ಮುಕ್ತಾಯಕ್ಕೆ. ಮತ್ತೆ ಜಯರಾಜ ಕೊನೆಯ ಬಾರಿಗೆ 3ನೇ ಓವರ್ನ ಕೊನೆಯ ಎಸೆತ. ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 20, ತಂಡದ ಮೊತ್ತ 19. ಕೊನೆಯ ಚುಕ್ಕಿ ಎಸೆತವಾಗಿ ಮಾರ್ಪಾಡ್ತಾ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 19. 4ನೇ ಓವರನ್ನು ಎಸೆಯಲು ಸೌರಭ್, ಜೆರ್ಸಿ ನಂಬರ್ 20, ಸೌರಭ್ 2, ಕರೆಕ್ಟ್, ಉಲ್ಫಾತ್. ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಯಾವುದೇ ಓಟಗಳು ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಸ್ಟಂಪ್ ಔಟ್ ಆಗುವ ಮುಖೇನ ಉಲ್ಫಾತ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಮುನ್ನುಗ್ಗಿ ಬಾರಿಸುವಲ್ಲಿ ಉಲ್ಫಾತ್ ವಿಫಲವಾಗ್ತಾ ಇದ್ದಾನೆ. ತಂಡದ ಮೊತ್ತ 19ಕ್ಕೆ 2ನೇ ವಿಕೆಟ್ ಪತನ. ಇವರ ಸ್ಥಾನವನ್ನು ತುಂಬುವಂತ ಆಟಗಾರ ಚರಿತ್, ಸೌರಭ್ ಟು ಚರಿತ್. ಇಲ್ಲಿ ತೀರ್ಪಿಗಾಗಿ ಕಾದು ನೋಡಬೇಕಾಗಿದೆ. ರನ್ಔಟ್ ಆಗುವ ಮುಖೇನ ಚರಿತ್ ಅವರ ವಿಕೆಟ್ ಕೂಡ ಪತನವಾಗ್ತಾ ಇದೆ. ಆರೀಫ್ ಒಂದೆಡೆ, ಬೇರೂರಿ ನಿಂತರೆ ಆರೀಫಿಗೆ ಜೊತೆಯಾಟ ಅತ್ಯಮೂಲ್ಯವಾಗಿದೆ. ಆದರೆ ಉಪಯುಕ್ತ ಜೊತೆಯಾಟ ಯಾರಿಂದಲೂ ಲಭಿಸುತ್ತಿಲ್ಲ. ಒಂದೆಡೆ ಆರೀಫ್ ಏಕಾಂಗಿ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಇವರೊಂದಿಗೆ ಚರಿತ್ ಅವರ ಸ್ಥಾನವನ್ನು ತುಂಬುವಂತ ಮತ್ತೋರ್ವ ಆಟಗಾರ ನವೀದ್. ಸೌರಭ್ ಟು ಆರೀಫ್. ಕೊನೆಯ 3 ಎಸೆತ ಬಾಕಿ ಇದೆ. ಇನ್ನಿಂಗ್ಸ್ನ ಮುಕ್ತಾಯಕ್ಕೆ 3 ಎಸೆತ ಬಾಕಿ ಇದೆ. ಮತ್ತೆ ಸೌರಭ್ ಟು ಆರೀಫ್. ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು, ಆದರೆ ಕಾದು ನೋಡಬೇಕಾಗಿದೆ. ಎಕ್ಸ್ಟ್ರಾ ಕವರ್ ವಿಭಾಗದಲ್ಲಿ ಒಂಟಿ ಓಟ, 2ನೇ ಓಟಕ್ಕೆ ಅವಕಾಶವಿಲ್ಲ. ಒಂಟಿ ಓಟದ ಸಂಪೂರ್ಣತೆ ನಂತರ ತಂಡದ ಮೊತ್ತ 20. ಕೊನೆ 2 ಎಸೆತ ಬಾಕಿ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ, ಇನ್ನಿಂಗ್ಸ್ನ ಮುಕ್ತಾಯಕ್ಕೆ 2 ಎಸೆತಗಳು ಮಾತ್ರ ಬಾಕಿ ಇದೆ. ನವೀದ್ ಸ್ಟ್ರೈಕ್ ನಲ್ಲಿದ್ದಾರೆ. ನೆಟ್ಟ ನೇರ ಹೊಡೆತ. ಅಂತಿಮವಾಗಿ ಇದು ಬೇಕಿತ್ತು. ಸ್ಪರ್ಧಾತ್ಮಕ ಮೊತ್ತಕ್ಕೆ ಇದು ಬೇಕಿತ್ತು. ನವೀದ್ನ ದಾಂಡಿಗತನದಲ್ಲಿ ಸ್ಪರ್ಧಾತ್ಮಕ ಮೊತ್ತಕ್ಕೆ ಸಿಕ್ಸರ್ನ ಮುಖೇನ ಕೊಂಚ ರಕ್ಷಣಾತ್ಮಕ ಸ್ಥಿತಿಯಲ್ಲಿದೆ ತಂಡ. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಮುಂಬಾಗುತ್ತಿದೆ. ಇಲ್ಲಿ ಲೆಗ್ ಸೈಡ್ ವಿಭಾಗದಲ್ಲಿ ಒಂಟಿ ಓಟ, 2ನೇ ಓಟಕ್ಕೆ ಅವಕಾಶವಿಲ್ಲ. ಇನ್ನಿಂಗ್ಸ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 27. 28ರ ಸವಾಲನ್ನು ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ನೀಡ್ತಾ ಇದೆ ಮ್ಯಾಕ್ ಗ್ರೂಪ್ ತಂಡ. ಮುಂದಿನ ಪಂದ್ಯದ ಟಾಸ್ ಅನ್ನು ಫೋರ್ವಾಲ್ಸ್ ವರ್ಸಸ್ ಮುಕುಂದ ಟಾಸ್ ಅನ್ನು ನಡೆಸಿದ ನಂತರ ಟಾಸ್ ಅನ್ನು ಗೆದ್ದಂತಹ ಫೋರ್ವಾಲ್ಸ್ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಅದೇ ರೀತಿ ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಸಹಕರಿಸಿದಂತಹ ಕೊಡುಗೈದಾನಿಗಳು ಯುವರ್ ಪ್ರೆಸ್ಟೀಜ್, ಟ್ರೇಡ್ ಮಾರ್ಟ್, MG ಸೆಲೆಕ್ಟ್, ಐಡಿಯಾಸ್ ಆಟೋಮೇಷನ್ ಅಂಡ್ ಲ್ಯೂಟ್ರಾನ್ ಅಂಡ್ MG ಗ್ರೂಪ್, ಇವರೆಲ್ಲರಿಗೂ ಕೂಡ ಕ್ರೀಡೆ ಮ್ಯಾಂಗ್ಳೂರಿನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ವೀಕ್ಷಕ ವಿವರಣೆ ನಮ್ಮ ರಾಬಿನ್.
Thank you, Vinay. Chasing a target of 2018 allotted forwards. Straight away, the team, Srinidhi Infrastructures, are off the mark with the form of an extra, pitching down the leg stake. They have won both the games, so definitely they'll be looking into the victory to qualify themselves into the top of the points table. And nicely hit, a nice piece of hit coming from the bat of Saurabh with the help of that 6. As soon as been 6 has been hit from the Saurabh, the batter playing a sensible cricket, just taking a single, keeping the strike away, giving to Prasad, another experienced player out in the middle. Arif, the experienced bowler, has been hammered in the very first over. Right on the block call. At the last moment, had to get his bat. At the end, a dotted delivery. Much needed dotted delivery coming in the first over. They had to defend a target of 28. The runs are coming in the bat of Srinidhi Infrastructure. Played onto the deep and onto the fence for a boundary. Coming up from the bat of Prasad. Definitely these two batters willing to get their team into the victory within the spare of 1 or 2 overs. The score is on 2-all. We are in the over number 1. Driven it down the ground, straight to the fielder, resulting a dotted delivery coming in the bat of Prasad. Saurabh playing on 7, Prasad playing on 4. The team total is on 2-all. With the help of 1-6 and the boundary coming in this over, we are into the final ball of the over number 1. And the final ball, a straightforward chance has been put down by the bowler Arif. Not so easy to take that reflection catch. But in this stage, you need to take the catch. Over number 1 coming to an end after the completion of first over. Score is on 13, 15 more needed. At the run rate of just 5 runs per over. The next match, the captain of Forwall won the toss, opting to feed first. I request as soon as this game gets over, the captain along the feeders, please enter the feed immediately. That would be the last match of the league game. I request the 2 batters of Mukund Realty to be ready because that's an important game for them. They have lost 1 game. They have won just a 1 match. So the victory in the next match can get their team into the next round. So let's see who's going to be the bowler to bowl the over number 2. The ball has been handed over to Mahesh. He'll be bowling to Prasad, and he starts with the slower ball. I thought that the batsman Prasad would go for the lofted hit at the end, giving a full respect to the bowler. Defensively played, not taking any risk. That was another shorter ball, too early to play that back foot punch. Just watch the ball clear your leg stick. And you cannot bowl those kind of a loser one. A 6 signal, a soft 6 signal coming from the umpire Jitesh with the help of that 6. The score slowly shipping to 19 for no loss. Down the leg stick, no hesitation for the umpire to call. That is a wide. Another extra adding to the total. Driven it, but straight to the umpire. But there is a protection kept behind the umpire. Even if the ball would have not struck the umpire, the ball would have been under the hands of the fielder. But this time, a flat hit. Another 6 coming in the bat of Prasad. With that, they are close to the victory. Just 2 runs away for their victory and qualify themselves into the next round in their group to be in the top in the points table. So definitely, they will be battling against the Lotus Gladiator. And straight to the hands of the fielder. The loser ball, the wicket fumbled. Top in the points table, so definitely they will be battling against the Let's see who's going to the new batter. Aditya walking out in the center. and straight to the hands of the fielder, the loser ball.
I request the umpire, the over has been completed. Can we have the new over? It's a hard luck for the batter. Aditya desperately wanted to be on the striker's end, but unfortunately it was the over. The batter getting out in the last ball of the over number 2. So it's a hard luck for him, but definitely he will be back onto the batting crease definitely in the next innings. That would be an important game for him against the Lotus Gladiator. So final 12 balls remaining. So let's see who's going to be the bowler. Jafar is the bowler to bowl the over number 3. A sensible batting, just a flake onto the odd side from the batter, Saurabh. And now we have Aditya back into the strikers, and the scores are level, just a single needed. Can he finish in style? Straight to the fielder, onto the mid-on, still one required. And the ball rising over to the mid-on, slightly fumbled by the fielder, but the ending with the boundary. So that's a victory coming for the team. Srinath Infrastructure, definitely they have qualified into the next round. They are the top. In the pool B, so no hesitation to call the player of the match for the previous game. It goes to Saurabh Shetty. So I request Saurabh of the Srinath Infrastructure to come forward and collect his player of the match from our main guest. I request Mr. Madhukar to come forward and hand over the player of the match for his outstanding all-rounder performance in the bat, in the ball. Saurabh Shetty, the player of the match in the previous game for the team Srinath Infrastructure. He'll be rewarded by the man of the match trophy, which has been handed over by Madhukar. Congratulations, Saurabh, for your outstanding all-rounder performance in the bat and in the ball. You deserve to get the player of the match. Now moving to the last match of the league game between the 4-wall versus the team Mukund Realty. Important game for Mukund to qualify themselves into the next round. So the next match, that will be the qualifier 1. I request the captain of the two teams who have qualified themselves into the top in the points table from the pool A, that is Lotus
Gladiator. And from the pool B, it is a request. The 10th man of Mukund, please to come to the commentator box. We are not aware of the player's name. Okay, so Vijesh is on the strikers and Satim on the non-strikers, and the ball is under the hands of Mohan from the forwall. I request the captain of Lotus Gladiator and the captain of Srinidhi Infrastructure for the toss for the qualifier 1. It's a 4 overs game. The first ball, important game for the team Mukund Realty. If they need to qualify into the next round to battle against the Ace Promoters, they need to win this game. If they lose this game, then the run rate will take into the place. And the batsman Vijesh off the mark straight away after playing a dotted delivery in the very first ball. In the very second ball, gets off the mark. In the 4 overs game, anything above 40 plus will be defendable by the bowlers of Mukund Realty. They know that this is an important game. The batsman making a room, playing down the ground over to the mid-up position. Bharat, the man doing the rest of the work, starts with a dotted delivery under the belt of Vijesh. Another dotted delivery, another slower ball. The batsman too early to go for the big hit, missing it completely, ending with a dotted one. Just a one conceded. 4 balls have been delivered. Still 2 to go. We are into the final match of the league game. And that's a much needed 6 coming from the bat of Satim Hegde. We need a couple of 6s coming from his bat. We have seen him hitting in the previous game but could not get his team into the victory. Here is the match which is much needed for them. Driven it down the ground, but there is a protection kept on the deep. Slightly fumbled by the fielder. In the meanwhile, the batsman crossing for the correct single to keep the strike in the next over. Over number 1 coming to an end after the completion of first over. Team total is on 8 with the help of that 1-6. I request the officials, please have the toss for the next match. That's a qualifier 1 between the team Lotus Gladiator. Winner will qualify directly into the final. The loser will have another chance. So 2 top teams, Srinidhi Infrastructures and the team Lotus Gladiators. The first ball starting with the dotted one down the leg stake. So the first ball, it was a wide, and the second ball, a single conceded. I request Mr. Ajit to be focused. You have been watching live in Namma Media, so definitely people will be looking for your a fair decision so that you can do your umpiring role not only in this box cricket but definitely in the a lot of tournaments happening all part of Mangalore. The youngster doing an excellent work toward the tournament. Not so easy to stand under the heat. And this time finally a relief for the bowler Vijesh, going for the big hit, getting an edge behind the wicketkeeper, taking a sharp catch. That's wicket number 1 fumbled in the over number 2. So Chetan is a new batsman. In the previous game, we have seen him promoting up in the batting lineup, but this time coming himself at the lower in the batting lineup. But still, it is not so too late. We are into just the over number 2. Played on to the mid-on. Fumble, but at the end, resulting in a dot ball. You need to just play straight over to the umpire's head. That's a direction where you can get the runs if you're playing in the box cricket. You need to get your bat straight.
And here's the decision coming from the umpire. That's a big wide. You need to re-ball. Vignesh once again back to his bowling mark round the wicket. And that's what I was just talking about. That's what you need to target. Just a back foot punch over to the bowler's head. And the ball will definitely travel once again, to back the to his boundary. bowling mark, And that's a round the six. wicket. Much needed six coming at the right And time to that's get off what the I was mark. just With the talking six about. coming at the That's batter, what you need. Chetan. Every time you cannot go for those bullhead. This was drifting down the leg stick. If you could have waited for it, the ball was drifting far away down the leg. But at the end, you had played the penalty of touching the ball, or else we could have seen another wide coming in the bowling of Vignesh. But doesn't matter at the end. A total delivered to finish the over number 2 after the completion of 2 overs. Score is on 7th. And the ball is under the hands of Bharat. Satim missing a low full toss. Pressure back into the bowler Bharat. With the jersey number 45 is back. What an excellent delivery back to his bowling mark after bowling 2 back-to-back dot balls. Can he bowl another quicker one? Well, that's a flat hit onto the mid-on position for a 6. With the help of that 6, goes on to 23. Can he bowl another quicker one? And that's another one. So 2 back-to-back. And that's another one. That's another flat 6. 3 sixes on the draw after bowling 2 back-to-back dot balls. Chetan and Satim are the man out to the center. And Satim has hit 3 And back-to-back that's another sixes. one. That's another flat 6. 3 6. Looking for the quick single to keep the strike in the next over. Over number 3 coming to an end. The score is on 36. Sumant to bowl the final over. And he starts with a no ball. Much needed no ball for the opponent team. 1+1 adding to the total with the help of that 2-run scores on 38. Still, the legal ball needs to be delivered in the final over coming from Sumant. The runs were not pouring in the beginning of the over, but after the first over has been completed, we can see the runs pouring, which is required for the team Mukund Realty to qualify themselves into the next round. Free hit ball has been played over to the mid-on position for a boundary. The catch attempt was been done by the fielder, but at the end, the ball popping out of his hand and onto the fence for a boundary. Pressure onto the bowler. Similar direction, similar shot, 2 back-to-back boundaries. The runs are pouring for the team Mukund after asking to bat first. Looking for the quick single, another no ball, another free hit. Umpire calls as a no ball for his illegal action. He's back at his bowling mark. Sumant under pressure, drifting down the leg, missing by the wicket keeper. Another extra adding to the total. Score jumping to a massive total of 49. Still the over has not been completed. Still 4 to go. Another no ball. A valuable attempt done by the fielder Bharat, saving the ball. Racing onto the fence. At the end, he has saved 5 runs for his side. 1+1 added to the total. With that, the team have completed their 50 mark up on the scorecard. Raced like a tricer bullet coming from the bat of Chetan in between the 2 fielders onto the boundary. Pressure in the final over.
19 runs conceded so far in the over. Just the 4 balls have been delivered, 20 runs coming in that over. Can you believe it? The team 4 wall have already lost the hopes of getting themselves into the victory. Play it down the ground. One bounce over to the fence for a boundary. Coming in the bat of Satim. Look at the way the scores have been scored by the batter Satim. 33 runs coming in his bat. Final ball. Play And the final down ball the he finishes ground. One in bounce style. over to the fence for a boundary. Coming in the bat of With the boundary to finish the innings. So with that, the over number 4 coming to an end. The team have managed to get 64. So it means that 65 is a target, a big target to be chased in 24 balls by the batters of 4 balls. In the meanwhile, can we have the captain of the Lotus Gladiators and the captain of the team Srinidhi for the toss? I request the 2 captains without wasting much time. Can we have the 2 captains for the toss? Lotus and Srinidhi Infrastructure. The 2 captains, please make your way for the toss. We still have 4 games left. The next match will be the crucial one. The winner will qualify themselves into the big final. The loser will have another chance to battle against the winners of the team Ace Promoters versus the winner of this match. Definitely the percentage, if you see that 75% is under the hands of the team Mukut Reality to qualify themselves into the next round, but you cannot predict until the final ball has been delivered. 24 balls, 65 to get. Over to my co-friend for the next innings of 4 overs. Over to Mr. Vinay Bolar. ಥ್ಯಾಂಕ್ ಯು ರಾಬಿನ್ ಬಾಯ. ಮತ್ತೆ ಪಂದ್ಯಾಟದ ಇನ್ನಿಂಗ್ಸ್ನ ಆರಂಭವನ್ನು ಕಂಡುಕೊಳ್ಳುತ್ತಾ ರಾಜೇಶನ ಎಸ್ತುಗಾರಿಕೆಯಲ್ಲಿ ವಿಘ್ನೇಶ್ ಸ್ಟ್ರೈಕ್ನಲ್ಲಿದ್ದಾರೆ. ನಾನ್ ಸ್ಟ್ರೈಕ್ನಲ್ಲಿ ಮಂಜು ಪ್ರಥಮ ಎಸ್ತ ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. 24 ಎಸ್ತುಗಳ ಮುಂದೆ 65 ಓಟಗಳ ದೊಡ್ಡ ಮೊತ್ತದ ಸವಾಲಿದೆ. ಕಾದು ನೋಡಬೇಕಾಗಿದೆ. ಮತ್ತೆ ರಾಜೇಶ ಬಲವಾದ ಹೊಡೆತಕ್ಕೆ ಯಾವುದೇ ಉತ್ತರವಿಲ್ಲ. ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಪ್ರತಿ ಪಂದ್ಯದ ಪ್ರಥಮ ಓವರನ್ನು ಸೇವಾ ವೇಗಿ ಮುಕುಂದ್ ಪರವಾಗಿ ರಾಜೇಶ್ ಯಾವುದೇ ರೀತಿಯ ತಪ್ಪನ್ನು ಮಾಡ್ತಾ ಇಲ್ಲ. ಪ್ರಥಮ ಓವರಿನ ಪವರ್ ಪ್ಲೇಯ ಲಾಭವನ್ನು ಪ್ರತಿ ಪಂದ್ಯಾಟದಲ್ಲಿ ಯಶಸ್ಸನ್ನು ಸಾಧಿಸ್ತಾ ಇದ್ದಾನೆ ರಾಜೇಶ್. ಮೊದಲ 3 ಎಸೆಗಳ ಮುಂದೆ ಯಾವುದೇ ಓಟಗಳನ್ನು ದಾಖಲಿಸ್ತಾ ಇಲ್ಲ. ಇಲ್ಲಿ ದಾಂಡಿಗ ದೊಡ್ಡ ಹೊಡೆತಗಳಿಗೆ ಮುಂದಾಗಬೇಕಾಗಿದೆ. 24 ಎಸೆತ, 65ರ ಸವಾಲಿದೆ. ಬೃಹತ್ ಸವಾಲನ್ನು ಎದುರಿಸಲು ಇಲ್ಲಿ ದಾಂಡಿಗರ ಸಿಡಿಲಬ್ಬರದ ಬ್ಯಾಟಿಂಗ್ ಬೇಕಾಗಿದೆ. ಆದರೆ ಪವರ್ ಪ್ಲೇಯ ಲಾಭ ಲಭಿಸುತ್ತಿಲ್ಲ 4 ಬಾಲ್ಸ್ ತಂಡಕ್ಕೆ. ಮತ್ತೆ ಮುಕುಂದ ಪರವಾಗಿ ರಾಜೇಶ ತನ್ನ ಕಂತಿನ ಪ್ರಥಮ ಓವರಿನ ಪಂಚಮ ಎಸೆತವನ್ನು ಎಸೆಯಲು ಸುಂದರತೆಯ ಎಸೆತ. ಇಲ್ಲಿ ಬೌಂಡ್ರಿ ದಾಖಲಾಗ್ತಾ ಇದೆ. ಖಾತೆ ಆರಂಭವಾಗ್ತಾ ಇದೆ. ಬೇಕಾಗಿದೆ ಇನ್ನು ಕೂಡ 61 ಇರುವಂತ ಎಸೆತಗಳು. ಪ್ರಥಮ ಓವರಿನ 1 ಎಸೆತ ಬಾಕಿ ಇದೆ. 19 ಎಸೆತ, 61 ಬೇಕಾಗಿದೆ. ಮತ್ತೆ ರಾಜೇಶ ಬಲವಾದ ಹೊಡೆತ, ಯಾವುದೇ ಓಟಗಳು ದಾಖಲಿಸ್ತಾ ಇಲ್ಲ. ಓವರ್ನ ಮುಕ್ತಾಯದೊಂದಿಗೆ ತಂಡದ ಮೊತ್ತ 4, ಯಾವುದೇ ವಿಕೆಟ್ ನಷ್ಟವಿಲ್ಲದೆ ತಂಡದ ಮೊತ್ತ 4ಕ್ಕೆ ಸೀಮಿತವಾಗಿದೆ. ಅದೇ ರೀತಿ ಸಮಯ ಕೂಡ 4:44. ಜೆರ್ಸಿ ನಂಬರ್ 55 ರೋಷನ್ ಎಸ್ತುಗಾರಿಕೆಯಲ್ಲಿದ್ದರೆ ಮಂಜುನಾಥ್ ಸ್ಟ್ರೈಕ್ನಲ್ಲಿದ್ದಾರೆ. ಓಡೋಡಿ ಬಂದ ಅಂಪೈರ್ ರೈಟ್ ನಂಬರ್ ವಿಕೆಟ್. ಇಲ್ಲಿ ಚೆಂಡು ಬಾನೆಚ್ಚರಕ್ಕೆ ತಲುಪುವತ್ತ ಒಂಟಿ ಓಟಕ್ಕೆ ಮಾತ್ರ ಸಂತೃಪ್ತಿ ಆಗ್ತಾ ಇದೆ. ತಂಡದ ಮೊತ್ತ 5 ಬೇಕಾಗಿದೆ 60. ಮುಂದಿನ ಪಂದ್ಯದ ಆಟಗಾರರು ಹಸ್ತಾಕ್ಷರಕ್ಕಾಗಿ
ಟಾಸ್ಗಾಗಿ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀನಿಧಿ ವರ್ಸಸ್ ಲೋಟಸ್. ಆದಷ್ಟು ಬೇಗ ಟಾಸ್ಗಾಗಿ ಬರಬೇಕು. ಕ್ರೀಡೆ ಪ್ರೀಮಿಯರ್ ಲೀಗ್ ಸೀಸನ್ 3ರ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ. ಶ್ರೀನಿಧಿ ವರ್ಸಸ್ ಲೋಟಸ್ನ ಪರವಾಗಿ ಸಾಗಿ ಬರಲಿಕ್ಕಿದೆ. ಇದರ ಟಾಸ್ಗಾಗಿ ಆದಷ್ಟು ಬೇಗ ನಾಯಕರು ಬರಬೇಕು. ಪ್ರತ್ಯೇಕ ಸಮಯ ನಿಮಗಿರುವುದಿಲ್ಲ. ಕರೆದಾಗ ಬಂದು ಟಾಸ್ ಅನ್ನು ನಡೆಸಿಕೊಟ್ಟರೆ ಸಮಯದ ಅಭಾವಕ್ಕೆ ತಾವು ನೀಡುವ ಗೌರವವನ್ನು ತಾವು ಗಮನಿಸಬಹುದಾಗಿದೆ. ದಯಮಾಡಿ ಕ್ಯಾಪ್ಟನ್ ಬಲೆಯನ್ನು ಶ್ರೀನಿಧಿದ ಕ್ಯಾಪ್ಟನ್ ಅಂಚನೆ ಲೋಟಸ್ದ ಕ್ಯಾಪ್ಟನ್ ದಯವಂತ ಬಲೆ ಮತ್ತೆ ರೋಷನ್. ಫುಲ್ ಟಸ್ ಆಗಿ ಬಿದ್ದಂಥ ಚೆಂಡು, ಕ್ಯಾಚ್ನ ಅವಕಾಶವಿತ್ತು, ಆದರೆ ರನ್ಔಟ್ನ ಅವಕಾಶವಿದೆ. ಇಲ್ಲಿ ಅಂಪೈರ್ನಿಂದ ಯಾವುದೇ ರೀತಿಯ ಸಕಾರಾತ್ಮಕ ತೀರ್ಪು, ಹಾಗಾಗಿ ಮತ್ತೆ ಯಾವುದೇ ದೊಡ್ಡ ಹೊಡೆತಗಳಿಲ್ಲದೆ 6 ಓಟಗಳಲ್ಲಿ ಮುಂದುವರಿಸುತ್ತಾ ಪ್ರಶಾಂತ್ ಎಸ್ತುಗಾರಿಕೆಯಲ್ಲಿ 3ನೇ ಓವರನ್ನು ಎಸೆಯಲು ಬರ್ತಾ ಇದ್ದಾರೆ. ಪ್ರಶಾಂತ್ ಆಮೆಗತಿಯಲ್ಲಿ ಸಾಗ್ತಾ ಇದೆ 4 ವಾಲ್ಸ್ ಅವರ ದಾಂಡಿಗತನ. ಮತ್ತೆ ಪ್ರಶಾಂತ್ ಟು ವಿಘ್ನೇಶ್. ಈ ಬಾರಿ ಭರ್ಜರಿಯಾದ ಸಿಕ್ಸರ್ ದಾಖಲಿಸ್ತಾ ಇದ್ದಾನೆ ವಿಘ್ನೇಶ್. ಬೇಕಾಗಿದೆ 53 ಇರುವಂಥ ಎಸೆತಗಳು 11. ಪ್ರತಿ ಎಸೆತ ಸಿಕ್ಸರ್ಗೆ ಅಟ್ಟಲ್ಪಟ್ಟರೆ ಮಾತ್ರ ಈ ಪಂದ್ಯವನ್ನು ಗೆಲ್ಲಬಹುದಾಗಿದೆ. 10 ಎಸೆತ 53ರ ಸವಾಲು, ಸಿಂಪಲ್ ಲೆಕ್ಕಾಚಾರ. 10 ಎಸೆತ 9 ಸಿಕ್ಸರ್. 10 ಎಸೆತ 9 ಸಿಕ್ಸರ್ ಬೇಕಾಗಿದೆ. ಟಾಸ್ ಗೆದ್ದಂತ ಲೋಟಸ್, ಕ್ವಾಲಿಫೈಯರ್ ಪಂದ್ಯ 1ರ ಟಾಸ್ ಗೆದ್ದಂತ ಲೋಟಸ್ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದೆ. ಆದಷ್ಟು ಬೇಗ 2 ತಂಡ ಸಿದ್ಧರಿರಬೇಕಾಗಿದೆ. ಕ್ವಾಲಿಫೈಯರ್ 1ರ ಪ್ರಥಮ ಪಂದ್ಯ ಶ್ರೀನಿಧಿ ವರ್ಸಸ್ ಲೋಟಸ್ನ ಪರವಾಗಿ. ಇಲ್ಲಿ ಅಡ್ಡ ಚೆಂಡು, 9 ಎಸೆತ 9 ಸಿಕ್ಸರ್ ಬೇಕಾಗಿದೆ ಪಂದ್ಯ ಗೆಲ್ಲಲು. 9 ಎಸೆತ 9 ಸಿಕ್ಸರ್ ಬೇಕಾಗಿದೆ. 8 ಎಸೆತ ಅಸಾಧ್ಯವಾದ 9 ಸಿಕ್ಸರ್ ಬೇಕಾಗಿದೆ. ಅರ್ಥಾತ್ ಗೆಲುವು ಮರೀಚಿಕೆಯಾಗ್ತಾ ಇದೆ 4 ವಾಲ್ಸ್ಗೆ. ಇದರಿಂದ ಗೆಲುವಿನ ಹಾದಿಯನ್ನು ಸುಗಮಗೊಳಿಸ್ತಾ ಇದೆ ಮುಕುಂದ. ಮತ್ತೆ ಚುಕ್ಕಿ ಎಸೆತ, ಮತ್ತೆ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. 7 ಎಸೆತ ಬೇಕಾಗಿದೆ 52 ಓಟ. ಇಲ್ಲಿ ಮತ್ತೊಂದು ಸಿಕ್ಸರ್ ಬರುವಾಗ ಸ್ವಲ್ಪ ತಡವಾಗಿದೆ. ಓವರ್ನ ಮುಕ್ತಾಯವಾಗ್ತಾ ಇದೆ. 6 ಎಸೆತ 46 ಓಟದ ಸವಾಲಿದೆ. 6 ಎಸೆತ 46 ಓಟದ ಸವಾಲಿದೆ. ಬಹಳಷ್ಟು ಕಷ್ಟ ಸಾಧ್ಯ. ಪಂದ್ಯ ಮುಕುಂದ ಪರವಾಗಿದೆ. ಮಹೇಶ್ನ ಎಸೆತಗಾರಿಕೆ ಅಂತಿಮ ಓವರಿನಲ್ಲಿ ಸಾಗಿ ಬರ್ತಾ ಇದೆ. ಫುಲ್ ಟಸ್ ಆಗಿ ಬಿದ್ದಂಥ ಚೆಂಡಿಗೆ ನೆಟ್ಟ ನೇರ ಲೀಲಾಜಾಲವಾದಂತಹ ಸಿಕ್ಸರ್ ದಾಖಲಾಗ್ತಾ ಇದೆ. ಬೌಂಡ್ರಿ ದಾಖಲಾಗ್ತಾ ಇದೆ. ನೋ ಬಾಲ್ ಅನ್ನುವಂಥ ಸೂಚನೆ ಕಂಡು ಬರ್ತಾ ಇದೆ. ನೋ ಬಾಲ್ +1. ಇಲ್ಲಿ ಓವರ್ ಸ್ಟೆಪ್ ನೋ ಬಾಲ್, ಫ್ರೀ ಹಿಟ್ನ ಸೂಚನೆ ಇದೆ. ಮತ್ತೆ ಮಹೇಶ ಲೆಗ್ ಸೈಡ್ ವಿಭಾಗದಲ್ಲಿ 1 ಓಟ. ಮತ್ತೆ ನೋ ಬಾಲ್. ಪಂದ್ಯ ಮುಕುಂದ ಪರವಾಗಿದೆ. ಆದರೂ ಕೂಡ ಇತರೆ ಓಟಗಳಿಂದ ಪಂದ್ಯ ಬೇಗ ಮುಗಿಯುವಲ್ಲಿ ಕೊಂಚ ನಿಧಾನವಾಗ್ತಾ ಇದೆ. ಇಲ್ಲಿ ಸ್ಟಂಪ್ಡ್ ಔಟ್ ಆಗುವ ಸಂಭವಿತ್ತು. ಆದರೆ ಫ್ರೀ ಹಿಟ್ನ ಸದುಪಯೋಗದಲ್ಲಿ ಮತ್ತೆ ಮಹೇಶ ಮತ್ತೆ 1 ಓಟ. ಆದಷ್ಟು ಬೇಗ ಈ ಪಂದ್ಯ ಮುಗಿಯುವ ಹಂತದಲ್ಲಿದೆ.
ಆದಷ್ಟು ಬೇಗ ಅಂಕನ ಪ್ರವೇಶವನ್ನು ಲೋಟಸ್ ಹಾಗೆಯೇ ಶ್ರೀನಿಧಿ ಆದಷ್ಟು ಬೇಗ ಅಂಕನ ಪ್ರವೇಶವನ್ನು ಕಂಡುಕೊಳ್ಬೇಕಾಗಿದೆ. ಕ್ರೀಡೈ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿ 2026 ಸಾಗಿ ಬರ್ತಾ ಇದೆ. ಪರ್ಫೆಕ್ಟ್ ಬಾಸ್ ಫಲ್ಲೀರ್ನ ಬಾಕ್ಸ್ ಕ್ರಿಕೆಟ್ ಮೈದಾನದಲ್ಲಿ ಕ್ರೀಡೈ ಪ್ರೀಮಿಯರ್ ಲೀಗಿನ 3ನೇ ಆವೃತ್ತಿಯ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟ ಲೋಟಸ್ ಹಾಗೆಯೇ ಶ್ರೀನಿಧಿಯ ವಿರುದ್ಧವಾಗಿ ಸಾಗಿ ಬರಲಿಕ್ಕಿದೆ. ಈ ಒಂದು ಪಂದ್ಯದಲ್ಲಿ ಗೆದ್ದಂಥ ತಂಡ ನೇರವಾಗಿ ಈ ಒಂದು ಪ್ರೀಮಿಯರ್ ಲೀಗಿನ ಪ್ರಥಮ ಫೈನಲಿಸ್ಟ್ ಆಗಿ ಫೈನಲ್ ಹಂತವನ್ನು ತಲುಪಿದ್ದಾರೆ. ಸೋತ ತಂಡಕ್ಕೆ ಮತ್ತೊಂದು ಅವಕಾಶವಿದೆ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮತ್ತೆ ಚುಕ್ಕಿ ಆಗ್ತಾ ಇದೆ. ಮುಕುಂದ್ ಕೂಡ ಮುಂದಿನ ಹಂತಕ್ಕೆ ತಲುಪ್ತಾ ಇದೆ. ಮುಕುಂದ್ ವರ್ಸಸ್ ಎಸ್ ಪ್ರಮೋಟರ್ಸ್ ಎಲಿಮಿನೇಟರ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಅಡ್ಡ ಎಸ್ದ ಇಲ್ಲಿ ಸಾಗಿ ಬರ್ತಾ ಇದೆ. ಮತ್ತೆ ಮಹೇಶ ಇಲ್ಲಿ ಚೆಂಡು ಚುಕ್ಕಿ ಆಗ್ತಾ ಇದೆ. ಧನ್ಯವಾದಗಳು. 4 ವಾಲ್ಸ್ ಅಭಿನಂದನೆಗಳು ಮುಕುಂದ್ ತಂಡಕ್ಕೆ. ಪಂದ್ಯ ಪುರುಷ ಪ್ರಶಸ್ತಿಯನ್ನು ಸಾತಿಮ್ ಹೆಗ್ಡೆ ಮುಕುಂದ ಪರವಾಗಿ ಬಾಚಿಕೊಳ್ತಾ ಇದ್ದಾನೆ. ಸಾತಿಮ್ ದಾಂಡಿಗತನದಲ್ಲಿ ಗರ್ಜಿಸಿದಂಥ ಸಾತಿಮ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಲು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ಒಂದು ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಕ್ರೀಡೈ ಬ್ಯಾಂಗ್ಳೂರ್ ಆಯೋಜನೆ ಮಾಡಿರುವಂತಹ ಕ್ರೀಡೈ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಗೆ ನಮ್ಮನಿಗೆ ಸಹಕರಿಸಿದಂಥ ಬಹಳಷ್ಟು ಕಡುಗೈದಾನಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಯುವರ್ ಪ್ರೆಸ್ಟೀಜ್ ಟ್ರೇಡ್ ಮಾರ್ಟ್, MG ಸೆಲೆಕ್ಟ್, ಐಡಿಯಾಸ್ ಆಟೋಮೇಷನ್ ಆ್ಯಂಡ್ ನ್ಯೂಟ್ರಾನ್ ಆ್ಯಂಡ್ MG ಗ್ರೂಪ್ ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಕ್ರೀಡೆಯ ಪರವಾಗಿ ಆರ್ಥಿಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೇ ರೀತಿ ನಿಮ್ಮ ಸಹಕಾರವಿರಲಿ ಎಂದು ಹೇಳುತ್ತಾ ಇಲ್ಲಿ ಲೋಟಸ್ ವರ್ಸಸ್ ಶ್ರೀನಿಧಿ ಗೆಲುವಿನ ಹಾದಿಯಲ್ಲಿ ಫೈನಲ್ನ ಹಾದಿಗೆ ತಲುಪುವಲ್ಲಿ ಎರಡೂ ತಂಡವಿದೆ. ಲೋಟಸ್ ತಂಡದ ಪ್ರತಿಭೆ ತಾವರೆಯಂತೆ ಅರಳುತ್ತಿದೆ. ಅದೇ ರೀತಿ ಶ್ರೀನಿಧಿಯ ತಂಡದ ಆಟ ಗೆಲುವಿನ ಹಾದಿಯಲ್ಲಿ ತಲುಪ್ತಾ ಕ್ವಾಲಿಫೈಯರ್ 1ರ ಹಂತಕ್ಕೆ ತಲುಪ್ತಾ ಇದೆ. ಈ ಒಂದು ಪಂದ್ಯದಲ್ಲಿ ಗೆದ್ದ ತಂಡ ನೇರವಾಗಿ ಕ್ರೀಡೆ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಫೈನಲ್ ಪ್ರವೇಶವನ್ನು ಕಂಡುಕೊಂಡ್ರೆ, ದ್ವಿತೀಯ ತಂಡವಾಗಿ ಪ್ರವೇಶವನ್ನು ಕಂಡುಕೊಳ್ಳಲು ಇನ್ನು ಕೂಡ 2 ಪಂದ್ಯ ಬಾಕಿ ಇರುತ್ತದೆ. ಎಲಿಮಿನೇಟರ್ನಲ್ಲಿ ಗೆದ್ದಂಥ ತಂಡ ಕ್ವಾಲಿಫೈಯರ್ 1ರಲ್ಲಿ ಸೋತ ತಂಡದೊಂದಿಗೆ ಹೋರಾಟವನ್ನು ನಡೆಸಿ ಫೈನಲ್ಗೆ ಪ್ರವೇಶವನ್ನು ಕಂಡುಕೊಳ್ಬೇಕಾಗಿದೆ. ಮುಂದಿನ ಪಂದ್ಯ ಎಸ್ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ವರ್ಸಸ್ ಮುಕುಂದ್ ರಿಯಾಲ್ಟಿಯ ಎಲ್ಲ ಆಟಗಾರರು ಹಸ್ತಾಕ್ಷರಕ್ಕಾಗಿ ವೇದಿಕೆಗೆ ಬರಬೇಕು, ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಅದೇ ರೀತಿ ಏಸ್ ಪ್ರಮೋಟರ್ಸಿನ ಎಲ್ಲ ಆಟಗಾರರು ಟಾಸ್ಗಾಗಿ ಏಸ್ ಪ್ರಮೋಟರ್ಸ್ ಆ್ಯಂಡ್ ಮುಕುಂದ್ ರಿಯಾಲ್ಟಿಯ ನಾಯಕರು ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ಕಳೆದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸಾತಿಮ್ ಹೆಗ್ಡೆ ಫಾಲಾಗ್ತಿದೆ. ಕೀರ್ತನ್ ಇವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಮುನ್ನ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಬೇಕಾಗಿದೆ. ಸಾತಿಮ್ ದಯಮಾಡಿ ವೇದಿಕೆಗೆ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿದೆ. ದಾಂಡಿಗತನದಲ್ಲಿ ಸಿಡಿಲಬ್ಬರದ ದಾಂಡಿಗತನವನ್ನು ಪ್ರದರ್ಶಿಸಿದಂಥ ಸಾತಿಮ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮುನ್ನ ಇವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನೀಡಬೇಕು. ನಿಯಮ ಸೇಮ್ ಇರ್ತದೆ. 4 ಓವರ್ಗಳಿಗೆ ಸೀಮಿತ.
ಪ್ರಥಮ ಓವರ್ ಪವರ್ ಪ್ಲೇ, 4 ಓವರ್ 4 ಬೌಲರ್. ಲೀಗ್ನ 3 ಪಂದ್ಯಗಳನ್ನು ಕೂಡ ಗೆದ್ದಂತ 2 ತಂಡ, ಸೋಲನ್ನೇ ಕಾಣದಂತಹ 2 ತಂಡ ಪ್ರಥಮ ಸೋಲಿಗೋಸ್ಕರ ಇಲ್ಲಿ ಕ್ವಾಲಿಫೈಯರ್ 1ರಲ್ಲಿ ಆಡ್ತಾ ಇದೆ. ಫೈನಲ್ನ ಗೆಲುವಿಗೋಸ್ಕರ, ಫೈನಲಿನ ಹಾದಿಗೋಸ್ಕರ ಕ್ವಾಲಿಫೈಯರ್ 1ರ ಪಂದ್ಯ ಸಾಗಿ ಬರ್ತಾ ಇದೆ. ಬಾಕ್ಸ್ ಕ್ರಿಕೆಟ್ ಪ್ರೀಮಿಯರ್ ಲೀಗಿನ ಕ್ರೀಡೆ ಪ್ರೀಮಿಯರ್ ಲೀಗಿನ 3ನೇ ಆವೃತ್ತಿಯ ಕ್ವಾಲಿಫೈಯರ್ 1ರ ಪಂದ್ಯ ಲೋಟಸ್ ವರ್ಸಸ್ ಶ್ರೀನಿಧಿ. ದ್ವಿತೀಯ ಬಾರಿಗೆ ರೋಹಿತ್, ನಿಭಾಯಿಸುವ ದಾಂಡಿಗ ಪ್ರಸಾದ್. ಕಳೆದೆರಡು ಪಂದ್ಯಗಳ ಹೀರೋ ಪ್ರಸಾದ್, ರೋಹಿತ್ ಟು ಪ್ರಸಾದ್. ಇಲ್ಲಿ ಪ್ರಸಾದನ ವಿಕೆಟ್ ಪತನ, ಶೂನ್ಯಕ್ಕೆ ನಿರ್ಗಮಿಸ್ತಾ ಇದ್ದಾನೆ ಪ್ರಸಾದ್. ಇದರಿಂದ ಬಹುದೊಡ್ಡ ಬೇಟೆಯನ್ನೇ ರೋಹಿತ್ ಆಡಿದ್ದಾನೆ. ಬಹುದೊಡ್ಡ ಬೇಟೆ ಫೈನಲ್ ನಲ್ಲಿ ಸಾಗಿ ಬರ್ತಾ ಇದೆ. ರೋಹಿತ್ ಅವರ ಎಸ್ತುಗಾರಿಕೆಯಲ್ಲಿ ಪ್ರಥಮ ಓವರಿನಲ್ಲೇ ಪ್ರಸಾದನ ವಿಕೆಟ್ ಅನ್ನು ಬಲೆ ಬೀಸಿದ್ದಾನೆ ರೋಹಿತ್. ಇದರಿಂದ ತಂಡಕ್ಕೆ ಆರಂಭಿಕ ಆಘಾತ ಕೂಡ ಶ್ರೀನಿಧಿಯ ಪರವಾಗಿ ನಮಿಸ್ತಾ ಇದೆ. ಮೊದಲ 2 ಎಸೆಗಳ ಮುಂದೆ 1 ಓಟವನ್ನು ದಾಖಲಿಸಿ 1 ವಿಕೆಟ್ ಅನ್ನು ನೀಡಿದೆ ಶ್ರೀನಿಧಿ ತಂಡ. ಮತ್ತೆ ರೋಹಿತ್ 3ನೇ ಬಾರಿಗೆ ಇಲ್ಲಿ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಕಳೆದ ಪಂದ್ಯದ ಕ್ಷೇತ್ರ ರಕ್ಷಣೆ ಈ ಬಾರಿ ನೆನಪಿಸುತ್ತಿದೆ ಶ್ರೀನಿಧಿಯ ದಾಂಡುಗಾರಿಕೆಗೆ. ಲೋಟಸ್ ಕಳೆದ ಪಂದ್ಯದಲ್ಲಿ 6 ಆಟಗಾರರನ್ನು ರನ್ಔಟ್ ಮಾಡಿತ್ತು. ಮತ್ತೆ ರೋಹಿತ್ 4ನೇ ಬಾರಿಗೆ ಇಲ್ಲಿ ಮತ್ತೊಂದು ಭರ್ಜರಿಯಾದಂತಹ ಎಸೆತ, ಎದುರಾಳಿಗೆ ಉತ್ತರ ನೀಡಲು ಆಗುತ್ತಿಲ್ಲ. ದಾಂಡುಗಾರಿಕೆಯಲ್ಲಿ ನಿಶ್ಶಬ್ದತೆ ಕಂಡು ಬರ್ತಾ ಇದೆ. ಪವರ್ ಪ್ಲೇಯ ಯಶಸ್ಸು ರೋಹಿತ್ನ ಪಾಲಾಗ್ತಾ ಇದೆ. ಜೆರ್ಸಿ ನಂಬರ್ 27 ರೋಹಿತ್. ಇಲ್ಲಿ ಕಾದು ನೋಡಬೇಕಾಗಿದೆ. ಮತ್ತೆ ಒಂಟಿ ಓಟ, ಖಾತೆಯಲ್ಲಿ 2 ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ಕೊನೆ 1 ಎಸೆತ ಬಾಕಿ ಇದೆ. ರೋಹಿತ್ ಕೊನೆಯ ಬಾರಿಗೆ ರೋಹಿತ್ ಟು ಸೌರಭ್. ಚೆಂಡು ಕ್ಷಣಕಾಲ ಗಾಳಿಯಲ್ಲಿತ್ತು, ಆದರೆ ಕ್ಷೇತ್ರರಕ್ಷಕನ ಬೊಗಸೆ ಸೇರಿ ಒಂಟಿ ಓಟಕ್ಕೆ ಸಂತೃಪ್ತನಾಗ್ತಾ ಇದೆ. ಪವರ್ ಪ್ಲೇಯ ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 1 ವಿಕೆಟ್ ನಷ್ಟದಲ್ಲಿ 3 ಓಟಗಳನ್ನು ಮಾತ್ರ ದಾಖಲಿಸಿದೆ. 2ನೇ ಓವರನ್ನು ಎಸೆಯಲು ಬರ್ತಾ ಇದ್ದಾರೆ 6 ಅಡಿ ಉದ್ದದ ಎಸೆಗಾರ ಅರವಿಂದ್. ಇಲ್ಲಿ ಸೌರಭ್ ಜವಾಬ್ದಾರಿಯುತ ಆಟ ಪ್ರದರ್ಶಿಸಬೇಕಾಗಿದೆ. ಮತ್ತೆ ಒಂಟಿ ಓಟ, ಜೆರ್ಸಿ ನಂಬರ್ 17 ಮತ್ತೆ ಸ್ಟ್ರೈಕ್ನಲ್ಲಿ. ಜೆರ್ಸಿ ನಂಬರ್ 17 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ನೆನಪಿಸುವುದು AB ಡಿ ವಿಲಿಯರ್ಸ್. ಅದೇ ರೀತಿ ಇಲ್ಲಿ ಕೂಡ ಹೆಸರು AB ಎಂದೇ ಪ್ರಖ್ಯಾತಿ. ಆದರೆ ಇದು AB ಡಿ ವಿಲಿಯರ್ಸ್ ಅಲ್ಲ, ಆದಿತ್ಯ ಬಾಲಿಗ. ಮತ್ತೆ ಅರವಿಂದ್ ಟು AB. ದ್ವಿತೀಯ ಬಾರಿಗೆ ಅರವಿಂದ್ ಟು AB. ದ್ವಿತೀಯ ಓವರಿನ ದ್ವಿತೀಯ ಎಸೆತವನ್ನು ಎಸೆಯಲು ರೈಟ್ ಓವರ್ ದ ವಿಕೆಟ್ ನಿಭಾಯಿಸುವ ದಾಂಡಿಗ AB. ಇಲ್ಲಿ ಸುಂದರತೆ ಎಸೆಗಾರಿಕೆ. ಇಂತಹ ಎಸೆತಗಳಿಗೆ ದಾಂಡಿಗನಲ್ಲಿ ಉತ್ತರವಿಲ್ಲ. ಅರ್ಥಾತ್ ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಒತ್ತಡದ ಮೇಲೆ ಒತ್ತಡವನ್ನು ಏರ್ತಾ ಇದ್ದಾರೆ ಎದುರಾಳಿ ತಂಡಕ್ಕೆ ಲೋಟಸ್ ಗ್ಲಾಡಿಯೇಟರ್ಸ್ ತಂಡ. ಮತ್ತೆ ಅರವಿಂದ ಈ ಬಾರಿ ಮತ್ತೊಂದು ಚುಕ್ಕಿ ಎಸೆತ. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಪದೇ ಪದೇ ಚುಕ್ಕಿ ಎಸೆತಗಳಿಂದ ಕಳೆದ 3 ಪಂದ್ಯಗಳಲ್ಲಿ ವಿರಾಜಮಾನವಾಗಿ ಮೆರೆದಿದ್ದಂಥ ಶ್ರೀನಿಧಿ ಇಲ್ಲಿ ಯಾಕೋ ರನ್ ಗಳಿಸಲು ಪರದಾಡುತ್ತಿದೆ.
ಮತ್ತೆ ಲೋಟಸ್ ಅಜೇಯ ಓಟವನ್ನು ಮುಂದುವರಿಸ್ತಾ ಇದೆ, ಕಾದು ನೋಡಬೇಕಾಗಿದೆ. ಇನ್ನು ಕೂಡ 2 ಓವರ್ ಬಾಕಿ ಇದೆ ಈ ಓವರ್ನ ಮುಕ್ತಾಯದ ನಂತರ. ಮತ್ತೆ ಲೋಟಸ್ ಗ್ಲಾಡಿಯೇಟರ್ಸ್ ಇಲ್ಲಿ ಬಗಸ ಸೇರ್ತಾ ಇದೆ. ಈ ಓವರ್ ಮುಕ್ತಾಯದ ನಂತರ ಎಬಿ ಕೂಡ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. ಒಂದಂಕಿಯ ಸಂಖ್ಯೆಯಲ್ಲಿಯೇ ಓಟಗಳನ್ನು ನಿಯಂತ್ರಿಸಿದ್ದಾರೆ. ಅರವಿಂದ್ ಅವರ ಎಸ್ತುಗಾರಿಕೆಯಲ್ಲಿ ಕೂಡ ಬಹಳಷ್ಟು ಸೊಗಸಾದ ಎಸ್ತುಗಾರಿಕೆ. ಕೊನೆ 2 ಎಸ್ತು ಬಾಕಿ ಇದೆ. ತಂಡದ ಮೊತ್ತ 4, ಕೊನೆ 2 ಎಸ್ತು ಬಾಕಿ ಇದೆ. ಮತ್ತೆ ಅರವಿಂದ ಇಲ್ಲಿ ಎಡಗೈ ಆಟಗಾರ ಸಾವನ್ ಸ್ಟ್ರೈಕ್ ನಲ್ಲೇ. ಅರವಿಂದ್ ಟು ಸಾವನ್. ಜವಾಬ್ದಾರಿಯುತ ಜೊತೆಯಾಟ ಬರಲೇಬೇಕಾಗಿದೆ ಸಾವನ್ ಹಾಗೇನೆ ಸೌರಭ್ನ ನಡುವೆ. ಮತ್ತೆ ಅರವಿಂದ ಪಂಚಮ ಬಾರಿಗೆ ಸುಂದರ ಎಸ್ತುಗಾರಿಕೆ, ಯಾವುದೇ ಓಟಗಳನ್ನು ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಚೆಂಡು ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಓಟಗಳು ಬರ್ತಾ ಇಲ್ಲ, ಮತ್ತೆ ಚುಕ್ಕಿ ಆಗ್ತಾ ಇದೆ ಎಸ್ತುಗಾರಿಕೆ. ಲೋಟಸ್ ಈ ಒಂದು ಪಂದ್ಯಕೂಟದಲ್ಲಿ ಯಶಸ್ಸಿನ ಆಟವನ್ನು ತೋರ್ಪಡಿಸ್ತಾ ಇದೆ. ಮತ್ತೆ ಕೊನೆಯ ಬಾರಿಗೆ ಅರವಿಂದ, ಇಲ್ಲಿ ಅರವಿಂದ ಅಡ್ಡ ಎಸೆತವನ್ನು ದಾಖಲಿಸ್ತಾ ಇದ್ದಾನೆ. ನಿಧಾನವಾಗಿ ಒಂದೊಂದು ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ಇದರಿಂದ ಕೊಂಚ ಓಟಗಳ ಸೇರ್ಪಡೆಯಿಂದ ತಂಡದ ಮೊತ್ತ 5. ದ್ವಿತೀಯ ಓವರಿನ ಕೊನೆ ಎಸೆತ ಬಾಕಿ ಇದೆ. ಮತ್ತೆ ಅರವಿಂದ ಕೊನೆಯ ಬಾರಿಗೆ ಸುಂದರತೆ ಎಸ್ತುಗಾರಿಕೆ, ಯಾವುದೇ ಓಟಗಳನ್ನು ದಾಖಲಿಸ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ಕೂಡ ಭದ್ರವಾಗಿತ್ತು. 2 ಓವರ್ಗಳ ಮುಕ್ತಾಯಕ್ಕೆ 2 ವಿಕೆಟ್ ನಷ್ಟದಲ್ಲಿ 5 ಓಟಗಳನ್ನು ದಾಖಲಿಸಿದ್ದಾರೆ. ಬಹುಶಃ ಈ ಒಂದು ಪಂದ್ಯಕೂಟದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂತಹ ತಂಡ ಕೂಡ ಲೋಟಸ್ ಆಗಿ ಗೋಚರಿಸ್ತಾ ಇದೆ. ಒಂದೆಡೆ ಮೈದಾನದ ಬಲಭಾಗದಲ್ಲಿ, ಮತ್ತೊಂದೆಡೆ ಮೈದಾನದ ನೆಟ್ಟ ನೇರ ಭಾಗದಲ್ಲಿ ಕೂಡ ಒಂದಷ್ಟು ಸಮವಸ್ತ್ರ ಧರಿಸಿ ಅಭಿಮಾನಿಗಳೆಲ್ಲರೂ ಕೂಡ ಹುರಿದುಂಬಿಸ್ತಾ ಇದ್ದಾರೆ ಲೋಟಸ್ನ ಆಟಗಾರರನ್ನು. ಜೆರ್ಸಿ ನಂಬರ್ 18 ಮಿಸ್ಟರ್ ರಕ್ಷಿತ್ ಎಸ್ತುಗಾರಿಕೆಯಲ್ಲಿ 3ನೇ ಓವರನ್ನು ಎಸೆಯಲು ಇಲ್ಲಿ ಆರಂಭಿಕ ದಾಂಡಿಗ ಸೌರಭ್ ಒಂದೆಡೆ ಕ್ರೀಸ್ನಲ್ಲಿದ್ದಾರೆ. ಈ ಓವರನ್ನು ಸದುಪಯೋಗ ಪಡಿಸಬೇಕಾಗಿದೆ ಸೌರಭ್. ರಕ್ಷಿತ್ ಎಸೆಯುವಂತ ಚೆಂಡು, ಪ್ರಥಮ ಚೆಂಡು. ಸೌರಭ್ ಇಲ್ಲಿ ಯಾವುದೇ ಓಟಗಳನ್ನು ದಾಖಲಿಸಲು ಕೊಂಚ ಕಷ್ಟವಾಗ್ತಾ ಇದೆ. ದೊಡ್ಡ ಹೊಡೆತಗಳು ಬರಲೇಬೇಕಾಗಿದೆ. ನೆಟ್ಟ ನೇರ ಹೊಡೆತದ ಸಿಕ್ಸರ್ ಬರಲೇಬೇಕಾಗಿದೆ ಎದುರಾಳಿಗೆ ಸ್ಪರ್ಧಾತ್ಮಕ ಮೊತ್ತವನ್ನು ನೀಡಲು. ಮತ್ತೆ ರಕ್ಷಿತ್, ಇಲ್ಲಿ ಸಿಕ್ಸರ್ ಬರ್ತಾ ಇದೆ. ಇದರಿಂದ ಓಟಗಳ ಸೇರ್ಪಡೆ ಆಗ್ತಾ ಇದೆ. ಎದುರಾಳಿಗೆ ಸ್ಪರ್ಧಾತ್ಮಕ ಮೊತ್ತವನ್ನು ನೀಡಲು. ಮತ್ತೆ ರಕ್ಷಿತ್, ಇಲ್ಲಿ ಸಿಕ್ಸರ್ ಬರ್ತಾ ಇದೆ. ಮತ್ತೆ ರಕ್ಷಿತ್, ಇಲ್ಲಿ ಸೌರಭ್, ಮತ್ತೊಂದು ಭರ್ಜರಿಯಾದ ಸಿಕ್ಸರ್. ಇದು ಬರಲೇಬೇಕಿತ್ತು. ಇಂತಹ ದೊಡ್ಡ ಮಟ್ಟದ ಪಂದ್ಯಾಟದಲ್ಲಿ ಇದು ಬರಲೇಬೇಕಿತ್ತು. ಮುಂದಿನ ಹಂತಕ್ಕೆ ತಲುಪಲು ಮತ್ತೊಂದು ಭರ್ಜರಿಯಾದ ಸಿಕ್ಸರ್. ಸ್ಪರ್ಧಾತ್ಮಕ ಮೊತ್ತವನ್ನು ಎದುರಾಳಿಗೆ ನೀಡಿದರೆ ಮಾತ್ರ ಇಲ್ಲಿ ನಿಟ್ಟುಸಿರು ಬಿಡಬಹುದು. ಮತ್ತೆ ಸೌರಭನಿಗೆ ಗೊತ್ತಿದೆ ಈ ಪಂದ್ಯದಲ್ಲಿ ತನ್ನ ಇನ್ನಿಂಗ್ಸ್ ಅತ್ಯಮೂಲ್ಯ ಎಂದು. ಇಲ್ಲಿ ಹ್ಯಾಟ್ರಿಕ್ ಸಿಕ್ಸರ್ ದಾಖಲಾಗ್ತಾ ಇದೆ. ಮೊದಲ 2 ಓವರ್ಗಳಲ್ಲಿ ಸೌರಭನಿಗೆ ಕೈಯಲ್ಲಿದ್ದ ಸೌರಭ ಪಂದ್ಯದ ಇನ್ನಿಂಗ್ಸ್ 3ನೇ ಓವರಿನಲ್ಲಿ ನಿಧಾನವಾಗಿ ಶ್ರೀನಿಧಿಯ ಪರವಾಗಿ ಕ್ರಮಿಸ್ತಾ ಇದೆ. ಮತ್ತೆ ರಕ್ಷಿತ್, ನೋ ಬಾಲ್ ಎನ್ನುವಂತ ಸೂಚನೆ. ಕಾದು ನೋಡಬೇಕಾಗಿದೆ, ಅಂಪೈರ್ ತೀರ್ಪಿಗಾಗಿ ಕಾದು ನೋಡಬೇಕಾಗಿದೆ. ನೋ ಬಾಲ್, ಫ್ರೀ ಹಿಟ್. ಗಾರ್ಡ್ ಚೇಂಜ್ ಮಾಡುವಾಗ ಹೇಳಬೇಕಾಗಿದೆ. ತಾವುಗಳು ಇದ್ದಕ್ಕಿದ್ದ ಹಾಗೆ ತಮ್ಮ ಬೌಲಿಂಗ್ ಎಂಡನ್ನು ಬದಲಾವಣೆ ಮಾಡಿದರೆ ಅಂಪೈರಿಗೂ ಕೂಡ ಗೊತ್ತಾಗಲ್ಲ. ತಾವುಗಳು ಗಮನಿಸಬೇಕಾಗಿದೆ. ಫ್ರೀ ಹಿಟ್ನ ಅವಕಾಶವಿದೆ ಸೌರಭನಿಗೆ.
ಇಲ್ಲಿ 24 ಓಟಗಳು ಈಗಾಗಲೇ ಬಂದಿದೆ. ಮೂರನೇ ಓವರ್ನ ಮುಕ್ತಾಯಕ್ಕೆ ಎರಡು ಎಸೆಗಳು ಬಾಕಿ ಇದೆ. ಫ್ರೀಡ್ ಚಾಲ್ತಿಯಲ್ಲಿದೆ. ಮತ್ತೆ ಸೌರಭ್ ಇಲ್ಲಿ ಮತ್ತೊಂದು ದೊಡ್ಡ ಹೊಡೆದಕ್ಕೆ ಮುಂದಾಗುತ್ತಿದ್ದಾನೆ ಸೌರಭ್. ಮತ್ತೆ ಓಟಗಳು ಬರ್ತಾ ಇಲ್ಲ. ಕೊನೆ ಒಂದು ಎಸೆ ಬಾಕಿ ಇದೆ. ದೊಡ್ಡ ಹೊಡೆತಗಳು ಬೇಕಾದಲ್ಲಿ ಸೌರಭನಿಗೆ ಉಪಯುಕ್ತ ಆಟದ ಕಾಣಿಕೆಯನ್ನು ಶ್ರೀನಿಧಿಗೆ ನೀಡ್ತಾ ಇದ್ದಾನೆ ಸೌರಭ್. ಇಲ್ಲಿ ಕಾದು ನೋಡಬೇಕಾಗಿದೆ. ಮತ್ತೆ ಒಂದು ಓಟ. ಇದರಿಂದ 3 ಓವರ್ ಮುಕ್ತಾಯಕ್ಕೆ 25 ಓಟಗಳನ್ನು ಕಲೆ ಹಾಕಿದೆ. ಅಂತಿಮ ಓವರ್ ಬಾಕಿ ಇದೆ. ಎರಡೂ ತಂಡ ಕೂಡ ಸಮಬಲದ ಹೋರಾಟವನ್ನು ನೀಡುವಂತಹ ತಂಡ. ಎರಡೂ ತಂಡದಲ್ಲೂ ಒಂದೇ ರೀತಿಯ ಆಟಗಾರರನ್ನು ಒಳಗೊಂಡಿದೆ. ಆದ್ದರಿಂದ ಈ ಒಂದು ಪಂದ್ಯ ರೋಚಕ, ರೋಮಾಂಚನಕಾರಿಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರಲಿಕ್ಕಿದೆ. ಕಾದು ನೋಡಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸ್ ಯಾವ ಹಂತಕ್ಕೆ ತಲುಪುತ್ತದೆ ಕಾದು ನೋಡಬೇಕಾಗಿದೆ. ಅಂತಿಮ ಓವರನ್ನು ಎಸೆಯಲು ಸುಮನ್ ತಾರ್ಕೆ ಜೆರ್ಸಿ ನಂಬರ್ 3 ನಿಭಾಯಿಸುವ ದಾಂಡಿಗ ಸೌರಭ. ಕ್ರಿಕೆಟ್ ಎನ್ನುವಂಥದ್ದು ಒಂದು ಅದೃಷ್ಟದ ಆಟ. ಯಾವ ಹಂತದಲ್ಲೂ ಯಾವ ಸಂದರ್ಭದಲ್ಲೂ ಯಾರ ಕಡೆಗೂ ತಿರುಗಬಲ್ಲಂಥ ಒಂದು ಆಟ ಕ್ರಿಕೆಟ್ ಆಟ. ಇಂದು ಕ್ರೀಡೆ ಪ್ರೀಮಿಯರ್ ಲೀಗಿನ ಕ್ವಾಲಿಫೈಯರ್ ಒಂದು ಸಾಗಿ ಬರ್ತಾ ಇದೆ. ಲೋಟಸ್ ಹಾಗೆಯೇ ಶ್ರೀನಿಧಿಯ ಪರವಾಗಿ ಮತ್ತೆ ಒಂಟಿ ಓಟ. ನಾಲ್ಕನೇ ಓವರಿನ ಕೊನೆ 5 ಎಸೆ ಬಾಕಿ ಇದೆ. ಇನ್ನಿಂಗ್ಸ್ ಮುಕ್ತಾಯಕ್ಕೆ ಸುಮನ್ ವರ್ಸಸ್ ಸಾವನ್. ತಂಡದ ಮತ್ತೆ 26. ಮತ್ತೆ ಓಡೋಡಿ ಬಂದು ಇಲ್ಲಿ ನೆಟ್ಟ ನೇರ ಹೊಡೆಯುವಂಥದ್ದು. ಇಲ್ಲಿ ಕ್ಯಾಚಿನ ಅವಕಾಶ ಕೈ ತಪ್ತಾ ಇದೆ. ಮತ್ತೆ ಒಂಟಿ ಓಟ. ಸೌರಭನಿಗೆ ಸ್ಟ್ರೈಕ್ ನೀಡ್ತಾ ಇದ್ದಾನೆ ಸಾವನ್. ಯಾಕೆಂದ್ರೆ ಈಗಾಗಲೇ 3 ಸಿಕ್ಸರ್ ದಾಖಲಿಸಿದಂತ ಆಟಗಾರ ಬಲಗೈ ಆರಂಭಕಾರ ಸೌರಭ್ ಇನ್ನು ಕೂಡ ಕ್ರೀಸ್ನಲ್ಲಿದ್ದಾರೆ. ತಂಡಕ್ಕೆ ಮತ್ತಷ್ಟು ಕೊಡುಗೆಯನ್ನು ನೀಡಲು ಸೌರಭ್ ಮುನ್ನುಗ್ಗುತ್ತಿದ್ದಾರೆ. ಮತ್ತೊಂದು ಬಲವಾದ ಸಿಕ್ಸರ್ ರಿಂದ ಇಲ್ಲಿ ಚೇತರಿಕೆಯನ್ನು ಕಂಡು ಬರ್ತಾ ಇದೆ ತಂಡ. ಶ್ರೀನಿಧಿ ಇನ್ಫ್ರಾಸ್ಟ್ರಕ್ಚರ್ಸ್ ತಂಡ. ಲೋಟಸ್ ಗ್ಲಾಡಿಯೇಟರ್ಸ್ ಈಗ ನಿಧಾನವಾಗಿ ಸಡಿಲಗೊಳ್ತಾ ಇದೆ. ಸೌರಭ್ ಬೇರೂರಿ ನಿಂತಿದ್ದಾನೆ. ತಂಡದ ಮೊತ್ತ 32ಕ್ಕೆ ಏರಿಕೆಯಾಗ್ತಾ ಇದೆ. ಮತ್ತೆ ಸುಮನ್ ಇಲ್ಲಿ 34 ಆಗ್ತಾ ಇದೆ. ಓಟಗಳ ಸಂಖ್ಯೆ 34. ಕೊನೆಯ 3 ಎಸೆ ಬಾಕಿ ಇದೆ ಪ್ರಥಮ ಇನ್ನಿಂಗ್ಸಿನ ಮುಕ್ತಾಯಕ್ಕೆ. ಮತ್ತೆ ಸೌರಭ್ ಈಗಾಗಲೇ 4 ಸಿಕ್ಸರ್ ಹೊಡೆದಂತ ಆಟಗಾರ ಸೌರಭ್. 34 ಈ ಓವರಿನಲ್ಲಿ 9 ಓಟಗಳು ಬಂದಿದೆ ಈಗಾಗಲೇ. ಮತ್ತೆ ಸುಮಾನ್ ಇಲ್ಲಿ ನೆಟ್ಟ ನೇರ ಹೊಡೆಯುವಂತಹ ಜಿದ್ದಾಜಿದ್ದಿನ ಹೋರಾಟದಲ್ಲಿ ಅಂಪೈರ್ ತೀರ್ಪಿಗಾಗಿ ಕಾದು ನೋಡಬೇಕಾಗಿದೆ. ಸುಮಾನ್ ಸೌರಭನ ದಾಂಡಿನ ಗರ್ಜನೆಯಿಂದ ಕ್ರೀಡಾಭಿಮಾನಿಗಳಲ್ಲಿ ಇರುವಂತಹ ಉತ್ಸಾಹ ನಿಧಾನವಾಗಿ ಕಡಿಮೆಗೊಳ್ಳುತ್ತಿದೆ. ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. 5 ಸಿಕ್ಸರ್ ಅನ್ನು ಹೊಡೆದಂತ ಆಟಗಾರ ಸೌರಭ್. ಇಂತಹ ಪಂದ್ಯದಲ್ಲಿ, ನಿರ್ಣಾಯಕ ಪಂದ್ಯದಲ್ಲಿ ಆಟವಾಡಿದಾಗ ಎಲ್ಲರ ನೆನಪಿನಲ್ಲಿ ಉಳಿಯುವಂತ ಈ ಒಂದು ಇನ್ನಿಂಗ್ಸ್ 6ನೇ ಸಿಕ್ಸರ್ಗಾಗಿ ಮುನ್ನುಗ್ಗುತ್ತಿದ್ದಾನೆ ಸೌರಭ್. ಇಲ್ಲಿ ಕೊಂಚ ಕೈ ತಪ್ಪಿದೆ ಸಿಕ್ಸರ್, ಆದರೂ ಕೂಡ ಓಟಗಳು ಸಂಪೂರ್ಣತೆಗೊಳ್ತಾ ಇದೆ. ಇನ್ನಿಂಗ್ಸಿನ ಮುಕ್ತಾಯದಲ್ಲಿ 1 ಎಸೆ ಬಾಕಿ ಇದೆ. 41 ಓಟಗಳು ಈಗಾಗಲೇ ಬಂದಿದೆ. ಮತ್ತೆ ಸುಮಾನ್ ಪ್ರಥಮ ಇನ್ನಿಂಗ್ಸಿನ ಕೊನೆ ಓವರಿನ ಕೊನೆ ಎಸೆವನ್ನು ಎಸೆಯಲು ನಿಭಾಯಿಸುವ ದಾಂಡಿಗ ಎಡಗೈ ಆಟಗಾರ ಸಾವನ್. ಸುಮನ್ ಟು ಸಾವನ್
ಇಲ್ಲಿ ಕ್ಯಾಚ್ನ ಮುಖೇನ ವಿಕೆಟ್ನ ಪತನವಾಗ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ 41 ಓಟಗಳನ್ನು ಕಲೆ ಹಾಕಿದೆ ಶ್ರೀನಿಧಿ ತಂಡ. ಎದುರಾಳಿಗಳು ಇದನ್ನು ಎದುರಿಸಲು 42 ಓಟಗಳನ್ನು ತೆಗೆಯಲೇಬೇಕಾಗಿದೆ ಫೈನಲ್ ಪ್ರವೇಶಕ್ಕಾಗಿ. ಒಂದು ದೊಡ್ಡ ಚಪ್ಪಾಳೆ ಬರಲಿ ಸೌರಭನ ಆಟಕ್ಕೆ. 14 ಎಸೆತ 36 ಓಟಗಳನ್ನು ದಾಖಲಿಸಿದಂತ ಆಟಗಾರ ಸೌರಭ್ ತಂಡಕ್ಕೆ ನಿರ್ಣಾಯಕ ಹಂತದಲ್ಲಿ ಉಪಯುಕ್ತ ಕೊಡುಗೆಯನ್ನು ನೀಡಿದ ಸೌರಭ್ ಮುಂದಿನ ವೀಕ್ಷಕ ವಿವರಣೆಯನ್ನು ರಾಬಿನ್ ಇವರು ನಡೆಸಿಕೊಳ್ಳಲಿಕ್ಕಿದ್ದಾರೆ. Thank you, Vinay. So moving to the next match, the eliminator match between Ace Promoters versus the team Mukund Realty. I request the two captains please to report to the microphone for the toss. That will be the... So we have the captain of Ace Promoters. Can we have the captain of the team Mukund? The captain... 42 is the target. He allowed 4 overs. What an outstanding innings coming by the one man who single-handedly took his team to a decent total to be defended against the one of the favorite team to lift the title. That is the Lotus Gladiators. Cricket is a funny game. You cannot predict until the final ball has been delivered. We have the two openers walking out to the center. The man who backed a couple of player of the match in this tournament who's on the non-strikers end. And we have the captain on the strikers end. Sampath on the strikers end and Rohit on the non-strikers end. Let's see who's going to be the opening bowler. The ball is under the hands of Savan. The news in the center, the captain of Mukund Realty have won the toss. So let's wait and watch what will be the decision. Either they will opt to bowl or bat. Any one decision has to come against the favor from the captain. So you need to decide up in front. Are you willing to bowl or bat? The captain of Ace Promoters are waiting for your decision. And the very first ball of the inning starts with the doctor one coming in the bat of Sampath. Every over they need a boundary under 6. The equation is just like around 10.15 run per over. So the captain of Mukund, after winning the toss, no hesitation, opting to bowl first. So I request the fielders to be ready as soon as this game gets over. Please enter the field immediately. And the two openers of Ace Promoters, please be ready for the next match. That will be an important game for both the teams. Winner will qualify into the qualifier 2. Loser will be out of the tournament. In between the gap, that's a fabulous hit coming from the bat of... Rohit getting off the mark straight away in the very first ball of the innings, playing a back foot punch in between the two fielders. Chance for the wicket keeper behind the stump. Not so easy to take those kind of catches when the ball is clearing behind the wicket keeper. You have the football post over there, so it will be very tough for the wicket keeper to judge. At the end, the ball kissing the nets, and the batsman is safe in his batting crease. 7th time. Nicely played straight to the fielder inside the circle, resulting with another dotted delivery. We are into the over number 1, final ball. Score is on 5, chasing a target of 42. They need a 1-6 in the final ball. Defensively played at the end. An excellent running between the wicket to keep this strike in the next over. Over number 1 coming to an end. After the completion of first over, score is on 6. Chasing a target of 42. It means that in the remaining 18 ball,
They need 36 runs with the equation of just 12 runs per over. Every over, they need to get 2 sixes. So change the bowling end. We have Mr. Prasad. Prasad Shari will be doing the bowling number 2. Coming round the wicket, passing the umpire Ajit. Right on the block on, well played, excellent running between the wicket. And meanwhile, even every single run is quite important. With the help of that single, score is on 7. And that's a big wicket. The skipper has to depart. The ball coming well in. The batsman too early to play a lofted it. You miss, I hate. And the captain has to depart. And now we have a new batter, Rakshit, walking out to the sector, joining the company of Rohit. Until these 2 batters are there out in the middle, the target still can be chased by the Lotus. It's just a matter of 1 or 2 sixes in and over will get the game into the victory position. If they keep losing their wickets, on the other end, the bowler just need to bowl wicket to wicket. That's what bowler like Prasad does it for his side. Going for the lofted head, the ball hitting the top of the net, looking for the quick single. It was being sent back at the right time. The team Lotus Gladiator do not want to lose another wicket, and that to the wicket of Rohit. Excellent over ball by Prasad. 3 back-to-back dotted delivery in this over. I mean, just a 1 run conceded in the very first ball. That was right in the block all. Full flow of the bat, played onto the mid-off, looking for the quick single. The throw was widely from the fielder. In the meanwhile, the batsman had an ample of time to get the single completed. Prasad, 5th time in the over. Played on to the onside. Singles will not hurt for the team. Srinidhi infrastructure. They know that their bowlers are doing an excellent work. Both the bowlers started with 7 and now Prasad doing an excellent work. The score is on 9. So 13 ball, 33 required. Looking for the quick single, but not at this moment. What an excellent over coming from the bowler Prasad. Just conceding 3 runs and picked an important wicket of the captain. So over number 2 coming to an end after the completion of 2 overs. Score is on 9. It means that in the remaining 12 ball, the team needed 33 runs with the help of a run rate of 16.5 runs per over. And now change in the bowling end. The ball has been handed over to Jairaj to bowl the over number 3. A back foot punch. In the meanwhile, the batsman crossing for the quick single. It doesn't matter if the runs are coming in the form of a single. Apart from their bowler doesn't bowl a loser one. That was a slightly a loser one. The tall man, rather than playing straight as a back foot punch, playing widely over to the mid-off, ending with a dotted one. A chance missed. A chance missed. Even the bowler Jairaj knows that he has bowled a loser one. Might be he has some problems. Playing widely Hamstring over problem, the but mid-off, still ending with the is dotted trying one. to be A back to his chance bowling missed. mark. A chance missed. Even the bowler He might be Jairaj struggling knows that out he has over there in bowled the a middle, but loser still one. he knows that it's an important game to get their team into the big final. Nothing to lose from here on. Short a ball. And an excellent catch taken.
Important game to get their team into the big final. Nothing to lose from here on. Short ball. And an excellent kick. Never skill Allah. And an excellent catch. I never skill Allah. And an excellent catch taken. ಅಲ್ಲಿ ಇಲ್ಲಿ ಬಂದಿರುವಂತಹ ಕ್ರೀಡಾಭಿಮಾನಿಗಳಲ್ಲಿ ಒಂದು ಸೂಚನೆ. K19MP ಗಾಡಿ ನಂಬರ್ K19MP 8327 ಈ ಗಾಡಿಯ ಮಾಲಕರು ತಮ್ಮ ವಾಹನವನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕಾಗಿದೆ. ಪಾರ್ಕಿಂಗಿಗೆ ಬಹಳಷ್ಟು ಕಷ್ಟವಾಗಿದೆ. ಇಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ ರೋಹಿತ್ ಲೋಟಸ್. ಈ ಒಂದು ಪಂದ್ಯದಲ್ಲಿ ಬಹಳಷ್ಟು ನೀರಸ ಪ್ರದರ್ಶನವನ್ನು ದಾಂಡಿಗದಲ್ಲಿ ತೋರ್ಪಡಿಸ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 13. ಬೇಕಾಗಿದೆ 29 ಕೊನೆಯ 6 ಎಸೆಗಳ ಮುಂದೆ. I request the members who have parked the vehicle in the between the parking lot with the K19MP 8327. Once again, I will repeat the number K19MP 8327. If you can remove the vehicle, that would be really helpful, because the other vehicle which is behind it is unable to get the vehicle out. The Renault Kwid. ನಮ್ಮ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ವೀಕ್ಷಿಸಲು ಡಿ ವಿನಯ್ ಕುಮಾರ್ ಆಗಮಿಸಿದ್ದಾರೆ. ಇವರಿಗೆ ಕೂಡ ಕ್ರೀಡೈ ಮ್ಯಾಂಗ್ಳೂರಿನ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಿ ವಿನಯ್ ಕುಮಾರ್ ಇವರಿಗೆ ಚಪ್ಪಾಳೆಯೊಂದಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿದ್ದಕ್ಕೆ ತುಂಬು ಹೃದಯದ ಸ್ವಾಗತವನ್ನು ನಿಮಗೆ ನೀಡ್ತಾ ಇದ್ದೇವೆ. ಮತ್ತೆ ಪಂದ್ಯ ಮುಂದುವರಿಸುತ್ತಾ Another single coming in the batter of Bridgman. We are into the final 3 ball of this. The qualifier first match. Definitely the battle is won by none other than the team Srinidhi Infrastructures. So they are through to the final, because they know that it is impossible task for the team Lotus Gladiator to win the game, because they require 25 of 2 balls. And all the credit goes to the bowler Saurabh. He is the single-handed who scored the most of the runs. Final ball remaining. Saurabh is the man who got the runs for his team to get into the big final. The final ball ends with the dotted one. So with that, congratulations team Srinidhi Infrastructures winning by 23, and they are the first team to qualify into the big final of this Kredai Premier League 2026. So definitely no hesitation to call the player of the match. Once again, it goes to none other than Saurabh Shetty for his outstanding innings of 36 unbeaten in just 14 ball with the help of 5 big sixes. So I request him to come forward and collect his player of the match.
Hello. I request our guest, Mr. Vinay Kumar, to come forward and hand over the player of the match to once again Saurabh of Srinidhi Infrastructure. I request our honorable guest, Mr. Vinay Kumar, to come forward and hand over the prestigious trophy that is the player of the match for Saurabh, deserving to get his team into the big final. Now we are into the next match. It's another game, important game for the team. Mukund Realty versus Ace Promoters. ಕ್ರೀಡೈ ಮ್ಯಾಂಗ್ಳೂರು ಆಯೋಜನೆ ಮಾಡಿರುವಂತಹ ಕ್ರೀಡೈ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿ 2026 ಸಾಗಿ ಬರ್ತಾ ಇದೆ. ಮಂಗಳೂರಿನ ಫಲ್ಲೀರ್ ಭಾಗದಲ್ಲಿರುವಂತಹ ಪರ್ಫೆಕ್ಟ್ ವಾಸ್ ಬಾಕ್ಸ್ ಕ್ರಿಕೆಟ್ನಲ್ಲಿ ಸಾಗಿ ಬರ್ತಾ ಇದೆ. ಕ್ರೀಡೈ ಪ್ರೀಮಿಯರ್ ಲೀಗ್ 3ನೇ ಆವೃತ್ತಿಯ ಎಲಿಮಿನೇಟರ್ ಪಂದ್ಯಾಟ ಮುಕುಂದ್ ವರ್ಸಸ್ ಎಸ್ ಪ್ರಮೋಟರ್ಸ್. ಸ್ಟ್ರೈಕ್ನಲ್ಲಿ ಕಣ್ಣನ್ ನಾಯರ್, ನಾನ್ ಸ್ಟ್ರೈಕ್ನಲ್ಲಿ ಜೀತು, ಎಸ್ತುಗಾರಿಕೆಯಲ್ಲಿ ರಾಜೇಶ್. ಪ್ರಥಮ ಎಸ್ತುವನ್ನು ಎಸೆಯಲು ಓಡೋಡಿ ಬಂದ ಅಂಪೈರ್ ರೈಟ್ 2 ವಿಕೆಟ್. ಬಲವಾಗಿ ಬೇಯಿಸುವಂತ ಪ್ರಯತ್ನವಿದೆ, ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಪ್ರಥಮ ಎಸ್ ಚುಕ್ಕಿಯಾಗಿ ಮಾರ್ಪಾಡ್ತಾ ಇದೆ. ಸೋಲನ್ನೇ ಕಾಣದಂತಹ ಒಂದು ತಂಡಕ್ಕೆ ಸೋಲಿನ ರುಚಿಯನ್ನು ನೀಡಿ ಫೈನಲ್ಗೆ ಧಾವಿಸಿದ ಶ್ರೀನಿಧಿಯ ಮುಂದೆ ಇನ್ನುಳಿದ 3 ತಂಡಗಳ ಜಿದ್ದಾಜಿದ್ದಿನ ಹೋರಾಟದ ನಂತರ ಅಂತಿಮ ಹಂತದ ಫೈನಲ್ ಪಂದ್ಯಾಟ. ಶ್ರೀನಿಧಿಯ ಮುಂದೆ ಯಾರು ಎದುರಾಳಿ ಆಗುತ್ತಾರೆ ಕಾದು ನೋಡಬೇಕಾಗಿದೆ. ಮತ್ತೆ ರಾಜೇಶ್ ದ್ವಿತೀಯ ಬಾರಿಗೆ ಬಲವಾಗಿ ಬೀಸುವಂತ ಪ್ರಯತ್ನ, ಒಂಟಿ ಓಟದ ಸೇರ್ಪಡೆ ಕಂಡು ಬರ್ತಾ ಇದೆ. ರಾಜ್ಯ ಕಂಡ ಓರ್ವ ಶ್ರೇಷ್ಠ ಆಟಗಾರ. ಕಳೆದ 3 ದಶಕಗಳಲ್ಲಿ ರಾಜ್ಯ ಟೆನ್ನಿಸ್ ಬಾಲ್ನಲ್ಲಿ ರಾಜ್ಯದ ಹಲವು ತಂಡಗಳನ್ನು ಪ್ರತಿನಿಧಿಸಿದಂಥ ಆಟಗಾರ ಕಣ್ಣನ್ ನಾಯರ್ ಇಂದು ಕೂಡ ಅದೇ ಉತ್ಸಾಹದಲ್ಲಿ ಯುವಕರೊಂದಿಗೆ ಆಡ್ತಾ ಇದ್ದಾರೆ. ಇಲ್ಲಿ ಅಡ್ಡ ಚೆಂಡಾಗಿ ಪರಿಣಮಿಸ್ತಾ ಇದೆ. ಓಟಗಳ ಸೇರ್ಪಡೆ, ಮೊದಲ 2 ಓಟಗಳು ಈಗಾಗಲೇ ದಾಖಲಾಗ್ತಾ ಇದೆ. ಪ್ರಥಮ 2 ಎಸೆಗಳ ಮುಂದೆ ಮತ್ತೆ ರಾಜೇಶ್. ಮತ್ತೆ ಅಡ್ಡ ಎಸೆತ, ಓಟಗಳ ಸೇರ್ಪಡೆ. ಕಳೆದ ಎಲ್ಲಾ ಪಂದ್ಯಗಳಲ್ಲಿ ಮಿಂಚಿದ್ದಂತ ವೇಗಿ ರಾಜೇಶ್ ಈ ಬಾರಿ ಇತರೆ ಓಟಗಳಿಂದ ಕೊಂಚ ದುಬಾರಿ ಆಗ್ತಾ ಇದ್ದಾನೆ. ಇಲ್ಲಿ ರೈಟ್ ಓವರ್ ದ ವಿಕೆಟ್ ಅನ್ನು ಬಳಸ್ಕೊಳ್ತಾ ಇದ್ದಾನೆ ರಾಜೇಶ. ಕಾದು ನೋಡಬೇಕಾಗಿದೆ. ಓಡೋಡಿ ಬಂದ ಅಂಪೈರ್ ದಾಟಿ ರಾಜೇಶ್ ಟು ಜೀತು. ಇಲ್ಲಿ ಜೀತು ಬಲಾಢ್ಯ ಹೊಡೆತವನ್ನು ಮುನ್ನುಗ್ತಾ ಇದ್ದಾನೆ, ಆದರೆ ಒಂಟಿ ಓಟಕ್ಕೆ ಮಾತ್ರ ಸಂತೃಪ್ತಿ ಆಗ್ತಾ ಇದೆ. ತಂಡದ ಮೊತ್ತ 4. ಮೊದಲ 2 ಎಸೆಗಳ 3 ಎಸೆಗಳ ನಂತರ ತಂಡದ ಮೊತ್ತ 4. ಮತ್ತೆ ರಾಜೇಶ ಓಡೋಡಿ ಬಂದ ಅಂಪೈರ್ ದಾಟಿ ರೈಟ್ ಓವರ್ ದ ವಿಕೆಟ್ನಲ್ಲೇ. ಇಲ್ಲಿ ಕನಾನ್ ಕವರ್ಸ್ ವಿಭಾಗದಲ್ಲಿ ಒಂಟಿ ಓಟಕ್ಕೆ ಸಂಪೂರ್ಣವಾಗ್ತಾ ಇದೆ. ತಂಡದ ಮೊತ್ತ 5. ಕೊನೆ 2 ಎಸೆ ಬಾಕಿ ಇದೆ ಪವರ್ ಪ್ಲೇಯ ಮುಕ್ತಾಯಕ್ಕೆ. ಪಂದ್ಯಾಟದ ವೀಕ್ಷಣೆ ನಮ್ಮ ಮೀಡಿಯಾ ಮಂಜೇಶ್ವರದಲ್ಲಿ ಲೈವ್ ಆಗಿ ಪ್ರಸಾರವಾಗ್ತಾ ಇದೆ. ಮತ್ತೆ ರಾಜೇಶ ನೆಟ್ಟ ನೇರ ಹೊಡೆಯುವಲ್ಲಿ ಕೊಂಚ ವೈಫಲ್ಯತೆ ಕಂಡು ಬರ್ತಾ ಇದೆ. ಕೊನೆ 1 ಎಸೆ ಬಾಕಿ ಇದೆ. ರಾಜೇಶ್ ಟು ಜೀತು. ಕಳೆದ 3 ಪಂದ್ಯಗಳಲ್ಲಿ ಕೂಡ ಮುಗ್ಗರಿಸಿದಂತ ಜೀತು ಈ ಪಂದ್ಯದಲ್ಲಿ ಮಿಂಚಲೇಬೇಕಾಗಿದೆ. ಗೆಲುವು ಅನಿವಾರ್ಯತೆ. ಈ ಒಂದು ಪಂದ್ಯದಲ್ಲಿ ಕಾದು ನೋಡಬೇಕಾಗಿದೆ. ರಾಜೇಶ್ ಟು ಜೀತು.
ಇಲ್ಲಿ ಜೀತು ಮತ್ತೊಂದು ಉತ್ತಮ ಸಿಂಗಲ್ನ ಮುಖೇನ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 6. ಪ್ರಥಮ ಓವರ್ನ ಯಶಸ್ಸು ರಾಜೇಶನ ಪರವಾಗಿ ಲಭಿಸ್ತಾ ಇದೆ. ಇನ್ನುಳಿದ 3 ಓವರ್ಗಳ ಮುಂದೆ ಯಾವ ರೀತಿಯ ಕೊಡುಗೆ ನೀಡುತ್ತಾರೆ ಕಣ್ಣನ್ ಹಾಗೂ ಜೀತು ಕಾದು ನೋಡಬೇಕಾಗಿದೆ. ಸ್ಪರ್ಧಾತ್ಮಕ ಮೊತ್ತವನ್ನು ಎದುರಾಳಿಗೆ ಸವಾಲಾಗಿ ನೀಡಬೇಕಾಗಿದೆ. ಮುಂದಿನ ಹಂತಕ್ಕೆ ತೇರ್ಗಡೆಯಾಗಬೇಕಾದರೆ ಈ ಒಂದು ಪಂದ್ಯದಲ್ಲಿ ಉತ್ತಮ ಸಾಮರ್ಥ್ಯದ ಹೋರಾಟ ನೀಡಬೇಕಾಗಿದೆ. ದೊಡ್ಡ ಇನ್ನಿಂಗ್ಸ್ ಕಟ್ಟಬೇಕಾಗಿದೆ ಜೀತು ಹಾಗೇನೆ ಕಣ್ಣನ್ ನಾಯರ್. ಇಲ್ಲಿ ಸಾತೀಮ್ಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಜೀತು. ಇಲ್ಲಿ ಬರ್ತಾ ಇದೆ ಪ್ರಥಮ ಸಿಕ್ಸರ್. ಜೀತು ದಾಖಲಿಸಿದ ಪ್ರಥಮ ಸಿಕ್ಸರ್ ಈ ಒಂದು ಪಂದ್ಯಾಕೂಟದಲ್ಲಿ, ನಿರ್ಣಾಯಕ ಪಂದ್ಯದಲ್ಲಿ ಜೀತು ದಾಖಲಿಸ್ತಾ ಇದ್ದಾನೆ. ಮತ್ತೆ ಸಾತೀಮ್ ಇಲ್ಲಿ ಜೀತು ಮತ್ತೆ ಒಂಟಿ ಓಟ ಲೆಗ್ ಸೈಡ್ ವಿಭಾಗದಲ್ಲಿ ಕಂಡು ಬರ್ತಾ ಇದೆ. 13 ಓಟಗಳ ಸೇರ್ಪಡೆಯಾಗ್ತಾ ಇದೆ. 4 ಎಸೆ ಬಾಕಿ ಇದೆ 2 ಓವರ್ ಮುಕ್ತಾಯಕ್ಕೆ. ಇಲ್ಲಿ ಸಾತೀಮ್ ಪ್ರಥಮ ಎಸೆಯನ್ನು ಸಿಕ್ಸರ್ಗೆ ನೀಡಿದರೂ ಕೂಡ ಮುಂದಿನ ಎಸೆಯನ್ನು ಒಂಟಿ ಓಟಕ್ಕೆ ಮಾತ್ರ ಸಂಪೂರ್ಣಗೊಳ್ತಾ ಇದೆ. ಇನ್ನುಳಿದ 4 ಎಸೆಗಳ ಮುಂದೆ ಯಾವ ರೀತಿಯ ಹೊಡೆತಗಳು ಕಂಡು ಬರುತ್ತದೆ ಕಾದು ನೋಡಬೇಕಾಗಿದೆ. ದಾಂಡಿಗರಿಬ್ಬರ ಪ್ರದರ್ಶನ ಕಣ್ಣನ್ ಹಾಗೆಯೇ ಜೀತು ಕಾದು ನೋಡಬೇಕಾಗಿದೆ. ಯಾವ ರೀತಿಯ ಇನ್ನಿಂಗ್ಸ್ ಈ ಒಂದು ಪಂದ್ಯದಲ್ಲಿ ಓಟಗಳು ಕಂಡು ಬರ್ತಾ ಇಲ್ಲ. ಮತ್ತೆ ಚುಕ್ಕಿ ಆಗ್ತಾ ಇದೆ ಚೆಂಡು. ಕೊಂಚ ಲಯಕ್ಕೆ ಮರಳ್ತಾ ಇದ್ದಾನೆ ಸಾತೀಮ್. ಜೆರ್ಸಿ ನಂಬರ್ 12 ಸಾತೀಮ್ ಟು ಖನ್ನಾ. ಇಲ್ಲಿ ಮತ್ತೆ ಬಲವಾಗಿ ಹೊಡೆಯುವಂತ ಪ್ರಯತ್ನವಿತ್ತು. ಕೊನೆ 2 ಎಸೆ ಬಾಕಿ ಇದೆ. ವೆರಿ ಗುಡ್ ಕಮ್ ಬ್ಯಾಕ್ ಫ್ರಮ್ ಸಾತೀಮ್. ಮತ್ತೆ ಪಂಚಮ ಬಾರಿಗೆ ಸಾತೀಮ್ ಟು ಖನ್ನಾನ್. ಇಲ್ಲಿ ಆಟ ನಡೆಯುವುದು. ಕಣ್ಣನ್ ನಾಯರ್ ಅವರ ದಾಂಡಿಗಾತನ ಸದ್ದು ಮಾಡ್ತಾ ಇದೆ. ಕಣ್ಣನ್ ನಾಯರ್ ದಾಂಡಿಗತನದಲ್ಲಿ ಬರ್ತಾ ಇದೆ. ನಿರ್ಣಾಯಕ ಪಂದ್ಯದಲ್ಲಿ ಅತ್ಯಮೂಲ್ಯ ಸಿಕ್ಸರ್ ದಾಖಲಾಗ್ತಾ ಇದೆ. 19ಕ್ಕೆ ಏರಿಕೆಯಾಗ್ತಾ ಇದೆ. ಕೊನೆ 1 ಎಸೆ ಬಾಕಿ ಇದೆ. ಸಾತೀಮ್ ಟು ಕಣ್ಣನ್ ನಾಯರ್. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಮುಂದಾಗುತ್ತಿದ್ದಾರೆ ಕಣ್ಣನ್. ತಂಡದ ಮೊತ್ತ 2 ಓವರ್ಗಳ ನಂತರ 20. ಉತ್ತಮ ಮೊತ್ತವನ್ನು ಜೊತೆಯಾಟ ಮಾಡ್ತಾ ಇದ್ದಾರೆ ಜೀತು ಹಾಗೆಯೇ ಕಣ್ಣನ್ ನಾಯರ್. ಈ ಒಂದು ಪಂದ್ಯಕೂಟಕ್ಕೆ ಬಹಳಷ್ಟು ಮಂದಿ ಪ್ರಾಯೋಜಕತ್ವ ನೀಡಿದ್ದಾರೆ. ಅವರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ಯುವರ್ ಪ್ರೆಸ್ಟೀಜ್ ಟ್ರೇಡ್ ಮಾರ್ಟ್, MG Select, Ideas Automation and Lutron and MG Group. Thank you so much for your contribution. ಮತ್ತೆ ಮುಂದುವರಿಸುತ್ತಾ ಪಂದ್ಯಾಟ ಪ್ರಶಾಂತ್ ಟು ಖನ್ನಾನ್. ತೃತೀಯ ಓವರ್ನ ಪ್ರಥಮ ಎಸೆ ಜೆರ್ಸಿ ನಂಬರ್ 1. ಇಲ್ಲಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನವಿತ್ತು. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಚುರುಕಿನ ಕ್ಷೇತ್ರಕ್ಕೆ ಕಂಡು ಬರ್ತಾ ಇದೆ. ಮತ್ತೆ ದ್ವಿತೀಯ ಬಾರಿಗೆ ಪ್ರಶಾಂತ್ ಟು ಖನ್ನನ್. ದೊಡ್ಡ ಹೊಡೆತಗಳನ್ನು ಲೀಲಾಜಾಲವಾಗಿ ಹೊಡೆಯುವಂತ ಆಟಗಾರ ಖನ್ನಾನ್. ಮತ್ತೆ ಚುರುಕಿನ ಕ್ಷೇತ್ರರಕ್ಷಣೆ. ಇಲ್ಲಿ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಸಮಬಲದ ಹೋರಾಟ ಒಂದೆಡೆ ಬರ್ತಾ ಇದೆ. 4 ಎಸೆಗಳು ಬಾಕಿ ಇದೆ 3ನೇ ಓವರ್ ಮುಕ್ತಾಯಕ್ಕೆ. ಈಗಾಗಲೇ 20 ಓಟಗಳು ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಬರ್ತಾ ಇದೆ. ಮತ್ತೆ ಮುಕುಂದ ಪರವಾಗಿ ಪ್ರಶಾಂತ್ 3ನೇ ಓವರ್ನ 3ನೇ ಎಸೆಯಲ್ಲಿ ರೈಟ್ ಓವರ್ನ ವಿಕೆಟ್ ಅಂಪೈರ್ ದಾಟಿ ಓಡಾಡಿ ಬಂದು ಖನ್ನಾನ್ಗೆ. ಇಲ್ಲಿ ಉಲ್ಟಸಾಗಿ ಬಿದ್ದಂತ ಚೆಂಡು ಸ್ವೀಪ್ ಮಾಡುವ ಮುಖೇನ ಒಂಟಿ ಓಟ. ತಂಡದ ಮೊತ್ತ 21. ಇನ್ನುಳಿದ 3 ಎಸೆ ಬಾಕಿ ಇದೆ 3ನೇ ಓವರ್ನ ಮುಕ್ತಾಯಕ್ಕೆ. ಒಂದೆಡೆ ಜೀತು ಸಿಕ್ಸರ್ನ ಮುಖೇನ ಗರ್ಜಿಸಿದ ಜೀತು ಕಾದು ನೋಡಬೇಕಾಗಿದೆ. ಇನ್ನುಳಿದ 3 ಎಸೆಗಳ ಮುಂದೆ ಯಾವ ರೀತಿಯ ಹೊಡೆತಗಳು ಮುಂದೆ ಬರುತ್ತದೆ. ಫ್ರೀ ಹಿಟ್ನ ಘೋಷಣೆ, ಫ್ರೀ ಹಿಟ್ನ ಅವಕಾಶ ಕಣ್ಣನ್ ನಾಯರ್ಗಿದೆ. ಕಾದು ನೋಡಬೇಕಾಗಿದೆ. ನೋ ಬಾಲ್ +1. ತಂಡದ ಮೊತ್ತ 29. ಕೊನೆಯ 1 ಎಸೆ ಬಾಕಿ ಇದೆ 3ನೇ ಓವರ್ ಮುಕ್ತಾಯಕ್ಕೆ. ಮತ್ತೆ ಪ್ರಶಾಂತ್ ಟು ಖನ್ನಾನ್. ಫ್ರೀ ಹಿಟ್ನ ಅವಕಾಶವಿದೆ. ಕಾದು ನೋಡಬೇಕಾಗಿದೆ. ಮತ್ತೆ ಪ್ರಶಾಂತ್ ಇಲ್ಲಿ ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ. ಫ್ರೀ ಹಿಟ್ನ ಸಿಕ್ಸರ್ನತ್ತ ಹೋದಂತ ಚೆಂಡು 5 ಓಟಗಳನ್ನು ತಡೆ ಹಿಡಿದಿದ್ದಾರೆ ವಿಜೇಶ. 3 ಓವರ್ ಮುಕ್ತಾಯಕ್ಕೆ 30.
ಸರಾಸರಿ 10ರಂತೆ ಪ್ರತಿ ಓವರ್ನಲ್ಲಿ ದಾಖಲಿಸ್ತಾ ಇದ್ದಾರೆ ಏಸ್ ಪ್ರಮೋಟರ್ಸ್ನ ದಾಂಡಿಗರು. ಕೊಂಚ ಚಪ್ಪಾಳೆಯನ್ನು ನೀಡಬೇಕು ಏಸ್ ಪ್ರಮೋಟರ್ಸಿನ ಸಹ ಆಟಗಾರರು ಕೂಡ. ಕೊನೆ ಓವರನ್ನು ಎಸೆಯುವಂತ ವೇಗಿ ರೋಷನ್ ಟು ಕನ್ನಾನ್. ರೈಟ್ ಮೇಲೆ ಒಂದು ವಿಕೆಟ್ ಎಂಡನ್ನು ಬಳಸಿಕೊಂಡು ಬರ್ತಾ ಇದ್ದಾರೆ. ರೋಷನ್ ಟು ಕನ್ನಾನ್. ಅಂಪೈರ್ ಅನ್ನು ದಾಟಿ ಜೆರ್ಸಿ ನಂಬರ್ 55. ಇಲ್ಲಿ ರನ್ಔಟ್ನ ಅವಕಾಶ, ಖಂಡಿತವಾಗಿಯೂ ಇದು ರನ್ಔಟ್ ಆಗ್ತಾ ಇದೆ. ಕನ್ನಾನ್ ಜೆರ್ಸಿ ನಂಬರ್ 99 ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದೆ. ಆದರೆ ಒಂದು ಬಹುತ್ತಾದ ಸಿಕ್ಸರ್ ಅನ್ನು ಹೊಡೆದಂತಹ ಆಟಗಾರ ಕನ್ನಾನ್ ಉತ್ತಮ ಅಡಿಪಾಯವನ್ನು ಒದಗಿಸಿ ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ ಕನ್ನಾನ್ ನಾಯರ್. ಚಪ್ಪಾಲೆಯೊಂದಿಗೆ ಸಹ ಆಟಗಾರರ ಪ್ರೋತ್ಸಾಹ ಕನ್ನಾನ್ ನಾಯರ್ಗೆ ದೊರಕ್ತಾ ಇದೆ. ಅದೇ ರೀತಿ ವೆರಿ ಗುಡ್ ಕಮ್ ಬ್ಯಾಕ್ ಫ್ರಮ್ ರೋಷನ್. ಮತ್ತೆ ರೋಷನ್ ಟು ಜೀತು. ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. 30ರಲ್ಲೇ ಸ್ಥಗಿತವಾಗ್ತಾ ಇದೆ. ಇನ್ನುಳಿದ 4 ಎಸೆತಗಳು ಬಾಕಿ ಇದೆ. ರೋಷನ್ ಟು ಜೀತು. ರೈಟ್ ಮೇಲೆ ಒಂದು ವಿಕೆಟ್ ಎಂಡನ್ನು ಬಳಸಿಕೊಂಡು ಮುನ್ನುಗ್ಗಿ ಬಾರಿಸುವಂತ ಪ್ರಯತ್ನ. ಇಲ್ಲಿ ಬೌಂಡ್ರಿಗೆ ಚೆಂಡು ದಾಖಲಾಗ್ತಾ ಇದೆ. ಮತ್ತೆ ಬೌಂಡ್ರಿ. ಸೀಮಾ ರೇಖೆ ಅಂತರದಲ್ಲಿ ಬೌಂಡ್ರಿ ಬರ್ತಾ ಇದೆ. 34 ಬಾಕಿ ಇದೆ. ರೋಷನ್ ಟು ಜೀತು. ಮತ್ತೆ ಚತುರ್ಥ ಬಾರಿಗೆ ಅಂಪೈರ್ ಅನ್ನು ದಾಟಿ ರೋಷನ್ ಟು ಜೀತು. ಇಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾಗುತ್ತಿದ್ದಾರೆ ರೋಷನ್ ಜೀತು. ಮತ್ತೊಂದು ಬೌಂಡ್ರಿ ದಾಖಲಾಗ್ತಾ ಇದೆ. 38ಕ್ಕೆ ಏರಿಕೆಯಾಗ್ತಾ ಇದೆ. ಕೊನೆಯ 2 ಎಸೆತ ಬಾಕಿ ಇದೆ ಇನ್ನಿಂಗ್ಸ್ ಮುಕ್ತಾಯಕ್ಕೆ. ಇಲ್ಲಿ ದೊಡ್ಡ ಹೊಡೆತಕ್ಕೆ ಮುಂದಾಗುತ್ತಿದ್ದಾರೆ ರೋಷನ್. ಲೆಗ್ ಸೈಡ್ ವಿಭಾಗದಲ್ಲಿ 2ನೇ ಓಟಕ್ಕೆ ಅವಕಾಶವಿತ್ತು. ಇಲ್ಲ, ಇಲ್ಲಿ 2ನೇ ಓಟಕ್ಕೆ ಅವಕಾಶವಿಲ್ಲ. ರನ್ಔಟ್ನ ಮುಖೇನ ಸುಜಿತ್ ಅವರ ವಿಕೆಟ್ ಪತನವಾಗ್ತಾ ಇದೆ. ಸುಜಿತ್ ಅವರು ಪೆವಿಲಿಯನ್ಗೆ ವಾಪಸ್ ಆಗ್ತಾ ಇದ್ದಾರೆ. ನಿಯಮವನ್ನು ಪಾಲಿಸಬೇಕಾಗಿದೆ ಸುಜಿತ್, ದಯಮಾಡಿ. ಹೊಸ ಆಟಗಾರರು ಅಂಕಣ ಪ್ರವೇಶವನ್ನು ಕಂಡುಕೊಳ್ಬೇಕಾಗಿದೆ. ಇಲ್ಲಿ ಜೀತು ಕಳೆದ 3 ಪಂದ್ಯಗಳಲ್ಲಿ ಕೂಡ ಕೊಂಚ ಕೂಡ ಹೆಸರು ಪ್ರಸಿದ್ಧವಾಗಲಿಲ್ಲ. ಆದರೆ ಈ ಪಂದ್ಯಾಟದಲ್ಲಿ 12 ಎಸೆತಗಳಲ್ಲಿ 25 ವೈಯಕ್ತಿಕ ಓಟವನ್ನು ಕಲೆ ಹಾಕಿದ್ದಾರೆ ಜೀತು. ಕೊನೆ 1 ಎಸೆತ ಬಾಕಿ ಇದೆ. ತಂಡದ ಮೊತ್ತ 39. ಫುಲ್ ಟಸ್ ಆಗಿ ಬಿದ್ದಂತ ಚೆಂಡು 1ನೇ ಓಟ ಮಾತ್ರ ಸಂಪೂರ್ಣವಾಗ್ತಾ ಇದೆ. 2ನೇ ಓಟಕ್ಕೆ ಅವಕಾಶವಿಲ್ಲ. ಸರಾಸರಿ 10ರಂತೆ 40 ಓಟಗಳನ್ನು ಕಲೆ ಹಾಕಿದೆ ಎಸ್ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ತಂಡ. 41 ಓಟವನ್ನು ದಾಖಲಿಸಿದಲ್ಲಿ ಮಾತ್ರ ಟೀಮ್ ಮುಕುಂದ್ ಕ್ವಾಲಿಫೈಯರ್ 2ರ ಹಂತಕ್ಕೆ ತಲುಪಬಹುದು. ಇಲ್ಲವಾದಲ್ಲಿ ಟೂರ್ನಿಯಿಂದ ಹೊರನಡೆಯುವಂತ ಎಲ್ಲ ಸೂಚನೆ ಕೂಡ ಇದೆ. ಕ್ರೀಡೆ ಆಯೋಜನೆ ಮಾಡಿರುವಂತಹ ಕ್ರೀಡೆ ಪ್ರೀಮಿಯರ್ ಲೀಗ್ 2026ರ ಈ ಒಂದು ಪಂದ್ಯಕೂಟಕ್ಕೆ ನಮ್ಮೊಂದಿಗೆ ಪ್ರಾಯೋಜಕತ್ವದಲ್ಲಿ ಸಹಕರಿಸಿದವರು ಯುವರ್ ಪ್ರೆಸ್ಟೀಜ್, ಟ್ರೇಡ್ ಮಾರ್ಟ್, MG ಸೆಲೆಕ್ಟ್, ಐಡಿಯಾಸ್ ಆಟೋಮೇಷನ್ ಆ್ಯಂಡ್ ಲ್ಯೂಟ್ರಾನ್ ಆ್ಯಂಡ್ MG ಗ್ರೂಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಅದೇ ರೀತಿ ಮುಂದಿನ ಎಲ್ಲ ಪಂದ್ಯದ ವೀಕ್ಷಕ ವಿವರಣೆಯನ್ನು ಕೂಡ ರಾಬಿನ್ ಇವರು ಆಂಗ್ಲ ಭಾಷೆಯಲ್ಲಿ ನಿರೂಪಿಸುತ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕಿಯನ್ನು ನನ್ನ ನಿರೂಪಣೆಗೆ ನೀಡ್ತಾ ಇದ್ದೇನೆ. ಧನ್ಯವಾದಗಳು ನನ್ನನ್ನು ಕರೆದದಕ್ಕೆ ರಾಬಿನ್ ಹಾಗೆಯೇ ಕನ್ನನ್ ನಾಯರ್ಗೆ. ಥ್ಯಾಂಕ್ ಯು ಸೋ ಮಚ್. Thank you, Vinay. Yeah, so moving to the second innings, chasing a target of 41, we have the 2 openers out in the center.
Satim, the man who backed the player of the match, he's on to the strikers end, and Chetan on the non-strikers end. And the ball is under the hands of, no doubt at all, that would be Rami starting the proceeding. The first ball of the innings, looking for the quick single, but it's been sent back at the last moment. Thank you, DJ. First ball, a dotted delivery. They need these kind of a dotted delivery because the target of 41 has to be chased in 23 balls. Another dotted one, so two back-to-back dotted delivery. Rami is bowling a quicker one. Every time when he bowls such a quicker one, the batsman Satim going for the lofted it. Every time connecting right in the middle of the bat. At the end, the ball kissing the top of the nets. Resulting another dotted one. So two back-to-back dotted delivery. We are into the over number 1. Looking for the quick single, directed, wanted. The batsman is safe in his batting crease. Played over to the top of the nest. Then the ball reflecting straight to the hands of the fielder into the mid-on. And the meanwhile, Satim desperately wanted to be away from the strike because the first two balls, two back-to-back dotted delivery. At the end, a quick single. Right on the block all. Excellent piece of work. Excellent fielding by Subir over there in the wideish of the mid-wicket position inside the circle. Ball has been introduced. 4 fielders inside the circle. Just a 2 out of the circle. Mid-off, mid-on. And the ball once again back into the hands of Rami. 5th time back. Slight fumble by the wicketkeeper behind the stump. It doesn't matter. It's a dotted delivery. We are into the final ball of the power play. What an excellent overboard by Rami. Just a 1 run conceded. Every dotted delivery will build the pressure back into the team who's batting second, who's chasing under the pressure game. Loser will be out of the tournament. Winner will qualify to the qualifier 2. And the final ball missed by the batter, ending with a dotted one. Over number 1 coming to an end. Ends time, just a 1 run. First over completed, just a single run. Now the question is 18 ball, 40 to get. There was a chance for an out. The batsman Satim looking for a risky single. The ball was formally hit out of the top of the net, straight to the hands of the fielder. Ramesh. A direct hit wanted. Even if the bowler was right behind the stumps, we could have seen a wicket fumble, and that would be a big wicket of Satim. But at the end, a single taken. Sujit, the tall man with the jersey number 30, coming round the wicket. Normally we see Jeet bowling the second over, but the captain taking a charge, giving a bowling to the tall man, Sujit, who have done an excellent work toward the tournament. Singles will not hurt for the skipper who was behind the stumps. Kanan Nair, he is doing an excellent work behind the stumps. Has kept his bowlers bowling on to the good length delivery. Again, looking for a quick single. Once again, the wicket misses by the fielder. This time, Suver. The ball was slightly away from the North striker's end. Scores on 4. Antima Yerde Sitabaki.
Played over to the covers just for another singles. The runs are only coming in the single. We have not seen a big hit coming. The batters of Mukud, after winning the toss, opting to bowl first. They were in the commanding position where the runs were not pouring. At the end, Kanan and Jeet getting their much needed runs for their team. And the over number 2 coming to end. Another dotted delivery coming from the batter of the team Auckland. Over number 2 completed. Score is on 5. So it means that 36 needed in remaining 12 ball. ಅಂತಿಮ 12 ಎಸೆತ ಕೇವಲ 36 ರನ್ ಅವಶ್ಯಕತೆ. 36 to get out of 12 ball. So no hesitation to see the change in the ball again coming from the commentator box, and with jersey number 18, Jitesh, the man who got his team from the trouble back into the winning position in this game. Batted pretty well. Starts with the slower ball right on the block hole. Chetan missing it. Starts with the dotted one. A 5 ball, much 5 balls required by the bowler Jitesh. Batsman self-filling slightly down the off stake, and the batter knows that the bowler will follow him, and the last moment the bowler drifting slightly down the leg stake, and it's a no hesitation for the umpire to raise his both the hands. A wide signal given by the umpire. With the help of that wide, team total moves on to 6. And a much needed 6 coming from the bat of Chetan. Finally some runs pouring in the over number 3. That too with the experienced bowler like Jitesh has been hammered for a 6 coming in the bat of Jitesh. Now the run is on 12 for no loss. Still 29 to get out of 10 ball. It's just a matter of 5 big sixes. That's another 6. So 2 back-to-back sixes coming in the bat of Chetan, making a room, playing over to the cover position. Bowler under pressure. Now the required run rate is just a 23 to get. 9 ball, 23. Rather than keeping the ball straight, is just making the batsman to play against him. This is not a good sign from the experienced bowler. But this time Chetan doing a mistake. Rather than playing it slightly above the bowler's head, but finding straight to the hands of the fielder. Sujit not doing any mistake. This is not a good sign from the experienced And the partnership has been broken. But this time, Chetan So the new batter with the jersey number 18, Rajesh, making his way out to the middle, facing the bowling of Jeet. Play it onto the onside to keep the strike rotating, and he's off the mark. The captain is off the mark with a single. Scores on 19. Final ball remaining. Antima Bundi Sitabaki. 7 ball, 22 to get. Final ball. Can we see a 6 or can Sudim take a single? At the end, right on the block, all the slower ball to finish the over number 3. Ends with the dotted one. So the final 6 ball, 22 to get. The winner will battle into the qualifier due to battle against the team Lotus Gladiators. So that will be the qualifier 2. That would be like a semi-final game. Now the ball is under the hands of Suvir Shetty, the leg spinner bowler, under pressure to bowl the final over. And that was a shorter ball, luckily for the bowler. It has not been hammered out of the park. The batsman Raj is missing a loser one. You need to watch the ball. Play a back foot punch straight over the umpires and you will find the result. and that was a shot. That was a slightly quicker down the leg. In the meanwhile, the batsman crossing for the quick single. And now the equation, it's a mandatory 4 sixes required by the batter Satib Hegare. Can he hit 4 sixes to get his team into the qualifier 2? 4 balls,
And that's the first 6. Now the equation is 3 ball 15. 1 dotted ball is required. 1 dotted ball required. Can Suvir ball the quicker one down the leg rather than bowling slightly away from the leg to off and making the batsman to play a back foot punch? And the bowler is losing his line length, is losing the ball before the ball has been released. Pressure under him, pressure under the bowler, Suvir. Request the fielders to please be back into your position. You cannot waste much time. We still have 2 games remaining. I request the Kannan to please set your field immediately. This is not a great sign from the fielding side. Taking a risk, getting Ramesh to stand onto the closer position, onto the catching position in this moment. You need to be very careful. This is a gifted run down the leg stake, a wide signal. You need to be very careful. This is a gifted run down the leg stake. So with that wide, the bowler needs 3 ball. Now 3 ball, 14 run. And that's a much needed ball onto the pad. Ending with a dotted one. So 2 balls, 14 to get. And that's it. That's it. It's almost all over for the team, Mukund. So congratulations, team Ace Promoters. Until we don't see the bowler bowling some no balls. The game was under the hands of... that's the batting which is being required by the batters, but that was too late. At the end, the result is Ace Promoters winning the match by 7 runs and qualifying themselves into the qualifier to battle against the team Lotus Gladiators. Definitely no hesitation to call the player of the match for this do-or-die game for the team Ace Promoters. It is none other than Jitesh Jain for its outstanding batting performance of 26 runs. Of just 13 deliveries with 2 sixes and the 2 boundaries and picking 1 important wicket conceding just 14 runs. So now moving to the second last match of this prestigious tournament organized by the members of CREDAI, that is CREDAI Premier League 2026. We are into the second qualifier match. Request the officials to have a word with another captain of Lotus Gladiator, see whether we can have the reduction in the over or no. It goes to Jitesh, so I request Mr. Jitesh to come forward and collect his player of the match from a guest, Mr. Vinod Pinto and Siraj. I request the guest please to come forward and hand up the player of the match. I request the captain of Lotus Gladiators, please come forward for the toss. We do not have much time because they are ready to play. They are ready to battle. The Ace Promoters are ready to battle against the qualifier too. So definitely there is no rest. They know that this is definitely like a do-or-die game. Winner will qualify into the final. Loser will be out of the tournament. So here we have the toss for the qualifier 2. So the captain of Lotus Gladiators, after winning the toss, opting to bat first in this crucial game. They know that the lights are getting darker, so they do not want to waste much time. So I'd like to ask the players of the team Ace Promoters to enter the field immediately for the fielding.
So thank you, DJ. Coming to the qualifier 2. That's a semi-final match. We can call it as winner will qualify to the big final to battle against the team Srinidhi Infrastructures. We're already been into the final after defeating the Lotus Gladiators in this the prestigious tournament which has been organized by the members of Credite, which is Credite Premier League 2026. We're into the big final. I mean the semi-final match, we can call it out. The two batters out in the center, Rohit on the North strikers, and the ball is under the hands of Ramesh. I request the bowler, please set your field immediately. I request the umpire, please carry on with the game. So Sampath on the strikers and here's a signal coming from the umpire for the start of the game. So let's begin. The first ball of the innings. The captain first time opting to bat first. Normally we have seen the team Lotus Gladiators always winning the toss, opting to bowl first, but this time they know that it's a much needed game. Get some runs and the bowler can defend the target. Ramesh, please be ready. Please start your bowling spell. Do not waste much time because you're batting second. Directed, wanted, straight away the batter is off the mark with a single. The captain off the mark. Ramesh, second time. Right on the block, all nicely played, defensively played onto the cover position to get off the single. So both the batters are off the mark on their very first ball of the innings, getting off the mark. The first ball, which was a slightly bouncy one, which has been played over to the onside, coming from the tall man, the skipper, getting off the mark in the first ball of his innings. And the very second ball, there was a quicker one, had to play it defensively. In the meanwhile, the batsman crossing for the quick single. Played over to the cover position. Jeet the man doing the rest of the work. Another single. The first 3 balls, 3 runs have been conceded. Ramesh, 4th time. He might have to re-ball. That's a big wide. No hesitation for the umpire to call that as a wide. And also, a warning has been given to the bowler for his 1 bounce. That's 2 above the height. And no hesitation for the umpire to call that as a wide. We are into the ball number 4. He's taking time to bowl is over. Request Ravi to please carry on with your over. It will be quite difficult because you're going to chase the target. If the light's getting darker, it will be quite difficult. Looking for the quick single at the end. It's quite comfortably taken by both the batters. As soon as it has been defensively played, they're off the way for a quick single. First 4 balls, 5 runs have been conceded. Still 2 to go. And finally, a wicket coming in the ball number 5. The captain has to depart, going for the big head at the end, facing the penalty. And finally, a wicket coming in the Let's see ball who's number going to be the new batter, waiting to make his way out to the center. No hesitation for the captain to send Rakshit. Is another experienced player. In the previous game, could not get his team into the victory. So can we see another wicket fumbled?
Or can we see a dotted delivery? Ramesh back to his bowling mark to bowl the final ball of his spell in this semi-final game. I can call that as last ball. And the last ball straight to Harshit, ending with the dotted one. Over number 1 coming to an end. I request the captain Kannan Nair, please set your field immediately. Please ask your ball to complete your remaining 3 overs quite quick enough. It will be quite difficult for you to come out and chase the target, whatever it's set by the team Lotus. So let's see who's going to be the bowler to bowl the over number 2. Once again, it is the tall man, Sujit. Kredai Magna presents Kredai Premier League 2026. We are into the second last match of the tournament. Getting a top edge onto the outside fielder. Doing an excellent work in the meanwhile. The batsman going for the quick single. Coming in the bat of Rohit. Definitely we need to thank to our main sponsors for this tournament. That is Your Prestige, MG Select, Trademark. They are the main sponsors for this tournament. Once again, it has been formally hit. A much needed 6 coming in the bat of Rakshit. That's a loser one bowled by Sujit, and it was firmly hit right in the middle of the bat over the umpire's head. Onto the directions where you cannot set the field. Making a room once again, playing towards this same direction. But this time the ball kissing the top of the net. If it had played a flattered hit, it could have been another 6. You need to watch the ball, the wrist of the bowler. Frequently you cannot keep lofting the ball rather than keeping the ball slightly lower. That's the way how you can get the runs in the box cricket, because the box cricket is a game where you can only target straight down the ground. And that's ahead. That's what I was just talking about. Take a room, play a back foot punch over the umpire's head. A flat head will cost the runs for your team. Sujit under pressure. Rohit, that's what I was just talking about. Strikers and having some word to Rakshit. You're playing a sensible cricket. Just watch the ball. Change the guard coming over the wickets. He already hit 2 6s. Will it be another one? Right in the block all. Over to the mid-on. A quick single taken. Meanwhile, the batsmen have crossed for a single quite easier. With the help of the single, score moves on to 19. We are into the final ball of the over number 2. 14 runs conceded so far in this over. Ends with a single to finish the over. Over number 2 coming to an end. Score is on 20. 15 conceded by the bowling of Sujit. The man who backed the player of the match in the last game, he has been asked to bowl the over number 3, the crucial over. And looking for the quick single, slightly fumbled by the fielder, GK, over there inside the 30-yard circle. In the meanwhile, Rohit going for the quick single, risky single. It doesn't matter. We just want Rakshit to be on the strikers end. Because he's playing well. From the other hand, he has already hit 2 6s in the previous over. Can he get another playing team over in the remaining 11 ball? And that's a flattened hit. Much needed 6. 6 number 3 coming in the bowling of Jitesh. Pressure back into the bowling side of the team. Is promoters and that's and a flattened hit. Much Jitesh has played plenty of cricket number. in this ground, so definitely he knows in and out. He knows how to bowl his deliveries, but he cannot bowl this kind of a loser one to the
players were just playing cricket after a long time coming back. It's not so easy, but look at the way how these two batters are getting runs. That was a loser one. Rakshit knows that he has Batters are missed a getting lollipop. runs. Still 3 to go. That was a loser one. Keep your back foot away and just loft it over the umpires. That's what the batter needs to do. Arshid, the man, once again stopping the ball after being hammered for the 6. Comes back, bowls 2 dotted delivery. Score still remains on 27. 27. The first ball was a single, second ball was a 6. 2 back-to-back dotted deliveries. After the completion of 2 overs, the score was 20. And this time, straight to the hands of the fielder. Sojit doesn't make a mistake. An excellent catch taken under pressure. Deliveries. After the completion of 2 overs, the score was 20. And this time, straight to the hands of the fielder. Sojit. So final ball of the over number 3. Arvind to face the bowling of Jitesh. And that's an easy stumping behind the wicketkeeper. Kannan doesn't make any mistake. So 2 back-to-back wickets to finish the over number 3. The score is on 27. Surit to bowl the final over, and he'll be bowling to Rohit, and he starts with a big wide. These are the gifted run given by the opponent team, because you're going to chase the target, whatever's been said by the team bowling first. A dotted delivery once again coming in the bowling of Suvir. The tall man Rohit has to keep your back foot away from the leg stick and play a lofted it. That's what you need to do when you're playing against the leg spinner bowler. On the other end, the leg spinner bowler, so we just need to bowl a quicker one down the pad. I played just a fickle onto the onside. Just for a single coming in the bat of Rohit. And now we have Prajwal facing the bowling of Suvir. Still 4 left in this over. That's a good piece of delivery. Unplayable ball. Wicketkeeper slightly fumbling, but still it's a dotted one. Desperately, Rohit needs to be onto the strikers and the pressure on to the bowlers. Suvir is on to his 4th time. I request him to continue the game. The tall man pulling the ball at the right time, saving at least a couple of runs for his son, at least 5 runs at the end. A single taken, and we have Rohit, the man who has come as an opener, back onto the strikers and played over to the wideish of the mid-wicket position for a boundary. Single taken, and we have Much needed boundary Rohit, coming at the man right who has time. Now come we as are an into the opener, final back ball onto of the strikers first innings of this and qualifier. played over to the Last wideish. ball. And the last ball ends in style with the 6. That's a First shorter innings ball. of this, It means the team qualifier ending the innings two. at the score of 40, giving a target of 41 to be chased in 4 overs, which is definitely a defendable target by the bowlers of Lotus if they get rid of the first 2 batters like Kannan and Jitesh. These are the 2 backbone of Ace promoters. But it's not so easy against the top bowling lineup like Rakshit, Arvind, Rohit. These are the men to be watched in this qualifier 2 match, which is just like a semi-final game. A winner will battle into the big final against Team Srinidhi Infrastructure. A loser will be out of the tournament. Last ball.
So the two batters are making their way up to the center. So let's have the fielders onto the positions. And the opening bowler definitely will be under the hands of Rohit. Finally, the last two balls was the turning point of the game for the team of Lotus Gladiators. The man who is having the ball in his hand, the golden arm bowler, who got the crucial 10 runs in the final two ball, which got their team into a decent total to be defended. 41 to be defendable by the bowlers of Lotus Gladiators. Will they restrict, or whether we can see the victory coming from the batters of his promoters? So let's start with the innings. I request the bowler to start the innings. Signal coming from the umpire to play. And here we come, Rohit bowling to Kannan. And that's a flat head. What a way to start the innings. With the six coming in the bat of Kannan. That's what Kannan needs to do. Just to watch the ball play over the umpire's head. A much needed flat head. And that's a flat head. What a way to... And now the feeder was slightly pushed toward that direction. Can Kannan target towards the deep off mid-on position, onto the mid-wicket position? You need to target toward that direction. Watch the ball. But it doesn't matter. He knows in and out of this ground. He has played plenty of cricket in this tournament. He has backed plenty of player of the match in this ground. He has backed plenty of trophies for his team. And no doubt at all, But it doesn't matter. He knows in and... We have never seen Kannan being so aggressive in this tournament. Onto the But mid-wicket in the big position. You games, need he to is target always toward like that a dangerous man to direction. be watched. Two balls, Watch two the ball. back-to-back sixes. But it doesn't matter. He knows in and... Pressure back into the bowler, Rohit. And that's another six. Three back-to-back sixes. This time making Back a room, playing into over the the cover bowler, position. What a hit it is. Rohit. Another loser one bowled by Rohit. And now look at the equation. And that's another six. 21 ball, Three 23 to back-to-back get. sixes. In the power play, we have never seen the batter being so aggressive to play against the frontline bowler of the opponent team. Rohit, the tall man, under pressure, got runs for his side, but now he is giving runs against his bowling lineup. And that's a boundary to get the score ticking up. Score is on 22. Now the question is 20 ball, 19 to get. Kannan on fire. Still 2 to go. Drifting down the leg, no hesitation for the umpire to call that as a wide. These are the gifted runs given by the opponent team. Drifting down the leg, no hesitation for the umpire to call that as a wide. Now the equation is just 18 needed. 3 big sixes will get their team into the big final of this Credit Premier League 2026. Play down the ground. That's gone like a racing bullet. Even the fielder rocks it, and Arvind could not do anything. What an over. Play Match down the innings carried by ground. Kannan. 26 of just the 5 balls. Once again drifting down the leg. He needs to re-bowl. Another wide coming in this over. 28 runs, can you believe it, from the frontline bowler of the Lotus Gladiator, Rohit, under pressure. Even the fans are slightly getting disappointed against the main player who have been outstanding toward the tournament, but one bad game. And that's another 6. To finish the over in style, 34 runs in the over and the 32 runs coming in the bat of Kannan Dyer. Can you believe it? The man who was struggling in the first game, still the team qualified into the semi-final. But in the semi-final,
The man have turned the game out for his side, single-handedly getting his team into the victory position. Now there is no doubt at all the team Ace Promoters will be out of this tournament. They are definitely into the qualifying to the big final. They need just another couple of runs. So Arvind is the bowler to start the over number 2. Starts with the dotted one. That's the first ball has been faced by Jitesh. Just a 7 required out of 17 bowls. Just a matter of singles. Look into the gap. Do not try to loft it over to the top of the nets. You have a huge gap onto the offside and onto the onside. Even the singles are much needed. That's over to the cover position. And the strike has been rotated. Finally, we can see a man who has hit 32 runs out of 6 balls. He's onto the striker's end to face the over number 2 of Arvind. And he finishes in style. That's a victory for the team. Ace Promoters. Over They are number into the 2 big final of this Credai Premier League Arvind. 2026. The team who lost their first opening game of the tournament, no one would have thought that they could have reached themselves into the big final. And the final, the credit goes to one man, single-handedly getting his team into the victory. That is none other than Kannan Nair. So no doubt at all, he is the player of the match. And he finishes Thank you, DJ. So definitely there is no doubt to call the player of the match of the second qualifier match. It goes to none other than Kannan Nair. So I'd like to ask our guest for tonight, Mr. Mohammad Jasir, the proprietor of the Trademark, and Samshuddin of Your Prestige, to come forward and hand over the player of the match. A deserving knock coming at the right time when the team desperately wanted him to get runs in the big game, and he have done it. Unbeaten of 36 runs. Congratulations, Kannan Nair, to getting his team into the big final of this Credai Premier League Season 3 2026. So we are into the final match. So lights will be on. We will have the big final shortly. I request Mr. Jitesh. So definitely we would like to thank to all the sponsors for this tournament. So definitely without them we cannot have this tournament happening. So that would be Your Prestige, Trademark, MG Select. So they are the main sponsors of this tournament, and also the co-sponsors, that is none other than MG and Ideas Automations and Neutron. So these are the main sponsors for this the prestigious tournament, which has been organized by the members of Credai Mangalore, Credai Premier League Season 3 2026. We are coming into the final game. Shortly we'll have a big final which will be played between the two well-known side, the two top teams
That is none other than the team Srinidhi Infrastructure versus team is Promoters and Infrastructures. So we'll be back shortly with the big final. Can damage your health. What's can got to do with it? Can, could, might, possibly, maybe. Does is the word we want to hear. I thought I was seconds away from bursting into flames. But it'll be some time off. What the fuck do you think I'm resigning for? I'm taking forever off. I'm going to cleanse my life. I'm going to rid my mind and body of poisons. And when I've done it, I intend to make it my life's work to encourage others to do it. Thank you, DJ. So can we have the captain of ACE and the captain of Srinidhi Infrastructures for the toss? I request the two captains, please do come forward. We have the captain of ACE Promoters and Developers, Mr. Kannan, waiting out for you. Can we have the captain of the team Srinidhi Infrastructures, the two top teams battling in the big final in the season 3 of this Cricket Premier League 2026. So once again, these two battling once again in the big final. We have seen in the last season, these two teams have battled in the final. So once again, we have these two same team battling into the big final. So we are into the toss. And the tail is a call. Finally, the captain of ACE have won the toss and have decided to bowl first. That's the first toss won by the captain, Kannan Nair, for his side. And that's a big toss to be won in this a big final match. So I request the fielders of the team ACE Promoters and Developers, please enter the field immediately so that we can have the big final happening on time. The fielders of ACE Promoters are making their way out to the center, and I request the two batters, please be ready.
So coming to the final game, we have the two openers of the team. Srinidhi Infrastructure, Saurabh on the strikers and Prasad on the non-strikers, and the ball is under the hands of Rami. And he starts with a big wide, drifting down the leg. That's the first run, adding to the team total of Srinidhi Infrastructures, and they are off the mark straight away with that single coming in the form of a wide. That's at line length where the bowler needs to bowl right in the block call, ending with the dotted one. So one ball has been bowled, one run has been added into the account of the team. Played on to the deep, will the ball race onto the fence, but at the end it has been cut down. It's a hard luck for the batter, Saurabh. He had played onto the deep, but the ball hitting onto the edge of the ball over there onto the mid-wicket position. At the end, a single has been taken to get off the marker, and the team total slowly shipping on to 2, and Prasad facing for the first time. And once again, Ramesh losing his line, drifting down the leg. Another wide coming by the umpire. We are into the over number 1 in the batting power play. The two fielders are being kept outside the 30-yard circle. And we have 4 fielders inside, including the wicketkeeper behind the stumps. It's a big game for both the sides. The two top teams once again battling in the big final. These are the same 2 teams who have qualified to the final in the season 2. They're battling once again in the season 3 in the big final. Apart from bowling those 2 wides, he has come back. Bowl a decent line length. That's a line length what the bowler needs to do. Just bowl wicket to wicket. Do not give any width for the batter to get runs against him. And there was an attempt done by Sujit. You should have stopped that ball if you're not able to take the catch. But that's not a great sign from the experienced player like Sujit. Doing a mistake, costing an extra ball for the team. A big 6. One mistake costing an extra runs. That's a big 6 coming in the bat. That's a flattened head coming in the bat of Prasad to get off the mark in style. He loves his game very well. He's an experienced player. This is a different format of the game, but he loves playing on the open ground. That's another unnecessary runs given by the bowler in the big final. You cannot bowl these kind of extra runs. 4 balls have been delivered. Score is on 10. First ball wide, second ball dot, third ball single, fourth ball wide, fifth ball dot, sixth ball 6, seventh ball wide, eighth ball dot, and we are into the final ball. So we're into the final ball of the over number 1. 10 runs conceded coming in the bowling of Rami. Round the wicket. Last time in the innings. On style. That's a full flow of the bat. Look at the way how he has drived it. Love to watch Prasad playing that kind of a head. You cannot blame the bowler, but you can only blame the batter. What a hit it is. A fantastic hit. Just lofting it over to the mid-on position. That's the way how you need to play your innings if you need to get some total to be scored in the big final. The captain winning the toss, asking to bat first, and they have got into a pretty good start. And now the pressure back into the bowling end. Ramesh, the experienced bowler, has been hammered in and out in the first over. 16 runs conceded, and here comes Jitesh. Looking for the quick single, Slightly misfield done by the wicketkeeper, costing a run.
Saurabh doing an excellent work. He knows that on the other end, Prasad is timing the ball beautifully. So definitely he is the man to be watched. He can get some runs for his side. Already got 2 sixes in the previous over. That's the one mistake what the batters always do. Rather than playing a flat shot, they love lofting it. But once when you start lofting it, the ball is on to the top of the nets, and then it will be in the hands of the fielder. But if you want to take a quick single, as soon as the shot has been offered, the non-striker batsman should be taking for the quick single. Get a pressure onto the fielding side. Even the catch has been put on by Ramesh. It was straight to his hand of the throat of the fielder. An excellent fielder dropping the catch. Can it be a costliest one? Even there was a chance of a run out. That's a mistake done by Rami. It was straight to your hand. You shouldn't have dived forward to take that catch. But let's see what's going to happen in the next ball. The man who has already hit 2 sixes is onto the striker's end to face the bowling of Jitesh. And this time, the mistake is not done by the bowler on his own bowling mark. On the reflection, second attempt, taking an excellent catch. He had a backup. GK was quite strong enough to take that catch, but at the end, the bowler taking that chance. At the end, the innings of Prasad coming to an end. So, Aditya Baliga is the new batter, walking out to the center. The first over conceding a big runs, but in the second over, just a 1 run. And we have a new batter on the strikers end to face for the first time in this innings. And that too in the big final against the bowling of Jitesh. And he's off the mark straight away, played onto the cover position to be away from the strike. Saurabh is the man who got a single-handed runs in the previous game to get his target set for his side in the last game. That was in the big qualifier 1 and got his team into the big final. So he'll be facing the last ball of the over number 2. To keep the strike in the next over. Over number 2 coming to an end of the completion of 2 overs, goes on 19. And the tall man, Sajid, has been asked to bowl the over number 3, and he starts with a big wide drifting down the leg. That's another extra coming by the bowlers. And now if you see the current run rate, they're going exactly like 10 runs per over. Anything above 40 can be a defendable target in the big final. 1 lofted hit, and the result is a biggie. That's a 6 coming from the informed batter. Saurabh, pressure back into the bowler. Sujit, with the help of that 6, score jumping to 26. A slightly fumble by the wicketkeeper. A good response from the bowler after being hammered for a boundary and a wide. I mean, a 6 and a wide in the first ball. He comes back, bowls a quicker one. The batsman missing it completely. The bowler Sujit, Kenny drifting slightly middle and leg. That's a delivery you need to bowl.
A quick single taken from the back. Big wide down the leg stick. Then a big 6 dotted one. Then a single and a single coming in the form of a leg by. Another over pitch ball is being hammered down the ground for a biggie. That's a big 6 coming in the bat of Saurabh Shetty. He's on fire. Final ball. And the final ball, a single has been taken to keep the strike in the next over. Another expensive over coming to an end. 35 runs have been scored so far in the first 3 overs, and we are into the final 6 balls. So definitely there is no hesitation to ask Surveyor, the leg spinner bowler, to bowl the last over. The last 6 balls. Score is on 35. Moata Aidake Wondu. 35 for 1. We are into the final 6 ball of this prestigious tournament, which has been organized by the members of Credai Bangalore presents Credai Premier League Season 3. And the final over of the first innings has been welcomed with a big 6. Coming on the bat of Saurabh Shetty. He knows that the leg spinner balls a slightly shorter one outside the off stick. A back foot punch over the umpire's head. That's a target. What the batter will look into it. This time following the batsman, drifting down the leg stick. Wide signal given by the umpire. With the help of that wide, team total slowly moves on to 42. Charging down the track. At the end, a single taken coming in the bat of Saurabh. And now we have Aditya. Can Aditya get some runs for his side, or can he hit a big 6 or take a single, give a strike back to Saurabh? A quick single. And the strike is being handed over back to Saurabh Shetty. When you have a batter like Prasad in the top batting lineup, when you get a good start, that will get the motivation for the rest of the batters. When you have a strong batting lineup, Antima Yerure Siddhabaki. The final 2 balls. Surveyor. Finally, we can see a dotted delivery coming in this over. Antima Wonder Siddhabaki of the first innings of the big final. Batsman charging down. At the end, a quick single taken, looking for the second, and the batsman Saurabh has to get his wicket in the final ball. With the help of that single, scores on 52. 53 is a target. Thank you, DJ. Once again, coming back to the second innings of this big final, which has been organized by the members of Credai Bangalore presents Credai Premier League Season 3 2026. Without the main sponsors for this tournament, definitely this tournament would have not been such a great successful. We are into the final stage of the tournament. We need to hardly thank once again our main sponsors, Your Prestige, Trademark, MG Select. These are the main sponsors
And not to forget our co-sponsors for this tournament, that is MG and Ideas Automations and Lutron. So these are the backbone of this tournament. Without this, we could not have such a wonderful tournament organized by the members of the team Credite Mangalore. Over to the second innings. We have the two openers out in the center. We have Kannan on the strikers, and straight away no ball has been given. The man who backed the player of the match in the previous game. An outstanding batting performance shown by the the batter in the previous game. And he starts with the no ball. After being hammered for a 6 in the free hit ball, the very next ball, a great response coming from the great bowler of the team, Srinavi Infrastructures. That's a big wicket. The big fish is back into the dugout in the form of bowled. Kannan Nair has to depart. Unplayable ball. He could not get his bat at the right time. That's a big wicket. The big fish is back into the dugout. Even the team has traded the Infrastructures. They know that how important that wicket of Kannan is. They have seen him playing an outstanding innings in the last game. Single-handedly got his team into the victory. And we have a new batter, Ramesh, back into the strikers. A very first ball, a 6 coming from the bat of Ramesh. He has just walked in. You have a plenty of batters who can get runs for the team. For the ace promoters and developers, they just need to play a sensible cricket. Just watch the ball. And that's a gifted run. You need to re-bowl once again. Drifting down the leg stick. No hesitation for the umpire to call that as a wide. The runs are coming. They need to keep their wickets in hand. It's just a 8-a-side game. They've lost their first important wicket of Kannan Nair. Now Ramesh started the innings with a big 6. And lofted it once again for another big 8. That's the 2 back-to-back 6s coming in the batter from Ramesh. With the help of that 6, the team total slowly jumping to 20. We are into the over number 1. Just 4 balls are being delivered. Still 2 to go. That's a big wide called by the umpire, and definitely a 1 bounce signal given by the umpire. That's the first warning given to the bowler. The bowler, the experienced bowler, 7 under pressure, scores on 21, still 2 to go. 20 ball, 32 to get. It's just a matter of 2 6s. And then it's just a matter of the runs coming in the form of a single. A valuable attempt done by the wicket keeper behind the stumps. We are not sure whether it was a reflection onto the arm guard, but the batsman is still safe. It doesn't matter how it is. And this time the ball kissing onto the pad. There is a huge appeal, a smile coming from the batter. Without the over number 1 coming to an end, an expensive over, but an important wicket has been fumbled in that over. 21 run conceded after the completion of 2 overs. So it means that in the remaining 18 ball, 32 to get. It's just an equation of like 11 runs per over, which is a chaseable target. They do have batters yet to follow, like Sujit, Subir, Harshit, can get their team into the victory position. So back to the bowling mark. Prasad round the wicket, passing the umpire. A single coming from the bat of Jitesh, just facing his very first ball of the innings of the big final, played on to the onside, and a single coming
from his bat. And here comes Ramesh. And that's a lofted hit. He loves to play those kind of a hit. That's a biggie. That's another 6 from his blade. 3 sixes from his blade. And he is on fire. And that could be another one. Every sixes has been cheered by the fans of Ace Promoters and Developers. Why not? Their team have come back strongly from the loss of the first game. And now they are into the big final and they are closing into the victory movement. Just another 19 required out of 15 ball. As soon as the Rummies entered out in the center, we can see all the runs coming in the form of sixes, sixes, sixes. He's battling on 24, and out of 24, 4 sixes coming from his bat. So all the runs so far coming only in the form of sixes. Luckily, the ball did not carry to the fielder. It kept very low. If the batter would have lofted it slightly over the head, we could have seen another 6. Another dotted 1-2, 2 back-to-back dotted. Pressure on to the bowler, I can say, but not onto the batter, but still. Final ball remaining. Just the 13 runs conceded so far. And here comes Prasad to bowl the last ball. Can we see a 6 to finish the over? And that's a big 6 to finish the over number 2 in style. So after the completion of 2 overs, scores on 40. So it means that in the remaining 12 balls, 13 needed. 100ಕ್ಕೆ 13. 12 balls, 13. In the previous game, we have seen Kannan playing an outstanding innings. But in the big final, Rami is the man, hitting 5 sixes. Individual score of 30. So Jairaj to bowl the over number. And the catch has been put down by the skipper, the captain. Inside the 30-yard circle, it was played straight to his hand into the short mid-wicket position. And he starts with a dotted 1. 11 ball, 13 to get. It's just a matter of 2 sixes and a single. Game is not over. Once again, that's a chance put down by the bowler this time. Jita is struggling out in the center. I don't know why the batsmen are keep looking to play straight. You have a gap onto the offside, onto the outside. Even the singles, doubles are much needed in this box cricket. Just take a single, give a strike back to Ramesh, who is just timing the ball quite nicely. Jairaj, back to his bowling mark. And finally, relief for the batter. That is none other than Jitesh. A much needed 6 coming at the right time. It means that just a 7 needed out of 9 balls. With that, the scores are level. With that, the scores are level. Just the 1 needed for the team. Ace Promoters and Develops to be the champions of the Credai Premier League Season 3 of 2026. Definitely the owner of the Credai will be pleased. Why not, when your team have done such a great comeback from the loss of the first game into the big final, battling against the team Srinidhi Infrastructure. These are the 2 once again have battled into the big final of this Credai Premier League. And that's a victory run coming in style. A boundary coming to finish the innings. With that, we are entering into the final match. Congratulations, team Ace Promoters and Develops. It's a hard luck for the team Srinidhi Infrastructures. With that, we are end of this final big game. So definitely there is no doubt at all to judge the hero of the match. So we have a close
call to just the player of the match, but at the end, definitely it will be the decision coming from the officials at the end of the presentation. So let's see what will be the decision coming. I request Harshit of the Nama Media. So please. Okay, I request Mr. Harshit of the Perfect Pass please to come to the commentator box. And also I would like to ask the members of Jitesh or either anyone, either GK or Jitesh, we can come to the commentator box so that we can try to have the list done for the players of this tournament. We have plenty of rewards, plenty of individual rewards to be given. So we'll be back shortly in the presentation of this prestigious tournament which has been organized by the members of Credai Bangalore.
So thank you, DJ. So we're back into this post-presentation of this wonderful tournament which has been organized by the members of Kradai Mangalore. So definitely I would like to welcome the guests for tonight who have taken their sweet time to come forward and have watched an outstanding a tournament which has been. So on the behalf of all the members of Kradai, we would like to welcome the president of this, the Kradai, Mr. Vinod Pinto, onto the stage, followed with the vice president, Mr. Siraj Ahmed. And also we would like to ask Mr. Guru Murthy Rao, who is the EC member of Kradai, to join onto the stage along with the guest. And also I would like to ask the secretary of the Kradai Youth Win, Mr. Miraj, to make his way onto the stage. And also the members of the Kradai, that is Jitu and Darshan Jain. And also would like to ask the CEO of the Kradai, Mr. Arjun Rao, to make his way onto the stage. And also I would like to ask Mr. Samsudeen of Your Prestige to make his way onto the stage. These are the guests who have made their way out here into this final of this prestigious tournament which has been organized by the members of Kradai Mangalore. So definitely it's not so easy, but at the end we would like to thank once again by all the members of this Kradai Mangalore. And also I would like to welcome Mr. D. Vinayak Kumar onto the stage. So before we start with the individual presents, I would like to ask the president, Mr. Vinod Pinto, to come forward and speak a few words about this, the tournament which has been organized by the members of Kradai Mangalore presents Kradai Season 3, Premier League 2026. Over to you, sir, Vinod Pinto. Good evening, everybody, and thank you all the participants. Thank to the builders for being a part of the Kradai Premier League Season 3. Big hats off to Guru and his team for organizing this event, and thank the sponsors also for supporting this event, because without them we are not there. Also thanks to Arjun for putting things in place, and hope this Kradai Premier League goes on, more participation, bigger numbers, and good for enthusiasm and bonding among builders and the team members. Thank you. Thank you for your golden words. Definitely it will be remembered for the years coming. So I'd like to ask another guest to speak a few words. We will not allow you to just walk out without speaking a few words. I would like to ask Mr. Siraj Ahmed to come forward, the Vice President, to speak a golden words on behalf of all the members of Kradai. Let me first congratulate winners of this tournament, and as well as to the losers as well, because they are to win someone has to lose. So let me congratulate losers also for participating and encouraging. And really it's a wonderful game, and a lot of appreciation to the Kradai officials, especially Pinto and Guru, all that, who has taken initiative to conduct this kind of tournament. This type of tournament, unites the builders and also builder fraternity. Especially staff will be knowing each other and having coordination. So we will not be separated. It is like one family like. Though we are different companies, different places, we are working in different verticals, but still as a Kradai, we are a united force, and this makes us more bonding and more related. And thank you for all participants, and thank you for all guests who is here in this event. Thank you very much once again. Thank you for your golden words, Mr. Siraj Ahmed. It was a wonderful word. Definitely, it's not so easy to conduct the tournament, but it has been made by the members of Kradai. So now moving forward for the next guest for tonight to speak a few words. We will not allow Mr. Miraj
to speak a golden words for this tournament. Good evening, everyone. First and foremost, congratulations to the winners, Ace. Also to the runners-up. It was a wonderful day. It was a wonderful event. Thanks to each and everyone who has contributed directly and indirectly in making this event a very good success. Guru and all the team. Also, I'd like to thank our president, Mr. Vinod, and also all the EC members, the vice president, my father Siraj Ahmed. So, Youth Wing has also, been an active member and active participant in these events. We look forward to doing more events this year, and hope for more and more participation from everyone. Thanks to each and everyone who has participated, put in your hard work. I mean, at the end of the day, everyone is a winner. Everyone feels happy that you have participated. Hope to get in more teams, make this even bigger event, and hope to have a more gala time. Thank you, one and all. Thank you for your golden words. And now I would like to ask Mr. Gurumurthy Rao to come forward and hand over the token of appreciation for the members who have made their way for this prestigious tournament. I would like to ask Mr. Gurumurthy to come forward and hand over the token of appreciation to all the guests who are out in the stage. Starting from Mr. Samshuddin, I would like to ask Mr. Samshuddin to come forward and collect your the token of the gratitude coming from the CREDAI members. And also would like to ask Mr. Arjun Rao, the CEO, to hand over the shawl. And you are the part of the CREDAI members, so definitely without you two guys, definitely this tournament would not be so possible. And now moving forward for another token of appreciation to be handed over to Mr. Vinod Pinto, the president of... I would like to ask Mr. Darshan to come forward and hand over the shawl and the token of the gratitude from Mr. Gurumurthy Rao, the AC member of CREDAI. And next, I would like to ask Mr. Jitesh to hand over the token of love to the another member. That's another guest, Mr. Siraj Ahmed. That is the vice president of the CREDAI Bangalore. And we have another guest, Mr. Mohammed Jasri. So I would like to ask Mr. Gurumurthy Rao to hand over the token of love along with the shawl for taking his time. He's one of the main sponsors for this tournament. Without him, the tournament would not be possible, because we know that the sponsors are more important. And also I would like to ask Mr. Gurumurthy Rao to hand over another token of love to the member who have made his way. That's guest Vinay Kumar. So I'd like to ask Mr. Vinay to come forward and take the gratitude of love. It's been given in the gratitude of love from the members of CREDAI Bangalore. And also I would like to ask another guest for tonight, that is Mr. Miraj, to come forward and collect your token of love. Even you're the part of this tournament, so definitely we will not allow you to go empty-handed. And now I would like to ask Mr. Arjun Rao, the CEO of CREDAI, to come forward and hand over the token of appreciation to the EC member, that is Gurumurthy Rao. So we cannot forget Mr. Gurumurthy Rao. So I'd like to ask all the members of ACE Developers to give a lot of applause to the main man, the pillar of this CREDAI Bangalore. And now I would like to ask Mr. Gurumurthy Rao to hand over the token of love to Arjun Rao. I would like to ask Mr. Gurumurthy Rao to hand over the token of love to Arjun Rao, the CEO of the CREDAI.
So we'd like to ask Mr. Kiran Shetty to come forward. The member of the Kradai to come forward and collect the token of gratitude coming from the EC member, that is Gurumurthy Rav. He'll be handing over to the captain of the team Lotus Gladiators. They have played in an outstanding cricket in this tournament, but at the end they could not get their team into the big final. Okay, I'm sorry, Srinidhi Infrastructure into the big final, but I'd like to ask Mr. Kiran to take a stage. So now coming to the individual prizes. So beginning with the player of the match in the big final between the team Srinidhi Infrastructures and the team is Promoters and Developers. Any guesses in the big final? When the team had to chase a massive total of 53 runs, it was just a one-man outstanding innings of 5 back-to-back sixes on his belt. It goes to none other than Ramesh. So I request Ramesh to come forward and collect your player of the match for his outstanding performance. So congratulations, Ramesh, for backing the player of the match. So congratulations, Ramesh, for his outstanding performance. Now, moving to the next piece of award, that's the best fielder of the tournament. Any guesses for the best fielder? We have seen a couple of outstanding catches taken throughout the tournament. I request Mr. Siraj Ahmed to come forward, the Vice President, to hand over the best fielder of the tournament. It goes to one man who took an outstanding catches from the team of Srinidhi Infrastructure. It goes to none other than Saurabh. I would like to ask Saurabh to come forward and collect the best fielder of the tournament. Congratulations, Saurabh, and moving to the next piece of award. And definitely I would like to ask Mr. Miraj, the Secretary of the Kradai Youth Win, to come forward and hand over the best wicket keeper of the tournament. Any guesses? Any guesses from the crowd? It goes to one man who was doing an outstanding work in behind the stump with a couple of stumps and a couple of catches. It goes to none other than Kanan Nair of the team is Promoters and Developer, the best wicket keeper of the tournament. So the next piece of award, I would like to ask another guest, Mr. Vinay Kumar, to come forward and hand over the best bowler of the tournament. Any guesses from the crowd? We have plenty of choices, but at the end it goes to one bowler who had been outstanding economically toward the tournament. It goes to none other than Jitesh Jain. So he is the best bowler of the tournament. I would like to ask Mr. Jitesh Jain to come forward and collect the best bowler of the tournament. And the next piece of award is the best batsman of the tournament. So I would like to ask Mr. Kiran to come forward, Kiran Shetty to come forward and hand over the best batsman of the tournament. And the best batsman of the tournament, it goes to one player from the team of Srinidhi Infrastructure. It goes to none other than the man who backed the best fielder. So I'd like to ask Saurabh to come forward and collect your best batsman of the tournament. So it will be a hardly that your captain will be handing over the trophy to you. So that would be the best way of getting
the best batsman of the tournament. And now that's a big moment. That is the best player of the tournament. And I would like to ask Gurumurthy Rao, the EC member of CREDAI, to come forward and hand over the player of the tournament. We had a close contest between the two players, but at the end it has been rewarded to one player, that is none other than Jitesh Jain. So I would like to ask Jitesh to come forward and collect your player of the match, the player of the tournament. And outstanding from the start of the game till the end. He batted well, he bowled well, he fielded well. It was a close call between the two players, but at the end, it goes to one member. Congratulations, Jitesh. And now I would like to ask all the guests to come forward because it's the time to give the two big awards, that is the winners and the runners-up. So I'd like to ask all the guests to come forward who are being at the stage to hand over the runners-up trophy. I would like to ask the captain in front along with all the players of Srinidhi Infrastructures to come forward, collect your medals along with the runners-up trophy. I request all the players and also I request you, the members of ACE Developers and Promoter, also to make your way onto the stage. I request all the players of So coming from this end, I would like to ask Mr. Saurabh to be on the stage to collect your medal, followed by the rest of the players like Prasad Shetty, Aditya Baliga, Jairaj, Kiran, Prajwal. So these are the players who have been part of this Srinidhi Infrastructures. It's a hard luck for them. They have played an excellent tournament toward the season. We have seen them qualifying themselves into the last season, also into the final, and now once again in the season 3. What a team it is. So I'd like to ask all the members who are in the stage, all the guests, to just hand over the winning trophy to Kiran, the runners-up trophy to Kiran of Srinidhi Infrastructure. So congratulations the team Srinidhi Infrastructures for being the runners-up. Even the runners-up trophy is also a big one to achieve in this tournament. You played outstanding cricket, but at the end, your team are being the second best team in the tournament. And now, going forward for the champions of this CREDAI Mangalore presents CREDAI Premier League Season 3 2026. The big trophy. I would like to ask the man in front first, Kannan Nair, the captain of is Promoters and Develop, to come forward along with his players. I request all the players like Harshit, Jitesh, Sujit, Suvir, Ramesh, GK, Narendra. These are the players who have been the part of this a team and getting your team from the losing their first match and getting into the big victory in the final against the team Srinidhi Infrastructures. So the team ACE Promoters and Develops are the champions of Season 3 of this CREDAI Mangalore presents CREDAI Premier League Season 3 2026. Congratulations up front, Kannan Nair giving the trophy to the youngster to lift the trophy on behalf of him. So let's see who's going to be the lucky person to lift that trophy on behalf of Kannan Nair. Here's the man who's been asking the winner's trophy is being handed over by the guest of
The Kradai Mangalore to the winning captain, Mr. Kanan Nair. But it is the Kradai tournament. They are the champions of this Kradai Season 3. Is promoters and developers are the champions. So congratulations for being the champions. So here we go. 1, 2, 3. And that's a champion! Can we have a champion music? So congratulations team is developers and promoters for being the champions, and it's a hard luck for the team at Srinidhi, but they have played an outstanding cricket, so definitely can come strongly in the next season to be the champions. It's a hard luck, but nevertheless, still the game is yet to be played. We can see them coming strongly the next season to be the champions, but coming into the finals frequently, that's also a sign from the great team of Srinidhi Infrastructures. Now moving into the celebrations of the big final, won by one team, that is developers and promoters. So with